ಕೆ ಪ್ರಕಾಶ್ ಶೆಟ್ಟಿಯವರು ಮಹಾನಿರ್ದೇಶಕರು ಅವರ ನಿರೀಕ್ಷೆಯಲ್ಲಿದ್ದೇವೆ. ಪ್ರವೀಣ್ ಭೋಜಶೆಟ್ಟಿ ದಂಪತಿಗಳು ಉಪಸ್ಥಿತರಿದ್ದಾರೆ. ಶ್ರೀಮತಿ ಶಶಿರೇಖಾ ಆನಂದ ಶೆಟ್ಟಿ ದಂಪತಿಗಳು, ಶಶಿಧರ್ ಶೆಟ್ಟಿ ಬರೋಡ ಮಹಾನಿರ್ದೇಶಕರು, ತೋನ್ಸೆ ಆನಂದ ಎಂ ಶೆಟ್ಟಿ ಮಹಾನಿರ್ದೇಶಕರು, ಅರವಿಂದ ಶೆಟ್ಟಿ ಮೀರಾ ರೋಡ್ ಮಹಾನಿರ್ದೇಶಕರು, ರಾಜೇಶ್ ಶೆಟ್ಟಿ ಮುಂಬೈ ಮಹಾನಿರ್ದೇಶಕರು, ಪ್ರವೀಣ್ ಶೆಟ್ಟಿ ವಕ್ವಾಡಿ ದುಬೈ ಮಹಾನಿರ್ದೇಶಕರು, ಅದೇ ರೀತಿ ಸಹಕಾರಿ ಕ್ಷೇತ್ರದ ದಿಗ್ಗಜ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್, ಶ್ರೀಮತಿ ಚಂದ್ರಿಕಾ ಹರೀಶ್ ಶೆಟ್ಟಿಯವರು ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀಮತಿ ನಯನಿತಾ ಪ್ರವೀಣ್ ಶೆಟ್ಟಿ, ಅದೇ ರೀತಿ ಶ್ರೀ 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 ಡಾಕ್ಟರ್ ವಿಶ್ವ ಸಂತೋಷ ಭಾರತಿ ಶ್ರೀಪಾದರು, ಬಂಟ ಮಹಾಸಂಸ್ಥಾನ ಬಾರ್ಕೂರು. ಸೇರ್ದಿನಂಚಿನ ಮಾಟ ಬಂಟ ಬಾಂಧವರ ಇನ್ನಿತ ಕಾರ್ಯಕ್ರಮಗ ಅರ್ತಿ ಪಿರ್ತಿಡ್ ಮೋಕಿಡಿ ಎದುಕೊಂಡು ಜಾಗತಿಕ ಬಂಟರ ಸಂಘದ ಒಕ್ಕೂಟ ರಿಜಿಸ್ಟರ್ಡ್ ವಿಶ್ವ ಬಂಟರ ಸಮ್ಮೇಳನ ರಡ್ಡು ಸಾರತ 23ನೇ ಕಾರ್ಯಕ್ರಮಕ್ಕೆ ಕುಡೋರ ಸೇರ್ದಿನ ಮಾತ ನಮ್ಮ ಪೆರ್ಮೆದ ಬಂಟ ಬಾಂಧವರನ್ನ ಅರ್ತಿ ಪಿರ್ತಿದ ಒಟ್ಟುಗು ಕಾರ್ಯಕ್ರಮಕ್ಕೆ ಎದುಕೊಳ್ಳೋದಿಲ್ಲ. ನನ್ನ ಕೆಲವು ನಿಮಿಷ ವಿಶ್ವ ಬಂಟರ ಸಮ್ಮೇಳನದ ಉದಿಪನ ಈ ವೇದಿಕೆ ನಡಪೆರವುಂಡು. ಕರ್ನಾಟಕ ಗಣ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿನ ಗೌರವಾನ್ವಿತ ಶ್ರೀ ಸಿದ್ದರಾಮಯ್ಯ ಅಂಬೇರೆಡ್ದು ಉದಿಪನ ಆಯರ ಉಪನಂಚಿನ ಈ ಪೊರ್ಲ ವೇದಿಕೆ ಶ್ರೀಮತಿ ನಳಿನಾ ಭೋಜಾ ಶೆಟ್ಟಿ ವೇದಿಕೆ ವಿಶ್ವ ಬಂಟೆರೆ ಕ್ರೀಡಾಕೂಟದ ಉದಿಪನ ನನ್ನ ಕೆಲವೇ ಕ್ಷಣಗಡನೆದೊಟ್ಟಿಗೂ ಆರಂಭ ಆಯರಂಡು. ನಾನು 5 ನಿಮಿಷ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳು 5 ನಿಮಿಷ ಬರಿಯರ ಉಳ್ಳೇರ ದಯಮಲ್ತದ ಸ್ಪೋರ್ಟ್ಸ್ ದ ಮಾತಾ ಸಂಘಟನೆ ದಗಿನ ಗಮನವು ದಯಮಲ್ತದ ಸ್ಪೋರ್ಟ್ಸ್ ಒಂದು 5 ನಿಮಿಷದ ಕಾಲ ಉಂಟಾವಡ ಹಾಕೊಂಡು ಅಂಚನೆ ಚೆಂಡೆ ಕೊಂಬು ವಾದ್ಯ ದಕಲು ಎದುರ್ದ ಮೇನ್ ಎಂಟ್ರೆನ್ಸ್ ದ ಗೇಟ್ ದಯಮಲ್ತದ ಇತ್ತೇನೆ ಬರಡು ಪಂದಡಿಗಳಿಗೆ ಏನೊಂದಿಲ್ಲ. ನಮ್ಮ ಮುಖ್ಯ ವೇದಿಕೆದ ಪಿರೌದ ಪುಡಿಕ ನಿಗಲ್ ಮಾತ ಬತ್ತೆ ಸೇರಡು ಪಂದಕ್ಕೆ ಏನೊಂದ ಎದುರ್ದ ಪುಡೆಟ್ ತೋಜನಂಚಿನ ಮುಖ್ಯ ವೇದಿಕೆದ ಪಿರೌದ ಪುಡೆಟ್ ನಿಗಲ್ ಮಾತ ಬತ್ತದ ಒಟ್ಟಾವಡು ನಮ್ಮ ವಾದ್ಯ ಬ್ಯಾಂಡ್ ದಕ್ಲ ಗಮನಗ ದಯಮಲ್ತದ ದೂರಡು ಉಂಟುಂದಿನಂಚಿನ ಮಾತ ಬಂಟ ಬಾಂಧವರು ಎದುರು ಬತ್ತದ ಕುಳ್ಳುದು ಈ ಕಾರ್ಯಕ್ರಮನ ಪೊರ್ಲು ಮಂತು ಕೊರಡು ಪಂದನಿಗಳ ಮಾತಾಡೋದಕ್ಕೆ ಏನೊಂದಿಲ್ಲ. ನನ್ನ ಬಾರಿ ಕಾತರದ ನಿರೀಕ್ಷೆ ಉಳ್ಳ ನಮ್ಮ ಮುಖ್ಯಮಂತ್ರಿನ ಆಗಮನಗು
ಬಾರಿ ಗೌಜಿ ಗರ್ದಡ್ ಸೇರಿದಿನಂಚಿನ ಇಂಥ ಪೆರ್ಮದ ಕಾರ್ಯಕ್ರಮ ವಿಶ್ವ ಬಂಟರ ಸಮ್ಮೇಳನದ ಉದಿಪನ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯರು ಮಲ್ಪೆರ ಉಳ್ಳೇರು ಅಂಚನೆ ದುವೆ ವೇದಿಕೆ ಶ್ರೀಮತಿ ನಳಿನಾ ಬೋಜಾ ಶೆಟ್ಟಿ ವೇದಿಕೆ ವಿಶ್ವ ಬಂಟರ ಕ್ರೀಡಾಕೂಟ ಇನಿ ಬಾರಿ ವಿಜೃಂಭಣೆ ನಡೆತೊಂದುಂಡು ಎಲ್ಲ ಶ್ರೀ ಕನ್ಯಾನ ಸದಾಶಿವ ಶೆಟ್ಟಿ ವೇದಿಕೆ ಅಮ್ಮಣ್ಣಿ ರಮಣ ಶೆಟ್ಟಿ ಮೈದಾನಡು ವಿಶ್ವ ಬಂಟರ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮದ ಬಾರಿ ಗೌಜಿ ಗರ್ದಡ್ ನಡಪೇರ ಉಂಡು ಐಕ್ಲ ನಿಖಿಲ ಮಾತೆರ್ಲ ಭತ್ತದ ಸೇರೋಡು ಪಂಪಿನಂಚಿನ ಆಸೆದ ಒಟ್ಟುಗು ನಿಖಿಲ ಮಾತ ಎದುಕೊನೊಂದು ಬೈದಿನಂಚಿನ ಮಾತ ಮೋಖ್ಯದ ಬಂಟ ಬಾಂಧವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ.
jum nam ta rum ta dhalam ko tak tak ko da da gida 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 jum tak jum jum ta takita ta da ta jum gida jum ta ta nam ta rum ta takita ta da gida 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 tarita ta dana ta runa ta dini ta da jum ta nam ta rum ta dim takita gida 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 dim ta tarigida gida ta jum dim da ta jum nam da ta jum tam takita dana ta tangida tarigida dim ta tarigida gida ta jum dim takita jum ವಿಶ್ವ ಬಂಟರ ಸಮ್ಮೇಳನ 2023 ಬಾರಿ ಗೌಜಿ ಗರ್ದಡ್ ಈತು ಜನತ ಬಾರಿ ಪೂರ್ಣದ ಉಪಸ್ಥಿತಿ ನಡೆಸುന്നുണ്ട് ನಾವು ಮಾತಿರಲ ಮುಖ್ಯದ ಅಧ್ಯಕ್ಷರು ಗೌರವಾನ್ವಿತ ಶ್ರೀ ಐಕಳ ಹರೀಶ್ ಶೆಟ್ಟರ್ನ ನಿರ್ದೇಶನದ ಸಾರಥ್ಯದ ಬಾರಿ ಪೆರ್ಮಿಡ್ ನಡೆತೊಂದುಪ್ಪುನಂಚಿನ ವಿಶ್ವ ಬಂಟರ ಸಮ್ಮೇಳನದ ಉದ್ಘಾಟನೆ ನನ್ನ ಕೆಲವೇ ನಿಮಿಷಡಿ ವೇದಿಕೆಯ ಮೂರ್ದುವರಿಯರವುಂಡು ಅಂಚನೆ ಗೌಜಿ ಗರ್ದಡ್ ಇನಿ ನಡೆತೊಂದುಪ್ಪುನಂಚಿನ ವಿಶ್ವ ಬಂಟರ ಕ್ರೀಡಾಕೂಟದ ಸಂಪೂರ್ಣ ಜವಾಬ್ದಾರಿದ ಒಟ್ಟಿಗೂ ನಿರ್ದೇಶನ ಕೊರೊಂದು ಬಾರಿ ಸುಸಜ್ಜಿತವಾಯಿನಂಚಿನ ವ್ಯವಸ್ಥೆ ಒಟ್ಟಿಗೂ ಮಾತಾ ಬರ್ಪುನಂಚಿನ ಕ್ರೀಡಾಪಟುಗಳಿಗೆ ಉತ್ತೇಜನದ ಒಟ್ಟಿಗೂ ಬಾರಿ ಪೂರ್ಣದ ವ್ಯವಸ್ಥೆ ಮಲ್ತಿನಂಚಿನ ಗೌರವಾನ್ವಿತ ಗಿರೀಶ್ ಶೆಟ್ಟಿ ತೆಲ್ಲಾರು ಸಂಚಾಲಕರು ವಿಶ್ವ ಬಂಟರ ಕ್ರೀಡಾಕೂಟ ಆರೋಗ್ಯ ಕಾರಣ ತಂಡ ಬಾರಿ ಪೂರ್ಣದ ಕ್ರೀಡಾಕೂಟದ ಅಟ್ಟನೆ ಇನಿ ನಾವು ಮಾತಿನ ಎದುರು ಮಲ್ತದ ತೋಜಾದೇರೆ ವಿಶೇಷವಾದ ನನದುಂಬು ನಡಪೆರಪುನಂಚಿನ ವೇದಿಕೆದ ಮಿತ್ ನಮ್ಮ ಮಾತ ಕಾತರಡು ಕಾತೊಂದುಪುನಂಚಿನ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಶ್ರೀ ಸಿದ್ದರಾಮಯ್ಯರು ನಾ ಕೆಲವು ನಿಮಿಷ ಈ ವೇದಿಕೆ ಬತ್ತು ಸೇರಿಯರ ಉಳ್ಳರ ಇನ್ನಿತ ಈ ಕಾರ್ಯಕ್ರಮ ಬೊಕ್ಕ ಎಲ್ಲ ನಡಪರುಪುನಂಚಿನ ಕಾರ್ಯಕ್ರಮ ಇದು ವಿಶೇಷವಾಯಿನಂಚಿನ ವಿಜೃಂಭಣದ ರೀತಿಯ ನಡಪಡು ನಾಂಡ ಐಕೆ ಅವೇತೋ ದಾನಿಲು ಮುಖ್ಯವಾಯಿನಂಚಿನ ಕಾರಣ ವಿಶೇಷವಾದ ನಮ್ಮೊಟ್ಟಿಗೂ ಪುನರ್ ಶ್ರೀ ಕನ್ಯಾನ ಸದಾಶಿವ ಶೆಟ್ರು ಸಿಎಂಡಿ ಏರಂಬ ಇಂಡಸ್ಟ್ರೀಸ್ ಮುಂಬೈ ಮಹಾದಾನಿಯಾದ ಇನಿ ವಿಶ್ವ ಬಂಟರ ಸಮ್ಮೇಳನ ಬಾರಿ ಗೌಜಿ ಗದ್ದಡ ನಡಪರ ಕಾರಣವಾತನು ಅರ್ನಂಚಿನ ಮಾತ ಬಂಟ ದಾನಿಲಿಗೆ ಕೊಡೋರ ತರ ತಗ್ಗಾದ ವಿಶೇಷವಾಯಿನಂಚಿನ ಸಮ್ಮೇಳನ ಸಂದೈತ ಮಲ್ತೊಂದುಲ್ಲ ಸೇರಿರುವಂತಹ ಸಹೃದಯ ಸತ್ಪಾತ್ರರಿಗೆ ಸಂಭ್ರಮದ ಸವಿನಯ ಸಂಪ್ರಾರ್ಥನೆಯನ್ನ ಸಮರ್ಪಿಸ್ತಾ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ರಿಜಿಸ್ಟರ್ಡ್ ವಿಶ್ವ ಬಂಟರ ಸಮ್ಮೇಳನದ ಉದ್ಘಾಟನೆ ಇನ್ನು ಕೆಲವೇ ನಿಮಿಷದಲ್ಲಿ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ ಸೇರುವಂತೆ ಎಲ್ಲ ಬಂಟ ಬಾಂಧವರ ಸಮಕ್ಷಮದಲ್ಲಿ ತಮ್ಮೆಲ್ಲರ ಕೈ ಚಪ್ಪಾಳೆಯ ಸದ್ದು ಒಮ್ಮೆ ಜೋರಾಗಿ ಬಂದ್ರೆ ವಿಶ್ವ ಬಂಟರ ಸಮ್ಮೇಳನಕ್ಕೆ ಅದೇ ಒಂದು ರೀತಿಯ ಶ್ರೀರಕ್ಷೆ ಅಂತಾನೆ ಹೇಳಬಹುದು ಮಾತಾ ಬಂಟೇರು ಒಟ್ಟಾದವರ ಜೋರಾಯಿ ನಂಚಿನ ತಾಟಿದ ಮಾನಾದಿಗೆ ಕೊರದು ಬಾರಿ ಮೋಕೆಡು ಬತ್ತು ಸೇರ್ದಿ ನಂಚಿನ ಬಂಟ ಬಾಂಧವರ ನಂಚಿನ ಮಾತಿರಲ್ಲ ನಮ್ಮನೆ ಮೋಕೆಡು ಎದುಕೊನುಗ ಭಾರತೀಯ ಸಂಸ್ಕೃತಿ ಅತಿಥಿ ದೇವೋ ಬೋಬ ಪಂಪಿನಂಚಿನ ಪಾತ್ರರಲ್ಲ ಕಾಣೆ ಮಾತಾ ಬಿನ್ನೇರ ಗಣ್ಯರು ಮಾತಾ ಸೇರ್ದಿ ನಂಚಿನ ಮಾತಾ ಬಂಟ ಬಾಂಧವರ ನಮಕ ಅತಿ ಮುಖ್ಯ ಅಂಚಾದು ನನ್ನ ಕೆಲವು ನಿಮಿಷಡು ನಮ್ಮ ಮಾತಾ ಕಾತ್ರೋಡು ಕಾತೊಂದು ನಂಚಿನ ನಮ್ಮ ಮುಖ್ಯಮಂತ್ರಿ ನಂಚಿನ ಸಿದ್ದರಾಮಯ್ಯ ವೇದಿಕೆ ಬತ್ತು ಸೇರ್ನಾಗ ಬಂಟೇರ್ನ ಗುತ್ತು ಗತ್ತು ದಾದ ಅಂದು ಬಂದು ತೆರಿಪವ ನಂಚಿನ ಒಂಜೇ ಒಂಜಿ ವೇದಿಕೆ ನಮ್ಮ ಮಾತಾ ತಾಟಿದ ಮಾನದಿ ಒಟ್ಟು ಅರಿನ ಬಾರಿ ಮೋಕೆಡಿ ಎದುಕೊಂಡ್ರೆ ತಯಾರಾಕ ಅಂದು ಪನೊಂದು ಕುಡೋರ ಬತ್ತು ಸೇರಿದಿನ ಮಾತಿರಗಳ ಸೋಲ್ ಮೇಲೆ ನಮಸ್ಕಾರ ಸ್ವಾಗತ
ದಿನೇಶ್ ಸರ್ ದಿನೇಶ್ ಎಷ್ಟು ಹಿಟ್ಸ್ ಇದೆ ಇನ್ನು ಎಷ್ಟು ಹಿಟ್ಸು ಬಾರಿ ದೂರಡು ಸೇರಿದಿನಂಚಿನ ಬಂಟ ಬಾಂಧವರ ವಿನಂತಿ ದಯಮಲ್ತದೆ ಕೈತಲೆ ಬತ್ತು ಒಟ್ಟು ಸೇರಡು ಗೌರವಾನ್ವಿತ ಮುಖ್ಯಮಂತ್ರಿಗಳು ರಡ್ಡೆ ನಿಮಿಷಡಿ ವೇದಿಕೆ ಬತ್ತು ಸೇರಿಯರು ಬುಳ್ಳೇರು ಬಾರಿ ದೂರಡು ಉಂಟುಂದಿನಂಚಿನ ನಿಖಿಲ್ ಮುಟ್ಟ ಬತ್ತ ಸೇರಡು ಮಾತೆರ್ಲ ಮುಟ್ಟ ಮಲ್ಪರೆ ಮಲ್ತಿನಂಚಿನ ವೇದಿಕೆ ಎಂದು ಅಂಚಾದ ಮಾತ ದೂರ ಇತ್ತಂದಿನಂಚಿನ ಬಂಟ ಬಾಂಧವರು ವಿಶೇಷವಾದ ಕೈತಲೆ ಬತ್ತದ ಒಟ್ಟಾದ ಸೇರಡು ಟ್ರಾಕ್ಡ್ ನಡಪು ನಕಲ ಗಮನ ದಯಮಲ್ತ ನೆನಪದಿಲೆ ಬರೀ ವೇಗಡ ಬರ್ಪುನಂಚಿನ ಕ್ರೀಡಾಪಟುಲು ಅಕ್ಕನ ಲಕ್ಷ್ಯ ಉಪ್ಪುನು ಆ ಕಡೆತ ಗುರಿ ತಡೆ ನಡುಟು ಬತ್ತಿನಂಚಿನ ನಿಕ್ಲೆಗ್ಲ ಅಕ್ಲೆಗ ರಡ್ಡೆಗ್ಲ ಆಪತ್ತಿ ನಡೆದವರ ದಯಮಲ್ತದ ನಿಕ್ಲ ಗಮನ ಟ್ರ್ಯಾಕ್ ದ ಮೆತ್ತುಪ್ಪಡು ಇನಿ ನಡಪು నుంచిన ವಿಶ್ವ ಬಂಟರ ಸಮ್ಮೇಳನ ಕಾರ್ಯಕ್ರಮ ವಿಶ್ವದಾದ್ಯಂತ ಪವರೊಡುಂದಾಂಡ ನೆಟ್ಟೆ ಸೇರ್ದಿನಂಚಿನ ಮಾಧ್ಯಮ ಮಿತ್ರರ ಕಾರಣ ವಿಶೇಷವಾದ ಬಾರಿ ಮೋಕೆಡ್ ಬತ್ತದ ಈ ಕಾರ್ಯಕ್ರಮದ ನೇರ ಪ್ರಸಾರ ಅವಡ ತುಂಡ ಯೂಟ್ಯೂಬ್ ದ ಮುಖೇನ ಸೇರ್ದಿನಂಚಿನ ಲಕ್ಷ ಮಂದಿಲೆಗ ವಿಶ್ವದಾದ್ಯಂತ ತೂಯರೆ ಅನವಮಲ್ತುಕೊರ್ನಂಚಿನ ಮಾಧ್ಯಮ ಮಿತ್ರರಿಗೆ ಛಾಯಾಗ್ರಾಹಕರಿಗೆ ಸೊಮ್ಮೆಲೆ ಅಭಿವಂದನೆ ಕಂಬುಲ ನಾಗತಂಬಿಲ ಅಂಕ ಆಯನದ ಬೂಡು ತಾರೆ ಬಾರೆ ಫಲದಿಂಜಿ ಉರ್ಕರುನ ಮದಿಮಾಲು ಸುರ್ಪುದ ನಾಡು
ಪಜಿರಿಡು ಗುಡ್ಡೆ ಸೀಮೆಡು ನಲಿಪು ನಡಕೆದ ನಡಾವರಿ ಪಚ್ಚೆ ಪಜಿರಿಡು ಗುಡ್ಡೆ ಸೀಮೆಡು ನಲಿಪು ನಡಕೆದ ನಡಾವರಿ ಪಜ್ಜೆದಿ ಒಂದು ಐಸಿರದ ತೆಲಿಪು ತೆಲಿಕೆದ ಸವಾರಿ ಪಜ್ಜೆದಿ ಒಂದು ಐಸಿರದ ತೆಲಿಪು ತೆಲಿಕೆದ ಸವಾರಿ ಡೆನ್ನ ನಡೆನ್ನ ನಾಡೆನ್ನ 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 ನಡೆನ್ನ ನಾಡೆನ್ನ ನಾಯೇ ಡೆನ್ನ ನಡೆನ್ನ ನಾಡೆನ್ನ 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 ನಡೆನ್ನ ನಡೆನ್ನ ನಾಯೇ ಡೆನ್ನ ನಡೆನ್ನ ನಾಡೆನ್ನ 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 ನಡೆನ್ನ ನಡೆನ್ನ ನಾಯೇ ಡೆನ್ನ ನಡೆನ್ನ ನಾಡೆನ್ನ 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 ನಡೆನ್ನ ನಡೆನ್ನ ನಾಯೇ ತುಳುವ ನಾಡುದ ವೇದಿಕೆಗೆ ಗೌರವಾನ್ವಿತ ಪ್ರಕಾಶ್ ಶೆಟ್ರ್ ಬೈದರು ನಮ್ಮ ಮಹಾ ನಿರ್ದೇಶಕರ್ಲ ಅಂದ್ ಮಹಾದಾನಿಲ್ಲ ಅಂದ್ MRG ಗ್ರೂಪ್ ದ ಮುಖ್ಯಸ್ಥರ ಗೌರವಾನ್ವಿತ ಪ್ರಕಾಶ್ ಶೆಟ್ರೇನ ಅರ್ತಿ ತಿರ್ತಿಡ್ ಕಾರ್ಯಕ್ರಮಕ್ಕೆ ಮೋಕಿಡ್ ಎದುಕೊನೊಂದಿಲ್ಲ
ಕಿಡದಕ ಜನುತ ಧೀಮ್ತ ಕಿಡದಕ ಜನುತ ಧೀಮ್ತ ಕಿಡದಕ ಜನುತ ಧೂಮ್ತ ಧೂಮ್ ತನನನ ಧೂಮ್ ಧೂಮ್ ತನನನ ಧೂಮ್ ಧೂಮ್ ಮಗ ಸೇದಿನ ಮಾತ ಧೂಮ್ ಧೂಮ್ ಬಂಟ ಬಾಂಧವರನ ಗಮನಗೆ ವನಸ್ತ ಕೌಂಟರ್ ಶುರು ಆತಿಜಿ ದಯಮಲ್ತಿ ನೆನಪುಪ್ಪಡು ಸರಿಯಾದ 2 ಗಂಟೆಗೆ ವನಸ್ತ ಕೌಂಟರ್ ಚಾಲ ಆಪಣು ದಯಮಲ್ತದ ವನಸ್ತ ಕೌಂಟರ್ ದಂಚಿ ಜನಕುಲು ಪೋವೊಂದುಲ್ಲೇರಿಗೆ ದಯಮಲ್ತದ ವನಸ್ತ ಕೌಂಟರ್ ಶುರು ಆತಿಜಿ ಬೇದಿಕೆಡು ಉದಿಪನಾಯರ ಉಂಡು ವಾಯುದು ಬೊಕ ವನಸ್ತ ಕೌಂಟರ್ 2 ಗಂಟೆಗೆ ಪುನರಪಿ ಓಪನ್ ಆಪುಂಡು ನೆನಪುಪ್ಪಡು ದಯಮಲ್ತದ ಬಂಟ ಬಾಂಧವರನ ಗಮನಗೆ 2 ಗಂಟೆಗೆ ಸರಿಯಾದ ವನಸ್ತ ಕೌಂಟರ್ನ ಓಪನ್ ಮಲ್ಪೆರ ಉಳ್ಳ ಸೋಲ್ಮೇಲ್ ಸೇರ್ದಿನ ಮಾತ ಬಂಟ ಬಾಂಧವರನ ಗಮನಗೆ ದಯಮಲ್ತದ ವನಸ್ ದಂಚಿ ಮಸ್ತ್ ಜನ ಪೋವೊಂದುಲ್ಲೇರು ಸಿಎಂ ಬರ್ಪುನ ಪೊರ್ತ ಆತಂಡು ವನಸ್ತ ಕೌಂಟರ್ ನಿತ್ಯ ಕ್ಲೋಸ್ ಮಲ್ದೇರು 2 ಗಂಟೆಗೆ ಸರಿಯಾದ ವನಸ್ತ ಕೌಂಟರ್ ಓಪನ್ ಆಪಣ್ ದಯಮಲ್ತ ನಿಕ್ಲ ಗಮನಗೆ ಕ್ಷಮೆನ್ ಸುರುಕಾದಕ್ಕೆ ಏನೊಂದು ನಮ್ಮ ಸಿಎಂ ಬರ್ಪುನಂಚಿನ ಈ ಸಂದರ್ಭದ ಮಾತೇರ್ಲ ಒಟ್ಟಾದ ಒಗ್ಗಟ್ಟಾದ ಈ ವೇದಿಕೆ ಮಾತೇರ್ಲ ಜೊತೆ ಅವಳು ಪಂಪಿನವು ನಮ್ಮ ಆಸೆ ದಯಮಲ್ತದ ವನಸ್ತೋಳುಪುನಂಚಿನ ಸಾರ ಸಾರ ಜನ ಮುಲ್ಪರ್ದು ತೋಜೊಂದುಲ್ಲೇರು ದಯಮಲ್ ತಕ್ಕಲ ಪಿರಬರಡು ವೇದಿಕೆದ ದುಂಗುದ ಪೂಡಿಟ್ಟು ಜೊತೆಯಾದ ಉಂತೋಡು ಪಂದಕ್ಕೆ ನೋಡುವ ಬೈದಿನಂಚಿನ ಮಾತ ಬಂಟ ಬಾದಡು ವಿನಂತಿ ವನಸ್ತ ಡೆಪೋ ಒಂದಿತ್ತಿನಕಲ್ ದಯಮಲ್ತದ ವನಸ್ತ ಕೌಂಟರ್ನ 2 ಗಂಟೆದ ಕಾಲ ಮುಟ್ಟ ಮುಚ್ಚಿದ 2 ಗಂಟೆ ಇರ್ದ ಬೊಕ್ಕ ವನಸ್ತ ಕೌಂಟರ್ ಓಪನ್ ಆಪಡು ದಯಮಲ್ತದ ನಿಖಿಲ್ ಮಾತೆಲ್ಲ ಬತ್ತದ ಎದುರುಡು ಒಟ್ಟು ಸೇರಡು ಪಂದು ಸೊಲ್ಮೇಲ್ದು ಕೇನೊಂದುಲ್ಲ ರಾಗಿಡ ಧೂಮ್ ದ ರ ಡಿ ರ ರ ನ ರ ರ ರ ರ ರ ರ ತದಾಗ್ರದ ಧೂಮ್ ತದಾಗ್ರದ ಧೂಮ್ ತದಾಗ್ರದ ಧೂಮ್ 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 ದ ನ ನ ನ ದೇ ನ ನ ನ ನ ನ ಧೂಮ್ ಕಿರ್ತನ ಧೀರನ ಗಮ ಗಮ ಮಗ ಮ ಪ ಮಗ ಸನಿ ಸ ಕಿರ್ತನ ಧೀರನ ಗಮ ಗಮ ಮಗ ಮ ಪ ಮಗ ಸನಿ ಸ ಗೌರವಾನ್ವಿತ ಮುಖ್ಯಮಂತ್ರಿಗಳು ಭಕ್ತರಿಗೆ ದಯಮಲ್ತದ ಬ್ಯಾಂಡ್ ವಾದ್ಯದ ಕಿಲ ಎಂಟ್ರೆನ್ಸ್ ದ ಡೆಪೋಡು ಪಂದಕ್ಕೆ ಏನೋನ್ವಾ Come on now, follow my lead. Come on now, follow my lead. Gama bala, gama, gama bala, gama esa. Gama bala, gama, gama bala, gama esa. Gama bani pa gama, gama bala, gama esa. Sa 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 sa, gama basa, gama. I'm in love with your body. Why, 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 why? Niri bama ba, niri bama ba, gari sa ni. Why, 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 why? Pani sa sa, pani sa sa, pani sa sa. Why, 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 why?
ಸನಿ ದ ಮ ನಿ ಮ ಮಗರಿ ಮಗರಿ ಸನಿ ಸ ಗ ಮ ಪ ನಿ ಸ ನಿ ಮ ಮಗರಿ ಸ Now follow my lead. ಬಾರಿ ಪರ್ಹುಡು ಕಾಂಡೆ ಆಗಮ ಅಂತದ ಕೊಡೋರ ನಮ್ಮೊಟ್ಟಿಗೂ ಜೊತೆ ಸೇರೊಂದುಳ್ಳೇರು ಗೌರವಾನ್ವಿತ ಯುಟಿ ಖಾದರ್ ಮಾನ್ಯ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆ ತಾಟಿದ ಮಾನಾದ್ದುಟ್ಟಿಗೂ ಗೌರವಾನ್ವಿತ ಯುಟಿ ಖಾದರ್ ನಮ್ಮ ಕಾರ್ಯಕ್ರಮಕ್ಕೆ ಅರ್ತಿ ಪಿರ್ತಿಡು ಮೋಕಿಡು ಎದುಕೊನೊಂದುಲ್ಲ ವಿಶ್ವ ಬಂಟರ ಸಮ್ಮೇಳನದ ಉದ್ಘಾಟನೆಗೆ ನನ್ನ ಕೆಲವು ನಿಮಿಷಡು ಶುಭಾರಂಭ ಆಯರುಂಡು ಊಟದ ಕೌಂಟರ್ ನತ್ತ ಸಾಕ್ತಾ ಇರುವಂತಹ ಬಂಟ ಬಾಂಧವರಲ್ಲಿ ವಿನಂತಿ, ದಯವಿಟ್ಟು ಊಟದ ಕೌಂಟರ್ ಅನ್ನ 2 ಗಂಟೆಗಳ ತನಕ ಸ್ಟಾಪ್ ಮಾಡಲಾಗಿದೆ. 2 ಗಂಟೆದ ನಂತರ ಪುನರಪಿ ಊಟದ ಕೌಂಟರ್ ಅನ್ನ ಓಪನ್ ಮಾಡ್ತೀವಿ. ದಯವಿಟ್ಟು ತಾವೆಲ್ಲರೂ ವೇದಿಕೆಯ ಮುಂಭಾಗದಲ್ಲಿ ಬಂದು ಸೇರಬೇಕು. ಬಂಟರ ಒಗ್ಗಟ್ಟನ್ನ ಸಾರುವಂತಹ ಈ ವೇದಿಕೆ ಇನ್ನು ಕೆಲವೇ ನಿಮಿಷದಲ್ಲಿ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳು ಈ ವೇದಿಕೆಗೆ ಆಗಮಿಸಲಿದ್ದಾರೆ. ಆಗಮಿಸುವಂತಹ ವೇಳೆಯಲ್ಲಿ ತಾವೆಲ್ಲರೂ ಬಂದು ಜೊತೆಯಾದ್ರೆ ನೋಡುವಂತಹ ಕಣ್ಗಳಿಗೆ ಅದೇ ಸುಂದರ ನೋಟ. ಹಾಗಾಗಿ ಎಲ್ಲ ದೂರದಲ್ಲಿರುವಂತಹ ಬಂಟ ಬಾಂಧವರಲ್ಲಿ ವಿನಂತಿ, ದಯವಿಟ್ಟು ಊಟದ ಕೌಂಟರ್ ಹತ್ತ ಹೋಗಬೇಡಿ. ತಾವೆಲ್ಲರೂ ಬಂದು ವೇದಿಕೆಯ ಮುಂದೆ ಇರುವಂತಹ ಪೆಂಡಾಲ್ನಲ್ಲಿ ಹಾಸೀನರಾಗಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸ್ತಾ ಇದ್ವಿ. ದಯವಿಟ್ಟು ಮತ್ತೊಮ್ಮೆ ತಾವೆಲ್ಲರೂ ಬಂದು ಜೊತೆಯಾಗಬೇಕು ಇನ್ನು ಕೆಲವೇ ನಿಮಿಷದಲ್ಲಿ. ಥ್ಯಾಂಕ್ ಯು.
ಜನು ತಾಜಂ ತಗದ ಜನು ತದಿರನ ತನದಿರನ ದಿ ನಾದೃತ ನೀ ತಾಜಂ ತಗದ ಜನು ತಾಜಂ ತಗದ ಜನು ತಾಜಂ ತಗದ ಜನು ತದಿರನ ತನದಿರನ ದಿ ತಿರನ ದಿಲ್ಲನ ತದಿರನ ತನದಿರನ ದಿ ആനന്ദ നടമാടും നടരാജൻ ആനന്ദ നടമാടും നടരാജൻ ആനന്ദ നടമാടും നടരാജൻ സവേശൻ പൊന്നം പല തരശனை പുകഴ്ந்து പാടുவோம் ಕರಿ ಸನಿ ಸ ತದಿಂಗಿನ ದೊಂತ ತಪ ಮಗಮ ಪ ತತ್ತಿಂಗಿನ ದೊಂತ ಕರಿ ಸನಿ ಸ ತದಿಂಗಿನ ದೊಂತ ತಪ ಮಗಮ ಪ ತತ್ತಿಂಗಿನ ದೊಂತ ತಗಜಂ ಕರಿದ ಸಗರಿ ಪಾಮಗರಿ ಸನಿ ಸಾ ತದಿಂಗಿನ ದೊಂತ ಪಾಮಗರಿ ತದಿಂಗಿನ ದೊಂತ ತಗಜಂ ಕರಿದ ಸಗರಿ ಪಾಮಗರಿ ಸನಿ ಸಾ ಬಾರಿ ಗೌಜಿ ಗರ್ಕುಡು ಮೋಕೆಡು ನಡಪರಪುನಂಚಿನ ನಾವು ಮಾತಾ ಬಾರಿ ನಿರೀಕ್ಷಣೆ ಕಾತುಂಚಿನ ಪೆರ್ಮದ ವಿಶ್ವ ಬಂಟರ ಸಮ್ಮೇಳನದ ಉದಿಪನಗಾದ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಗಣ ಸರ್ಕಾರ ಗೌರವಾನ್ವಿತ ಶ್ರೀ ಸಿದ್ದರಾಮಯ್ಯರ ವೇದಿಕೆಗೆ ಬರಂದುಳ್ಳರು. ಗೌಜಿ ಗರ್ಭದ ತಾಟಿದ ಮಾನಾದಿದೊಟ್ಟಿಗೂ ನಮ್ಮ ಮೋಕೆದ ಮುಖ್ಯಮಂತ್ರಿ ನಿಮಿತ್ತ ಚಾಬರಿಗೆ ಮೋಕೆಡಿ ಎದುಕೊನುಗ ಕರಿ ಸನಿ ಸ ತದಿಂಗಿನ ದೊಂತ ತಪ ಮಗಮ ಪ ತತ್ತಿಂಗಿನ ದೊಂತ ಕರಿ ಸನಿ ಸ ತದಿಂಗಿನ ದೊಂತ ತಪ ಮಗಮ ಪ ತತ್ತಿಂಗಿನ ದೊಂತ ತಗಜಂ ಕರಿದ ಸಗರಿ ಮಾತಾ ಬಂಟ ಬಾಂಧವರು ಲಕ್ಕದಂತದು ತಾಟಿದ ಮಾನಾದಿದೊಟ್ಟಿಗೂ ಸಗರಿ ಪಾಮಗರಿ ವಿಶ್ವ ಬಂಟರ ಸಮ್ಮೇಳನದ ಉದ್ಘಾಟಕರಾದ ಉದಿಪನ ಮಲ್ಪರ ಬಾರಿ ಮೋಕೆಡು ಎತ್ತಿನ ಲೆಪ್ಪುಗು ಗೋಕರ್ಣಿ ಬೈದಿನ ಗೌರವಾನ್ವಿತ ಶ್ರೀ ಸಿದ್ದರಾಮಯ್ಯರ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಗಣ ಸರ್ಕಾರ ಅರಿನ ತಾಟಿದೊಟ್ಟಿಗೂ ಬಾರಿ ಮೋಕೆಡು ವೇದಿಕೆಗೆ ಎದುಕೊಂಡು ಬಂದಿದೆ. ದಯವಿಟ್ಟು ಎಲ್ಲರೂ ಆಸೀನರಾಗಬೇಕು. ವಿಶ್ವ ಬಂಟರ ಸಮ್ಮೇಳನ 2023 ವಿಶ್ವ ಬಂಟರ ಕ್ರೀಡಾಕೂಟ, ವಿಶ್ವ ಬಂಟರ ಸಾಂಸ್ಕೃತಿಕ ವೈಭವದ ಜೊತೆಯಲ್ಲಿ 2 ದಿವಸದ ವಿಶ್ವ ಬಂಟರ ಸಮ್ಮೇಳನ ಅಜ್ಜರಕಾಡು ಕ್ರೀಡಾಂಗಣದಲ್ಲಿ ಶ್ರೀಮತಿ ನಳಿನಾ ಭೋಜಶೆಟ್ಟಿ ವೇದಿಕೆಯಲ್ಲಿ ವಿಶ್ವ ಬಂಟರ ಕ್ರೀಡಾಕೂಟ ಇದೀಗಲೇ ಆರಂಭವಾಗಿದೆ. ನಾಳೆ ಕನ್ಯಾನ ಸದಾಶಿವ ಶೆಟ್ಟಿ ವೇದಿಕೆಯಲ್ಲಿ ವಿಶ್ವ ಬಂಟರ ಸಾಂಸ್ಕೃತಿಕ ವೈಭವ. ಈ 2 ದಿವಸಗಳ ಕಾರ್ಯಕ್ರಮಗಳು ಜೊತೆಯಾಗಿ ವಿಶ್ವ ಬಂಟರ ಸಮ್ಮೇಳನ
23 ಸಹಸ್ರಾರು ಬಂಟ ಸಮಾಜ ಬಾಂಧವರು ಪ್ರೀತಿ ಗೌರವ ಅಭಿಮಾನದೊಂದಿಗೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರನ್ನು ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. 5 ಗ್ಯಾರಂಟಿ ಯೋಜನೆಗಳ ಭರವಸೆ ಮತ್ತು ಜನಪರ ಆಡಳಿತದ ಖಾತ್ರಿ ನೀಡಿ ಭರ್ಜರಿ ವಿಜಯ ಸಾಧಿಸಿ ನುಡಿದಂತೆ ನಡೆದ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಯನ್ನು ಪಡೆದ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ವಿಶ್ವ ಬಂಟರ ಸಮ್ಮೇಳನ 2023 ಉದ್ಘಾಟಿಸಲ್ಪಡಲಿದೆ. ವೇದಿಕೆಯಲ್ಲಿ ಬಂಟ ಸಮಾಜದ ಗಣ್ಯಾತಿ ಗಣ್ಯರು ಹಾಗೂ ವಿಶೇಷ ಅತಿಥಿಗಳು ಉಪಸ್ಥಿತರಿದ್ದಾರೆ. ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸ್ತಾ ಇದ್ದೇವೆ. ಡಾಕ್ಟರ್ ಪ್ರಖ್ಯಾತ್ ಶೆಟ್ಟಿ ಖ್ಯಾತ ಭಾಗವತರು ಪ್ರಾರ್ಥನೆಗಾಗಿ. ಅದು ತೆಗಿತೆ ಈಗ ಅಲ್ಲ ಉದ್ಘಾಟನೆ ಆದ ಕೂಡ ತೆಗಿತೆ. शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. गुरुब्रह्मा गुरुर्विष्णु गुरुदेवो महेश्वरा गुरु साक्षात् परो ब्रह्मा तस्मै श्री गुरवे नमः. सर्वमंगल मांगल्ये शिवे सर्वार्थ साधिके शरण्ये त्र्यंबके देवी नारायणी नमोस्तुते. कृष्णाय वासुदेवाय देवकी नंदनाय च नंदगोपकुमाराय गोविंदाय नमो नमः. गोविंदाय नमो नमः. ಬಂಧುಗಳೇ, ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ರಿಜಿಸ್ಟರ್ ಈ ಸಂಸ್ಥೆಯಲ್ಲಿ 150ಕ್ಕೂ ಹೆಚ್ಚಿನ ಬಂಟರ ಸಂಘಗಳು ಸೇರಿವೆ. ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಲ್ಲಿರುವ ಬಂಟ ಸಂಘಟನೆಗಳ ಒಕ್ಕೂಟ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ, ಫೆಡರೇಷನ್ ಆಫ್ ವರ್ಲ್ಡ್ ಬಂಟ್ಸ್ ಅಸೋಸಿಯೇಷನ್ಸ್ ರಿಜಿಸ್ಟರ್. ಇದರ ಅಧ್ಯಕ್ಷರಾಗಿ 2018ರಲ್ಲಿ ಹೊಣೆಗಾರಿಕೆಯನ್ನು ವಹಿಸಿಕೊಂಡ ಐಕಳ ಹರೀಶ್ ಶೆಟ್ಟಿಯವರು ಕ್ರೀಡಾ ಪ್ರೇಮಿ, ದೇಹದಾಢ್ಯ ಪಟುವಾಗಿ ಮಿಸ್ಟರ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ, ಕರ್ನಾಟಕ ಕಿಶೋರ್, ಭಾರತ್ ಕಿಶೋರ್ ಇಂತಹ ಪ್ರತಿಷ್ಠಿತ ಆ ಪದವಿಗಳನ್ನು ಟೈಟಲ್ಗಳನ್ನು ಹೊಂದಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು 2011ರಲ್ಲಿ ಮುಂಬೈ ಬಂಟರ ಸಂಘದ ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಪಡೆದುಕೊಂಡವರು. ಅವರ ನೇತೃತ್ವದಲ್ಲಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾಗಿ ಕೆಲವೇ ದಿನಗಳಲ್ಲಿ ಬಂಟರ ಸಮ್ಮಿಲನ ಎನ್ನುವ ಅಭೂತಪೂರ್ವವಾದ ಕಾರ್ಯಕ್ರಮವನ್ನು ಮುಂಬೈಯಲ್ಲಿ ಸಂಯೋಜಿಸಿದರು. ಅದೇ ವರ್ಷ ನವೆಂಬರ್ನಲ್ಲಿ ಉಡುಪಿಯಲ್ಲಿ ಬಂಟರ ಸಮ್ಮೇಳನ ಸಂಪನ್ನಗೊಂಡಿತ್ತು. 2022ರಲ್ಲಿ ಮುಂಬೈಯಲ್ಲಿ ಬಂಟರ ಸಮ್ಮಿಲನ. ಈ ಬಾರಿ 2023ರಲ್ಲಿ, ಅಂದರೆ ಅವರ 5 ವರ್ಷಗಳ ಸೇವಾ ಅವಧಿಯಲ್ಲಿ 4 ಸಮ್ಮೇಳನಗಳನ್ನು ನಡೆಸುತ್ತಿರುವಂತಹ ಒಂದು ಅದ್ಭುತವಾದ
ಸಂಘಟಕ ನಮ್ಮ ಐಕಳ ಹರೀಶ್ ಶೆಟ್ಟಿಯವರು. ಇದೀಗ ವಿಶ್ವ ಬಂಟರ ಸಮ್ಮೇಳನದ ಉದ್ಘಾಟನೆ. ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿರುವವರು ನಮ್ಮ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಮುಂಚೂಣಿಯ ನೇತಾರ, ನಮ್ಮೆಲ್ಲರ ಸಾರಥಿ ಐಕಳ ಹರೀಶ್ ಶೆಟ್ಟಿಯವರು. ಅವರನ್ನು ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಸಮ್ಮೇಳನದ ಅಧ್ಯಕ್ಷ ಪೀಠವನ್ನು ಪೇಟ ತೊಡಿಸಿ ಆ ಹೊಣೆಗಾರಿಕೆಯನ್ನು ನೀಡಬೇಕಾಗಿ ಪ್ರೀತಿಪೂರ್ವಕವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಸ್ತಾ ಇದ್ದೇವೆ. ಬ್ಯಾಂಡಿದಕ್ಕಲು ತಾಟಿದ ವಾದ್ಯನೇ ಯಾವುದು? ಐಕಳ ಹರೀಶ್ ಶೆಟ್ಟಿ ಅವರ ಎಲ್ಲ ಸಾಮಾಜಿಕ, ಧಾರ್ಮಿಕ ಸೇವಾ ಚಟುವಟಿಕೆಗಳಿಗೆ ಸ್ಫೂರ್ತಿ ಅವರ ಧರ್ಮಪತ್ನಿ ಚಂದ್ರಿಕಾ. ಐಕಳ ಹರೀಶ್ ಶೆಟ್ಟಿ, ಚಂದ್ರಿಕಾ ಶೆಟ್ಟಿ ದಂಪತಿಗಳು ಐಕಳ ಅವರಿಗೆ ಈ ಹೊಣೆಗಾರಿಕೆಯನ್ನು ಕೊಟ್ಟವರು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು. ಸಮ್ಮೇಳನ ಅಧ್ಯಕ್ಷರಾಗಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ವಿಶ್ವ ಬಂಟರ ಸಮ್ಮೇಳನದ ಅಧ್ಯಕ್ಷರಾಗಿ 2 ದಿವಸ ಅವರು ಕಾರ್ಯಕ್ರಮವನ್ನು ನಿರ್ವಹಿಸಿ ನಮ್ಮ ಸಮಾಜಕ್ಕೆ ಒಂದು ಮಾದರಿ ನಾಯಕರಾಗಿ ಪರಿಮೂಡಬೇಕು ಎನ್ನುವ ಆಶಯದೊಂದಿಗೆ ಬಂಧುಗಳೇ, ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಅನೇಕ ಗಣ್ಯರಿದ್ದಾರೆ. ಆದರೆ ಎಲ್ಲರ ಗಮನ ನಮ್ಮ ಮುಖ್ಯಮಂತ್ರಿಗಳ ಕಡೆಗೆ. 1983ರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿ ಕಳೆದ 3 ದಶಕಗಳಿಂದ ಕರ್ನಾಟಕದ ರಾಜಕೀಯ ಕ್ಷೇತ್ರದಲ್ಲಿ ತನ್ನದೇ ಶೈಲಿಯಿಂದ, ಕಾರ್ಯಕ್ಷಮತೆಯಿಂದ ಮೆರೆದವರು. ದಾಖಲೆಯ 14 ಬಾರಿ ಬಜೆಟ್ ಮಂಡಿಸಿದ, ಸಾರ್ವಕಾಲಿಕ ದಾಖಲೆ ಮಾಡಿದ ಆರ್ಥಿಕ ತಜ್ಞ ಸನ್ಮಾನ್ಯ ಸಿದ್ದರಾಮಯ್ಯ ಅವರು. 5 ಗ್ಯಾರಂಟಿ ಯೋಜನೆಗಳ ಭರವಸೆ ಮತ್ತು ಜನಪರ ಆಡಳಿತದ ಖಾತ್ರಿ ನೀಡಿ ಭರ್ಜರಿ ವಿಜಯ ಸಾಧಿಸಿ ನುಡಿದಂತೆ ನಡೆದ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಯನ್ನು ಪಡೆದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿ ಮೊದಲ ಅವಧಿಯಲ್ಲಿ ಇಂದಿರಾ ಕ್ಯಾಂಟೀನ್, ಬಡವರಿಗೆ ಅನ್ನಭಾಗ್ಯ, ಮಕ್ಕಳಿಗೆ ಕ್ಷೀರಭಾಗ್ಯ, ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಸೌಲಭ್ಯವನ್ನು ಒದಗಿಸಿದವರು. 2ನೇ ಬಾರಿ ಅವರು ಮುಖ್ಯಮಂತ್ರಿಗಳಾದ ಮೇಲೆ ಅವರ ಯೋಜನೆಗಳು ನಮಗೆಲ್ಲ ತಿಳಿದಿದೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ 5 ತಿಂಗಳು ತುಂಬಿದೆ. ಕರ್ನಾಟಕ ಸರ್ಕಾರದ ಸಾಧನೆಯ ಸಂಭ್ರಮ, ಗ್ಯಾರಂಟಿ ಪಥ, ಗೃಹಜ್ಯೋತಿ, ಅನ್ನಭಾಗ್ಯ, ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಯುವ ನಿಧಿ, ಈ ಯೋಜನೆಗಳ ಮೂಲಕ ಸಾಕಾರಗೊಳ್ಳುತ್ತಿರುವ ಇಂದು ವಾಲ್ಮೀಕಿ ಜಯಂತಿಯ ಶುಭ ದಿನ. ಈ ಶುಭ ದಿನದಲ್ಲಿ ಕಾರ್ಯಕ್ರಮವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಉದ್ಘಾಟಿಸಬೇಕಾಗಿ ಪ್ರೀತಿ, ಗೌರವ, ಅಭಿಮಾನಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ವೇದಿಕೆಯ ಮುಂಭಾಗದಲ್ಲಿ ಒಂದು ಕಲ್ಪವೃಕ್ಷ ಇದೆ, ಅಂದ್ರೆ ತೆಂಗಿನ ಸಸಿ, ದೀಪ ಇದೆ, ತೆಂಗಿನ ಕೊಂಬು ಇದೆ. ದೀಪ ಪ್ರಜ್ವಲನದೊಂದಿಗೆ ನಮ್ಮ ವಿಶ್ವ ಬಂಟರ ಸಮ್ಮೇಳನಕ್ಕೆ ಮುನ್ನುಡಿ ಬರೆಯುತ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು. ತಾರೆದ ಕೊಂಬು ಹೊರಲಾದೆ ಗುಡಿಪನಗೊಂಜಿ ಹೊಸದೇಕಿ.
ಈ ಕಡೆ ದಿಂದಾಳಿ ತೆಂಗಿನ ಸಸಿ ಇದೆ. ಸಮೃದ್ಧಿಯ ದ್ಯೋತಕವಾಗಿ ತೆಂಗಿನ ಕೊಂಬನ್ನು ಅರಳಿಸ್ತಾ ಇದ್ದಾರೆ. ತಾರದ ಕೊಂಬನು ಅರಳಾವುನ ಮೂಲಕ ವಿಶ್ವಬಂಟರ ಸಮ್ಮೇಳನಗೆ ಚಾಲನೆ. ಎದುರುಡುಂಡು ಗೆಂದ ತಾರಿದ ಗೆಂದ ತಾರೆ ದೈ ಕಲ್ಪವೃಕ್ಷ. ತೆಂಗಿನ ಮರಕ್ಕೆ ಕಲ್ಪವೃಕ್ಷ ಎನ್ನುವ ಹೆಸರು. ಇದರ ಪ್ರತಿಯೊಂದು ವಸ್ತುವು ಕೂಡ ಉಪಯೋಗಕ್ಕೆ ಬರುವಂತಹದ್ದು. ನಮ್ಮ ತುಳುನಾಡು ಅಂತ ಹೇಳಿದಾಗ ನಮ್ಮ ಕರಾವಳಿಯಲ್ಲಿ ನಮಗೆ ಎದ್ದು ಕಾಣುವಂತಹ ದೇವವೃಕ್ಷ ಕಲ್ಪವೃಕ್ಷ. ಆ ಕಲ್ಪವೃಕ್ಷಕ್ಕೆ ನೀರುಣಿಸುತ್ತಾ ಈ ಕಲ್ಪವೃಕ್ಷ ಮುಂದೆ ನಮ್ಮ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಮುಲ್ಕಿಯ ಆ ಸಭಾಭವನದ ಬಳಿಯಲ್ಲಿ ಬೆಳೆದು ನಿಲ್ಲಲಿದೆ. ಧನ್ಯವಾದಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ. ಬಂಧುಗಳೇ, ಸಾರ್ವತ್ರಿಕ ಮೂಲ ಆದಾಯ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಕಲ್ಪನೆಯಡಿ ಬಜೆಟ್ ಸಿದ್ಧಪಡಿಸಿ ಪಂಚ ಗ್ಯಾರಂಟಿಗಳನ್ನು ಜಾರಿಗೊಳಿಸುವ ಮಹತ್ವದ ತೀರ್ಮಾನದ ಬೆನ್ನಿಗೆ ಸುಂಕ ಸಂಗ್ರಹ ಏರಿಕೆ ಆಗಿರುವುದು ರಾಜ್ಯದ ಆರ್ಥಿಕ ಪ್ರಗತಿ ಖಾತ್ರಿ ಎನ್ನುವುದನ್ನು ನಿರೂಪಿಸಿದೆ. 5 ತಿಂಗಳ ಗ್ಯಾರಂಟಿ ಪಥದಲ್ಲಿ ನಡೆದ ನಮ್ಮ ಸಾಧಕನ ಪರಿಚಯ ಸ್ವಾಗತದೊಂದಿಗೆ ವೇದಿಕೆಯಲ್ಲಿರುವ ಗಣ್ಯಾತಿ ಗಣ್ಯರನ್ನು ಸ್ವಾಗತಿಸುತ್ತಾರೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿಯವರು. ವಿಶ್ವ ಬಂಟರ ಸಮ್ಮೇಳನದ ಉದ್ಘಾಟನೆಯನ್ನು ಮಾಡಿದಂಥ ನಮ್ಮ ಕರ್ನಾಟಕ ರಾಜ್ಯದ ದೊರೆಗಳಾದ ನುಡಿದಂಥ ನಡೆಯುವ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಜಗತ್ತಿನಲ್ಲಿರುವ ಎಲ್ಲ ಬಂಟರ ಸಂಘಗಳ ಬಂಟರ ವತಿಯಿಂದ ಕೃತಜ್ಞತೆ ಹಾಗೂ ಅಭಿನಂದನೆಯನ್ನು ಸಲ್ಲಿಸಲು ತುಂಬ ಸಂತೋಷ ಪಡ್ತೇನೆ. ವೇದಿಕೆಯಲ್ಲಿ ನಮ್ಮ ಉಸ್ತುವಾರಿ ಸಚಿವರಾದ ಮೇಡಮ್ ಲಕ್ಷ್ಮಿ ಹೆಬ್ಬಾಳ್ಕರ್ ಇದ್ದಾರೆ. ನಮಗೆ ಸರ್ವವಿಧದಿಂದಲೂ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರಿಗೂ ಎಲ್ಲ ಬಂಟರ ಸಂಘಗಳ ವತಿಯಿಂದ ಅಭಿನಂದನೆ ಸ್ವಾಗತವನ್ನು ಸಲ್ಲಿಸುತ್ತೇನೆ. ನಮ್ಮೊಟ್ಟಿಗೆ ಸಭಾಪತಿಯವರು UT ಖಾದರ್ ಅವರು ಬೆಳಿಗ್ಗೆನೆ 10 ಗಂಟೆಗೆ ಬಂದು ಸುಮಾರು 10,000 ಕ್ರೀಡಾಪಟುಗಳ ಪಥಸಂಚಲನೆಯ ಸೆಲ್ಯೂಟ್ ಕೊಡುವುದರ ಮುಖಾಂತರ ಆ ಕಾರ್ಯಕ್ರಮವನ್ನು ತುಂಬ ಚಂದ ಕಾಣಿಸಿಕೊಟ್ಟಿದ್ದಾರೆ. ಅವರೊಟ್ಟಿಗೆ ನಮ್ಮ ಜಿಲ್ಲಾಧಿಕಾರಿ ಅವರು ಇಲ್ಲಿಯ ಹಾಗೂ ಪೊಲೀಸ್ ಕಮಿಷನರ್ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಕೂಡ ಎಲ್ಲರೂ ಈ ಪಥಸಂಚಲನೆಯಲ್ಲಿ ನಮಗೆ ತುಂಬ ಸಹಕಾರವನ್ನು ನೀಡಿದೆ. ಅವರಿಗೆಲ್ಲರಿಗೂ ನಾನು ಸ್ವಾಗತವನ್ನು ಮಾಡುತ್ತೇನೆ. ನಮ್ಮೊಟ್ಟಿಗೆ ನಮ್ಮ ಪೂಜ್ಯ ಸ್ವಾಮೀಜಿ ಅವರಿದ್ದಾರೆ ಬಾರ್ಕೂರು ಸಂಸ್ಥಾನದ. ಅವರು ಕೂಡ ಬೆಳಿಗ್ಗೆನೆ ಬಂದಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿ ಬರುವುದರಿಂದ ಅವರು ಕೂಡ ಈಶ್ವರವರಿಗೆ ಕುಳಿತುಕೊಂಡಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಹಿರಿಯರು ರಮನಾಥ್ ರೈ ಅವರು ಬಂಟರ ಸಮಾಜದಲ್ಲಿ ಎಷ್ಟೋ ವರ್ಷ MLA ಆಗಿ ಜನರ ಸೇವೆಯನ್ನು ಮಾಡುತ್ತಾ ಬೇರೆ ಬೇರೆ ಸಚಿವರಾಗಿ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ನ ಶಿಸ್ತಿನ ಸಿಪಾಯಿಯಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರ
ಆತ್ಮೀಯರಾಗಿ ನಮ್ಮೊಟ್ಟಿಗಿದ್ದಾರೆ. ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಲು ನಮ್ಮನ್ನು 2-3 ಸಲ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದಾರೆ. ಅವರನ್ನು ಸಿದ್ದರಾಮಯ್ಯನವರು ಭಾರಿ ಪ್ರೀತಿಯಿಂದ ಮಾತನಾಡಿ, ಇವತ್ತು ವಾಲ್ಮೀಕಿ ಜಯಂತಿ ದಿನವಾದರೂ ಇಷ್ಟು ಒತ್ತಡವಿದ್ದರೂ CM ಆದ ನಂತರ ಪ್ರಥಮ ಬಾರಿಗೆ ಜಾಗತಿಕ ಬಂಟರ ಒಕ್ಕೂಟದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸಿದ್ದರಾಮಯ್ಯನವರಿಗೂ ನಾವು ತುಂಬ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಹಾಗೆಯೇ ನಮ್ಮ ರಮನಾಥ್ ರೈ ಅವರಿಗೂ ತುಂಬ ನಾವು ಕೃತಜ್ಞತೆ ಸಲ್ಲಿಸ್ತೇವೆ, ಸ್ವಾಗತವನ್ನು ಬಯಸ್ತೇವೆ. ಇನ್ನು ಮುಂದೆ ನಮ್ಮ ಇಲ್ಲಿಯ ಸ್ಥಳೀಯ ಶಾಸಕರು ಯಶ್ಪಾಲ್ ಶಿವರ್ಣರು, ಬಂಟರು ಖಾಲಿ ಬಂಟರನ್ನೇ ಪ್ರೀತಿ ಮಾಡುವುದಲ್ಲ, ಬಂಟರು ಎಲ್ಲ ಸಮಾಜದವರನ್ನು ಪ್ರೀತಿ ಮಾಡುವವರು. ಅದರಿಂದ ಬಂಟರಿಗೆ ಎಲ್ಲ ಸಮಾಜದ ಪ್ರೀತಿಯು ಸಿಗ್ತಾ ಇದೆ. ಯಶ್ಪಾಲ್ ಶಿವರ್ಣರು ಎಷ್ಟೋ ದಿನದಿಂದ ನಮಗೆ ಇಲ್ಲಿ ಎಲ್ಲ ವಿಧದಲ್ಲಿ ಏನು ಬೇಕು ನಿಮಗೆ ಏನು ಬೇಕಂತ ಕೇಳ್ತಾ ನಮಗೆಲ್ಲರಿಗೂ ಸಹಕಾರ ಕೊಡ್ತಿದ್ದಾರೆ. ಯಶ್ಪಾಲ್ ಶಿವರ್ಣರವರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತೇನೆ. ಮತ್ತು ವೇದಿಕೆಯಲ್ಲಿರುವವರು ಎಲ್ಲ ನಮ್ಮ ಮನೆಯವರು. ಆ ಕಡೆಯಿಂದ ನಮ್ಮ ಶಕುಂತಲಕ್ಕ ಇದ್ದಾರೆ, ನಮ್ಮ ಡೈರೆಕ್ಟರ್ ಅರವಿಂದ್ ಶೆಟ್ಟರ್ ಇದ್ದಾರೆ, ಜಯಪ್ರಕಾಶ್ ಹೆಗ್ಗಡ್ರು ನಮ್ಮ ಸೀನಿಯರ್, ಅವರು ನಮ್ಮ ಸಮಾಜದ ತುಂಬ ಪ್ರೀತಿಯ ಒಂದು ವ್ಯಕ್ತಿತ್ವದವರು. ರಮನಾಥ್ ರೈ ಅವರಿದ್ದಾರೆ, ಆನಂದ್ ಶೆಟ್ಟಿ ತೋನ್ಸೆ ಆನಂದ್ ಶೆಟ್ಟಿ ಮುಂಬೈ ಆರ್ಗ್ಯಾನಿಕ್ ಕೆಮಿಕಲ್ಸ್ ಮಾಲಕರು, ದೊಡ್ಡ ಉದ್ಯಮಿ, ನಮ್ಮ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ದೊಡ್ಡ ದಾನಿಗಳು. ಶಶಿರೇಖಾ ಆನಂದ್ ಶೆಟ್ಟಿ ಅವರು ಇವತ್ತು ಬೆಳಿಗ್ಗೆ ದೀಪ ಪ್ರಜ್ವಲಿಸಿ ಈ ಕ್ರೀಡಾಕೂಟವನ್ನು ಅವರು ಚಾಲನೆ ಕೊಟ್ಟಿದ್ದಾರೆ, ಅವರಿಗೂ ಸ್ವಾಗತ ಬಯಸ್ತೇನೆ. ಡಾಕ್ಟರ್ PV ಶೆಟ್ಟಿ ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ನ ಜಾಯಿಂಟ್ ಸೆಕ್ರೆಟರಿ ಆಗಿದ್ದರು, ಮುಂಬೈಯ ಟ್ರಸ್ಟಿ ಆಗಿದ್ದಾರೆ ಬಣ್ಸಂಗದ್ದು. ಮುಂಬೈಯ ಎಷ್ಟೋ ತುಳು ಕನ್ನಡಿಗರಿಗೆ ಕ್ರಿಕೆಟ್ನಲ್ಲಿ ಆಡಲು ಚಾನ್ಸ್ ಮಾಡಿಕೊಟ್ಟಿದ್ದಾರೆ. ಇವತ್ತು ವರ್ಲ್ಡ್ ಕ್ರಿಕೆಟ್ ನಡೀತಾ ಇದೆ, ವರ್ಲ್ಡ್ ಕಪ್. ಆದ್ದರಿಂದ ಇಲ್ಲದಿದ್ದರೆ ಒಂದು 3-4 ಜನ ಕ್ರಿಕೆಟರನ್ನು ಅವರು ಖಂಡಿತ ಕರೆದುಕೊಂಡು ಬರ್ತಿದ್ರು. ರಾಜೇಂದ್ರ ಕುಮಾರ್, ಸಹಕಾರ ರತ್ನ ರಾಜೇಂದ್ರ ಕುಮಾರ್, ಡಾಕ್ಟರ್ MN ರಾಜೇಂದ್ರ ಕುಮಾರ್ ನಮ್ಮ ಸಮಾಜದಲ್ಲಿ ಒಂದೇ ಒಂದು ಬೇರೆ ಸಮಾಜದವರು ದಾನ ಕೊಟ್ಟಿದ್ದಾರೆ, ಅದು ನಮ್ಮ ರಾಜೇಂದ್ರ ಕುಮಾರ್. ಅವರಿಗೂ ಈ ಸಂದರ್ಭದಲ್ಲಿ ಅವರು ನಮ್ಮ ಹುಡುಗ ದಾನಿ, ಅವರಿಗೂ ಈ ಸಂದರ್ಭದಲ್ಲಿ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಪ್ರಕಾಶನ್ನ MRG ಗ್ರೂಪು, ಪ್ರಕಾಶನ್ನ ಬಂಟರ ಎಲ್ಲೆಲ್ಲಿ ಸಂಘ ಇದೆಯಾ ಅಲ್ಲೆಲ್ಲ ಪ್ರಕಾಶನ್ನ ಸಭಾಭವನಕ್ಕೆ ಹೆಸರಿದೆ, ಆಶಾ ಪ್ರಕಾಶ್ ಶೆಟ್ಟಿ ಅಂತ. ನಮಗೂ ದೊಡ್ಡ ದಾನಿ ಅವರು. ಬಂಟರ ಒಂದು ಆಪತ್ ಬಾಂಧವ, ಯಾವತ್ತು ಬೇಕಾದರೂ ಎಲ್ಲಿ ಏನು ಕಾರ್ಯಕ್ರಮ ಆದರೂ ಅವರು ತುಂಬ ಸಹಕಾರ ದಾನ ಎಲ್ಲ ರೀತಿಯಲ್ಲೂ. ಇವತ್ತು ಬೆಳಗಿನಿಂದಲೇ ಸನ್ಮಾನ್ಯ ಮುಖ್ಯಮಂತ್ರಿ ಇದ್ದಾರೆ ಅಂತ ಇವತ್ತು ಇದ್ದಾರೆ, ನಾಳೆವರೆಗೆ ನಮ್ಮೊಟ್ಟಿಗೆ ಇದ್ದಾರೆ, ಅವರಿಗೂ ಸ್ವಾಗತ ಬಯಸ್ತೇನೆ. ಮುಖ್ಯಮಂತ್ರಿಯವರ ಕಾರ್ಯದರ್ಶಿಯವರು ಪ್ರಭಾಕರ್ ಅವರು ನಮಗೆ ಯಾವತ್ತು ಹೋದರೂ ಅಲ್ಲಿ ಪಾಸಿಟಿವ್ ಆಗಿ ಸ್ಪಂದನೆ, ಎಲ್ಲಿ ಹೋದರೂ CMಗೆ ಸಿಗಬೇಕಾದ್ರೂ ಹೊರಗಿನವರು ನಮಗೆ ಒಳಗೆ ಹೋಗ್ಲಿಕ್ಕೆ ಬಿಟ್ಟರೆ ಹೋಗ್ಬೋದು, ಇಲ್ಲಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಆವಾಗ ರಮನಾಥ್ ರೈ ಅವರು ಕೂಡ ನನಗೆ ಹೇಳ್ತಾರೆ, ನಮ್ಮ ಪ್ರಭಾಕರ್ ಅವರು ತುಂಬ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅಂತ. ಇನ್ನು ಕನ್ಯಾನ ಸದಾಶಿವ ಶೆಟ್ಟರು, ಕನ್ಯಾನ ಸದಾಶಿವ ಶೆಟ್ಟರು ಅಂದರೆ ನಮ್ಮ ಮಾದಾನಿ. ಮುಂಬೈಯಲ್ಲಿ ಹೆರಂಬ ಇಂಡಸ್ಟ್ರೀಸ್ ನಮಗೆ ಜಾಗತಿಕ ಮಟ್ಟದ ಒಕ್ಕೂಟಕ್ಕೆ ಸುಮಾರು 5.5 ಕೋಟಿಯ ಜಾಗವನ್ನು ಮುಲ್ಕಿಯಲ್ಲಿ ತೆಗೆದುಕೊಟ್ಟಿದ್ದಾರೆ. ಅವರನ್ನು ನಾವು ಎಷ್ಟು ಹೇಳಿದರೂ ಕಡಿಮೆ. ಇನ್ನು ಅಲ್ಲಿ ಸಂಕೀರ್ಣ ಅವರ ಹೆಸರಲ್ಲಿ ಆಗ್ತಾ ಇದೆ, ಅದಕ್ಕೆ ಸರ್ಕಾರದಿಂದಲೂ ನಮಗೆ ಸಹಕಾರ ಕೊಡಬಹುದು. ನಮ್ಮ ಮುಖ್ಯಮಂತ್ರಿಗಳು ನುಡಿದಂತೆ ನಡೆಯುವವರು. ನಮಗೆ ಬಂಟರಿಗೆ ಒಂದು ನಿಗಮ ಕೊಟ್ಟರೆ ಆಗ್ಬೋದು ಅಂತ ಇಡೀ ಬಂಟರ ಪರವಾಗಿ ನಾವು ಬೇಡ್ತಾ ಇದ್ದೇವೆ. ನಮಗೂ ನಮ್ಮ ಬಡವರ ನಮ್ಮ ಬಂಟರಲ್ಲಿ ನೋಡಲಿಕ್ಕೆ ದೊಡ್ಡ ದೊಡ್ಡ ಜನರು ಇದ್ದಾರೆ, ಅದು 20%. ಮತ್ತೆ 20% ಸ್ವಾಭಿಮಾನದವರು. ಸುಮಾರು 60% ಹಳ್ಳಿಗಳಲ್ಲಿ ಮನೆ ಇಲ್ಲ, ಮೆಡಿಕಲ್ ಇಲ್ಲ, ಎಜುಕೇಷನ್ ಇಲ್ಲ, ಇಷ್ಟು ಕಷ್ಟದಲ್ಲಿ ಬಂದರೆ ಇದ್ದಾರೆ. ನಾವು ಮುಂಬೈಯಿಂದ ಸುಮಾರು 25 ಕೋಟಿ ಕಂಡು ಈ ಹಳ್ಳಿಯಲ್ಲಿ ನಾವು ಎಲ್ಲಿ ಪ್ರತಿ ಮನೆಗೆ ಭೇಟಿ ಮಾಡಿ ನಾವು ನಮ್ಮ ಬಂಟರಿಗೆ ಸಾಕಷ್ಟು ಸಹಕಾರ ಮಾಡಲು ಪ್ರಯತ್ನ ಮಾಡ್ತಾ ಇದ್ದೇವೆ.
ತಂದು ಬೇಡಿ ತಂದು ಕೊಡಲಿಕ್ಕೆ ಅಷ್ಟು ಸುಲಭವಲ್ಲ. ಇನ್ನು ಪರ್ಮನೆಂಟ್ ಒಂದು ಸಂಕೀರ್ಣ ಆದರೆ, ಅದರಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ ಆದರೆ ಅದರಲ್ಲಿ ಬಂದ ಹಣದಿಂದ ಬಡ ಮಕ್ಕಳ ಕಾರ್ಯ ಆಗ್ಬೋದು. ಅದಕ್ಕೆ ಸರ್ಕಾರದಿಂದಲೂ ನಮಗೆ ಸಹಕಾರ ಸಿಗಲಿ ಅಂತ ನಾವು ದೇವರಲ್ಲಿ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಯವರ ಹತ್ರ ಎಲ್ಲರ ಹತ್ರ ಬೇಡಿಕೊಳ್ಳುವುದು. ಶಶಿಧರ್ ಶೆಟ್ಟಿ ಬರೋಡ ಅವರು ನಮ್ಮ ಮಹಾದಾನಿ. ನಮ್ಮ ಎಲ್ಲ ಕಾರ್ಯಗಳಿಗೂ ಬರೋಡದಲ್ಲಿದ್ದರೂ ಅವರು ಕೂಡ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಸಹಕಾರ ನೀಡುತ್ತಾ, ಡೊನೇಷನ್ ಹಣ ಇಲ್ಲದಿದ್ದರೆ ಏನಿಲ್ಲ, ನಮಗೆ ಇನ್ಕಮ್ ಏನಿಲ್ಲ ಫೆಡರೇಷನ್ನಲ್ಲಿ. ದಾನಿಗಳ ನಾನು ಯಾವಾಗಲೂ ಹೇಳುವುದಂತೂ ದಾನಿಗಳೇ ದೇವರು ಅಂತ ದೇವರ ಪಟ್ಟಿಯಲ್ಲಿ ನಮ್ಮ ಸದಸ್ಯರನ್ನ, ನಮ್ಮ ಶಶಿಧರಣ್ಣ, ನಮ್ಮ ಪ್ರವೀಣ್ ಅಣ್ಣ ಎಲ್ಲ ಇವರು ಆ ದೇವರ ಸಾಲಿನಲ್ಲಿ ಬರ್ತಾರೆ. ಈ ವೇದಿಕೆಗೆ ನಾವು ಪ್ರವೀಣ್ ಭೋಜ ಶೆಟ್ಟಿ ಅಂತ ಹೆಸರು ಕೊಟ್ಟಿದ್ದೇವೆ, ನಳಿನ ಪ್ರವೀಣ್ ಭೋಜ ಶೆಟ್ಟಿ ಅಂತ. ಅವರು ದಂಪತಿಗಳು ಒಟ್ಟಾಗಿ ಇವತ್ತು ವೇದಿಕೆ ಉದ್ಘಾಟನೆ ಆಗಿದೆ. ಪ್ರವೀಣನ್ನ ನಮ್ಮ ದೊಡ್ಡ ದಾನಿ, ಅವರ ಹೆಸರಲ್ಲಿ ಸದಾಶಿವ ಶೆಟ್ಟಿ ಸಂಕೀರ್ಣದಲ್ಲಿ ಒಂದು ಕಚೇರಿ ಕೂಡ ಮಾಡಿದ್ದೇವೆ ನಾವು, ಪ್ರವೀಣ್ ಭೋಜ ಶೆಟ್ಟಿ ಕಚೇರಿ ಅಂತ. ಪ್ರವೀಣನ್ನ ದಂಪತಿಗಳಿಗೂ ನಾನು ಪ್ರೀತಿಯಿಂದ ಸ್ವಾಗತವನ್ನು ಮಾಡುತ್ತೇನೆ. ಮಂಜುನಾಥನ್ನ ನಮ್ಮ ಹಿರಿಯ ರಾಜಕೀಯ ವ್ಯಕ್ತಿ, ಈಗ MLC ಆಗಿದ್ದಾರೆ. ನಮಗೆ ಪೂರ ಭಾರಿ ಸಂತೋಷ. ನಮಗೆ ಹೇಳ್ತಿದ್ರು ಅವರು, ನಾವು ಒಟ್ಟಿಗೆಲ್ಲ ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ ನಮಗೆ ಬಂಟರಿಗೆ ನಿಗಮ ಸಿಗುವ ಹಾಗೆ ಪ್ರಯತ್ನ ಮಾಡುವ ಅಂತ. ಈಗ ಮೆಲ್ಲ ಕೇಳಿದೆ ನಾನು, ನೀವು ಮಾತನಾಡಿದಿರಲ್ಲ ಮಂಜುನಾಥ್ ಅಣ್ಣ ಅಂತ, ಅದಕ್ಕೆ ಮಾತನಾಡಿದ್ದೀನಿ ಅಂತ ಹೇಳಿದ್ದಾರೆ. ರಮಣತ್ರ ಕೂಡ ಹೇಳಿದ್ದಾರೆ, ಏನಾದರೂ ನಮಗೆ ಗಿಫ್ಟ್ ಸಿಗಬಹುದು. ಇಷ್ಟು ಜನ ನೀವು ಬಂದಿದ್ದೀರಿ, ಬಂಟರು ಎಲ್ಲ ಎಲ್ಲೆಲ್ಲಿಂದ ಬಂದಿದ್ದೀರಿ, ದುಬೈಯಿಂದ ಬಂದಿದ್ದೀರಿ, ಎಲ್ಲೆಲ್ಲಿಂದ ಬಂದಿದ್ದೀರಿ. ಖಂಡಿತ ನಿಮ್ಮೆಲ್ಲರ ಆಸೆ ಆಕಾಂಕ್ಷೆ ಈಡೇರಬಹುದಂತ ಭಾವಿಸ್ತೇನೆ. ಅಶೋಕ್ ರೈ ಪ್ರಥಮ ಬಾರಿಗೆ ಪುತ್ತೂರಿನಿಂದ MLA ಆಗಿದ್ದಾರೆ. ಅಶೋಕ್ ರೈ ದೊಡ್ಡ ಉದ್ಯಮಿ. ಬಂಟರ ಬಗ್ಗೆ ಸ್ವಲ್ಪ ಮಾತಾಡ್ತಾರೆ ಅಲ್ಲಿ ಇಲ್ಲಿ. ಕೆಲವರು ನಮಗೆ ನಮ್ಮ ರಾಜಕೀಯ ವ್ಯಕ್ತಿಗಳು ಮಾತಾಡೋದಿಲ್ಲ, ಬಂಟರ ಬಗ್ಗೆ ಯಾರು ಮಾತಾಡೋದಿಲ್ಲ. ಅಂದರೆ ಅದು ಜಾತಿಯ ವಿಷಯವಾಗಿ ಮಾತಾಡಿದ ಹಾಗೆ ಆಗ್ತದೆ, ಅದಕ್ಕಾಗಿ ಮಾತನಾಡೋದಿಲ್ಲ. ಆದರೆ ಅಶೋಕಣ್ಣ ಸ್ವಲ್ಪ ಮಾತಾಡ್ತಾರೆ. ಅಶೋಕಣ್ಣ ಮಾತಾಡಿದ ಹಾಗೆ ಕೆಲಸ ಆಗಲಿ. ಪ್ರವೀಣನ್ನ ಒಕ್ವಾಡಿ ಫಾರಿನ್ ಕಂಟ್ರಿನಿಂದ ನಮಗೆ ದೊಡ್ಡ ದಾನ ಕೊಟ್ಟವರು, ನಮ್ಮ ಫೆಡರೇಷನ್ಗೆ ಒಂದು ದೊಡ್ಡ ಬೆನ್ನೆಲುಬು. ಒಕ್ವಾಡಿ ಪ್ರವೀಣ್ ಶೆಟ್ಟರು ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಅವರಿಗೆ. ಅವರು ಎಲ್ಲ ಇಲ್ಲಿಂದ ಯಾರು ತುಳುಕನ್ನಡಿಗೆ ಹೋದರೂ ಅಲ್ಲಿ ವ್ಯವಸ್ಥೆ ಉಳ್ಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆ ಮಾಡುವ ಪ್ರವೀಣಣ್ಣನಿಗೂ ಸ್ವಾಗತ ಬಯಸ್ತೇನೆ. ಮಿಥುನ್ ರೈ ಅವರು ನನ್ನ ಒಂದು ಸಹೋದರನಾಗೆ ಹೆಂಗ್ ಆ್ಯಂಡ್ ಡೈನಾಮಿಕ್ ನಮ್ಮ ಬಂಟ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಮುಂದಕ್ಕೆ ಒಳ್ಳೆಯ ಅವಕಾಶಗಳು ಸಿಗಲಿ. ಮಿಥುನ್ ರೈ ಅವರಿಗೂ ಈ ಸಂದರ್ಭದಲ್ಲಿ ಪ್ರೀತಿಯ ವಂದನೆ ಸಲ್ಲಿಸ್ತೇನೆ, ಸ್ವಾಗತಿಸ್ತೇನೆ. MLA ಗಣೇಶ್ ಹುಕ್ಕೇರಿ ಅವರಿದ್ದಾರೆ, ಅವರಿಗೂ ತುಂಬ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಅಭಯಚಂದ್ ಜೈನ್ ಇದ್ದಾರೆ, ಐವನ್ ಡಿಸೋಜ್ ಅವರಿದ್ದಾರೆ. ನಾವು ಎಲ್ಲ ಧರ್ಮವನ್ನು ಪ್ರೀತಿ ಮಾಡುವವರು, ಹಿಂದೂಗಳು, ಮುಸ್ಲಿಮರು, ಕ್ರಿಶ್ಚಿಯನ್ನರು, ಇಲ್ಲಿ ಸರ್ವಧರ್ಮ ಸಮ್ಮೇಳನ ಆಗಿದೆ. ಯೂಟ್ಯೂಬ್ ಆಧಾರ ಇದ್ದಾರೆ. ಐವನ್ ಡಿಸೋಜರ್ ನನ್ನ ಕಾಲೇಜಿನ ದೋಸ್ತಿ, ಕಾಲೇಜಿನಲ್ಲಿರುವಾಗಲೂ ನನ್ನ ಅವರ ದೋಸ್ತಿ. ನಮ್ಮ ಮೇಲ್ಗಡೆ ಆಫೀಸ್ ಬೇರರ್ಸ್ ಇದ್ದಾರೆ, ವಿಶ್ವನಾಥ್ ಶೆಟ್ಟಿ ಉಪಾಧ್ಯಕ್ಷರಿದ್ದಾರೆ, ಮೋಹನ್ದಾಸ್ ಶೆಟ್ರು ಟ್ರೆಸರರ್ ಇದ್ದಾರೆ, ಜಯಕರ್ ಶೆಟ್ಟಿ ಇದ್ದಾರೆ, GA ಭಾವರ್ ಇದ್ದಾರೆ, ನಮ್ಮ ಗಿರೀಶ್ ಶೆಟ್ಟಿ ಇದೆಲ್ಲರೂ. ಇಷ್ಟು ದೊಡ್ಡ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾದರೆ ಅವರಿಗೆಲ್ಲ ನಾನು ಗಿರೀಶ್ ಶೆಟ್ಟಿ ತೆಲ್ಲರ್ ಮತ್ತು ಡಾಕ್ಟರ್ ರೋಷನ್ ಶೆಟ್ಟಿಗೆ ನಾನೊಂದು ಸೆಲ್ಯೂಟ್ ಆಗ್ತೇನೆ. ಯಾಕೆಂದರೆ ಶಿಸ್ತುಬದ್ಧವಾದ ಕಾರ್ಯಕ್ರಮ ಆಗಿದೆ, ಭಾರಿ ವ್ಯವಸ್ಥೆ ಆಗಿದೆ. ಇದರ ಡಬಲ್ ಜನರು ಅಲ್ಲಿ ಊಟ ಮಾಡ್ತಾ ಇದ್ದಾರೆ ಎದುರಿನ ಬಿಲ್ಡಿಂಗ್ನಲ್ಲಿ. ಎಷ್ಟು ಹೇಳಿದರೂ ಮಕ್ಕಳು ಕೇಳಲಿಲ್ಲ. ಆದರೆ ಬೇಗ 4 ಗಂಟೆಗೆ ಬಂದಿದ್ದಾರೆ, ಎಲ್ಲೆಲ್ಲಿ ದೂರದಿಂದ ಬಂದಿದ್ದಾರೆ, ಹಸಿವು ಆಗ್ತಿತ್ತು. ಇನ್ನು ಮಧ್ಯಾಹ್ನ ಮೇಲೆ ಎಲ್ಲ ಕ್ರೀಡೆ ಇದೆ, ಆದ್ದರಿಂದ ಎಲ್ಲ ಜನ ಅಲ್ಲಿ ಹೋಗುವುದು ಬರುವುದು, ಅದು ಊಟಕ್ಕೆ ಹೋಗುವುದು. ಆದ್ದರಿಂದ ಗಿರೀಶ್ ಶೆಟ್ಟಿ ಎಲ್ಲರಿಗೂ ಸ್ವಾಗತಿಸ್ತೇನೆ. ಉದಯನ್ನ ನಮ್ಮ ಭಾರಿ ಪ್ರೀತಿಯ, ನಮ್ಮೆಲ್ಲರ ಪ್ರೀತಿಯ ಒಂದು ವ್ಯಕ್ತಿ. ಉದಯನ್ನ ಅಂದರೆ ಎಲ್ಲರೂ ಸರಳ ಸಜ್ಜನ ವ್ಯಕ್ತಿ, ಎಲ್ಲರಿಗೂ ಬೇಕಾದವರು. ಮುನಿಯಾಲ್ ಉದಯ ಕುಮಾರ್ ಶೆಟ್ಟರ್ ನಮ್ಮ ಡೈರೆಕ್ಟರ್, ಅವರಿಗೂ ಈ ಸಂದರ್ಭದಲ್ಲಿ ಸ್ವಾಗತಿಸಿದ್ದೇನೆ. ದೇವಪ್ರಸಾದ್ ಶೆಟ್ಟರು ಇದ್ದಾರೆ. ದೇವಪ್ರಸಾದ್ ಶೆಟ್ಟರು ಕೂಡ ಪೊಲಿಟಿಕ್ಸ್ನಲ್ಲಿದ್ದಾರೆ.
ಸಹಕಾರ ರಂಗದಲ್ಲಿದ್ದಾರೆ. ನಮ್ಮ ಐಕಲ ಊರಿನಲ್ಲಿ ಕಮಲೋತ್ಸವ ನಡೆಸಿ ಅದರ ಕಮಲದ ಅಧ್ಯಕ್ಷರಾಗಿದ್ದಾರೆ. ಅಭಯಚಂದ್ರ ಜೈನರು ನಮ್ಮ ಕ್ಷೇತ್ರದ ಭಾರಿ ಪ್ರೀತಿಯ ವ್ಯಕ್ತಿ, ನಮ್ಮೊಟ್ಟಿಗೆ ಯಾವತ್ತೂ ಇರುವವರು, ಅವರನ್ನು ಸ್ವಾಗತಿಸ್ತೇನೆ. ಎಲ್ಲದಕ್ಕಿಂತ ಇಲ್ಲಿ ಬಂದಿರುವ ನಿಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ನೀವು ತುಂಬ ಈ ಸಮಾಜದ ಒಂದು ಮೇಲಿನ ಪ್ರೀತಿಯಿಂದ ಬಂಟರ ಸಮಾಜದಲ್ಲಿ ನಾವು ಹುಟ್ಟಿದ್ದೇವೆ, ಸಮಾಜದ ಒಗ್ಗಟ್ಟಿಗೆ ನಾವು ಶ್ರಮಿಸ್ತೇವೆ, ಜಗತ್ತಿನ ಎಲ್ಲ ಬಂಟರು ನಾವು ಒಟ್ಟಾಗಿರ್ತೇವೆ. ಇಲ್ಲದವರಿಗೆ ದಾನ ಕೊಟ್ಟು ಇದ್ದವರ ಲೆವೆಲ್ಗೆ ಇಲ್ಲದವರನ್ನು ತರುವಂಥ ಪ್ರಯತ್ನ ಆಗಬೇಕು. ನಿಮ್ಮೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ, ಪತ್ರಿಕಾ ಮಾಧ್ಯಮದವರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದವರು ಕಡಿಮೆ. ಸ್ವಲ್ಪ ಆಚೆ ಈಚೆ ಆದರೆ ಸ್ವಲ್ಪ ಅವರಿಗೆ ಸಿಟ್ಟು ಬರ್ತದೆ, ಸಿಟ್ಟು ಬರಬಾರದು, ಕ್ಷಮಿಸಿ. ಇದು ನಮ್ಮ ಪ್ರೈವೇಟ್ ಫಂಕ್ಷನ್, ಇದು ಬಂಟರ ಸಮಾಜದ ಫಂಕ್ಷನ್, ಯಾವುದೇ ಒಂದು ರಾಜಕೀಯ ಪಕ್ಷದಲ್ಲ, ಯಾವುದೇ ಇದಲ್ಲ. ಇದು ನಮ್ಮ ವಿಶ್ವ ಬಂಟರ ಸಮ್ಮೇಳನಕ್ಕೆ ನೀವು ಬಂದ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಏನಾದರೂ ತಪ್ಪಾದರೆ ಕ್ಷಮಿಸಿ. ಎಲ್ಲರಿಗೂ ವಂದನೆ ಸಲ್ಲಿಸ್ತಾ ಎನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಂಶ್. ಸುಂದರವಾದಂತಹ ರೀತಿಯಲ್ಲಿ ಸೇರಿರುವಂತಹ ಎಲ್ಲ ವೇದಿಕೆಯಲ್ಲಿರುವಂತಹ ಗಣ್ಯರಿಗೆ ಅತ್ಯಂತ ಪ್ರೀತಿಯ ಮಾತುಗಳಿಂದ ಸ್ವಾಗತವನ್ನ ಸಮರ್ಪಿಸ್ತಾ, ಭಾರತೀಯ ಸಂಸ್ಕೃತಿಯಲ್ಲಿ ಅತಿಥಿ ದೇವ ಭವ ಎಂಬಂತಹ ಮಾತಿಗೆ ಮಾನ್ಯತೆಯನ್ನು ನೀಡ್ತಾ ನಮ್ಮ ಅಧ್ಯಕ್ಷರು ಗೌರವಾನ್ವಿತ ಐಕಳ ಹರೀಶ್ ಶೆಟ್ಟರ್ ಅವರು ಸ್ವಾಗತಿಸಿದರು. ವೇದಿಕೆಯಲ್ಲಿ ರಾರಾಜಿಸುವಂತವರು ವಿಶ್ವ ಬಂಟರ ಸಮ್ಮೇಳನದ ಉದ್ಘಾಟಕರು, ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, ಗೌರವಾನ್ವಿತ ಶ್ರೀ ಸಿದ್ದರಾಮಯ್ಯನವರ ಆಗಮನಕ್ಕಾಗಿ ನಾವು ಬೆಳಗಿನಿಂದ ಸಿದ್ಧರಾಗಿದ್ವಿ. ಸಿದ್ಧರನ್ನ ಕಂಡ ತಕ್ಷಣ ಈ ವೇದಿಕೆಗೆ ಒಂದು ಕೇಂದ್ರ ಬಿಂದುವಿನ ಅನುಭವ. ಈ ವೇದಿಕೆಯಲ್ಲಿ ಓರ್ವ ವ್ಯಕ್ತಿ ಶಕ್ತಿಯಾಗಿದ್ದನ್ನ ಕಂಡು ಆ ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಸನ್ಮಾನಿಸುವಂತದ್ದು ನಮ್ಮ ಸೌಭಾಗ್ಯ ಎಂಬಂತಹ ಮಾತಿಗೆ ಅರ್ಥರೂಪವಾಗಿ ಏಲಕ್ಕಿಯ ಮಾಲೆಯ ಜೊತೆಗೆ ಪುಷ್ಪಗುಚ್ಛೆಯನ್ನ ನೀಡಿ ಸುಂದರವಾದಂತಹ ನೆನಪಿನ ಕಾಣಿಕೆಯನ್ನ ಹಸ್ತಾಂತರಿಸ್ತಾ ಇದ್ದಾರೆ ಗೌರವಾನ್ವಿತ ಐಕಳ ಹರೀಶ್ ಶೆಟ್ಟಿ ಅವರು. ಸುಂದರವಾದಂತಹ ಬೆಳ್ಳಿಯ ಸ್ಮರಣಿಕೆಯನ್ನ ನೆನಪಿನ ಅಂಗಳದಲ್ಲಿ ಶಾಶ್ವತವಾಗಿರಿಸುವಂಥದ್ದು ನಮ್ಮ ಈ ಚಿಕ್ಕ ಆಸೆಗೆ ಪೂರಕವಾಗಿ ಲಕ್ಷ್ಮೀ ಗಣಪತಿಯ ಸಾಕ್ಷಾತ್ಕಾರದ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಾನ್ವಿತ ಶ್ರೀ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದಾರೆ. ಅದೇ ರೀತಿ ವೇದಿಕೆಯಲ್ಲಿ ಲಕ್ಷ್ಮಿಯ ಕೃಪಾ ಕಟಾಕ್ಷ ಆಗಿದೆ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಸಂತಸದ ಸುದ್ದಿ. ವೇದಿಕೆಯಲ್ಲಿ ಇರುವಂತವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರು. ಒಬ್ಬಾಕಿ ಮಹಿಳೆ ದಿಟ್ಟ ನಿರ್ಧಾರ ಇಟ್ಟರೆ ಏನಾದರೂ ಸಾಧನೆಯನ್ನ ಮಾಡಬಹುದು, ಏನನ್ನಾದರೂ ಸಾಧಿಸಬಹುದು ಎನ್ನುವುದಕ್ಕೆ ಪ್ರತ್ಯಕ್ಷ ಉದಾಹರಣೆಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಶಾಲನ್ನು ಹೊದಿಸಿ ಮಾಲೆಯನ್ನ ಸಮರ್ಪಿಸಿ ನೆನಪಿನ ಕಾಣಿಕೆಯನ್ನ ನೀಡ್ತಾ ಇದ್ದಾರೆ ಐಕಳ ಹರೀಶ್ ಶೆಟ್ಟಿ ಮತ್ತು ಚಂದ್ರಿಕಾ ಐಕಳ ಹರೀಶ್ ಶೆಟ್ಟಿ ದಂಪತಿಗಳು. ವೇದಿಕೆಯಲ್ಲಿರುವವರು ನಮ್ಮವರೇ, ಮಾನ್ಯ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆ ಶ್ರೀ ಯುಟಿ ಖಾದರ್ ಅವರು, ನಮ್ಮ ಪ್ರೀತಿಯವರು. ಶಾಲಿನ ಸನ್ಮಾನದ ಜೊತೆಗೆ ಮಾಲೆಯನ್ನ ಸಮರ್ಪಿಸಿ ನೆನಪಿನ ಕಾಣಿಕೆಯನ್ನ ಯುಟಿ ಖಾದರ್ ಅವರಿಗೆ ಹಸ್ತಾಂತರಿಸ್ತಾ ಇದ್ದಾರೆ ಗಿರೀಶ್ ಶೆಟ್ಟಿ ತೆಳಾರ್ ಹಾಗೂ ಐಕಳ ಹರೀಶ್ ಶೆಟ್ಟಿ ಅವರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ಶುಭಾಶಂಸನೆ.
ವಿಶ್ವ ಬಂಟರ ಸಮ್ಮೇಳನ 2023 ಈ ಒಂದು ವಿಶ್ವ ಬಂಟರ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಂಥ ಗೌರವಾನ್ವಿತರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸರ್, ಈ ಒಂದು ವಿಶ್ವ ಬಂಟರ ಸಮಾವೇಶದ ಅಧ್ಯಕ್ಷರು, ಆತ್ಮೀಯ ಸಹೋದರರು ಆದಂಥ ಹರೀಶ್ ಶೆಟ್ಟಿಯವರೇ, ಅದೇ ರೀತಿ ವೇದಿಕೆಯ ಮೇಲೆ ಸ್ವಾಮೀಜಿಗಳಿದ್ದಾರೆ. ನಾನು ಸಂತೋಷ್ ಗುರೂಜಿ ಅಂತಲೇ ನಮಗೆ ತುಂಬ ಪರಿಚಯ. ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು, ಸಭಾಧ್ಯಕ್ಷರಾದಂಥ UT ಖಾದರ್ ಸರ್, ರಮಾನಾಥ್ ರೈ ಅವರೇ, ನಮ್ಮ MLCಗಳಾದಂಥ ಭಂಡಾರಿ ಅವರೇ, MLAಗಳಿದ್ದಾರೆ. ಬಹಳಷ್ಟು ನಮ್ಮ ಪಕ್ಷದ ಮತ್ತು ಬಂಟ ಸಮುದಾಯದ ಬಹಳಷ್ಟು ಜನ ಮುಖಂಡರಿದ್ದಾರೆ. ನಾನು ವಿಶೇಷವಾಗಿ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆಯಾದ ನಂತರ ಈ ಒಂದು ಸಮುದಾಯಕ್ಕೆ ಬಹಳಷ್ಟು ಹತ್ತಿರವಾಗಿದೆ. ನಿಮ್ಮ ಸಂಸ್ಕೃತಿ, ನಿಮ್ಮ ಕಲೆ, ನಿಮ್ಮ ಆಸಕ್ತಿ ಇದನ್ನೆಲ್ಲ ನೋಡಿದ್ರೆ ನನಗೆ ಒಮ್ಮೊಮ್ಮೆ ಬಹಳಷ್ಟು ನಾನು ಮಂತ್ರಮುಗ್ಧಳಾಗ್ತೀನಿ. ಯಾಕಂತಂದರೆ ಭಾರತ ದೇಶಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಬಂಟರು ಕೊಟ್ಟಂಥ, ಬಂಟ ಸಮಾಜ ಬಂಟರು ಕೊಟ್ಟಂಥ ಬಹಳಷ್ಟು ಗುರುತರವಾದಂಥ ಸಾಕ್ಷಿಗುಡ್ಡೆಗಳಿದ್ದಾವೆ. ಅದು ಕಲೆ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಸ್ವತಂತ್ರ ಹೋರಾಟ ಆಗಿರಬಹುದು. ಪ್ರತಿಯೊಂದರಲ್ಲೂ ಕೂಡ ತಾವು ತಮ್ಮ ಸಾಹಸವನ್ನು ಮೆರೆದಿದ್ದೀರಾ, ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದೀರಾ. ಇವತ್ತು ಬರೀ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿ ಬಂಟ ಸಮುದಾಯವನ್ನು, ಬಂಟ ಸಮಾಜದವರನ್ನು ಒಗ್ಗೂಡಿಸುವಂಥ ಕೆಲಸವನ್ನು ನಮ್ಮ ಉಡುಪಿ ಜಿಲ್ಲೆ ಮತ್ತು ಮಂಗಳೂರು ಜಿಲ್ಲೆಯ ಬಂಟ ಸಮಾಜದವ್ರು ಮಾಡ್ತಾ ಇರೋದು ಬಹಳಷ್ಟು ಶ್ಲಾಘನೀಯ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ತಮ್ಮ ಸಮಾಜದ ಅನೇಕ ಬಾಂಧವರು ಹೋಟೆಲ್ ಉದ್ದಿಮೆಯನ್ನು ನಡೆಸ್ತಾರೆ. ಅವರ ಆತಿಥ್ಯವನ್ನು ನಾವು ನೋಡಿದ್ರೆ ನಿಜವಾಗ್ಲೂ ಆ ಭಗವಂತನ ಕೃಪಾಶೀರ್ವಾದ ತಮ್ಮ ಸಮುದಾಯದ ಮೇಲೆ ಇದೆ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ತಾಲೂಕು ಮಟ್ಟ ಇರ್ಬೋದು, ಹಳ್ಳಿಯಲ್ಲಿರ್ಬೋದು, ಜಿಲ್ಲೆಗಳಲ್ಲಿರ್ಬೋದು, ಮುಂಬೈನಲ್ಲಿರ್ಬೋದು, ಡೆಲ್ಲಿನಲ್ಲಿರ್ಬೋದು, ದೂರದ ಅಮೇರಿಕಾದಲ್ಲಿರಬಹುದು, ತಮ್ಮ ಹೋಟೆಲ್ಗಳಲ್ಲಿ, ತಮ್ಮ ಬಿಸ್ನೆಸ್ಗಳಲ್ಲಿ ಒಂದು ಹೃದಯ ಶ್ರೀಮಂತಿಕೆಯನ್ನು ಮೆರೆಯುವಂಥ ಸಮಾಜ ಯಾವುದಾದ್ರೂ ಇದ್ರೆ ಅದು ಬಂಟ ಸಮಾಜ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದರಲ್ಲೂ ದೊಡ್ಡ ಗುಣದವ್ರು ತಾವು. ಬೇರೆ ಸಮಾಜದವ್ರನ್ನೂ ಕೂಡ ಬಹಳಷ್ಟು ಪ್ರೀತಿ ವಿಶ್ವಾಸದಿಂದ ನೋಡ್ತೀರಾ, ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕನ್ನುವಂಥ ಭಾವನೆಯನ್ನು ಇಟ್ಕೊಂಡಿದ್ದೀರಾ. ನಾನು ಈ ಕಾರ್ಯಕ್ರಮದ ಅಧ್ಯಕ್ಷರು ಹರೀಶ್ ಶೆಟ್ಟಿ ಅವರು ಮಾತನಾಡಬೇಕಾದ್ರೆ ಬಹಳ ಸೂಕ್ಷ್ಮತೆಯಿಂದ ಗಮನಿಸ್ತಾ ಇದ್ದೆ. ಅವರು ಹೇಳಿದರು, ಉಳ್ಳವರು ಇಲ್ಲದವರನ್ನು ಕೂಡ ಉಳ್ಳವರನ್ನಾಗಿ ಮಾಡುವ ಪ್ರಯತ್ನ ಬಂಟ ಸಮುದಾಯ ಮಾಡುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ರು. ಬಹಳ ಉನ್ನತ ಮಟ್ಟದ ವಿಚಾರವನ್ನು ತಾವು ಇಟ್ಕೊಂಡಿದ್ದೀರಾ. ನಾನು ಜಾಸ್ತಿ ಮಾತಾಡೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಭಾಷೆಯನ್ನು ಕೇಳಲಿಕ್ಕೆ ತಾವೆಲ್ಲರೂ ಬಹಳಷ್ಟು ಉತ್ಸುಕ ಆಗಿದ್ದೀರಾ. ನಾನು ಇನ್ನೊಮ್ಮೆ ತಮ್ಮ ಸಮಾಜದ ಎಲ್ಲ ಬಂಧು ಬಾಂಧವರಿಗೆ ಈ ಒಂದು ಸಮಾವೇಶ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಸಮಾವೇಶದ ಉದ್ದೇಶ
ಸಫಲ ಆಗಲಿ, ಆ ಉದ್ದೇಶ ಈಡೇರಲಿ ಅಂತ ಹೇಳಿ ಆ ಶ್ರೀಕೃಷ್ಣ ಪರಮಾತ್ಮನಲ್ಲಿ ನಾನು ಬೇಡ್ಕೊಂಡು ಇನ್ನೊಮ್ಮೆ ಕಾರ್ಯಕ್ರಮದ ಆಯೋಜಕರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸ್ತೀನಿ. ಧನ್ಯವಾದಗಳು. ಬಂಧುಗಳೇ, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಹಳ ಸೊಗಸಾಗಿ ನಮ್ಮ ಸಮಾಜದ ಯೋಗ್ಯತೆಯನ್ನು ಅರ್ಥವಿಸಿಕೊಂಡು ಒಳ್ಳೆಯ ಸಂದೇಶವನ್ನು ನೀಡಿದ್ದಾರೆ. ನಮ್ಮ ಬಂಟ ಸಮಾಜ ಮಾತೃಪ್ರಧಾನ ಸಮಾಜ, ಅದನ್ನು ನಾವು ಹೆಮ್ಮೆಯಿಂದ ಹೇಳ್ತೇವೆ. ಅದನ್ನು ತೋರಿಸುವುದಕ್ಕಾಗಿಯೇ ವೇದಿಕೆಯ ಹೆಸರು ಶ್ರೀಮತಿ ನಳಿನ ಭೋಜಶೆಟ್ಟಿ ವೇದಿಕೆ. ಅದು ಪ್ರವೀಣ್ ಶೆಟ್ಟಿಯವರ ತಾಯಿಯ ಹೆಸರು. ತಾಯಿಯ ಹೆಸರನ್ನು ಪ್ರಧಾನವಾಗಿ ಕಾಣಿಸುವುದರ ಮೂಲಕ ಮಾತೃ ಸಮಾಜ, ಮಾತೃ ಪ್ರಧಾನ ಸಮಾಜ ನಮ್ಮ ಬಂಟ ಸಮಾಜ ಅಂತ ಬಹಳ ಹೆಮ್ಮೆಯಿಂದ ನಾವು ಹೇಳ್ತಾ ಇದ್ದೇವೆ. ಬಂಧುಗಳೇ, ನಮ್ಮೊಂದಿಗೆ UT ಖಾದರ್ ಅವರಿದ್ದಾರೆ. ಸದನದಲ್ಲಿ ತುಳುವಿನ ಸಂಭಾಷಣೆಯನ್ನು UT ಖಾದರ್, ವೇದವ್ಯಾಸ ಕಾಮತ್ರು, ಅದೇ ರೀತಿ ಅಶೋಕ್ ರೈಗಳು, ಎಷ್ಟು ಸೊಗಸು. ಅಂತಹ UT ಖಾದರ್ ನಮ್ಮ ತುಳುನಾಡಿನಲ್ಲಿ ಅವರು ಒಂದು ನಿರ್ದಿಷ್ಟವಾದ ಜಾತಿ ಧರ್ಮಕ್ಕೆ ಸೀಮಿತರಾದವರಲ್ಲ. ಪಕ್ಷಾತೀತರಾಗಿ, ಜಾತ್ಯಾತೀತರಾಗಿ ಎಲ್ಲವರಿಗೆ ಒಂದಾಗುವ ಒಂದು ಅದ್ಭುತ ಗುಣಸಂಪನ್ನರು UT ಖಾದರ್ ಅವರಿಂದ ಸಂದೇಶ. ವಿಶ್ವ ಬಂಟರ ಸಮ್ಮೇಳನದ ಈ ಅರ್ಥಪೂರ್ವ ಐತಿಹಾಸಿಕ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ವಿಶ್ವ ಬಂಟ ಸಮ್ಮೇಳನದ ಮತ್ತು ಸಂಘದ ಅಧ್ಯಕ್ಷರಾಗಿರುವಂತಹ ನಮ್ಮೆಲ್ಲ ಗೌರವಿಸಿದಂಥ ಹೈಕಳ ಹರೀಶ್ ಶೆಟ್ಟರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಿಮಗೆಲ್ಲರಿಗೂ ಕೂಡ ದಿವ್ಯವಾದ ಸಂದೇಶ ನೀಡುವಂತಹ ನಮಗೆ ಅತ್ಯಂತ ಗೌರವಿತರು ಹಿರಿಯರಾಗಿರುವಂತಹ ಕರ್ನಾಟಕ ರಾಜ್ಯದ ಗೌರವಿತ ಮುಖ್ಯಮಂತ್ರಿಗಳಾಗಿರುವಂತಹ ಗೌರವಿತ ಶ್ರೀ ಸಿದ್ದರಾಮಯ್ಯ ಜಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿದ್ದು ಈಗ ತನ್ನ ಸಂದೇಶ ನೀಡಿದಂತಹ ಜಿಲ್ಲಾ ಉಸ್ತುವಾರಿ ಸಚಿವಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತ ಎಲ್ಲ ನಮ್ಮ ಶಾಸಕ ಮಿತ್ರರೇ, ಮಾಜಿ ಶಾಸಕರುಗಳೇ, ಸಾಮಾಜಿಕವಾಗಿಯೂ ಶೈಕ್ಷಣಿಕವಾಗಿಯೂ ಧಾರ್ಮಿಕವಾಗಿಯೂ ತಮ್ಮ ವಿಶೇಷ ಸೇವೆ ಸಲ್ಲಿಸಿ ವಿಶೇಷವಾದ ಆ ಗೌರವ ಪಡೆದಂಥ ಪ್ರತಿಯೊಂದು ವೇದಿಕೆಯಲ್ಲೂ ಅತ್ಯಂತ ಗಣ್ಯ ಅತಿಥಿ ವರ್ಗದವರೇ, ವಿಶ್ವ ಬಂಟರ ಸಮ್ಮೇಳನದ ಈ ಗೌರವ ಕೂಡೂರು ಸದಾಶಿವ ಶೆಟ್ಟರ್ ಅವರೇ, ಈ ಒಂದು ಸಂಘದ ಎಲ್ಲ ನಮ್ಮ ಸದಸ್ಯ ಪದಾಧಿಕಾರಿ ವರ್ಗದವರೇ, ನನ್ನ ಮುಂದಿರೋ ಗುರು ಹಿರಿಯರೇ, ಸೋದರರೇ, ಆತ್ಮೀಯ ಮಿತ್ರರೇ, ವಿವಿಧ ಪ್ರದೇಶದಿಂದ ಬಂದಂಥ ಎಲ್ಲ ಕ್ರೀಡಾಪಟುಗಳೇ, ಕ್ರೀಡಾ ಅಭಿಮಾನಿಗಳೇ ಮತ್ತು ಈ ಕಾರ್ಯಕ್ರಮ ಸಂಘಟಿಸಿದಂಥ ಎಲ್ಲ ನಮ್ಮ ಸಂಘಟಕರೇ ಹಾಗೂ ಮಾಧ್ಯಮದ ಮಿತ್ರರೇ, ಅತ್ಯಂತ ಸಂತೋಷವಾಗ್ತದೆ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಈ ಸಭೆಯಲ್ಲಿ ಇವತ್ತು ಭಾಗವಹಿಸಲಿಕ್ಕೆ. ಬಹುಶಃ ನಾನಿಂದು ಬೆಳಿಗ್ಗೆ ಬಂದು ಈ ಒಂದು ಪಥಸಂಚಲನ ಕಾರ್ಯಕ್ರಮದಲ್ಲಿ ಗೌರವವನ್ನು ಸ್ವೀಕಾರ ಜೊತೆಯಲ್ಲಿ ಇದಕ್ಕೆ 2ನೇ ಬಾರಿ ಕಾರ್ಯಕ್ರಮ ಕೂಡ ಭಾಗವಹಿಸುವಂಥ ಇಚ್ಛೆ ಇದ್ದರೆ ಅಥವಾ ನಾನು ಬಂದಿದ್ದರೆ ನಾನು ಸಭಾಧ್ಯಕ್ಷನಂತ ಭಾವನೆಯಿಂದ ಬರಲಿಲ್ಲ. ನಿಮ್ಮೆಲ್ಲರೊಬ್ಬ ಸಹೋದರನಾಗಿ ನನಗೆ ಭಾಗವಹಿಸಲಿಕ್ಕೆ ಅತ್ಯಂತ ಸಂತೋಷವಾಗ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು ಕಾರ್ಯಕ್ರಮಕ್ಕೆ 2 ಸಲ ನನ್ನಲ್ಲಿ ಬರಬೇಕಾದ್ರೆ ಅದು ಬಂಟರ ಪ್ರೀತಿ ವಿಶ್ವಾಸ ನನ್ನಲ್ಲಿ ತಂದು ನಿಲ್ಲಿಸಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಬಹುಶಃ ನಿಮ್ಮೆಲ್ಲ ಕಾರ್ಯಕ್ರಮಗಳು ಬಹುಶಃ ಈಗ ನಾವು ಬೇರೆ ಮಾತಾಡೋದು ಅವಕಾಶ ಕೊಡೋದಾಗಿದೆ. ತಮ್ಮ ಸಮಾಜ ಇವತ್ತು ನಿಮ್ಮ ಸಮಾಜ ಮಾತ್ರ ಅಲ್ಲ, ಸಮಾಜ ಕಟ್ಟ ಕಡೆ ಮತ್ತು ಅತ್ಯಂತ ನಿರ್ಗತಿಕರ ಮತ್ತು ಶೋಷಿತರ, ದಲಿತರ ಮತ್ತು ಅಲ್ಪಸಂಖ್ಯಾತ ಎಲ್ಲ ವರ್ಗದವರನ್ನು ಕೂಡ ಪ್ರತಿಯೊಂದು ಗ್ರಾಮದಲ್ಲಿ ಬಹುಶಃ ಇವತ್ತು ಅತ್ಯಂತ ಪ್ರೀತಿ ವಿಶ್ವಾಸ ನೋಡಿಕೊಂಡು ಎಲ್ಲರನ್ನು ಕೂಡ ಒಂದೇ ಸಮಾನತೆ ನೋಡಿಕೊಂಡು ಆ ನೇತೃತ್ವ ಕೊಡುವಂಥ ಇತಿಹಾಸ ಮತ್ತು ಪರಂಪರೆ ಮತ್ತು ಸಂಸ್ಕೃತಿ ಉಳ್ಳಂಥ ಸಮಾಜ ಅಂತ ಬಹಳ ಹೆಮ್ಮೆ ಮತ್ತು ಆತ್ಮವಿಶ್ವಾಸ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಹಿರಿಯರು ಕೊಟ್ಟಂಥ ಆ ದೊಡ್ಡ ಮಟ್ಟದ ಸಂಸ್ಕೃತಿಯನ್ನು ಯುವ ಜನಾಂಗ ಕೂಡ ಮುಂದೆ ತೆಕ್ಕೊಂಡು ಹೋಗಿ ನಮ್ಮ ಜಿಲ್ಲೆ ಮತ್ತು ಕರಾವಳಿ ಪ್ರದೇಶದ ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ಎಲ್ಲರನ್ನು ಒಟ್ಟುಗೂಡಿಸಿಕೊಂಡ ದೊಡ್ಡ ಮಟ್ಟದ ಶಕ್ತಿ ನಿಮಗೆ ಇದೆ. ಅದನ್ನು ತಾವೆಲ್ಲ ಕೂಡ ಮುಂದುವರಿಸಿಕೊಂಡು ಹೋಗಬೇಕಂತೇಳಿ ನಾನು ಯುವ ಜನಾಂಗತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ವಿಶ್ವಾಸಭರಿತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠವಾದ ಭಾರತ, ಇದು ಮಾತ್ರ ನಮ್ಮ ಮುಖ್ಯ ಗುರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಎಲ್ಲ ಬಲಿಷ್ಠವಾದ ಸಮಾಜ ನಿರ್ಮಾಣ ಮಾಡಬೇಕಕ್ಕೆ ಯಾಕೆಂತ ಹೇಳಿದರೆ ಇನ್ನು ಈ ಸಮಾಜದಲ್ಲಿ ಹುಟ್ಟಿ ಬರಲಿಕ್ಕೆ ಭಾಳಷ್ಟು ಕೋಟ್ಯಾಂತರ ಮಕ್ಕಳಿದ್ದಾರೆ.
ಅವರು ನಮ್ಮಷ್ಟು ದೊಡ್ಡವರಾದಾಗ ಬಹುಶಃ ಅವರಿಗೆ ಅತ್ಯುತ್ತಮವಾದ ಸಮಾಜ ನಿರ್ಮಾಣ ಮಾಡಿಕೊಡುವ ಜವಾಬ್ದಾರಿ ಅದು ನಿಮ್ಮೆಲ್ಲರ ಇವತ್ತು ಜವಾಬ್ದಾರಿ ಆಗಿದೆ. ಅದರಲ್ಲಿ ಬಂಟ ಸಮಾಜ ಮುಂದೆ ನಿಲ್ತದೆ ಎಂಬ ವಿಶ್ವಾಸ ನನಗಿದೆ. ಬಹುಶಃ ಇವತ್ತಿನ ಈ ಕ್ರೀಡಾಕೂಟ ಮತ್ತು ಸಾಮಾಜಿಕ ಸಚಿವ ನಿಮ್ಮನ್ನು ಇನ್ನಷ್ಟು ಮೇಲೆ ತೆಗೆದುಕೊಂಡು ಹೋಗುವಂಥ ಅವಕಾಶ ಖಂಡಿತವಾಗಿಯೂ ಆಗ್ತದೆ. ಜಾಗತಿಕ ಬಂಟ ಸಂಘಗಳ ಬೇರೆ ಬೇರೆ ಕನಸುಗಳು ಯೋಜನೆಗಳು ಸಮಾಜಕ್ಕೆ ಅರ್ಪಣೆ ಮಾಡಲಿಕ್ಕೆ ಇವತ್ತು ದೊಡ್ಡ ಮಟ್ಟದ ಕನಸಿದೆ. ಬಹುಶಃ ಅದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಖಂಡಿತವಾಗಿಯೂ ಬಹುಶಃ ನಿಮ್ಮೆಲ್ಲ ಬೇಡಿಕೆಯನ್ನು ಈಡೇರಿಸ್ತಾ ಎಂಬ ವಿಶ್ವಾಸ ಕೂಡ ನನಗೆ ಇದೆ. ಇದಕ್ಕೆ ನನ್ನ ಸಂಪೂರ್ಣವಾದ ಸಹಕಾರವನ್ನು ಕೊಡ್ತೇನೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಾನು ಬಹುಶಃ ನಿಮಗೆಲ್ಲರಿಗೂ ಕೂಡ ನನ್ನ ಪ್ರೀತಿ ಅಭಿನಂದನೆಗೆ ನಾನು ಸಲ್ಲಿಸಿಕೊಂಡು ನನ್ನ ವೈಯಕ್ತಿಕ ನಾನು ಶಾಲಾ ವಿದ್ಯಾರ್ಥಿ ಮುಖಂಡನಾಗಿದ್ದ ಸಂದರ್ಭ ನನ್ನೆಲ್ಲ ಸಹಪಾಠಿ ನಮ್ಮ ಸಮಾಜದವರು ತದಂತರ ನನಗೆ ಸಹಕಾರ ಕೊಟ್ಟಂಥ ಪಲ್ಲ ಹಿತೈಷಿಗಳು ಉದ್ಯಮಿಗಳು ಮತ್ತು ನನ್ನ ಕ್ಷೇತ್ರದ ನನ್ನ ಮತದಾನ ಮತ್ತು ನನ್ನ ಚುನಾವಣೆ ನಮಗೆ ಸಹಕಾರ ಕೊಟ್ಟಂಥ ನಿಮ್ಮ ಸಮಾಜದ ವಿಶೇಷವಾದ ಕೊಡುಗೆ ಮತ್ತು ನನಗೆ ಕೊಟ್ಟಂಥ ಸಹಕಾರಕ್ಕೆ ಯಾವಾಗಲೂ ಕೂಡ ನಮ್ಮ ಚಿರಋಣಿ ಅಂತ ನಾನು ಹೇಳಿಕೊಳ್ಳುತ್ತಾ ನಿಮ್ಮೆಲ್ಲರ ಆಶೀರ್ವಾದ ನಾನು ಬೇಡಿಕೊಂಡು ನಿಮಗೆಲ್ಲ ಶುಭಾಶಯ ಸಲ್ಲಿಸಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಯು ಟಿ ಖಾದರ್ ಅವರಿಗೆ. ಯು ಟಿ ಖಾದರ್ ಅವರು ಅವರ ನೇತೃತ್ವದಲ್ಲೇ ಒಂದು ತುಳು ಗ್ರಾಮ ಸಿದ್ಧವಾಗ್ತಾ ಇದೆ ಉಳ್ಳಾಲ ಕ್ಷೇತ್ರದಲ್ಲಿ. ನರಿಂಗಾನ ಕಂಬಳವನ್ನು ಆರಂಭಿಸಿದಂತಹ ಹೆಗ್ಗಳಿಕೆ ಕೂಡ ಅವರಿಗಿದೆ. ಆದ್ದರಿಂದ ಒಬ್ಬ ತುಳುವನಾಗಿ ಅವರು ಮಾಡಿದಂತಹ ಕಾರ್ಯ, ಅವರ ಕಾರ್ಯವೈಖರಿಯನ್ನು ಶ್ಲಾಘನೆ ಮಾಡ್ತಾ ಇದ್ದೇವೆ. ಈಗ ಮುಖ್ಯಮಂತ್ರಿಗಳ ಉದ್ಘಾಟನಾ ಭಾಷಣದ ನಿರೀಕ್ಷೆಯಲ್ಲಿರುವ ನಾವು ಕಾಂಗ್ರೆಸ್ ಕರಾವಳಿ ಪ್ರಜಾಧ್ವನಿ ಯಾತ್ರೆಯ ಪ್ರಣಾಳಿಕೆಯಲ್ಲಿ ಬನ್ಸ್ ಅಭಿವೃದ್ಧಿ ನಿಗಮ ಸ್ಥಾಪಿಸಿ ವಾರ್ಷಿಕ 250 ಕೋಟಿಯಂತೆ 5 ವರ್ಷಗಳಲ್ಲಿ 1250 ಕೋಟಿ ಅನುದಾನ ನೀಡುವುದಾಗಿ ಭರವಸೆಯನ್ನು ಆ ಪ್ರಣಾಳಿಕೆಯಲ್ಲಿ ನೀಡಲಾಗಿತ್ತು. ಸಿದ್ದರಾಮಯ್ಯ ನೇತೃತ್ವದ ಸರಕಾರಕ್ಕೆ 5 ತಿಂಗಳು ತುಂಬಿದೆ. ನುಡಿದಂತೆ ನಡೆದ ಸರಕಾರ ಎನ್ನುವ ಹೆಗ್ಗಳಿಕೆ ಇದೆ. ಗ್ಯಾರಂಟಿ ಪಥದಲ್ಲಿ ಗೃಹಜ್ಯೋತಿ, ಅನ್ನಭಾಗ್ಯ, ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಯುವ ನಿಧಿ ಇವೆಲ್ಲವೂ ಸಾಕಾರಗೊಂಡಂಥ ಈ ಸಂದರ್ಭ 5 ತಿಂಗಳು ಪೂರ್ಣಗೊಂಡು ಆ ಗ್ಯಾರಂಟಿ ಪಥವನ್ನು ಅವಲೋಕಿಸುವ ಈ ಪರ್ವಕಾಲದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಮಾತುಗಳು ನಮ್ಮ ಬಂಟ ಸಮಾಜದ ಲಕ್ಷಾಂತರ ಕಿವಿಗಳು ಕೇಳುವುದಕ್ಕೆ ಕಾತರತೆಯಿಂದ ಕಾದು ಕುಳಿತಿವೆ. ನಮಗೆ ನೆನಪಿರಲಿಲ್ಲ, ಒಳ್ಳೆ ನೆನಪು ಮಾಡಿದ್ರು. ಪ್ರಣಾಳಿಕೆಯಲ್ಲಿ ಹೇಳಿದ್ದು ಒಳ್ಳೆ ನೆನಪು ಮಾಡಿದ್ರು, ನಮಗೆ ನೆನಪಿರಲಿಲ್ಲ. ಒಳ್ಳೆದಾಗ್ತದೆ ನಮಗೊಂದು ಹೇಳಲಿಕ್ಕೆ. ನಿಖಲೆಗೆ ಎನ್ನ ನಮಸ್ಕಾರ. ನನಗೆ ತುಳು ಬರಲ್ಲ, ಬರ್ಕೊಟ್ಟಿದ್ದಾರೆ. ಎಂಚ ಉಲ್ಲರ್ ವಿಶ್ವ ಬಂಟರ ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಪೂಜ್ಯ ಡಾಕ್ಟರ್ ವಿಶ್ವ ಸಂತೋಷ್ ಭಾರತಿ ಶ್ರೀಪಾದರವರ ಬಾರ್ಕೂರು ಸಂಸ್ಥಾನ, ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ವಿಧಾನಸಭಾ ಅಧ್ಯಕ್ಷರಾದಂಥ ಶ್ರೀ ಯು ಟಿ ಖಾದರ್ ಅವರೇ, ನನಗೆ ಸ್ವಲ್ಪ ಗಂಟ್ಲು ತೊಂದರೆಯಾಗಿದೆ ಇವತ್ತು, ಅದರಿಂದ ನೀವೆಲ್ಲರೂ ಕೂಡ ಸಹಕರಿಸಬೇಕು.
ಉಡುಪಿ ಜಿಲ್ಲೆಯ ಉಸ್ತುವಾರಿ ಸಚಿವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಐಕಳ ಹರೀಶ್ ಶೆಟ್ಟಿ ಅವರೇ, ಶ್ರೀ ಕನ್ಯಾನ ಸದಾಶಿವ ಶೆಟ್ಟಿ ಅವರೇ, ಶ್ರೀ ತೋನ್ಸೆ ಆನಂದ ಎಂ ಶೆಟ್ಟಿ ಅವರೇ, ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಅವರೇ, ಶಶಿಧರ ಶೆಟ್ಟಿ ಬರೋಡಾ ಅವರೇ, ಮಾಜಿ ಸಚಿವರಾದಂಥ ಬಿ ರಮಾನಾಥ್ ರೈ ಅವರೇ, ಡಾಕ್ಟರ್ ಪಿ ವಿ ಶೆಟ್ಟಿ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀ ಮಂಜುನಾಥ್ ಭಂಡಾರಿ ಅವರೇ, ಪುತ್ತೂರು ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರೇ, ಮಾಜಿ ಲೋಕಸಭಾ ಸದಸ್ಯರು, ಶಾಶ್ವತ ಹಿಂದುಳಿದ ವರ್ಗಗಳ ಅಧ್ಯಕ್ಷರು ಆದಂಥ ಶ್ರೀ ಜಯಪ್ರಕಾಶ್ ಹೆಗ್ಡೆ ಅವರೇ, ಶಾಸಕರಾದಂಥ ಗಣೇಶ್ ಉಕ್ಕೇರಿ ಅವರೇ, ಮಿಥುನ್ ರೈ ಅವರೇ, ಮನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ, ಎಲ್ಲ ಇತರ ಎಲ್ಲ ಸ್ನೇಹಿತರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಬಂಟ ಸಮುದಾಯ ಜಾಗತಿಕ ಸಮ್ಮೇಳನವನ್ನು ಹಮ್ಮಿಕೊಂಡು ನನಗೆ ಆಹ್ವಾನವನ್ನು ಮಾಡಿದ್ರು. ರಮಾನಾಥ್ ರೈ ಮತ್ತು ಹರೀಶ್ ಶೆಟ್ಟಿ ಅವರು ನನ್ನನ್ನು ಭೇಟಿ ಮಾಡಿ ವಿಶ್ವ ಬಂಟರ ಸಮ್ಮೇಳನಕ್ಕೆ ಬರಲೇಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದರು. ನಾನು ವಿಶ್ವ ಬಂಟರ ಸಮ್ಮೇಳನ ಅಂತ ಹೇಳಿದ್ರಿಂದ ಒಪ್ಕೊಂಡೆ. ಆದರೆ ಇವತ್ತೇ ಮಹರ್ಷಿ ವಾಲ್ಮೀಕಿ ಜಯಂತಿ ಇದೆ ಅನ್ನೋದು ಗೊತ್ತಿರಲಿಲ್ಲ ಆಗ. ಆಮೇಲೆ ಗೊತ್ತಾಯಿತು 28ನೇ ತಾರೀಕು ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ಇದೆ ಅಂತೇಳಿ. ಸ್ವಲ್ಪ ತಳಮಳ ಶುರುವಾಗಿತ್ತು, ಉಡುಪಿಗೆ ಹೋಗೋದ ಬೇಡವಾ ಅಂತೇಳಿ. ಆಮೇಲೆ ಅದು ಸರ್ಕಾರದ ಕಾರ್ಯಕ್ರಮ ಆದದ್ರಿಂದ ಎಲ್ಲ ಸಂಘಟಕರಿಗೆ ಹೇಳಿ ಅದನ್ನು ಸ್ವಲ್ಪ ಮುಂಚಿತವಾಗಿ ಮಾಡಿ ಅಂತೇಳಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮದಲ್ಲಿ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಸನ್ಮಾನ ಮಾಡಿ 5 ನಿಮಿಷ ಮಾತ್ರ ಭಾಷಣ ಮಾಡಿ ಬಂದಿದ್ದೀನಿ. ಆದರೂ ಕೂಡ ಬೆಂಗಳೂರಿನಿಂದ ಮಂಗಳೂರಿಗೆ, ಮಂಗಳೂರಿಂದ ಉಡುಪಿಗೆ
ಬರಬೇಕಾದ್ರೆ ಸಮಯ ಹಿಡೀತು. ಹಾಗಾಗಿ ತಡವಾಗಿ ಬಂದಿದ್ದೇನೆ. ಅದಕ್ಕೋಸ್ಕರ ನಿಮ್ಮೆಲ್ಲರ ಕ್ಷಮೆಯನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಮತ್ತು ನಾಳೆ 2 ದಿನ ಅಲ್ಲ, ಇವತ್ತು ಮತ್ತು ನಾಳೆ ವಿಶ್ವ ಬಂಟರ ಸಮ್ಮೇಳನವನ್ನು ನಡೆಸ್ತಾ ಇದ್ದೀರಿ. ಬಹುಶಃ ಬಂಟ ಸಮುದಾಯದವರು ಯಾವ್ಯಾವ ರಾಜ್ಯಗಳಲ್ಲಿದ್ದಾರೆ, ಯಾವ ದೇಶದಲ್ಲಿದ್ದಾರೆ, ಎಲ್ಲರೂ ಕೂಡ ಈ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಅವರೆಲ್ಲರಿಗೂ ಕೂಡ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಈ ವಿಶ್ವ ಬಂಟರ ಸಮ್ಮೇಳನದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕ ಸರ್ಕಾರದ ಮತ್ತು ಕನ್ನಡ ಜನತೆಯ ಎಲ್ಲರ ಶುಭಾಶಯಗಳನ್ನು ಕೂಡ ಈ ಸಮ್ಮೇಳನಕ್ಕೆ ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳ ಸಂತೋಷದಿಂದ ಈ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿದ್ದೇನೆ. ಮತ್ತೆ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಬಂಟರು ಸಾಮಾನ್ಯವಾಗಿ ಪ್ರಾಚೀನ ಕಾಲದಿಂದ ಕೂಡ ಕರಾವಳಿ ಪ್ರದೇಶದಲ್ಲಿ ತಮ್ಮ ಜೀವನವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಇದನ್ನು ನಾವು ಇತಿಹಾಸದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಇತ್ತೀಚಿನ ವರ್ಷಗಳಲ್ಲಿ ಬಂಟರು ಜಗತ್ತಿನ ಅನೇಕ ಪ್ರದೇಶಗಳಿಗೆ ವಲಸೆ ಹೋಗಿದ್ದಾರೆ, ಉದ್ಯೋಗ ಹುಡುಕೊಂಡು ಹೋಗಿದ್ದಾರೆ, ಉದ್ಯಮ ಮಾಡಲಿಕ್ಕೆ ಹೋಗಿದ್ದಾರೆ, ಹೋಟೆಲ್ ಉದ್ಯಮ ಮಾಡಲಿಕ್ಕೆ ಹೋಗಿದ್ದಾರೆ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ವಿಶ್ವದ ಅನೇಕ ಭಾಗಗಳಲ್ಲಿ ಇವತ್ತು ಬಂಟ ಸಮುದಾಯವನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಮೊದಲೇ ದಕ್ಷಿಣ ಕನ್ನಡ ಜಿಲ್ಲೆಯವರು, ಅದು ಮಂಗಳೂರು ಇರ್ಬೋದು, ಉಡುಪಿ ಇರ್ಬೋದು, ಅವರೆಲ್ಲರೂ ಕೂಡ ಸಾಹಸ ಪ್ರವೃತ್ತಿ ಉಳ್ಳವರು. ಈ ಭಾಗದಲ್ಲಿ ಕರಾವಳಿ ಪ್ರದೇಶದಲ್ಲಿ ವಾಸ ಮಾಡತಕ್ಕಂಥ ಎಲ್ಲ ಜಾತಿಯ ಎಲ್ಲ ವರ್ಗದ ಜನರು ಕೂಡ ಉದ್ಯಮ ಮಾಡಲಿಕ್ಕೆ, ಉದ್ಯೋಗ ಗಳಿಸ್ಕೊಳ್ಳಿಕ್ಕೋಸ್ಕರ, ಜೀವನ ನಡೆಸಲಿಕ್ಕೋಸ್ಕರ ಇವತ್ತು ಅನೇಕ ಭಾಗಗಳಲ್ಲಿ ಈ ಭಾಗದ ಜನರನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಬಂಟರ ಸಮುದಾಯ ವಿಶಿಷ್ಟವಾದಂಥ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಹೊಂದಿರತಕ್ಕಂಥ ಜನಾಂಗ, ವಿಶಿಷ್ಟವಾದಂಥ ಸಂಸ್ಕೃತಿ ಪರಂಪರೆಯನ್ನು ಹೊಂದಿರತಕ್ಕಂಥ ಸಮಾಜ. ಕರ್ನಾಟಕ ರಾಜ್ಯಕ್ಕೆ ಅವರ ಕೊಡುಗೆ ಅಪಾರವಾಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಾಮಾನ್ಯವಾಗಿ ಈ ವರ್ಗದವರು, ಈ ಬಂಟ ಜನಾಂಗದವರು ಶಿಕ್ಷಣ ಕ್ಷೇತ್ರದಲ್ಲಿ, ಉದ್ಯಮ ಕ್ಷೇತ್ರದಲ್ಲಿ, ಕ್ರೀಡಾ ಕ್ಷೇತ್ರದಲ್ಲಿ, ಹೋಟೆಲ್ ಉದ್ಯಮದಲ್ಲಿ, ಸಿನಿಮಾ ಕ್ಷೇತ್ರದಲ್ಲಿ ಬಹಳಷ್ಟು ಜನರನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ
ತಮ್ಮ ಛಾಪನ್ನ ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಅವರು ಎಲ್ಲೇ ಇದ್ರೂ ಕೂಡ ಕರಾವಳಿ ಪ್ರದೇಶದ ಸಂಸ್ಕೃತಿಯನ್ನ ಪರಂಪರೆಯನ್ನ ಮರೆತಿಲ್ಲ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥ ವಿಚಾರ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಯಾವುದೇ ದೇಶದಲ್ಲಿರಲಿ, ನಾನು ಹೇಳ್ತಾ ಇದ್ದೆ ಭಂಡಾರಿಯವರಿಗೆ, ಇಬ್ಬರು ಮಂಗಳೂರಿನವ್ರು ಸಿಕ್ಕಿದ್ರೆ ಅವ್ರು ತುಳು ಭಾಷೆನಲ್ಲೇ ಮಾತಾಡೋದು, ಬೇರೆ ಭಾಷೆನಲ್ಲಿ ಮಾತಾಡೋದೇ ಇಲ್ಲ. ನಮ್ಗೆ ಅರ್ಥ ಆಗಲ್ಲ. ನಾನು ಒಟ್ಟಿಗೆ ಬರುವಾಗ ಆ ಫೋನ್ನಲ್ಲಿ ಭಂಡಾರಿಯವರು ತುಳುನಲ್ಲೇ ಮಾತಾಡ್ತಾ ಇದ್ರು. ನಾನು ಕನ್ನಡದಲ್ಲಿ ನಮಗೇನು ಗೊತ್ತಾಗಬೇಕು, ಕನ್ನಡ ಬರೋದು ಬಿಟ್ಟರೆ ಬೇರೆ ಬರಲ್ಲ, ಇಂಗ್ಲಿಷ್ ಭಾಷೆ ಬರ್ತದೆ ಅಷ್ಟೇ. ಆದರೆ ತುಳುನಲ್ಲೇ ಮಾತಾಡ್ತಾ ಇದ್ರು. ಅಷ್ಟರ ಮಟ್ಟಿಗೆ ನಿಮ್ಮ ಭಾಷೆಯನ್ನ ನೀವು ಪ್ರೀತಿಸ್ತೀರಿ, ಗೌರವಿಸ್ತೀರಿ ಅಂತಕ್ಕಂಥದ್ದನ್ನು ನೋಡಲಿಕ್ಕೆ ಸಾಧ್ಯ. ಪ್ರತಿಯೊಬ್ಬರು ಕೂಡ ಅವರ ಮಾತೃಭಾಷೆಯನ್ನ ಪ್ರೀತಿಸಬೇಕು, ಗೌರವಿಸಬೇಕು. ಅದೇ ನಾವು ಮಾತೃಭಾಷೆಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥದ್ದನ್ನು ಕೂಡ ನಾವು ಮರೆಯಲಿಕ್ಕೆ ಸಾಧ್ಯ ಆಗಲ್ಲ. ನಾವೆಲ್ಲ ಕನ್ನಡಿಗರು, ನೀವು ಕನ್ನಡಿಗರೇ, ಕನ್ನಡ ನಾಡಿನಲ್ಲಿ ಹುಟ್ಟಿದ್ದೇವೆ, ಕನ್ನಡ ಭಾಷೆಯನ್ನು ಮಾತನಾಡ್ತೇವೆ. ಎಲ್ಲೇ ಹೋದ್ರೂ ಕೂಡ ಕನ್ನಡ ಭಾಷೆ, ಕನ್ನಡ ನಾಡಿನ ಸಂಸ್ಕೃತಿ, ಕನ್ನಡ ನಾಡಿನ ಪರಂಪರೆ ಬೇರೆ ದೇಶಗಳಿಗೆ ಬಿತ್ತಕ್ಕಂಥ ಕೆಲಸ ಮಾಡಬೇಕೆ ಹೊರತು ಆ ದೇಶದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ನಾವು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಈ ದಿಕ್ಕಿನಲ್ಲಿ ಬಂಟರು ಎಲ್ಲ ಕಡೆ ಕನ್ನಡ ಸಂಘಟನೆಗಳನ್ನು ಮಾಡಿಕೊಂಡು ಕನ್ನಡ ಸಂಸ್ಕೃತಿಯನ್ನ, ಕನ್ನಡ ಪರಂಪರೆಯನ್ನ, ಕನ್ನಡ ಭಾಷೆಯನ್ನ ಅವರು ಬೆಳೆಸ್ತಕ್ಕಂಥ, ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಶ್ಲಾಘನೀಯವಾದಂಥ ಕೆಲಸ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಬಂಟ ಸಮುದಾಯ ಜಾತ್ಯತೀತರು. ಅವರು ಯಾವುದೇ ಜಾತಿ, ಧರ್ಮ, ಭಾಷೆ ಇದನ್ನು ತಾರತಮ್ಯ ಮಾಡದೇನೆ ಎಲ್ಲರನ್ನೂ ಕೂಡ ಮನುಷ್ಯರಾಗಿ ಕಾಣ್ತಕ್ಕಂಥ ಪ್ರವೃತ್ತಿಯನ್ನ ಉಳ್ಳವರಾಗಿರ್ತಕ್ಕಂಥವರು ಬಂಟ ಸಮುದಾಯ. ನಾವು ಮನುಷ್ಯರು, ನಾವೆಲ್ಲರೂ ಕೂಡ ಮನುಷ್ಯರು. ನಾವು ಮನುಷ್ಯರಾಗಿ ಬಾಳಬೇಕೇ ಹೊರತು ಮನುಷ್ಯರನ್ನ ಪ್ರೀತಿಸ್ತಕ್ಕಂಥದನ್ನು ಕಲ್ತ್ಕೊಳ್ಬೇಕೇ ಹೊರತು, ಮನುಷ್ಯರನ್ನ ಗೌರವಿಸ್ತಕ್ಕಂಥದನ್ನ ಕಲ್ತ್ಕೋಬೇಕೇ ಹೊರತು ಮನುಷ್ಯರನ್ನ ಯಾವತ್ತೂ ಕೂಡ ದ್ವೇಷ ಮಾಡ್ತಕ್ಕಂಥ ಪ್ರವೃತ್ತಿ ಯಾರಿಗೂ ಕೂಡ ಸಮಾಜದಲ್ಲಿ ಬರಬಾರದು. ಪ್ರತಿಯೊಬ್ಬರಿಗೂ ಕೂಡ ಮನುಷ್ಯತ್ವ ಬಹಳ ಮುಖ್ಯ. ಬದುಕು ಆಮೇಲೆ, ಮನುಷ್ಯತ್ವ ಮೊದಲು. ಬದುಕಲಿಕ್ಕೋಸ್ಕರ ಉದ್ಯೋಗ ಮಾಡ್ತೀವಿ, ಉದ್ಯಮ ಮಾಡ್ತೀವಿ, ಅಥವಾ ಇನ್ನೇನೋ ಕೆಲಸ ಮಾಡಲಿಕ್ಕೆ ನಾವು ಮಾಡ್ತೀವಿ. ಆದರೆ ನಾವೆಲ್ಲರೂ ಕೂಡ ಮನುಷ್ಯರಾಗಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಹುಟ್ಟುವಾಗ ಪ್ರತಿಯೊಬ್ಬರು ಕೂಡ ವಿಶ್ವಮಾನವರಾಗಿ ಹುಟ್ಟುತ್ತಾರೆ. ಸಮಾಜದ ಪ್ರಭಾವದಿಂದ ಬೆಳೀತಾ ಬೆಳೀತಾ ವಿಶ್ವಮಾನವರಾಗಿ ಹುಟ್ಟಿದವರು ಅಲ್ಪಮಾನವರಾಗ್ಬಿಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳೋದು. ಅಲ್ಪಮಾನವರಾಗಿ ಆಗ್ಬಿಡ್ತಾರೆ. ಅದು ಆಗಬಾರದು. ಎಲ್ಲರೂ ಕೂಡ ಸಾಧ್ಯವಾದ ಮಟ್ಟಿಗೆ ವಿಶ್ವಮಾನವರಾಗಲಿಕ್ಕೆ ಸಾಧ್ಯ ಆಗದೆ ಇರಬಹುದು. ಆದರೆ ವಿಶ್ವಮಾನವರಾಗ್ತಕ್ಕಂಥ ದಾರಿನಲ್ಲಿ ನಡೀಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.
ಇದು ಅತ್ಯಂತ ಅವಶ್ಯ, ಅತ್ಯಂತ ಅಗತ್ಯ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ ಅಂತಕ್ಕಂಥ. ಯಾಕಂದರೆ ನೀವು ಜಗತ್ತಿನ ಅನೇಕ ಭಾಗಗಳಲ್ಲಿ ಬದುಕನ್ನು ನಡೆಸ್ತಾ ಇದ್ದೀರಿ. ಅಲ್ಲಿ ಜನರ ಜೊತೆ ಸ್ನೇಹದಿಂದ, ವಿಶ್ವಾಸದಿಂದ, ಪ್ರೀತಿಯಿಂದ ಬದುಕ್ತಕ್ಕಂಥದ್ದು. ಹಾಗಾಗಿನೇ ನೀವೆಲ್ಲರೂ ಕೂಡ ಬೇರೆ ಜಗತ್ತಿನ ಬೇರೆ ಬೇರೆ ಪ್ರದೇಶಗಳಲ್ಲಿ ಬದುಕಿ ಉಳಿಲಿಕ್ಕೆ, ಜೀವನ ಮಾಡಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದರಿಂದ ನೀವು ಒಂದು ರೀತಿ ಜಾತ್ಯತೀತ ವ್ಯಕ್ತಿತ್ವ ಹೊಂದಿರತಕ್ಕಂಥ ವ್ಯಕ್ತಿಗಳು ನೀವು. ಇವತ್ತು ನಾಳೆ 2 ದಿನ ನಿಮ್ಮ ಅಭಿವೃದ್ಧಿಯ ಬಗ್ಗೆ, ನಿಮ್ಮ ಸಂಘಟನೆಯ ಬಗ್ಗೆ ಚರ್ಚೆ ಮಾಡ್ತೀರಿ. ಆ ಚರ್ಚೆನಲ್ಲಿ ಇಂಥ ವಿಚಾರಗಳನ್ನು ಕೂಡ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಇವತ್ತು ವಿಶ್ವ ಕ್ರೀಡಾಕೂಟವನ್ನು ಕೂಡ ಏರ್ಪಾಡು ಮಾಡಿದ್ರಿ. ಅದನ್ನು ಖಾದರ್ ಅವರು ಉದ್ಘಾಟನೆ ಮಾಡಿದ್ದಾರೆ, ಗೌರವ ಕೂಡ ಸ್ವೀಕಾರ ಮಾಡಿದ್ದಾರೆ. ಜೊತೆಗೆ ಇದ್ರ ಜೊತೆಗೆ ನಿಮ್ಮಲ್ಲಿ ಇರ್ತಕ್ಕಂಥ ಸಂಸ್ಕೃತಿ ಇದೆಯಲ್ಲ, ಆ ಸಂಸ್ಕೃತಿ, ಸಾಂಸ್ಕೃತಿಕ ವೈಭವವನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಸಾಂಸ್ಕೃತಿಕ ವೈಭವ ಇಡೀ ಜಗತ್ತಿನಲ್ಲಿ ಅದು ಪ್ರಚಾರಗಳಲ್ಲಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಸಂಸ್ಕೃತಿ ಬೇರೆಯವರು ಕೂಡ ಅಳವಡಿಸ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು. ಬೇರೆಯವ್ರ ಸಂಸ್ಕೃತಿಯನ್ನು ನಾವು ಅಳವಡಿಸ್ಕೊಳ್ಳೋದಲ್ಲ, ನಮ್ಮ ಸಂಸ್ಕೃತಿಯನ್ನು ಬೇರೆಯವರು ಕೂಡ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದೇ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನನಗೆ ಭಂಡಾರಿಯವರು ಮತ್ತು ಅಶೋಕ್ ರಾಯ್ ಅವರು ಮತ್ತು ನಮ್ಮ ರಮಾನಾಥ್ ರಾಯ್ ಅವರು, ನೀವು ಬಜೆಟ್ನಲ್ಲಿ ಒಂದು ಮಾತು ಹೇಳಿದ್ರಿ, ಬಂಟರ ಅಭಿವೃದ್ಧಿಗೆ ಒಂದು ಬಂಟರ ಅಭಿವೃದ್ಧಿ ನಿಗಮವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಅದನ್ನ ಜ್ಞಾಪಕ ಮಾಡಿದ್ರು. ಬಜೆಟ್ನಲ್ಲೂ ಕೂಡ, ಮ್ಯಾನಿಫೆಸ್ಟೋನಲ್ಲೂ ಕೂಡ ಹೇಳಿದ್ದೀರಿ. ಅದನ್ನೇ ಮ್ಯಾನಿಫೆಸ್ಟೋ ಅಂದ್ರೆ ಪ್ರಣಾಳಿಕೆ ರೀ. ಮ್ಯಾನಿಫೆಸ್ಟೋ ಅಂದ್ರೆ ಪ್ರಣಾಳಿಕೆ ಅಂತ. ಪ್ರಣಾಳಿಕೆಯಲ್ಲಿ ಹೇಳಿದ್ರಿ, ಅದನ್ನ ಘೋಷಣೆ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ಮುಂದಿನ ಬಜೆಟ್ ಮಂಡಿಸುವಾಗ ಬಜೆಟ್ನಲ್ಲಿ ಅದನ್ನು ಘೋಷಣೆ ಮಾಡ್ತೇನೆ. ಸೊ ನಿಮ್ಮ ಬಂಟರ ವಿಶ್ವ ಬಂಟರ ಸಮ್ಮೇಳನ ಯಶಸ್ವಿಯಾಗಲಿ, ನಿಮ್ಮ ಸಂಘಟನೆ ಇನ್ನೂ ಹೆಚ್ಚಾಗಲಿ, ಪರಸ್ಪರ ಅರಿವು, ಪ್ರೀತಿ, ವಿಶ್ವಾಸ ಬೆಳೀಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಈ ವಿಶ್ವ ಬಂಟರ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ಎಲ್ಲ ಬಂಟ ಸಮುದಾಯದವರಿಗೆ ನಮಸ್ಕಾರಗಳನ್ನು ಹೇಳಿ ನಿಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾಂಗ್ರೆಸ್ ಕರಾವಳಿ ಪ್ರಜಾಧ್ವನಿ ಯಾತ್ರೆಯ ಪ್ರಣಾಳಿಕೆಯಲ್ಲಿ ಬನ್ಸ್ ಅಭಿವೃದ್ಧಿ ನಿಗಮ ಸ್ಥಾಪನೆಯ ಬಗ್ಗೆ ನೀಡಿದ ಭರವಸೆಯನ್ನು ಮುಂದಿನ ಬಜೆಟ್ನಲ್ಲಿ ಘೋಷಣೆ ಮಾಡುತ್ತೇವೆ ಎನ್ನುವ ಮಾತಿನೊಂದಿಗೆ ನಮಗೆ ಸ್ಫೂರ್ತಿಯನ್ನು ತುಂಬಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ಒಬ್ಬ ಹಿರಿಯ ಸಾಧಕನನ್ನು ಗೌರವಿಸುವಂತಹ ಕಾರ್ಯಕ್ರಮ. ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರ ಸನ್ಮಾನ ಪತ್ರ ವಾಚನ ಶ್ರೀಮತಿ ರಾಜೇಶ್ವರಿ. ಗೌರವಾನ್ವಿತ ರಾಜೇಂದ್ರ ಕುಮಾರ್ ಅವರೇ,
ಸಹಕಾರ ರಂಗದಲ್ಲಿ ಸುಮಾರು 5 ದಶಕಗಳಿಂದ ತೊಡಗಿಸಿಕೊಂಡು ಅಭಿನವ ಮೊಳಹಳ್ಳಿ ಎಂದೇ ಗುರುತಿಸಿಕೊಂಡಿರುವ ತಾವು ರಾಜ್ಯದ ಅತ್ಯುಚ್ಚ ಹಲವು ಹುದ್ದೆಗಳನ್ನು ಏರಿ ಜಿಲ್ಲೆಗೆ ಹೆಮ್ಮೆ ತಂದವರು. ಸೂರ್ಯನ ಕಿರಣಕ್ಕೆ ಸಮಾನವಾಗಿ ನಿಲ್ಲುವ ಅರ್ಹತೆ ಬೇರೆ ಯಾವುದಕ್ಕೂ ಇಲ್ಲವೋ ಅದೇ ರೀತಿ ನಿಮಗೆ ನೀವೇ ಸಾಟಿ. ನಿಮ್ಮ ಸಾಧನೆಗೆ ಪರ್ಯಾಯವಾದುದು ಮತ್ತೊಂದಿಲ್ಲ. 1949 ಫೆಬ್ರವರಿ 24ರಂದು ಜೈನ ದಂಪತಿ ದಿವಂಗತ MS ನೇಮಿರಾಜ ಹೆಗ್ಡೆ ಹಾಗೂ ದಿವಂಗತ ಕುಸುಮ ಅವರ ಪುತ್ರರಾಗಿ ಜನಿಸಿರುವ ತಾವು ಕೃಷಿಯೊಂದಿಗೆ ಸಹಕಾರ ರಂಗದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಒಂದು ಸಹಕಾರ ರಂಗದ ಭೀಷ್ಮ ಎಂದು ಕರೆಸಿಕೊಳ್ಳುತ್ತಿದ್ದೀರಿ. ಸಹಕಾರ ಸೊಸೈಟಿಯಲ್ಲಿ ಸಾಮಾನ್ಯ ಉದ್ಯೋಗಕ್ಕೆ ಸೇರಿ ಮುಂದೆ ಎಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷತೆಯಂತಹ ಉನ್ನತ ಹುದ್ದೆಗೆ ಏರಿರುವುದು ತಮ್ಮ ಅಸಾಮಾನ್ಯ ಸಾಧನೆಯನ್ನು ಪ್ರತಿಬಿಂಬಿಸುತ್ತದೆ. ಗ್ರಾಮೀಣ ಜನರನ್ನು ಆರ್ಥಿಕ ಸ್ವಾವಲಂಬಿಯಾಗಿಸಲು ತಾವು ಕೈಗೊಂಡ ನವೋದಯ ಸ್ವಸಹಾಯ ಗುಂಪು, ನವೋದಯ ಗ್ರಾಮ ವಿಕಾಸ ಟ್ರಸ್ಟ್ ಮುಂತಾದವು ಬಡತ ನಿವಾರಣೆಯಲ್ಲಿ ಬಲು ಮುಖ್ಯ ಪಾತ್ರ ವಹಿಸಿದೆ. ವೃತ್ತಿರಂಗದಲ್ಲಿ ಎತ್ತರಕ್ಕೆ ಏರುತ್ತಾ ಸಹಕಾರ ಕ್ಷೇತ್ರದ ಆಡಳಿತ ರಂಗಕ್ಕೆ ಬಡ್ತಿ ಪಡೆದ ತಾವು 1987ರಿಂದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನಲ್ಲಿ ನಿರ್ದೇಶಕರಾಗಿ 1994ರಿಂದ ಇದುವರೆಗೆ ಅಧ್ಯಕ್ಷರಾಗಿ ಬ್ಯಾಂಕಿನ ಅಭಿವೃದ್ಧಿಗೆ ನೀಡಿದ ಕೊಡುಗೆ ಅದ್ವಿತೀಯವಾದುದು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಎಂದರೆ MNR ಎಂಬಲ್ಲಿಯವರೆಗೆ ಜನ ತಮ್ಮನ್ನು ಗುರುತಿಸಿ ಗೌರವಿಸುತ್ತಿರುವುದು ತಮ್ಮ ಸಾಧನೆಗೆ ಸಿಗುತ್ತಿರುವ ಸಾಮಾಜಿಕ ಗೌರವ. 1994ರಲ್ಲಿ ತಾವು ಬ್ಯಾಂಕಿನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ್ದ ಸಂದರ್ಭದಲ್ಲಿ ಕೇವಲ 64 ಕೋಟಿ ರೂಪಾಯಿ ಠೇವಣಿ ಹೊಂದಿದ್ದ ಈ ಬ್ಯಾಂಕ್ ತಮ್ಮ ಆಡಳಿತದ ಫಲವಾಗಿ ಪ್ರಸ್ತುತ 6,371.89 ಕೋಟಿ ರೂಪಾಯಿ ಠೇವಣಿ ಹೊಂದಿರುವುದನ್ನು ಕೇವಲ ಸಾಧನೆ ಎಂಬ ಶಬ್ದದಲ್ಲಿ ಹಿಡಿದಿಟ್ಟರೆ ಸೂಕ್ತ ಎಂದೆನಿಸದು. ಅದು ಎಲ್ಲ ಮಹಾನ್ ಸಾಧನೆಗಳಿಗೂ ಮಿಗಿಲಾದ ಅದ್ಭುತ ಕಾರ್ಯ. ಬ್ಯಾಂಕಿಂಗ್, ಸಮಾಜ ಸೇವೆ, ಉದ್ಯಮ ಮುಂತಾದ ಬಹುರಂಗದಲ್ಲಿ ತಮ್ಮ ಗಣನೀಯ ಸಾಧನೆಯನ್ನು ಗಮನಿಸಿ ಕರ್ನಾಟಕ ಸರ್ಕಾರದಿಂದ ಸಹಕಾರ ರತ್ನ ಪ್ರಶಸ್ತಿ ನೀವು ಪಡೆದಿರುತ್ತೀರಿ. ತಮ್ಮಂತಹ ಅದ್ವಿತೀಯ ನಾಯಕ ಹಾಗೂ ಸಾಧನವನ್ನು ಈ ವೇದಿಕೆಯಲ್ಲಿ ಎಲ್ಲರೂ ಗೌರವಿಸುತ್ತಿದ್ದೇವೆ. ಧನ್ಯವಾದಗಳು. ಮುಂದೆ ಪ್ರವೀಣ್ ಭೋಜಶೆಟ್ಟಿ ದಂಪತಿಗಳು ದಯವಿಟ್ಟು ನಮ್ಮ ಗೌರವವನ್ನು ಸ್ವೀಕರಿಸಲು ಬರಬೇಕು. ಈ ವೇದಿಕೆಯ ಹೆಸರು ಶ್ರೀಮತಿ ನಳಿನಾ ಭೋಜಶೆಟ್ಟಿ ವೇದಿಕೆ. ಪ್ರವೀಣ್ ಶೆಟ್ಟಿಯವರ ಮಾತೃಶ್ರೀಯವರ ಆ ನೆನಪನ್ನು ಪ್ರವೀಣ್ ಭೋಜಶೆಟ್ಟಿ ದಂಪತಿಗಳಿಗೆ ಗೌರವದ ಅಭಿನಂದನೆ. ಶ್ರೀಮತಿ ಬಾರಿ ಮೋಕೆಡ್ ಪೊರ್ಲುದ ಸಹಕಾರದೊಟ್ಟಿಗೂ ಸಕಾಯದೊಟ್ಟಿಗೂ ವೇದಿಕೆಡ್ ಮಾನಾದಿಗೆ ಸ್ವೀಕಾರ ಮಲ್ಪಿನಂಚಿನ ಪ್ರವೀಣ್ ಭೋಜ ಶೆಟ್ಟಿ ದಂಪತಿಗಳಿಗೆ ವಿಶೇಷವಾಯಿನಂಚಿನ ಸೊಲ್ಮೆಲಿ ವೇದಿಕೆಡ್ ಸಮರ್ಪಣೆ ಮಲ್ಪರ ಬೈಕುವ ನಿಖಿಲ ಮೋಕೆ ಪ್ರೀತಿ ಇಂಚನೆ ಇಪ್ಪಡು ಪಂಪಿನಂಚಿನ ಆಸದ ಒಟ್ಟುಗೂ ವೇದಿಕೆಡುಪುನಂಚಿನ ಗೌರವಾನ್ವಿತ ಮಾನಾದಿಗಿನ ಸ್ವೀಕಾರ ಮಲ್ಪನಂಚಿನ ಹಿರಿಯರಾಯನಂಚಿನ ಪ್ರವೀಣ್ ಭೋಜ ಶೆಟ್ಟಿ ಬೊಕ ನೇನಿತಾ ಪ್ರವೀಣ್ ಶೆಟ್ಟಿ ದಂಪತಿಗಳಿಗೆ ಮೋಕೆದ ಮಾನಾದಿಗೆ ಸಮ್ಮಾನ ಗೌರವ. ವೇದಿಕೆ ನಂಚಿನ ಮಾತಾ ಗಣ್ಯರಿಗೆ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಅಧ್ಯಕ್ಷರಾಗಿನ ಐಕಲ ಹರೀಶ್ ಶೆಟ್ಟರ್ ಶಾಲನ್ನು ಪೊದಿಪ್ಪುವಿರು. ಬುಳಿಪಾಡಿ ರಮಣಾಥ್ ರೈಕಲಿಗೆ ನಮ್ಮ ಮಾತೆರಲ ಮೋಕ್ಯದ ಬೆಳ್ಳಿಪಾಡಿ ಗೊತ್ತು ರಮಣಾಥ ರೈಕಲಿಗೆ ಶಾಲದ ಮಾನಾದೊಟ್ಟಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯರು ಮಾರ್ಗದರ್ಶಿಗಳು ಬೊಕ ರಾಜಕೀಯದ ಭಾರಿ ಅನುಭವದ ಒಟ್ಟಿಗೂ ಸಾಧನೆ ಮಲ್ತಿನಂಚಿನ ಉರಿ ಬಂಟೆರೆ ಪೆರ್ಮೆದ ಸಾಧಕೆ ಗೌರವಾನ್ವಿತ ಬೆಳ್ಳಿಪಾಡಿ ರಮಾತ್ ರೈಕಲು ಮಾನ್ಯ ಮಾಜಿ ಸಚಿವರು ಅರೆಗೆ ಮೋಕೆದ ಶಾಲದ ಮಾನಾದಿಗೆ ಅಂಚನೆ ವೇದಿಕೆಡ್ ಮಹಾದಾನಿಯಾದಿತ್ತೊಂದು ಪ್ರತಿಯೊಂಜಿ ಬಂಟೇರ್ನ ಕಾಯಕ ಒಟ್ಟಾಯಿನಂಚಿನ ಮಹಾ ಕೈ ಮಹಾದಾನಿ ಗೌರವಾನ್ವಿತ ಕನ್ಯಾನ ಸದಾಶಿವ ಶೆಟ್ರು
ಏರಂಬ ಇಂಡಸ್ಟ್ರೀಸ್ ದ ಮಾಲಕಿಯರು ಬಂಟೆರೆ ಕೊಡುಗೈದಾನಿ ಕನ್ಯಾನ ಸದಾಶಿವ ಶೆಟ್ರಿಗೆ ಶಾಲ್ನ ಪೊದಿತ್ತದ ಮಾನಾದಿಗಿನ ಸಂದೈತ ಮಲ್ಗೊಂದುಲ್ಲೆರೆ ಅಂಚನೆ ವೇದಿಕೆ ಉಡುಪಿನಂಚಿನ ಕುಡೋರಿ ಬಿನ್ನೆ ಉಡುಪಿದ ಶಾಸಕರಾಯನಂಚಿನ ನಾವು ಮಾತಾಡಲ ಪುಗಾರ್ಥದ ನಾಯಕತ್ವದ ಯಶ್ಪಾಲ್ ಸುವರ್ಣರಿಗ್ಲ ಶಾಲ್ನ ಪೊದಿತ್ತದ ಮಾನಾದಿಗಿನ ಸಂದೈತ ಮಂದೋಳೆ ರೈಕಲ ಹರೀಶ್ ಶೆಟ್ರ್ ಯಶ್ಪಾಲ್ ಸುವರ್ಣರ ದೈಮಲ್ತದ ಶಾಲ್ದ ಮಾನಾದಿಗಿನ ಸ್ವೀಕಾರ ಮಲ್ಪಡು ವೇದಿಕೆ ಗೌರವಾನ್ವಿತ ಕನ್ಯಾನ ಸದಾಶಿವ ಶೆಟ್ರಿಗೆ ತಾಟಿದ ಮಾನಾದಿಗಿನ ಮಾತೆರ್ಲ ಕೋಡಾಪಡು ಬಂಟೆರೆ ಪೆರ್ಮೆ ಬಂಟೆರೆ ಪಾಲದ ಕಾಮಧೇನುಂದೆ ಪನಲಿ ಬಂಟೆರ್ಗೆ ಸದಾ ಅಭಯದ ಹಸ್ತನು ಕೊರೊಂದು ಅವೇತೋ ಕಣ್ಣೀರಿನ ಒರೆಸದ ಮಹಾ ದೇನಿಗಿನ ಕೊರಂಚಿನ ಮಹಾನ್ ದಾನಿ ಕನ್ಯಾನ ಸದಾಶಿವ ಶೆಟ್ರಿಗೆ ಸೋಲ್ಮೇಲೆ ಅಂಚನೆ ಯಶ್ಪಾಲನ್ನೇ ದಯಮಲ್ತಿ ಎದುರು ಬತ್ತದ ಮಾನಾದಿಗಿನ ಸ್ವೀಕಾರ ಮಲ್ಪಡು ಉಡುಪಿದ ಶಾಸಕರು ಯಶ್ಪಾಲ್ ಸುವರ್ಣರ್ ವೇದಿಕೆ ಉಪುಣಂಚಿನ ಕುಡೋರಿಯೆ ಬಿನ್ನೆ ಮಹಾನ್ ಸಾಧಕೆ ಮಹಾನ್ ದಾನಿ ಎಂಆರ್ಜಿ ಗ್ರೂಪ್ ದ ಮುಖ್ಯಸ್ಥರು ಮಾಲಕರು ಗೌರವಾನ್ವಿತ ಪ್ರಕಾಶ್ ಶೆಟ್ಟಿ ಬಂಜಾರ ಪ್ರಕಾಶ್ ಶೆಟ್ಟಿ ಪನ್ಪಿನಂಚಿನ ಪುಗಾರ್ತದ ನಮ್ಮ ಮೋಕೆದ ಒರಿಯ ಪೆರ್ಮೆದ ತುಳುವೆ ಗೌರವಾನ್ವಿತ ಪ್ರಕಾಶ್ ಶೆಟ್ರಿಗೆ ಶಾಲಿನ ಪೊದೆತದ ಅಧ್ಯಕ್ಷರ ಐಕಳ ಹರೀಶ್ ಶೆಟ್ರ್ ಮಾನಾದಿಗಿನ ಸಂದೈತ ಮಲ್ಪೇರು ಪ್ರಕಾಶ್ ಶೆಟ್ರ್ ನಮ್ಮ ಮಹಾ ನಿರ್ದೇಶಕರ್ಲ ಅಂದು ಅರೆಗ್ಲ ಸೊಲ್ಮೇಲ್ದ ಮಾನಾದಿಗೆ ವೇದಿಕೆ ಉಡುಪಿನಂಚಿನ ಕುಡೊಂಜಿ ದಂಪತಿಲು ತೋನ್ಸೆ ಆನಂದ ಶೆಟ್ಟಿ ಬೊಕ ಶಶಿರೇಖಾ ಆನಂದ ಶೆಟ್ಟಿ ದಂಪತಿಲು ವೇದಿಕೆ ಗೌರವಾನ್ವಿತ ಪ್ರಕಾಶ ನಗ ಮಾನಾದಿಗೆ ನಮ್ಮ ಮೋಕೆದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರ ಮಲ್ತೊಂದುಲ್ಲೇರು ಆವಿನ ಪೊರ್ನುಡು ತರೆ ಬಗ್ಗಾದ ಪ್ರಕಾಶನ ಸ್ವೀಕಾರ ಮಲ್ದೇರು ವೇದಿಕೆ ಉಡುಪಿನಂಚಿನ ಜೋಡಿಲು ಶಶಿರೇಖಾ ಆನಂದ ಶೆಟ್ಟಿ ದಂಪತಿಲು ದಯಮಲ್ತೆ ಬತ್ತದ ಶಾಲದ ಪೊದಿಕೆದ ಮಾನಾದಿಗಿನ ಸ್ವೀಕಾರ ಮಲ್ಪಡು ವೇದಿಕೆ ಉಡುಪಿನಂಚಿನ ಕುಡೋರಿಯೆ ದಾನಿ ನಮ್ಮ ಪೆರ್ಮೆದ ಮಹಾ ನಿರ್ದೇಶಕರ್ಲಂದು ಮಾತಾ ಕ್ಷೇತ್ರಡ್ಲ ಪಳಗೊಂದು ಪ್ರತಿಯೊಂಜಿ ಕಜ್ಜೆಡ್ಲ ತಾನುಳ್ಳೆ ಪನ್ಪಿನಂಚಿನ ಬೆರಿತಾಂಕದ ಪಾತೆರನು ಕೊರ್ಪುನಂಚಿನ ಬರೋಳ ಶಶಿಧರ ಶೆಟ್ಟಿ ದಯಮಲ್ತದ ಶಾಲದ ಪೊದಿಕೆದ ಮಾನಾದಿಗಿನ ಸ್ವೀಕಾರ ಮಲ್ಪಡು ಐಕಳ ಹರೀಶ್ ಶೆಟ್ರಡ ಉದ್ಯಮಿಲು ಹೋಟೆಲ್ ರಂಗದ ಸಾಧಕಿಯರು ಪ್ರತಿ ಕ್ಷೇತ್ರದ ರಾಯಭಾರಿಲು ಗೌರವಾನ್ವಿತ ಶಶಿಧರ ಶೆಟ್ಟಿ ಬರೋಡ ಮೇರೆಗೆ ಗೌರವಾನ್ವಿತ ಸನ್ಮಾನ್ಯ ಸಿದ್ದರಾಮಯ್ಯರ ಶಾಲು ಪೊದಿತ ಮಾನಾದಿಗಿನ ಸಂದೈತ ಮಂತೊಂದುಲ್ಲೇರದೆ ಮತ್ತು ಸ್ವೀಕಾರ ಮಲ್ಪಡು ಅಂಚನೆ ವೇದಿಕೆ ಉಡುಪಿನಂಚಿನ ಕುಡೋರಿ ಮಹಾನಿರ್ದೇಶಕರು ಅರವಿಂದ ಶೆಟ್ಟಿ ಮೀರಾ ರೋಡ್ ದಯಮಲ್ತದ ಅರವಿಂದನ್ನೇ ಎದುರು ಬತ್ತ ಶಾಲ್ದ ಪೋದಿಕೆದ ಮಾನಾದಿಗಿನ ಸ್ವೀಕಾರ ಮಲ್ಪಡು ಅರವಿಂದನ ಸಹಕಾರ ಬಾರಿ ಮಲ್ಲ ಮಟ್ಟದ ಸಹಕಾರ ನಮಕ್ ಅರವಿಂದನ್ನೇ ಪ್ರತಿ ಕ್ಷೇತ್ರದ ದಿಗ್ಗಜರದೊಟ್ಟಿಗೂ ಕೈತಲ್ದ ಒಡನಾಟನ ದಿವೊಂದಿನಾರ್ ಮಹಾನ್ ದಾನಿ ಸಾಧಕರ ಅರವಿಂದ ಶೆಟ್ರು ಅರೆಗೆ ಸೋಲ್ ಮೇಲೆ ನಾ ತುಂಬು ಮಹಾನಿರ್ದೇಶಕರು ಸಿಎಂಡಿ ರಕ್ಷಾ ಡೆವಲಪರ್ಸ್ ರಾಜೇಶ್ ಶೆಟ್ಟಿ ಮುಂಬೈನ ಮೊಟ್ಟುಗುಳ್ಳೇರು ಅಂಚನೆ ದುಬೈದ ಫಾರ್ಚ್ಯೂನ್ ಗ್ರೂಪದ ஒரு பெருமத உத்தியமி ಸಾಧನದ ಸಾಧಕರು ಗೌರವಾನ್ವಿತ ಪ್ರವೀಣ್ ಶೆಟ್ಟಿ ವಕ್ವಾಡಿ ನಮ್ಮೊಟ್ಟುಗುಳ್ಳೇರು ದಯಮಲ್ತದ ಪ್ರವೀಣ್ ಶೆಟ್ಟಿ ವಕ್ವಾಡಿ ಎದುರು ಬತ್ತದ ಶಾಲ್ದ ಮಾನಾದಿಗಿನ ಸಿಎಂ ಸರ್ಡ ಸ್ವೀಕಾರ ಮಲ್ಪಡು ಅಂಚನೆ ಡಾಕ್ಟರ್ ಪಿ.ವಿ. ಶೆಟ್ರ್ ಜಾಯಿಂಟ್ ಸೆಕ್ರೆಟರಿ ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ ಅರೆಗ್ಲ ಸೊಲ್ಮೇಲ್ ಸಂದೈತ ಮಂತು ನಮ್ಮೊಟ್ಟಿಗೂ ಹಿರಿಯರು ಬಾರಿ ಜ್ಞಾನಿಲ್ಲ ಅಂದು ಸಾಧನದ ಸಾಧಕಿಲ್ಲ ಅಂದು ಶ್ರೀ ಜಯಪ್ರಕಾಶ್ ಹೆಗಡೆಯರ್ ನಮ್ಮೊಟ್ಟಿಗುಳ್ಳೇರು ಅಧ್ಯಕ್ಷರು ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಕರ್ನಾಟಕ ಅರೆಗ್ಲ ಸೊಲ್ಮೇಲ್ ಸಂದೈತ ಮಂತೊಂದು ವೇದಿಕೆ ಕುಡೋರಿಯ ಪೆರ್ಮೆದ ಶಾಸಕರು ಗೌರವಾನ್ವಿತ ಅಶೋಕ್ ರೈಕುಲು ನಮ್ಮೊಟ್ಟಿಗುಳ್ಳೇರು ಅಂಚನೆ ಅಭಯ್ ಚಂದ್ರ ಜೈನ್ ಮೇರೆಗೆ ಶಾಲ್ದ ಮಾನಾದಿಗೆ ಹಿರಿಯರು ರಾಜಕೀಯದ ಅನುಭವ ಐತಿ ನಂಚಿನ ಅಭಯ್ ಚಂದ್ರ ಜೈನ್ರಿಗೆ ಶಾಲ್ದ ಮಾನಾದಿಗೆ
ಗೌರವಾನ್ವಿತ ಐವನ್ ಡಿಸೋಜರ್ ದಯಮಲ್ತದ ವೇದಿಕೆ ಜೊತೆ ಅವನಡು ರಾಜಕೀಯ ಕ್ಷೇತ್ರದ ಮಿನ್ಕಿನಂಚಿನ ತುಳುನಾಡದ ಮಿನ್ಕುಬೊಳ್ಳಿ ಗೌರವಾನ್ವಿತ ಐವನ್ ಡಿಸೋಜರ್ ಶಾಲ್ದ ಮಾನಾದಿಗೆನ ಸ್ವೀಕಾರ ಮಲ್ತೊಂದುಲ್ಲೇರು ಅಂಚನೆ ಚಿಕ್ಕೋಡಿದ ಶಾಸಕರಾಯನಂಚಿನ ಗಣೇಶ್ ಉಕ್ಕೋಡಿ ನಮ್ ಜೊತೆ ಸೇರ್ಕೊಂಡಿದ್ದಾರೆ. ಗಣೇಶ್ ಉಕ್ಕೇರಿ ಅವರಿಗೆ ಬೆಳಪು ದೇವಿ ಪ್ರಸಾದ್ ಶೆಟ್ರು ಆಯ್ತ ಒಟ್ಟುಗು ಜೊತೆಯಾದ ಆ ಶಾಲ್ದ ಮಾನಾದಿಗಿನ ಗಣೇಶ್ ಉಕ್ಕೇರಿ ಮೇರೆಗೆ ಸಂದೈತ ಮಲ್ಪಟ್ಟು ಬಂದಕ್ಕೆ ನೋಡುವ ಗೌರವಾನ್ವಿತ ಬೆಳಪು ದೇವಿ ಪ್ರಸಾದ್ ಶೆಟ್ರಲ ಶಾಲ್ದ ಮಾನಾದಿಗಿನ ಸ್ವೀಕಾರ ಮಲ್ಪಡು ಕಂಬುಲದ ಮಹಾನ್ ಸಾಧಕೆ ಕಂಬುಲ ಕ್ಷೇತ್ರದ ಪೊಣತಿ ನಂಚಿನ ಬೆಳಪು ದೇವಿ ಪ್ರಸಾದ್ ಶೆಟ್ರಿಗೆ ಶಾಲ್ದ ಮಾನಾದಿಗೆ ನಮ್ಮೊಟ್ಟು ಉಪ್ಪುನಂಚಿನ ಕುಡೂರಿಯ ಬಿನ್ನೆ ಗೌರವಾನ್ವಿತ ಉದಯ್ ಶೆಟ್ಟಿ ಮುನಿಯಾಲು ಬಾರಿ ಪುಗಾರ್ತ್ಯದ ಪ್ರಚಲಿತ ಪುದರ್ನ ನಮಕು ಕೊರ್ನೊಟ್ಟುಗು ನಮ್ಮ ಮೋಕೆದ ಉದಯ್ ಶೆಟ್ಟಿ ಮುನಿಯಾಲು ಬೆರೆಗೆ ಶಾಲ್ದ ಪೊದಿಕಿದ ಮಾನಾದಿಗೆ ನನ್ನವರಿಗೆ ನಮ್ಮೊಟ್ಟಿಗೆ ಉಪ್ಪುನಂಚಿನ ಯುವ ನಾಯಕೆ ವೈಕಿಲ ದುಂಬು ಬತ್ತದ ದೀನಂಚಿನ ಪಜ್ಜೇನು ಪಿರದಿ ಎಂದೆ ಎಲ್ಯ ಪ್ರಾಯಡೆ ರಾಜಕ್ಷೇತ್ರ ಮಲ್ಲ ಸಾಧನೆ ಮಲ್ತಿನಂಚಿನ ಗೌರವಾನ್ವಿತ ಮಿಥುನ್ ರೈಕುಲು ಶಾಲ್ದ ಮಾನಾದಿಗನ ಅಧ್ಯಕ್ಷರಡ ಬೊಕ ಗೌರವಾನ್ವಿತ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯರ ಸ್ವೀಕಾರ ಮಲ್ಪಡು ಗೌರವಾನ್ವಿತ ಮಿಥುನ್ ರೈಕಲಿಗೆ ಅರ್ನಾತೆ ಮಿನ್ಕುನ ಶಾಲ್ದ ಮಾನಾದಿಗೆ ಅಂಚನೆ ವೇದಿಕೆ ಉಪನಂಚಿನ ಹಿರಿಯ ನಾಯಕಿ ಶಕುಂತಲಾ ಶೆಟ್ಟಿ ಪುತ್ತೂರು ಪಾತೆರದ ಬಿರ್ಸೇದಿ ಪಾತೆರದ ಮುತ್ತು ಪಂಪಿನಂಚಿನ ಪುಗಾರ್ತದ ಪುತ್ತೂರ್ದ ಮುತ್ತು ಶಕುಂತಲಾ ಶೆಟ್ರಿಗೆ ಶಾಲದ ಮಾನಾದಿಗಿನ ಸ್ವೀಕಾರ ಮಲ್ಪಡು ಪಂದಕ್ಕೆ ನೋಡುವ ದಯಮಲ್ತದ ಬರ್ತದೆ ಶಕುಂತಲಾ ಶೆಟ್ರಿಗೆ ಸೊಲ್ಮೇಲ್ ಸಂದೈತ ಮನ್ನೂಲ್ಲ ವೇದಿಕೆ ಉಪನಂಚಿನ ನಮ್ಮಾರೆ ಗೌರವಾನ್ವಿತ ಅಶೋಕ್ ರೈಕುಲು ಮಾತೆರ್ಲ ದುಮ್ಮು ಕಡಪಾದ ಶಾಲ್ನ ಪಾಡಪಾಯರು ಇರ್ಲ ನಮ್ಮ ಅತಿಥಿಲ ಪನ್ಪುನಿಯರು ಜಾಸ್ತಿ ನಮ್ಮಾರು ಅಂಚಾದ ಮಾತ ನಮ್ಮ ಮೋಕೆ ದಕ್ಕಲಿಗೆ ಶಾಲ ಪೊದಿತ ಮಾನಾದಿಗಿನ ಸಂದೈತ ನಮ್ಮಲ್ದೊಂದುಲ್ಲ ಅಶೋಕ್ ರೈಕಲಿಗೆ ಶಾಲ್ದ ಮಾನಾದಿಗಿನ ಸಂದೈತ ಮಲ್ಪಡು ಅಂಚನೆ ಗೌರವಾನ್ವಿತ ಮಂಜುನಾಥ ಬಂಡಾರ್ಲು ಬಾರಿ ಮೋಕೆಡ್ ಸಿಎಂ ಸಿದ್ದರಾಮಯ್ಯರಿಗೆ ಜೊತೆ ಕೂರ್ದು ಇಡೆಮುಟ್ಟಲು ತುಂಬತ್ತದ ತುಳುತ ಪೊರ್ಲುನು ತೋಜಾದ ಕೊರ್ನಾರ್ ಗೌರವಾನ್ವಿತ ಮಂಜುನಾಥ ಬಂಡಾರ್ಲು ರಡ್ಡು ಶಬ್ದ ಇನಿ ಮಂಜುನಾಥ್ ರಡ್ಡು ಶಬ್ದ ನಮ್ಮ ಸಿಎಂ ಸಿದ್ದರಾಮಯ್ಯ ತುಳು ಕಲ್ಪಿಸಿದ್ರಿಂದ ಬಂದಾಗ ಮಂಜುನಾಥ್ ಬಂಡಾರ್ಲಿಗೆ ಒಂಜಿ ಶಾಲ್ದ ಮಾನಾದಿಗಿನ ಸಂದೈತ ಮಂತೊಂದುಲ್ಲ ದಯಮಲ್ತದ ನಿರೂಪಣೆ ಮಲ್ತಿನಂಚಿನ ಕದ್ರಿ ನವನೀತ ಶೆಟ್ರಿಗೆ ಶಾಲ್ದ ಮಾನಾದಿಗೆ ಗೌರವಾನ್ವಿತ ಸಿಎಂ ಸಿದ್ದರಾಮಯ್ಯ ಒಂಜಿ ನಿಮಿಷದ ನಾದುಂಬು ವೇದಿಕೆಡೆ ಧನ್ಯವಾದ ಸಮರ್ಪಣದಂಚಿ ನಮ್ಮ ಪಜ್ಜನದಿ ಒಂದುಲ್ಲ ದಯಮಲ್ತದ ಉಲ್ತೂರು ಮೋಹನ್ ದಾಸ್ ಶೆಟ್ರ್ ಧನ್ಯವಾದ ಸಮರ್ಪಣೆ ನಮ್ಮ ಎದುರು ದೀಪೇರು ವಿಶ್ವ ಬಂಟರ ಸಮ್ಮೇಳನೆ ಉದ್ಘಾಟನೆ ಮಾಡಿರುವಂಥ ಗೌರವಾನ್ವಿತ ಶ್ರೀ ಸಿದ್ದರಾಮಯ್ಯನವರು ಕರ್ನಾಟಕ ಸರ್ಕಾರ ಇವರಿಗೆ ಜಾಗತಿಕ ಬಂಟರ ಸಂಘ ಪರವಾದ ಅನಂತ ಧನ್ಯವಾದಗಳು. ಅದೇ ರೀತಿಯಲ್ಲಿ ಕರ್ನಾಟಕ ಸರ್ಕಾರದ ಸಚಿವರು ಯುಟಿ ಖಾದರ್, ಲಕ್ಷ್ಮೀ ಹೆಬ್ಬಾಳ್ಕರ್, ಜಾಗತಿಕ ಬಂಟರ ಸಂಘದ ನಿರ್ದೇಶಕರು, ಮಹಾನಿರ್ದೇಶಕರು, ಸದಸ್ಯರು, ಅದೇ ರೀತಿಯಲ್ಲಿ ಇಂದಿನ ಈ ಒಂದು ಸಭೆಯನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಟ್ಟಿರುವಂಥ ಜಾಗತಿಕ ಬಂಟರ ಸಂಘದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ ಮತ್ತು ಎಲ್ಲ ಪದಾಧಿಕಾರಿಗಳು ತಮಗೆಲ್ಲರಿಗೂ ಒಂದೇ ಮಾತಿನಿಂದ ಧನ್ಯವಾದ ಸಮರ್ಪಣೆಯನ್ನು ಅರ್ಪಿಸುತ್ತೇನೆ. ಜೈ ಹಿಂದ್.
ಹಲೋ ಹಲೋ ದಯವಿಟ್ಟು ಎಲ್ಲ ಬಂಟ ಸಮಾಜ ಬಾಂಧವರಿಗೆ ಮತ್ತೊಮ್ಮೆ ಕ್ರೀಡಾಕೂಟಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರಿಕೊಳ್ತಾ ಇದ್ದೇವೆ. ಇದೀಗ ವಾಲಿಬಾಲ್ ಅಂಕಣದಲ್ಲಿ ವಾಲಿಬಾಲ್ ಪಂದ್ಯಾಟ ನಡೆಯಲಿಕ್ಕಿದೆ, ಥ್ರೋಬಾಲ್ ಅಂಕಣದಲ್ಲಿ ಥ್ರೋಬಾಲ್ ಪಂದ್ಯಾಟ ನಡೆಯಲಿಕ್ಕಿದೆ. ದಯವಿಟ್ಟು ಎಲ್ಲ ತಂಡಗಳು ಥ್ರೋಬಾಲ್ ಅಂಕಣದತ್ತ ಸಾಗಬೇಕು. ಅದೇ ರೀತಿ ವಾಲಿಬಾಲ್ ಆಟಗಾರರು ವಾಲಿಬಾಲ್ ಅಂಕಣಕ್ಕೆ ಸಾಗಬೇಕು. ಕ್ರೀಡಾಂಗಣದ ಮಧ್ಯಭಾಗದಲ್ಲಿ ಹಗ್ಗ ಜಗ್ಗಾಟ ಪುರುಷರಿಗೆ ಮತ್ತು ಮಹಿಳೆಯರಿಗೆ ನಡೆಯಲಿಕ್ಕಿದೆ. ಅದೇ ರೀತಿ ಈ ಒಂದು ವೇದಿಕೆಯ ಮುಂಭಾಗದಲ್ಲಿ ಅಥ್ಲೆಟಿಕ್ಸ್ ಸ್ಪರ್ಧೆ ಕೂಡ ನಡೆಯಲಿಕ್ಕಿದೆ. ಅದೇ ರೀತಿ ನಮ್ಮ ಶಾಮಿಯಾನದವರು ದಯವಿಟ್ಟು ಈ ಬ್ಯಾರಿಕೇಡ್ ಎಲ್ಲ ತೆರವುಗೊಳಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಎದುರುಗಡೆ ಇರುವಂತಹ ಡಿ ಏರಿಯಾದ ಬ್ಯಾರಿಕೇಡ್ ತೆರವುಗೊಳಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶಾಮಿಯಾನದವರು ವಿಶ್ವನಾಥ್ ಶೆಟ್ರು ದಯವಿಟ್ಟು ಬ್ಯಾರಿಕೇಡ್ ತೆರವುಗೊಳಿಸಲಿಕ್ಕೆ ವ್ಯವಸ್ಥೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಇದೀಗ ಕ್ರೀಡಾಕೂಟದ ಎಲ್ಲಾ ಪಂದ್ಯಾಟಗಳನ್ನು ಪ್ರಾರಂಭಿಸ್ತಾ ಇದ್ದೇವೆ. ಅಫಿಷಿಯಲ್ಸ್ ಗಮನಕ್ಕೆ ಎಲ್ಲ ಅಂಕಗಳು 15ರ ಬೆಸ್ಟ್ ಆಫ್ 3 ಸೆಟ್ ಆಗಿರುತ್ತದೆ. ವಾಲಿಬಾಲ್ ಅಂಕಣ ಪ್ರಥಮ, ದ್ವಿತೀಯ, ತೃತೀಯ 3 ಅಂಕಣಲ್ಲಿ ತಯಾರಾಗಿದೆ. 6 ತಂಡಗಳು ಈಗಾಗಲೇ ಅಫಿಷಿಯಲ್ಸ್ ಕಾಯ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಆಟಗಾರರು ಅಲ್ಲಿ ತಮ್ಮ ಆಟದ ಪ್ರದರ್ಶನಕ್ಕೆ ತಯಾರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ವಾಲಿಬಾಲ್ ತಂಡದ ಪುರುಷರಿಗೆ ವಾಲಿಬಾಲ್, ಮಹಿಳೆಯರಿಗೆ ಥ್ರೋಬಾಲ್, ಅದೇ ರೀತಿ ಪುರುಷರು ಮತ್ತು ಮಹಿಳೆಯರಿಗೆ ಹಗ್ಗ ಜಗ್ಗಾಟ ಸ್ಪರ್ಧೆ, ಅದೇ ರೀತಿ ಅಥ್ಲೆಟಿಕ್ಸ್ ಸ್ಪರ್ಧೆಗಳನ್ನು ಇದೀಗ ಪ್ರಾರಂಭಿಸಿಕೊಳ್ತಾ ಇದ್ದೇವೆ. ನಮ್ಮ ಶಾಮಿಯಾನದವರು ದಯವಿಟ್ಟು ಬ್ಯಾರಿಕೇಡ್ ಇದನ್ನು ತೆರವುಗೊಳಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಟ್ರ್ಯಾಕ್ ಮೇಲಿರುವಂತಹ ಎಲ್ಲ ಬ್ಯಾರಿಕೇಡ್ ಅನ್ನು ತೆರವುಗೊಳಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶಾಮಿಯಾನದವರು ಈಗಾಗಲೇ ಸ್ವಲ್ಪ ಹೊತ್ತು ವಿಳಂಬವಾಗಿದೆ, ಆದರೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಎಲ್ರಿಗೂ ಕೂಡ ಹೊನಲು ಬೆಳಕಿನ ವ್ಯವಸ್ಥೆ ಮಾಡಲಾಗಿದೆ. ದಯವಿಟ್ಟು ಬಿಸಿಲಿನ ಜಳ ಕೂಡ ಜಾಸ್ತಿ ಆಗಿದ್ದರಿಂದ ಬಣ್ಸಂಗ ಮುಲ್ಕಿ ಬಣ್ಸಂಗ ತೀರ್ಥಹಳ್ಳಿ ವಾಲಿಬಾಲ್ ಪಂದ್ಯಾಟಕ್ಕೆ ಕರೀತಾ ಇದ್ದಾರೆ. ಬಣ್ಸಂಗ ಮುಲ್ಕಿ ವರ್ಸಸ್ ಬಣ್ಸಂಗ ತೀರ್ಥಹಳ್ಳಿ. ಇಲ್ಲದಿದ್ರೆ ತಮ್ಮ ತಂಡ ಇಲ್ಲದಿದ್ರಲ್ಲಿ ವಾಕ್ ಓವರ್ ಮಾಡ್ತಾ ಇದ್ದೇವೆ. ಬಣ್ಸಂಗ ಶಿರ್ವಾ ವರ್ಸಸ್ ವಲಯ ಬಂಟರ ಸಂಘ ಬಿಸಿ ರೋಡ್. ವಲಯ ಬಂಟರ ಸಂಘ ಬಿಸಿ ರೋಡ್, ಬಣ್ಸಂಗ ಶಿರ್ವಾ 2ನೇ ಮ್ಯಾಚು. ತೃತೀಯ ಪಂದ್ಯಾಟಕ್ಕಾಗಿ ಬಂಟರಯಾನೆ ನಾಡವರ ಸಂಘ ಬೆಳ್ಮಣ್, ಕಂಕನಾಡಿ ವಲಯ ಬಂಟರ ಸಂಘ. ದಯವಿಟ್ಟು 6 ತಂಡಗಳು ಆದಷ್ಟು ಕೂಡಲೇ ಅಲ್ಲಿ ವಾಲಿಬಾಲ್ ಅಂಕಣಕ್ಕೆ ಈಗಾಗಲೇ ಪ್ರಥಮ, ದ್ವಿತೀಯ, ಕೊನೆಯ ಕರೆಯನ್ನು ನೀಡಿದ್ದೇವೆ. ದಯವಿಟ್ಟು 6 ತಂಡಗಳಲ್ಲಿ ವಾಲಿಬಾಲ್ ಅಂಕಣಕ್ಕೆ ಹೋಗಬೇಕು. ಇಲ್ಲದಿದ್ದರೆ ತಮ್ಮ ತಂಡ ವಾಕ್ ಓವರ್ ಎಂದು ನಿರ್ಧರಿಸಲಾಗುವುದು. ಬೆಸ್ಟ್ ಆಫ್ 3 ಸೆಟ್ಸ್ 15 ಪಾಯಿಂಟ್ ಓನ್ಲಿ, 15 ಅಂಕಗಳ ಅಂಕ ಆಗಿರುತ್ತದೆ. ಥ್ರೋಬಾಲ್ ಪಂದ್ಯಾಟ ಸೀತಾರಾಮ್ ಶೆಟ್ರೆ ದಯವಿಟ್ಟು ಅಲ್ಲಿ ಪ್ರಾರಂಭ ಮಾಡಬೇಕು. ಥ್ರೋಬಾಲ್. ಎಸ್ ಸರ್. ಪ್ರೇಮಾನಂದ್ ಶೆಟ್ಟಿ ದಯವಿಟ್ಟು ಅಲ್ಲಿ ಹಗ್ಗ ಜಗ್ಗಾಟಕ್ಕೆ ಹಗ್ಗವನ್ನು ಒದಗಿಸಿಕೊಡ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಪ್ರೇಮಾನಂದ್ ಶೆಟ್ಟಿ ದಯವಿಟ್ಟು ಹಗ್ಗ ಜಗ್ಗಾಟಕ್ಕೆ ಅಲ್ಲಿ ಹಗ್ಗ ವ್ಯವಸ್ಥೆ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ದೂರದ ಇಂಗ್ಲೆಂಡ್ನಿಂದ ಇಲ್ಲಿಯ ತನಕ ಆಗಮಿಸಿದಂತಹ ವಿಲ್ಸನ್ ಫರ್ನಾಂಡಿಸ್ ಅವರನ್ನು ನಮ್ಮ ಬಂಟ ಸಮುದಾಯದ ಸಮಸ್ತ ಅಧ್ಯಕ್ಷರು, ಸದಸ್ಯರು, ಉಪಾಧ್ಯಕ್ಷರಾದಂತಹ ಶ್ರೀಯುತ ಕರ್ನೇರಿ ವಿಶ್ವನಾಥ್ ಶೆಟ್ಟಿ, ಅಧ್ಯಕ್ಷರಾದಂತಹ ಐಕಳ ಹರೀಶ್ ಶೆಟ್ಟಿ, ಅದೇ ರೀತಿ ಪ್ರಧಾನ ಕಾರ್ಯದರ್ಶಿ ಅಂತ ಜಯಕರ್ ಶೆಟ್ಟಿ ಇಂದ್ರಾಳಿ ಅವರು, ಅದೇ ರೀತಿ ಕೋಶಾಧಿಕಾರಿಯಂತಹ ಶ್ರೀಯುತ ಮೋಹನ್ದಾಸ್ ಶೆಟ್ಟಿ, ಉಳುತ್ತೂರು ಮೋಹನ್ದಾಸ್ ಶೆಟ್ಟಿ ಇವರ ನೇತೃತ್ವದಲ್ಲಿ ವಿಲ್ಫ್ರೆಡ್ ಫರ್ನಾಂಡಿಸ್ ಅವರನ್ನು ಈ ಸಂದರ್ಭದಲ್ಲಿ ಗೌರವಿಸಿಕೊಳ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಕೂಡ ದೂರದ ಇಂಗ್ಲೆಂಡ್ನಿಂದ ಇಲ್ಲಿಯ ತನಕ ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿದಂತಹ ಶ್ರೀಯುತ ವಿಲ್ಫ್ರೆಡ್ ಫರ್ನಾಂಡಿಸ್ ಅವರಿಗೆ ಇಡೀ ಬಂಟ ಸಮುದಾಯದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಇದೀಗ ಅಲ್ಲಿ ಥ್ರೋಬಾಲ್ ಪಂದ್ಯಾಟ ಪ್ರಾರಂಭಗೊಂಡಿದೆ. ದಯವಿಟ್ಟು ಎಲ್ಲಾ ಥ್ರೋಬಾಲ್ ಪಂದ್ಯಾಟದ ಆಟಗಾರರಲ್ಲಿ ಥ್ರೋಬಾಲ್ ಅಂಗಣದಲ್ಲಿರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಥ್ರೋಬಾಲ್ ಪಂದ್ಯಾಟ ಅಲ್ಲಿ ಪ್ರಾರಂಭಗೊಂಡಿದೆ. ದಯವಿಟ್ಟು ಅಲ್ಲಿ ಹೋಗ್ಬೇಕು ಎಲ್ಲ ಮಹಿಳೆಯರು. ಅಲ್ಲಿ ದೀಕ್ಷಿತ್ ಎಲ್ಲಿದ್ರಲ್ಲಿ ವೇದಿಕೆ ಬರಬೇಕು. ಓಜ್ವಾಲ್ ಸಂಸ್ಥೆಯ ಮಾಲೀಕರಾಗಿರುವಂತಹ ಶ್ರೀಯುತ ವಿಲ್ಫ್ರೆಡ್ ಫರ್ನಾಂಡಿಸ್ ರವರು ದೂರದ
ಇಂಗ್ಲೆಂಡ್ನಿಂದ ಇಲ್ಲಿಯ ತನಕ ಆಗಮಿಸಿದ್ದಾರೆ. ನಮ್ಮ ಬಂಟ ಸಮಾಜದ ಪರವಾಗಿ ಅವರನ್ನು ಈ ಸಂದರ್ಭದಲ್ಲಿ ಜಾಗತಿಕ ಬಂಟರ ಸಂಘದ ಅಧ್ಯಕ್ಷರಾದಂತಹ ಐಕಳ ಹರೀಶ್ ಶೆಟ್ಟಿ, ಉಪಾಧ್ಯಕ್ಷರಾದಂತಹ ಶ್ರೀಯುತ ಕರ್ನೂಲಿ ವಿಶ್ವನಾಥ್ ಶೆಟ್ಟಿ, ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಜೈಕರ್ ಶೆಟ್ಟಿ ಇಂದ್ರಾಳಿ ಹಾಗೂ ಕೋಶಾಧಿಕಾರಿಯಾಗಿರುವಂತಹ ಶ್ರೀಯುತ ಉಳ್ತೂರು ಮೋಹನ್ದಾಸ್ ಶೆಟ್ಟಿ ಇವರ ಸಮ್ಮುಖದಲ್ಲಿ ಇವರನ್ನು ಗೌರವಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ಶ್ಯಾಮ್ಯಂದವರು ಬ್ಯಾರಿಕೇಡ್ ತೆರೆಯುವ ವ್ಯವಸ್ಥೆ ಮಾಡಬೇಕು. ಪ್ರದೀಪ್, ಅದೇ ರೀತಿ ವಿಶ್ವನಾಥ್ ಶೆಟ್ರು, ಪ್ರೇಮಣ್ಣ ಎಸ್ ಬ್ಯಾರಿಕೇಡ್ ತೆಗಿಸ್ತೇವೆ. ಮ್ಯೂಸಿಕ್ ಬಂದ್ ಮಾಡೋಣ. ಮ್ಯೂಸಿಕ್ ಒಂತ ಎಲ್ಲಿಡ್ದಿಲ್ಲ ಅಂತ ಎಲ್ಲಿಡ್ದಿಂದ ಅವು ಸೌಂಡ್ ಕೇಳಿ ತೊಂದರೆ ಬಗ್ಗೆ ಎಲ್ಲಿಡ್ದಿಲ್ಲ. ದಯವಿಟ್ಟು ವಾಲಿಬಾಲ್ ಮತ್ತು ಥ್ರೋಬಾಲ್ ತಂಡಗಳು ಅಂಗಣದಲ್ಲಿ ರಿಪೋರ್ಟ್ ಮಾಡಿಕೊಳ್ಳುವುದು. ಈಗಾಗಲೇ ಬಲು ದೊಡ್ಡ ನಾಮಫಲಕದಲ್ಲಿ ಪಿಕ್ಚರ್ಸ್ ಗಳನ್ನ ಅಳವಡಿಸಲಾಗಿದೆ. ಆ ಪಿಕ್ಚರ್ಸ್ ಗಳ ಆಧಾರದಲ್ಲಿ ನಿಮ್ಮ ತಂಡಕ್ಕೆ ಯಾವಾಗ ಎಲ್ಲಿ ಪಂದ್ಯ ಎಂಬುದನ್ನ ಕೇಳಿ ತಿಳಿದುಕೊಂಡು ಪಂದ್ಯಾಟಕ್ಕೆ ಸಜ್ಜಾಗಬೇಕು. ದಯವಿಟ್ಟು ಏಕಕಾಲದಲ್ಲಿ ವಾಲಿಬಾಲ್, ಮಹಿಳಾ ವಿಭಾಗದ ಥ್ರೋಬಾಲ್, ಹಗ್ಗ ಜಗ್ಗಾಟ ಮತ್ತು ಅಥ್ಲೆಟಿಕ್ಸ್ ವಿಭಾಗವನ್ನ ಪ್ರಾರಂಭಿಸಿಕೊಳ್ಳಲಿಕ್ಕಿದ್ದೇವೆ. ವಾಲಿಬಾಲಿನ 6 ತಂಡಗಳು ಏಕಕಾಲದಲ್ಲಿ ರಿಪೋರ್ಟ್ ಮಾಡಿಕೊಳ್ಳಿ. ಥ್ರೋಬಾಲಿನ 6 ತಂಡಗಳು ಏಕಕಾಲದಲ್ಲಿ ರಿಪೋರ್ಟ್ ಮಾಡಿಕೊಳ್ಳಿ. ಇತ್ತ ಹಗ್ಗ ಜಗ್ಗಾಟಕ್ಕಾಗಿಯೂ ಕೂಡ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಉದ್ಘಾಟನಾ ಪ್ರಕ್ರಿಯೆಗಳ ತರುವಾಯ ಮತ್ತೆ ಸ್ಪರ್ಧೆಗಳಿಗಾಗಿ ಸ್ಪರ್ಧಾಳುಗಳನ್ನ ಆಮಂತ್ರಿಸಿಕೊಂಡಿದ್ದೇವೆ. ಪುರುಷರ ವಿಭಾಗದ ವಾಲಿಬಾಲ್, ಮಹಿಳಾ ವಿಭಾಗದ ಥ್ರೋಬಾಲ್. ದಿನೇಶ್, ವಾಲಂಟಿಯರ್ಸ್ ಎಲ್ಲ ನಮ್ಮ ಇದನ್ನು ತೆಗಿರಿ. ಬ್ಯಾರಿಕೇಡ್ ತೆಗೆದು ಈ ಕಡೆಗೆ ಸ್ವಲ್ಪ ಈ ಕಡೆ ಟ್ರ್ಯಾಕ್ ಬಿಟ್ಟು ಬಿಡಿ. ಬೋಲ್ಟ್ ಅಲ್ಲಿ ತೆಗೆದು ಬಿಡಿ, ಬೋಲ್ಟ್ ನಟಲ್ಲಿ ತೆಗೆದು ಬಿಡಿ ಅಷ್ಟೇ. ಫಸ್ಟ್ ಒಳಗಡೆಯಿಂದ ಹೊರಗಡೆ ಅಬ್ಬಾಸ್ ಬ್ಯಾರಿಕೇಡ್ ಒಂಚೂರು ಬ್ಯಾರಿಕೇಡ್ ತೆಗೆಸಿಬಿಡಿ. ಲಾರಿ ಗಟ್ಟಲೆ ಹೊರಗಡೆ ನಿಂತಿದೆ, ಒಳ ಬಿಡ್ತಾ ಇದ್ದಿಲ್ಲ, ಈಗ ಬಿಟ್ಟರೆ ಇನ್ನೊಂದು 5 ನಿಮಿಷ
ಅಲ್ಲ ಅವನ ಅಂತ ಬರ್ಲಿಕ್ಕೆ ಹೇಳಿ, ಕೀ ಕೊಡ್ತಾನೆ, ನಂಗೆ ಯಾವುದಂತ ಗೊತ್ತಿಲ್ಲ, ಬರ್ಲಿಕ್ಕೆ ಹೇಳಿ ಕೀ ಹಂಗೆ ಹಂಗೆ ಎಂತ ಇದಾ ಅವ್ನು ಬರ್ಲಿಕ್ಕೆ ಹೇಳಿ, ಯಾವ್ಯಾವ ತಂದೆಗೆ ಯಾವುದಂತ ಗೊತ್ತಿಲ್ಲ, ಬರ್ಲಿಕ್ಕೆ ಹೇಳಿ. ನಿಮ್ಗೆ ಫೋನ್ ಮಾಡ್ದಂತೆ, ನಂಗೆ ಅವನ ನಂಬರ್ ಇಲ್ಲ, ದೀಪಕ್ ನಂಬರ್ ಇಲ್ಲ. ಟಿ ಶರ್ಟ್ ಬರ್ಲಿಕ್ಕೆ ಹೇಳಿ. ಅಫಿಷಿಯಲ್ ಟಿ ಶರ್ಟ್ ಹೊಡೆದ ನೀವು? ಅದು ಇದು ಮತ್ತೆ ಹಲೋ ಹಲೋ ಸರ್ ಸೀತಾರಾಮ್ ಶೆಟ್ಟಿ ಅವರು ಥ್ರೋಬಾಲ್ ಪಂದ್ಯಾಟಗಳನ್ನ ಪ್ರಾರಂಭಿಸಿಕೊಡುವರೆ ಕೇಳಿಕೊಳ್ತಾ ಇದ್ದೇವೆ. ವಾಲಿಬಾಲ್ 3 ಅಂಗಣಗಳಲ್ಲಿ ಏಕಕಾಲದಲ್ಲಿ ವಾಲಿಬಾಲ್ ಪಂದ್ಯಾಟ ಪ್ರಾರಂಭ ಆಗುತ್ತೆ. ದಯವಿಟ್ಟು ಸಂಬಂಧಪಟ್ಟಂತಹ ಸ್ಪರ್ಧಾಳುಗಳು ವಾಲಿಬಾಲ್ ಅಂಗಣದಲ್ಲಿ ನಿಮ್ಮ ಹಾಜರಾತಿಯನ್ನ ಪ್ರಕಟಿಸಿಕೊಳ್ಳಿ. ಒಂದು ನಿಮಿಷ ಫುಲ್ ಕ್ರೆಡಿಟ್ ರೋಷನ್ ಊಟ ಊಟ ಮಾಡಿ ಊಟ ಮಾಡಿ ನಾಟ್ ಎಕ್ಸ್ಪೆಕ್ಟೆಡ್ ಅದು ಈತ ಎಷ್ಟು ಗಂಟೆ ರೋಷನ್ ಅಣ್ಣ ಕಂಪ್ಲೀಷನ್ 12 ವಾ ಜಗಣ್ಣ ಪೋಯಾ ಹಲೋ ಶಾರ್ಟ್ ಪುಟ್ ಸ್ಪರ್ಧೆಗಾಗಿ 12 ರಿಂದ 16 ವರ್ಷ ಶಾರ್ಟ್ ಪುಟ್ ಅನ್ನು ಪ್ರಾರಂಭಿಸ್ತಾ ಇದ್ದೇವೆ. ಹನ್ನೆರಡರಿಂದ 16 ವಯೋಮಿತಿಯ ಪುಟಾಣಿಗಳ ಶಾರ್ಟ್ ಪುಟ್ ಬನ್ನಿ. ಹೆಸರನ್ನ ದಾಖಲಿಸಿರುವಂತಹ ಸ್ಪರ್ಧಾಳುಗಳು ಶಾರ್ಟ್ ಪುಟ್ ಅಂಗಣದ ಬಳಿ ಬರುವುದು. ಸತೀಶನ ಒಂದು ನಿಮಿಷ, ಅಲ್ಲಿ ವಯೋಮಿತಿ ನೋಡ್ಕೊಳ್ಬೇಕು. ದಿನೇಶ್ ಸರ್ ಕೇಳ್ಕೊಳ್ಳಿ ಇಲ್ಲಿ. ಹಲೋ ಹಲೋ ಸತೀಶ್ ಅಣ್ಣ, ಒಂದು ದಿನೇಶ್ ಹತ್ರ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಳ್ಳಿ. ಸರಿ ಸರ್ ಸರಿ. ಶಾರ್ಟ್ ಪುಟ್ ಸರ್ ದಿನೇಶ್ ಸರ್, ಸರ್ ಸುಕೇಶ್ ಕೊಲ್ಲೂರು ಶಾರ್ಟ್ ಪುಟ್ಗಾಗಿ ಮಕ್ಕಳು ಕಾಯ್ತಾ ಇದ್ದಾರೆ.
ಹಲೋ. ಈಗಾಗಲೇ ಅಲ್ಲಿ ವಾಲಿಬಾಲ್ ಮತ್ತು ಥ್ರೋಬಾಲ್ ಪಂದ್ಯಾಟ ಪ್ರಾರಂಭಗೊಂಡಿದೆ. ದಯವಿಟ್ಟು ಎಲ್ಲ ತಂಡದವರು ವಾಲಿಬಾಲ್ ಅಂಗಣದ ಬಳಿ ಹೋಗಬೇಕು. ಅದೇ ರೀತಿ ಥ್ರೋಬಾಲ್ ಪಂದ್ಯಾಟ ಕೂಡ ಪ್ರಾರಂಭಗೊಂಡಿದೆ ಅಲ್ಲಿ. ಶಾರ್ಟ್ ಪುಟ್ ಪುರುಷರ ವಿಭಾಗದಲ್ಲಿ 27 ವರ್ಷಕ್ಕೆ ಮೇಲ್ಪಟ್ಟು 31 ವರ್ಷ ವಯೋಮಿತಿಯವರು ಶಾರ್ಟ್ ಪುಟ್ಟಿಗಾಗಿ ಬನ್ನಿ. ಮಕ್ಕಳಿಗೆ ಈ ಸ್ಪರ್ಧೆ ಇರೋದಿಲ್ಲ. ಶಾರ್ಟ್ ಪುಟ್ ಸ್ಪರ್ಧೆ ಮಕ್ಕಳಿಗೆ ಇರೋದಿಲ್ಲ. 27ರಿಂದ 31ರ ವಯೋಮಿತಿಯ ಪುರುಷ ವಿಭಾಗ ಶಾರ್ಟ್ ಪುಟ್ಟಿಗಾಗಿ ಬರುವುದು. ದಯವಿಟ್ಟು ವಿಳಂಬಕ್ಕೆ ಅನುವು ಮಾಡಿಕೊಡಬೇಡಿ. ತಕ್ಷಣ ರಿಪೋರ್ಟ್ ಮಾಡಿಕೊಳ್ಳಿ. 21ರಿಂದ 31 ಪುರುಷರ ವಿಭಾಗದ ಶಾರ್ಟ್ ಪುಟ್ ವಾಲಂಟಿಯರ್ಸ್ ತಾವು ಕೂಡ ಬರಬೇಕು. ಗಮನಿಸಿಕೊಳ್ಳಿ, ಶಾರ್ಟ್ ಪುಟ್ 27ರಿಂದ 31ರ ವಯೋಮಿತಿಯ ಪುರುಷರು, 27 to 31 years men ಶಾರ್ಟ್ ಪುಟ್. ಸಂಸದರಾಗಿರುವ ಶೋಭಾ ಕರಂದ್ಲಾಜೆಯವರ ಭಾವಚಿತ್ರವಿರುವಂತಹ ಆ ಭಾಗದಲ್ಲಿ ಶಾರ್ಟ್ ಪುಟ್ ಅಂಗಣ ಇದೆ. ಪ್ರಧಾನ ವೇದಿಕೆಯ ಎಡಭಾಗದ ಎದುರು ಭಾಗದಲ್ಲಿ ಶೋಭಾ ಕರಂದ್ಲಾಜೆಯವರ ಭಾವಚಿತ್ರವಿರುವಂತಹ ಆ ಭಾಗದಲ್ಲಿ ಶಾರ್ಟ್ ಪುಟ್ ಅಂಗಣ ಇದೆ. 27ರಿಂದ 31ರ ವಯೋಮಿತಿಯ ಪುರುಷರು ಶಾರ್ಟ್ ಪುಟ್ಟಿಗಾಗಿ ಸಾಗಿ ಬನ್ನಿ. ಶಾರ್ಟ್ ಪುಟ್ ಮಗ ನಿಮ್ಗೆ ಯಾರಿಗೂ ಇಲ್ಲ ಮಗ ಶಾರ್ಟ್ ಪುಟ್. ನಿಮ್ಗೆ ಯಾರಿಗೂ ಶಾರ್ಟ್ ಪುಟ್ ಇಲ್ಲ ಮಕ್ಕಳಿಗೆ. 27ರಿಂದ 31 ವರ್ಷದವರು ಮಾತ್ರ. ಉಳಿದವರೆಲ್ಲ ಹೋಗಿ ಪ್ಲೀಸ್. 27 ವರ್ಷ ಆಗಿದೆಯೋ ನೀವು ಮಾತ್ರ ಇಲ್ಲಿ ಇರಬೇಕು. ಉಳಿದವರೆಲ್ಲ ಹೋಗ್ಬೇಕು. ಹೌದು ಸರ್. 27 to 31 ಇಯರ್ಸ್ ಮಗ ಸಣ್ಣ ಮಕ್ಕಳು. ನಿಮ್ಗೆ ಯಾರಿಗೂ ಶಾರ್ಟ್ ಪುಟ್ ಇಲ್ಲ, ಬನ್ನಿ ಈಚೆ.
ಸರ್, ಹೆಸರು ತಗೊಳ್ಳೋರಲ್ಲಿ ಈಚೆ ಬರುವ ಸರ್. ನಾವೇನು ಸ್ಟಾರ್ಟ್ ಮಾಡ್ತೇವೆ. ಸರ್ ಸುಖೇ ಸರ್, ಸ್ಟಾರ್ಟ್ ಮಾಡುವ ಬನ್ನಿ. ಶಾರ್ಟ್ ಪುಟ್ ದಯವಿಟ್ಟು ಸಹಕರಿಸಬೇಕು ನಮ್ಮ ಸಮಾಜ ಬಾಂಧವರು. ನೋಡಿ, ಯಾರೆಲ್ಲ ಇವೆಂಟ್ ಅಲ್ಲಿ ಇದ್ದೀರಿ ನೀವು ಮಾತ್ರ ಇಲ್ಲಿ ಇರಬೇಕು, ಉಳಿದವರೆಲ್ಲ ಸ್ವಲ್ಪ ಜಾಗ ತೆರವು ಮಾಡಿ ಕೊಡಿ. ಶಾರ್ಟ್ ಪುಟ್. ನಿತೇಶ್ ಕಾರ್ಕಳ ಶಾರ್ಟ್ ಪುಟ್ಟಿಗೆ ಬನ್ನಿ. ಅಭಿರಾಜ್ ಶೆಟ್ಟಿ ಉಪ್ಪೂರ್ ಅಭಿರಾಜ್ ಶೆಟ್ಟಿ, ಆಸ್ತಿಕ್ ಶೆಟ್ಟಿ ಕಾರ್ಕಳ, ಅಭಿಷೇಕ್ ಎಂ ಹೆಬ್ರಿ, ವಿಖ್ಯಾತ್ ಉಪ್ಪೂರು. ಬನ್ನಿ ವಿಖ್ಯಾತ್ ಬನ್ನಿ. ಸುಜಯ್ ಕುಕ್ಕುಂದೂರು, ಶೆಟ್ಟಿ ಬೆಳ್ಮಣ್, ಸಂದೇಶ್, ಸುಶಾಂತ್ ಮಂಜೇಶ್ವರ, ಪ್ರವೀಣ್ ಶೆಟ್ಟಿ ಮಂಜೇಶ್ವರ ಸರ್ ಇದ್ದೀರಾ? ರೋಷನ್ ಶೆಟ್ಟಿ ಜಪ್ಪು, ಹಿತೇಶ್ ಶೆಟ್ಟಿ ಕಾರ್ಕಳ. ಸರ್ ಯಾರೆಲ್ಲ ಆಸಕ್ತಿ ಇದ್ದೀರಿ ನೀವೆಲ್ಲ ಒಂದು ಲೈನ್ ಅಪ್ ಮಾಡಿ ಸರ್ ಪ್ಲೀಸ್. ಶಾರ್ಟ್ ಪುಟ್ಟಿಗೆ ಆಸಕ್ತಿ ಇದ್ದವರೆಲ್ಲ ಒಂದು ಲೈನ್ ಅಪ್ ಮಾಡಿ. 22ರಿಂದ 31 ವಯೋಮಿತಿಯಲ್ಲಿ ಇರಬೇಕು. ಬಹುಮಾನ ಬರೆಯುವಾಗ ನಿಮ್ಮ ಆಧಾರ್ ಕಾರ್ಡ್ ನೋಡ್ತಾರೆ. ನೋಡಿ, ಶಾರ್ಟ್ ಪುಟ್ ನವರೆಲ್ಲ ಇಲ್ಲಿಗೆ ಬನ್ನಿ. ಶಾರ್ಟ್ ಪುಟ್ ಇವೆಂಟ್ ಅಲ್ಲಿ ಭಾಗವಹಿಸುವವರೆಲ್ಲ ದಯವಿಟ್ಟು ಈಚೆಗೆ ಬರಬೇಕು. ಶಾರ್ಟ್ ಪುಟ್ ಸ್ಪರ್ಧೆ ನಡೀತಾ ಇದೆ. ಹೆಸರು ಕೊಟ್ಟವರೆಲ್ಲ ಬರಬೇಕು. ಆಮೇಲೆ ನಮ್ಗೆ ಅವಕಾಶ ಕೊಡ್ಲಿಲ್ಲ ಅಂತ ಯಾವುದೇ ದೂರುಗಳನ್ನು ಹಾಕಬಾರ್ದು. 27ರಿಂದ 31 ವಯೋಮಿತಿಯ ಪುರುಷರ ಶಾರ್ಟ್ ಪುಟ್ ನಡೀತಾ ಇದೆ.
ದಯವಿಟ್ಟು ಸ್ವಲ್ಪ ಎಲ್ಲ ಪಕ್ಕಕ್ಕೆ ಬರಬೇಕು. ಶಾರ್ಟ್ ಪುಟ್ ಪಿಟ್ ಹತ್ರ ಇದ್ದವರೆಲ್ಲ ಸ್ವಲ್ಪ ಜಾಗ ಮಾಡಿಕೊಡ್ಬೇಕು ಪ್ಲೀಸ್. ಥ್ರೋಯಿಂಗ್ ಏರಿಯಾದಲ್ಲಿ ಇದ್ದವರು, ನಿಮ್ಮ ಆತ್ಮರಕ್ಷಣೆಯ ಜವಾಬ್ದಾರಿಯ ಮೇಲೆ ಈ ಕೋರಿಕೆ. ಬನ್ನಿ, ಕಬ್ಬಿಣದ ಗುಂಡದು ಎಲ್ಲಾದ್ರೂ ಆಯ ತಪ್ಪಿ ಮೈ ಮೇಲೆ ಬಿದ್ದುಬಿಟ್ರೆ ಎನ್ನುವ ಭಯ. ದಯವಿಟ್ಟು ವಾಲಿಬಾಲ್ ಅಂಗಣ ಸಂಖ್ಯೆ 3ರಲ್ಲಿ ಉಳ್ಳಾಳ ವರ್ಸಸ್ ಅದ್ಯಪಾಡಿ. ದಯವಿಟ್ಟು ಎರಡೂ ತಂಡಗಳು ತಕ್ಷಣ ರಿಪೋರ್ಟ್ ಮಾಡಿಕೊಳ್ಬೇಕು. ವಾಲಿಬಾಲ್ ಅಂಗಣ ಸಂಖ್ಯೆ 3ರ ಪ್ರಕಟಣೆ. ಉಳ್ಳಾಳ ಮತ್ತು ಅದ್ಯಪಾಡಿಯ ತಂಡಗಳು ತಕ್ಷಣ ರಿಪೋರ್ಟ್ ಮಾಡಿಕೊಳ್ಳಿ. ಏಕಕಾಲದಲ್ಲಿ ವಾಲಿಬಾಲ್, ಥ್ರೋಬಾಲ್, ಶಾರ್ಟ್ ಪುಟ್ ಮತ್ತು ಓಟಗಳ ಸ್ಪರ್ಧೆಯನ್ನ ಪ್ರಾರಂಭಿಸಿಕೊಳ್ಳಲಾಗಿದೆ. ಇತ್ತ ಹಗ್ಗ ಜಗ್ಗಾಟಕ್ಕಾಗಿಯೂ ಕೂಡ ಕ್ಷಣಗಣನೆ. Welcome to 2016. Vamos, nenas.
muevan sus caderas. ಕೊನೆಯ ಕರೆ ವಾಲಿಬಾಲ್ ಪುರುಷರ ವಿಭಾಗ ಕೋರ್ಟ್ ನಂಬರ್ 3ರಲ್ಲಿ ಉಳ್ಳಾಳ ಮತ್ತು ಅದ್ಯಪಾಡಿ ತಂಡವನ್ನ ಬಹಳಷ್ಟು ಹೊತ್ತುಗಳಿಂದ ಕರೀತಾ ಇದ್ದೇವೆ. ನೀವು ಸಕಾಲದಲ್ಲಿ ರಿಪೋರ್ಟ್ ಮಾಡಿಕೊಳ್ಳುತ್ತಿಲ್ಲ. ನಿಮ್ಮ ಅನುಪಸ್ಥಿತಿಯನ್ನ ಗೈರು ಹಾಜರಿ ಎಂದು ಪರಿಗಣಿಸಲಾಗುವುದು. ದಯವಿಟ್ಟು ಆಡುವ ಆಸೆ ಆಕಾಂಕ್ಷೆ ಇದ್ದಲ್ಲಿ ತಕ್ಷಣ ರಿಪೋರ್ಟ್ ಮಾಡಿಕೊಳ್ಳಿ. ವಾಲಿಬಾಲ್ ಕೋರ್ಟ್ ನಂಬರ್ 3 ಉಳ್ಳಾಳ ವರ್ಸಸ್ ಅದ್ಯಪಾಡಿ. Vamos, nenas, muevan sus caderas. Check. Check. ರೋಷನ್ ಸರ್, ಟಗ್ ಆಫರ್ಗೆ ಸುಣ್ಣದ ವ್ಯವಸ್ಥೆ ಬೇಕು ಸರ್. ರೋಷನ್ ಸರ್, ಟಗ್ ಆಫರಿಗೆ ಸುಣ್ಣದ ವ್ಯವಸ್ಥೆ ಬೇಕು. ಹಲೋ 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 ಲಾಂಗ್ ಜಂಪ್ 12ರಿಂದ 16 ವಯೋಮಿತಿಯ ಬಾಲಕರ ವಿಭಾಗದ ಲಾಂಗ್ ಜಂಪಿಗಾಗಿ ಬರುವುದು. ಲಾಂಗ್ ಜಂಪ್ ಆಫೀಷಿಯಲ್ಸ್ ತಾವು ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಿ. ಇದೀಗ ಉದ್ದ ಜಿಗಿತ ಲಾಂಗ್ ಜಂಪ್ 12ರಿಂದ 16 ವಯೋಮಿತಿಯ ಬಾಲಕರು ಬಾಯ್ಸ್ ತಕ್ಷಣ ರಿಪೋರ್ಟ್ ಮಾಡಿಕೊಳ್ಳುವುದು. ಅಫಿಷಿಯಲ್ಸ್ ತಾವು ಕೂಡ ಪ್ಲೀಸ್. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಿಬ್ಬಂದಿ ಸರ್ ಸುಧಾಕರ್, ಹಗ್ಗ ಜಗ್ಗಾಟಕ್ಕೆ ಸ್ವಲ್ಪ ಸುಣ್ಣವನ್ನ ಕಳಿಸ್ಕೊಡ್ಬೇಕು ಪ್ಲೀಸ್. ಲಾಂಗ್ ಜಂಪ್ 12ರಿಂದ 16 ವಯೋಮಿತಿ ಲಾಂಗ್ ಜಂಪ್. ಹಗ್ಗ ಜಗ್ಗಾಟೋಡು ಭಾಗವಹಿಸ್ತಿನ ಮಾತ ತಂಡಲಿಗೆ ಕೊಡೋರ ವಿನಂತಿ, ನಿಕಲು ಮಾತೆಲ್ಲ ಕೋರ್ಟದ ಬರೀಕ್ ಬರೋಡು. ಹೌದು
Hello, check. Hello, check. Hello. Hello, check. Hello. Hello, check. Mic check. Check. Hello. Hello, check. ಕೋರ್ಟ್ ನಂಬರ್ 3ರಲ್ಲಿ ಪಂದ್ಯಾಟಕ್ಕಾಗಿ ಕೊನೆಯ ಚಕ್ಕೆಯನ್ನು ಕೊಡ್ತಾ ಇದ್ದೇವೆ. ಬನ್ಸಂಗ ಉಳ್ಳಾಳ ವಲಯ ಕಾಣಿಸ್ತಾ ಇಲ್ಲ. ಅಧಿಕಾರಿಗಳು ಈಗಾಗಲೇ ಪಂದ್ಯಾಟವನ್ನು ಪ್ರಾರಂಭಿಸಿ ತಂಡಕ್ಕೆ ಹೊರತು ಬಂದಿರುವ ಸಿದ್ಧತೆಯಲ್ಲಿದ್ದಾರೆ. ಕುಮಾರ್ ಅವರು ಪ್ರಸಾದ್ ಸರ್ ಮತ್ತೆ ಹಾಗೆ ಪ್ರಸನ್ನಕ್ಕೆ ಮತ್ತು ಎಲ್ಲ ಅಧಿಕಾರಿಗಳು. Kindly attention for the Kabaddi court. Here is the inauguration Kabaddi for women's. Mumbai Buns will playing against Mirabai in the region. I request ladies team, please come over backside of the main stage. ಬಂಧುಗಳಿಗೆ ಜಾಗತಿಕ ಬಂಟರ ಮಹಾ ಕಾರ್ಯಕ್ರಮಕ್ಕೆ ಪ್ರೀತಿ ಆಧಾರದ ಸ್ವಾಗತ. ಇತಿಹಾಸದ ಪುಟಗಳಲ್ಲಿ ದಾಖಲಿಸುವಂತಹ ಈ ಅಮೋಘ ಕಾರ್ಯಕ್ರಮದಲ್ಲಿ ಪ್ರಧಾನ ವೇದಿಕೆಯ ಹಿಂಬದಿಯಲ್ಲಿ ಕಬಡ್ಡಿ ಅಂಕಣ ಇದ್ದು ಕಬಡ್ಡಿ ಆರಂಭವಾಗಲಿದ್ದು ಮೊದಲಿಗೆ ಮಹಿಳಾ ವಿಭಾಗದ 2 ತಂಡಗಳ ನಡುವೆ ಪ್ರದರ್ಶನ ಸ್ಪರ್ಧೆ ಇದೆ. ಮುಂಬೈ ಬನ್ಸ್ ವಿರುದ್ಧವಾಗಿ ಮೀರಾಬಾಯಿ ದ ರೀಜನ್ ತಂಡಗಳು ಶೀಘ್ರದಲ್ಲಿಯೇ ವೇದಿಕೆಯ ಹಿಂಬದಿಯಲ್ಲಿರತಕ್ಕಂತಹ सिंथेटिक कबड्डी मैट अंकणे के तलुपुवंते कोरिके. सो पहला मुकाबला होगा महिलाओं की कबड्डी. अपेक्षा है कि दोनों टीम मुंबई से पधारे हैं मीरा भाईंदर रीजन तथा मुंबई बर्न्स आ जाए. जो मंच के पीछे हैं कबड्डी की कोर्ट वहां पहुंचना चाहिए, आपके लिए विनती है. धन्यवाद. ವುಮೆನ್ಸ್ ಟಗ್ ಆಫ್ ವಾರ್ ಫಸ್ಟ್ ಮ್ಯಾಚ್ ಸುಳ್ಯ ತಾಲೂಕು ಬಂಟರ ಸಂಘ ಬಂಟರೇನ ಆಡವರ ಸಂಘ ಬೆಳ್ಮಾನ್ ಬೊಕ್ಕ ಸುಳ್ಯ ತಗಲು ಮಹಿಳೆಯರ ವಿಭಾಗದ ಹಗ್ಗ ಜಗ್ಗಾಟ ಸ್ಪರ್ಧೆಗೆ ಕೂಡಲೇ ಬರಡು. ದಯದಿದು ಮಾತ ಟೀಮ್ ದಾಖಲ ಬನ್ನಗ ಆಧಾರ್ ಕಾರ್ಡ್ ಕಾಪಿ ಪತನ್ ಬರಡು. ಪೂರ ಟೀಮ್ ದಾಖಲೆ ಸೂಚನೆ ಆಧಾರ್ ಕಾರ್ಡ್ ಕಾಪಿ ಪತ್ತೊಂದೇ ನಿಕಲು ಬರಡು. ಹಲೋ, ಹಗ್ಗ ಜಗ್ಗಾಟಗಳು ಭಾಗವಹಿಸಿದಿನ ಮಾತ ತಂಡಲು ಕೋರ್ಟ್ ದಡೆ ಬರೋಡು. ಪುರುಷರ ವಿಭಾಗ ಮಾತ ತಂಡಲು ಮೂಲ ಬತ್ತಿವಾಗ ಅನೌನ್ಸ್ಮೆಂಟ್ ಆಗೋಣ. ಅಂಚೆನೆ ನಿಕಲ ಮಾತಿರ್ನಲ್ಲ ಆಧಾರ್ ಕಾರ್ಡ್ ಪತ್ತೊಂದು ಬರೋಡು. ಆಧಾರ್ ಕಾರ್ಡ್ ಪುರುಷರದ್ದು. ಹಲೋ, ಹಗ್ಗ ಜಗ್ಗಾಟ ಈಗಾಗಲೇ ಸಿದ್ಧತೆಯನ್ನ ಕಂಡುಕೊಳ್ತಾ ಇದೆ. ದಯವಿಟ್ಟು ಸಂಬಂಧಪಟ್ಟಂತಹ ಸ್ಪರ್ಧಾಳುಗಳು ಮಾತ್ರ ಒಳಭಾಗಕ್ಕೆ ಬರುವುದು. ಬೆಳ್ಮಾಳ್ ಹಗ್ಗ ಜಗ್ಗಾಟಕ್ಕೆ ಬನ್ನಿ. ಕಬಡ್ಡಿ ಗ್ರೌಂಡ್ ಕೇವಲ ಸ್ಪರ್ಧಾಳುಗಳು ಮಾತ್ರ. ಸುಳ್ಯ ತಾಲೂಕು ಬಂಟರಯಾನಿ ನಾಡವರ ಸಂಘ ಬೆಲ್ಮಾನ್, ಬಂಟರ ಸಂಘ ಎಕ್ಕಾರ್, ಬಂಟ್ ಸಂಘ ಬೈಂದೂರ್, ಬೆಳ್ತಂಗಡಿ ಬಂಟ್ ಸಂಘ, ವಲಯ ಬಂಟ್ ಸಂಘ ಬಿಸಿ ರೋಡ್, ಬಂಟ್ ಸಂಘ ಜೆಪ್ಪು. ಪೂರ ಮಹಿಳಾ ವಿಭಾಗದ ಹಗ್ಗ ಜಗ್ಗಾಟದ ಟೀಮ್ಲು ಮಹಿಳಾ ವಿಭಾಗದ ಹಗ್ಗ ಜಗ್ಗಾಟದ ಟೀಮ್ದ ಕೆಳಗೆ ಪುನಶ್ಚೋಗ್ರ ಲೆಪ್ಪು, ಬಂಟ್ ಸಂಘ ಮೈಸೂರು, ಬಂಟ್ ಸಂಘ ಉಲ್ಲಾಲ ವಲಯ, ಬಂಟ್ ಸಂಘ ಮೀಂಜ, ಸುರತ್ಕಲ್ ಬಂಟ್ ಸಂಘ ಮಂಜೇಶ್ವರ, ಗುರುಪುರ ಬಂಟ್ ಸಂಘ,
ಬಂಟ್ಸ್ಯಾನೆ ನಾಡವರ ಸಂಘ ಕುಂಬ್ಳೆ ಕಾಸರಗೋಡು, ಬಂಟ್ ಸಂಘ ಬಂಟ್ವಾಳ ತಾಲೂಕು ಬಂಟರಯಾನೆ ನಾಡವರ ಸಂಘ ಪಡುಬಿದ್ರಿ. ಈ 14 ಟೀಮ್ಲ ಮಹಿಳಾ ವಿಭಾಗದ 14 ಟಗ್ ಆಫ್ ವಾರ್ ದ ಟೀಮ್ಲ ಮೂಲಭೂತ ರಿಪೋರ್ಟ್ ಮಲ್ಪಡು ನಿಖಲ್ ಬಂದಾಗ ನಿಖಲ್ನ ಟೀಮ್ದ ಆಧಾರ್ ಕಾರ್ಡ್ ಪತ್ತೊಂಬರಡು ಒಂದು ನಮ್ಮ ಬಂಟರ ಸಮಾಜದ ಹಗ್ಗ ಜಗ್ಗಾಟ ಸ್ಪರ್ಧೆ ಅಂಚಾದ ನಮ್ಮ ಮಾತೆಲ್ಲ ಆಯ್ಕೆ ಸಹಕಾರ್ಯ ಮಲ್ಪಡು. ಮಹಿಳೆಯರ ಹಗ್ಗ ಜಗ್ಗಾಟಕ್ಕಾಗಿ ಈಗಾಗಲೇ ಕರೆ ಕೊಡಲಾಗಿದೆ. ಸಂಬಂಧಪಟ್ಟ ನಾರಿಯರು ತಕ್ಷಣ ಅಂಗಣದ ಒಳಭಾಗಕ್ಕೆ ಸಾಗಿ ಬರುವುದು. ಮಹಿಳಾ ವಿಭಾಗದ ಹಗ್ಗ ಜಗ್ಗಾಟ, ದಯವಿಟ್ಟು ಬನ್ನಿ. ಸುಳ್ಯ ತಾಲೂಕು ಬಂಟರಯಾನೆ ನಾಡವರ ಸಂಘ ಮಹಿಳಾ ವಿಭಾಗ ನಮ್ಮ ಹಗ್ಗ ಜಗ್ಗಾಟ ಸ್ಪರ್ಧೆ ಮಹಿಳಾ ವಿಭಾಗದ ಶುರು ಮಲ್ತೊಂದಿಲ್ಲ ಮಾತೆಲ್ಲ ಕೋಆಪರೇಷನ್ ಕರೋಡು. ಮಹಿಳಾ ವಿಭಾಗ ಸುಳ್ಯ ತಾಲೂಕು ಬಂಟರಯಾನೆ ನಾಡವರ ಸಂಘ ಬೆಲ್ಮಾನ್. ಸುಳ್ಯ ಈಗಾಗಲೇ ರಿಪೋರ್ಟ್ ಮಾಡಿಕೊಂಡಿದ್ದಾರೆ. ಬೆಲ್ಮಂಡ್ ದಯವಿಟ್ಟು ಬೇಗ ರಿಪೋರ್ಟ್ ಮಾಡಿಕೊಳ್ಬೇಕು. ಹಗ್ಗ ಜಗ್ಗಾಟ ನಾರಿಯರು ಸುಳ್ಯ ತಂಡ ಒಳ ಪ್ರವೇಶವನ್ನು ಕಂಡುಕೊಂಡಿದ್ದಾರೆ. ಬೆಳ್ಮಂಡ್ ಮಹಿಳಾ ತಂಡ ಬೆಳ್ಮಂಡ್ ಬಹಳಷ್ಟು ಹೊತ್ತುಗಳಿಂದ ನಿಮ್ಮನ್ನ ಕರೀತಾ ಇದ್ದಾವೆ. ನೀವು ಭಾಗವಹಿಸುತ್ತೀರಿ ಯಾ ಇಲ್ಲ ಎಂಬುದನ್ನು ತಿಳಿಸಬೇಕು. ಡಾಕ್ಟರ್ ರೋಷನ್ ಶೆಟ್ಟಿ ಆ ಕಲರ್ಡ್ ರಿಬ್ಬನ್ ಕಡ ಬಿಡ್ಲೆ. ಡಾಕ್ಟರ್ ರೋಷನ್ ಶೆಟ್ಟಿ ಡೆಪ್ಯೂಟಿ ಡೈರೆಕ್ಟರ್ ರಿಬ್ಬನ್ ಕಡ ಬಿಡ್ಲೆ, ಕಲರ್ಡ್ ರಿಬ್ಬನ್. ಪ್ಲೀಸ್ ಬಿ ಹರಿ ಅಪ್. ಒಂದೆಡೆಯಲ್ಲಿ ಥ್ರೋಬಾಲ್, ಮತ್ತೊಂದೆಡೆಯಲ್ಲಿ ವಾಲಿಬಾಲ್, ಇನ್ನೊಂದೆಡೆಯಲ್ಲಿ ಹಗ್ಗ ಜಗ್ಗಾಟ. ಅಣ್ಣ ಬೆಳಮಣ್ ದಕ್ಲು ಬಂಟರಯಾನೆ ನಾಡವರ ಸಂಘ ಬೆಳಮಣ್ ವಿಮೆನ್ಸ್ ಟೀಮ್ ಕೂಡಲೇ ಬರೋಣ. ಏರ್ ಟೀಮ್ ಮ್ಯಾನೇಜರ್ ಬಂಟರಯಾನೆ ನಾಡವರ ಸಂಘ ಬೆಳಮಣ್ ವಿಮೆನ್ಸ್ ಟೀಮ್ ಹಗ್ಗ ಜಗ್ಗಾಟ ಸ್ಪರ್ಧೆಗೆ ಬೆಳ್ಮಣ್ಣಿನ ಮಹಿಳಾ ತಂಡವನ್ನ ಆಮಂತ್ರಿಸ್ತಾ ಇದ್ದೇವೆ ಬಹಳಷ್ಟು ಹೊತ್ತುಗಳಿಂದ. ಬೆಳ್ಮಣ್ ಸರ್ ಸುಧಣ್ಣ ನೆಕ್ಸ್ಟ್ ಮ್ಯಾಚ್ ಬಾಲ್ ಮಲ್ತೊಂದ್ಗ. ಎರಡನೇ ಪಂದ್ಯಾಟಕ್ಕಾಗಿ ಬಂಟ್ ಸಂಘ ಕುಕ್ಕುಂದೂರು ಕಾರ್ಕಳ ವರ್ಸಸ್ ಬಂಟ್ ಸಂಘ ಮುಂಬೈ ಮೀರಾರು. ನೀವು ಇಲ್ಲಿ ಬಂದು ತಮ್ಮ ಹಾಜರಾತಿಯನ್ನ ಗೊತ್ತುಪಡಿಸಬೇಕು.
ಮುಂಬೈ ವರ್ಸಸ್ ಕುಕ್ಕಂದೂರು. ಮಹಿಳಾ ವಿಭಾಗದ ಹಗ್ಗ ಜಗ್ಗಾಟ ತಂಡಗಳು ತಕ್ಷಣ ಒಳಭಾಗಕ್ಕೆ ಬರುವುದು. ತಡ ಮಾಡ್ತೀರಾ, ರಾಹುಕಾಲ ಬರುತ್ತೆ. ಮುಂಬೈ ವರ್ಸಸ್ ಕುಕ್ಕಂದೂರ್. ಹಲೋ ಸತೀಶ್ ಅಣ್ಣ. ಸರ್ ಸುಳ್ಯ ವರ್ಸಸ್ ಬೆಳ್ಮಣ್. ಸುಳ್ಯದವರು ಇದ್ದಾರೆ, ಬೆಳಮಾನ ಇಲ್ಲ, ವಾಕೌಟ್ ಕೊಡ್ತೇವೆ. ರೋಷನ್ ಸರ್, ಬಹಳಷ್ಟು ಹೊತ್ತುಗಳಿಂದ ಬೆಳ್ಮಣ್ ತಂಡವನ್ನ ಕರೀತಾ ಇದ್ದೇವೆ. ಮಹಿಳಾ ವಿಭಾಗದ ಹಗ್ಗ ಜಗ್ಗಾಟಕ್ಕಾಗಿ ಅವರು ನಮ್ಮೊಂದಿಗೆ ಸ್ಪಂದಿಸುತ್ತಿಲ್ಲ. ಬೆಳ್ಮಣ್, ಒಂದೊಮ್ಮೆ ತಾವು ಬೇರೆ ಇವೆಂಟ್ ಅಲ್ಲಿ ಎಂಗೇಜ್ ಆಗಿದ್ರೆ ವಿಷಯವನ್ನಾದ್ರೂ ಹೇಳಬೇಕು. ಬೆಳ್ಮಣ್, ನಿಮಗಿದು ಕೊನೆಯ ಕರೆ. ಆಗ್ಲಿರ್ಲ ಅಧಿಕೃತ ಪಣೊಂದಿಜ್ಜೇರು ಬರ್ತಿದ್ರಿ. ಆಗ್ಲಿರ್ಲ ಅಧಿಕೃತವಾದ ಬತ್ತ ಪಂಡುಪು ಎರಡು ಗೊತ್ತಾವು. ನೆಕ್ಸ್ಟ್ ಮ್ಯಾಚ್ ಮುಂಬೈ ವರ್ಸಸ್ ಕುಕ್ಕಂದೂರು ಕಾರ್ಕಳ. ಕ್ರೀಡಾಂಗಣದ ಮಧ್ಯಭಾಗದಲ್ಲಿ ಹಗ್ಗ ಜಗ್ಗಾಟ ನಡೀತಾ ಇದೆ. ಕ್ರೀಡಾಂಗಣದ ಮಧ್ಯಭಾಗದಲ್ಲಿ ಹಗ್ಗ ಜಗ್ಗಾಟ. ಕುಕ್ಕಂದೂರು ಕ್ರೀಡಾಂಗಣದ ಮಧ್ಯಭಾಗದಲ್ಲಿ ಒಂದಿಷ್ಟು ಜನ ಸೇರಿದ ಹಗ್ಗ ಜಗ್ಗಾಟ ಸ್ಪರ್ಧೆಯಲ್ಲಿ ಪುತ್ತೂರು ಸಿಟಿ ವರ್ಸಸ್ ಉಡುತ್ತೂರು ಬಲ್ಸಂಗ ಸಂತೆಕಟ್ಟೆ ಕೋರ್ಟ್ ನಂಬರ್ 3ರಲ್ಲಿ ವರದಿ ಮಾಡ್ಕೋಬೇಕು. ದಯವಿಟ್ಟು ಕೂಡಲೇ ಕೊನೆಯ ಕರೆಯ ಮೇರೆಗೆ ಬಲ್ಸಂಗ ಉಡುತ್ತೂರು ಸಿಟಿ ಮತ್ತು ಉಡುಪಿ ಪುತ್ತೂರು ಗಮನಿಸಿಕೊಳ್ಳಿ. ಮಹಿಳಾ ವಿಭಾಗದ ಶಾರ್ಟ್ ಪುಟ್ ಇದೀಗ ಪ್ರಾರಂಭ ಆಗುತ್ತೆ. 100 ಮೀಟರ್ ಓಟವನ್ನ ಪ್ರಾರಂಭಿಸುವ ಪ್ರಾರಂಭಿಕ ಗೆರೆಯ ಬಳಿ ಇರುವ ಶಾರ್ಟ್ ಪುಟ್ ಅಂಗಣದಲ್ಲಿ ಮಹಿಳಾ ಶಾರ್ಟ್ ಪುಟ್ ಪ್ರಾರಂಭ ಆಗ್ತಾ ಇದೆ. ಶಾರ್ಟ್ ಪುಟ್ ವಿಭಾಗದಲ್ಲಿ ಭಾಗವಹಿಸುವ ನಾರಿಯರ ಗಮನಕ್ಕೆ, ನಿಮ್ಮ ಸ್ಪರ್ಧೆಯು 100 ಮೀಟರ್ ಓಟದ ಸ್ಟಾರ್ಟಿಂಗ್ ಪಾಯಿಂಟಿನ ಬಳಿ ಇರುವ ಶಾರ್ಟ್ ಪುಟ್ ಅಂಗಣದಲ್ಲಿ ಪ್ರಾರಂಭ ಆಗುತ್ತೆ. ಮಹಿಳೆಯರು, ಈಗಾಗಲೇ ಪುರುಷರ ವಿಭಾಗದ ಶಾರ್ಟ್ ಪುಟ್ ನಡೀತಾ ಇದೆ. ಮಹಿಳಾ ವಿಭಾಗದ ಶಾರ್ಟ್ ಪುಟ್ ಅನ್ನ 100 ಮೀಟರ್ ಓಟದ ಪ್ರಾರಂಭಿಕ ಗೆರೆಯ ಬಳಿ ಇರುವ ಶಾರ್ಟ್ ಪುಟ್ ಮೈದಾನದಲ್ಲಿ ಸ್ಪರ್ಧೆ ಪ್ರಾರಂಭ ಆಗುತ್ತೆ. ಸುಧಣ್ಣ ಹಗ್ಗ ಜಗ್ಗಾಟ ಸರ್. ನೆಕ್ಸ್ಟ್ ಕುಕ್ಕಂದೂರು ಪಕ್ಕ ಬೊಂಬಾಯಿ ಬರೋಲ್ಲ ಅವು ಲೈವ್ ಕಾರಣ ಸರ್ ದಯಾನಂದ್ ಮಾಡಿರ್
ಕುಕ್ಕಂದೂರು ವರ್ಸಸ್ ಮುಂಬೈ. ಸರ್ ದಯಾನಂದ್ ಮಾಡೋರು ಅವರು ಟೀಮ್ ಬರ್ಲಿ ಅವಳಿಗೆ. ಕುಕ್ಕಂದೂರು ವರ್ಸಸ್ ಮುಂಬೈ. ಹಲೋ 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 ಸತ್ಯಣ್ಣ ಸರ್, ಅದು ಮೀರಾ ಬೈಂದರ್ ಆಯ್ತಾ? ಮೀರಾ ಬೈಂದರ್ ವರ್ಸಸ್ ಕುಕ್ಕಂದೂರು. ಹೌದೌದು ಸರಿ. ಎರಡು ತಂಡಗಳು ಕೂಡ ತುದಿಗಾಲಲ್ಲಿದ್ದಾರೆ ಒಳ ಪ್ರವೇಶಕ್ಕೆ. ಗೆಲ್ಲಲೇಬೇಕು, ಅಜೇಯರಾಗಲೇಬೇಕು, 1 ಲಕ್ಷದೊಂದಿಗೆ ನಮ್ಮೂರಿಗೆ ಮರಳಬೇಕು ಎಂಬ ಆಶಯವನ್ನು ಹೊತ್ತಿರುವ 5 ತಂಡಗಳು ಒಳ ಪ್ರವೇಶ. ಮೀರಾ ಬೈಂದರ್ ವರ್ಸಸ್ ಕುಕ್ಕಂದೂರು ಕಾರ್ಕಳ ಮಹಿಳಾ ಹಗ್ಗ ಜಗ್ಗಾಟ. ಶಾರ್ಟ್ ಪುಟ್ ಮಹಿಳಾ ವಿಭಾಗದ ಸ್ಪರ್ಧೆ ಪ್ರಾರಂಭ ಆಗ್ತಾ ಇದೆ. ಶಾರ್ಟ್ ಪುಟ್ ಮಹಿಳೆಯರ ಶಾರ್ಟ್ ಪುಟ್ 100 ಮೀಟರ್ ಓಟದ ಪ್ರಾರಂಭಿಕ ಗೆರೆಯ ಬಳಿ ಇರುವ ಶಾರ್ಟ್ ಪುಟ್ ಅಂಗಣದಲ್ಲಿ ಸರ್ ಹಗ್ಗ ಜಗ್ಗಾಟ 9+2 ಒಬ್ರು ಕೋಚ್ ಬರಲಿಕ್ಕೆ. ದಯವಿಟ್ಟು ಹಗ್ಗ ಜಗ್ಗಾಟ ಅಂಗಣದ ಒಳಭಾಗಕ್ಕೆ 9+2 ಮತ್ತು ಓರ್ವ ಕೋಚ್ ಮಾತ್ರ ಒಳ ಪ್ರವೇಶಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಇದರಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ. ಕುಕ್ಕಂದೂರು ಟೀಮ್ ಇಲ್ಲ. ಇದ್ದಾರೆ ಸರ್, ಇದ್ದಾರೆ ಆಗ್ಲೇ ಬಂದಿದ್ದಾರೆ. ಬನ್ನಿ ಒಳಭಾಗಕ್ಕೆ. ಹಗ್ಗ ಜಗ್ಗಾಟ ಕುಕ್ಕಂದೂರು ಮಹಿಳಾ ತಂಡ ಬನ್ನಿ ಬಲಗಾಲಿನ ಪ್ರವೇಶವನ್ನು ಒಳಭಾಗಕ್ಕೆ. 9+2 ಓರ್ವ ತರಬೇತುದಾರರು ಮಾತ್ರ ಒಳ ಪ್ರವೇಶಕ್ಕೆ ಅವಕಾಶ. ಸುಂದರವಾದ ಹೊಡೆತಕ್ಕೆ ಮನ ಮಾಡಿದ ಆಟಗಾರ ಸಾವೂರು ಉಳ್ಳಾಲ. ಕೋರ್ಟ್ ನಂಬರ್ 2 ಥ್ರೋಬಾಲ್ ಸಾವೂರು ಉಳ್ಳಾಲ. ಸಾವೂರು ಉಳ್ಳಾಲ ಕೋರ್ಟ್ ನಂಬರ್ 2ರಲ್ಲಿ ಥ್ರೋಬಾಲ್. ತಂಡ ಇದ್ರೆ ಕೂಡ ಒಳಭಾಗಕ್ಕೆ ಬರಬೇಕು. ಶಿರುವ ಮತ್ತು ಬಿಸಿ ರೋಡ್. ಶಿರುವ ವರ್ಸಸ್ ಬಿಸಿ ರೋಡ್. Match will be held in the court number 1. The players will get ready for the match. ಒಂದು ವೇಳೆ ಎಲ್ಲ ಇಂದಿಗೂ ಕೂಡ ನಮಗೆ ತಿಳಿಸಬೇಕಿತ್ತು. ಪಂದ್ಯಾಟಗಳು ಬಹಳಷ್ಟು ಇರುವುದರಿಂದ ಅವೆಲ್ಲವನ್ನ ಇವತ್ತು ಸಾಯಂಕಾಲದವರೆಗೆ ಮುಗಿಸಬೇಕಾಗಿದೆ. ಬಲಿಷ್ಠವಾದ ಹೊತ್ತ ಕಾವೂರು ಉಳ್ಳಾಲ ಥ್ರೋಬಾಲ್.
ಗಟ್ಟಿ ಸ್ವಲ್ಪ ಬರಬೇಕಾಗಿದೆ. ಕೇಳಲಿಕ್ಕಿಲ್ಲ ಅವು ಗಿತ್ತ 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 ಸರ್ ಗಿತ್ತ ಓ ಎಲ್ಲ ಹಗ್ಗ ಜಗ್ಗಾಟದ ಟೀಮಿನವರಿಗೆ ಸೂಚನೆ. ಈಗಾಗಲೇ ಸಂಘಟಕರು 3 ನಿಮಿಷದ ಸಮಯವನ್ನ ಘೋಷಣೆ ಮಾಡಿದ್ದಾರೆ. ಆ 3 ನಿಮಿಷದಲ್ಲಿ ಹಗ್ಗ ಯಾವ ಬದಿಗಿದೆಯೋ ಆ ತಂಡವನ್ನು ವಿಜೇತರಾಗಿ ಘೋಷಿಸ್ತೇವೆ. 3 ನಿಮಿಷದ ಕಾಲಾವಕಾಶ ಕೊಡ್ತೇವೆ. 3 ನಿಮಿಷಡು ಬಲ್ ಏರ್ನ ಸೈಡ್ ಉಂಡ ಅಕ್ಕಲು ವಿನ್ನರ್ಸ್ ಮಾಡಿದಂಗಳು ಘೋಷಣೆ ಮಲ್ಪ. ಈಗಾಗಲೇ ಸಂಘಟಕರು 3 ನಿಮಿಷದ ಸಮಯವನ್ನ ಘೋಷಣೆ ಮಾಡಿದ್ದಾರೆ. ಆ 3 ನಿಮಿಷದಲ್ಲಿ ಹಗ್ಗ ಯಾವ ಬದಿಗಿದೆಯೋ ಆ ತಂಡವನ್ನು ವಿಜೇತರಾಗಿ ಘೋಷಿಸ್ತೇವೆ. 3 ನಿಮಿಷದ ಕಾಲಾವಕಾಶ ಕೊಡ್ತೇವೆ. 3 ನಿಮಿಷಗಳು Yes, captain ready. Tight, tight, drop tight. Wait, watch it. Ready. Set. ಕ್ಷಣ ಮಾತ್ರದಲ್ಲೇ ವಾಣಿಜ್ಯ ನಗರಿ ಮುಂಬೈ ಪ್ರಥಮ ಸುತ್ತಿನ ಮುನ್ನಡೆ. ಸುಧಣ್ಣ ನೆಕ್ಸ್ಟ್ ಟೀಮ್ ಎಂಗೇಜ್ ಮಾಡ್ಕೋಬೇನ. ಮಹಿಳಾ ವಿಭಾಗದ ಹಗ್ಗ ಜಗ್ಗಾಟ ಬನ್ಸಂಗ ಎಕ್ಕಾರ್ ಬೈಂದೂರ್ ದಯವಿಟ್ಟು ಸಿದ್ಧತೆ ಮಾಡಿಕೊಂಡು ಒಳಭಾಗಕ್ಕೆ ಬರಬೇಕು. ಮಹಿಳೆಯರು ಬೈಂದೂರ್ ಎಕ್ಕ ಹಗ್ಗ ಜಗ್ಗಾಟ. ದಯವಿಟ್ಟು ನಮ್ಮ ವಾಲಂಟಿಯರ್ಸ್ ಎಕ್ಕಾರ್ ಮತ್ತು ಬೈಂದೂರು ತಂಡವನ್ನ ಒಳಭಾಗಕ್ಕೆ ಕಳಿಸ್ಕೊಡಿ ವಿತ್ ರೆಕಾರ್ಡ್. ಹಲೋ 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 ಕುಂದೂರು ಒಂದೇ ಬಲ್ ಬಿಡ್ಲಿ ಸತೀಶ್ ಅಣ್ಣ. 1 ಸಾರಿ 2 ಸಾರಿ 3 ಸಾರಿ ಫೈನಲ್ ಕಾಲ್ ಮತ್ತೆ ಬಾರದೈತೆ ಸೀದಾ ವಾಕ್ ಓವರ್. ಅವರನ್ನು ಕಾಯ್ತಾ ಕೂತ್ಕೊಳ್ಳಿಕ್ಕಾಗುದಿಲ್ಲ. ದಯವಿಟ್ಟು ಎಕ್ಕಾರ್ ಬೈಂದೂರ್ ಕ್ಯಾಪ್ಟನ್ ರೋಪ್ ಟೈಟ್ ಮಾಡ್ಕೊಳ್ಳಿ. ರೋಪ್ ಟೈಟ್ ಮಾಡ್ಕೊಳ್ಳಿ. Yes, got it, ready. Ready. Set. ಎಸ್ ಕಾರ್ಕಳ. ಎಸ್ ತಕ್ಷಣ ಬನ್ನಿ. ಎಕ್ಕಾರ್ ಬೈಂದೂರ್ ತಡ ಮಾಡಬೇಡಿ. ಪರ್ಸ್ ಕಳೆದೋಗಿದೆ, ಎಕ್ಕಾರ್ ಬೈಂದೂರ್ ದಯವಿಟ್ಟು ನೀಡಬೇಕಂತ ವಿನಂತಿಸ್ತಾ ಇದ್ದೇನೆ. ಪರ್ಸ್ ಕಳೆದೋಗಿದೆ, ಯಾರಿಗಾದ್ರೂ ಸಿಕ್ಕಲ್ಲಿ ನೀಡಬೇಕಾಗಿ ವಿನಂತಿಸ್ತೇನೆ. ದಿನೇಶ್ ಸರ್, ದಿನೇಶ್ ರಿಸಲ್ಟ್ ಎಕ್ಕಾರ್ ಬೈಂದೂರ್ ಟೀಮ್ ಕ್ಯಾಪ್ಟನ್ ಮಾತ್ರ ಒಳಭಾಗಕ್ಕೆ ಬನ್ನಿ. ಎಲ್ಲ ಬನ್ನಿ ಪ್ಲೇಯರ್ಸ್. ಎಕ್ಕಾರ್ ಬೈಂದೂರ್ ಇದ್ದೀರಾ? ಎಕ್ಕಾರ್ ಇದ್ದೀರಾ? ಬೈಂದೂರ್ ಮಹಿಳಾ ಹಗ್ಗ ಜಗ್ಗಾಟ ತಂಡ ಇದ್ದೀರಾ? ಬೈಂದೂರ್ ಎಕ್ಕಾರ್ ಕೇವಲ 2 ನಿಮಿಷ ಮಾತ್ರ ನಿಮ್ಮನ್ನ ಕಾಯಲಾಗುವುದು. ಎಕ್ಕಾರ್ ವರ್ಸಸ್ ಬೈಂದೂರ್, ಅನ್ಯತಾ ಭಾವಿಸಬೇಡಿ. ಬಹಳಷ್ಟು ಹೊತ್ತುಗಳಿಂದ ಕರೀತಾ ಇದ್ದಾವೆ, ನೀವು ಸ್ಪಂದಿಸ್ತಾ ಇಲ್ಲ. ಎಕ್ಕಾರ್ ವರ್ಸಸ್ ಬನ್ಸಂಗ ಬೈಂದೂರ್. ಮುಂಬೈ ಬನ್ಸ್ ಅಸೋಸಿಯೇಷನ್, ಬಂಟರೆಯನ್ನ ನಾಡವರ ಸಂಘ ಚಿಕ್ಕಮಗಳೂರು. ದಯವಿಟ್ಟು ಎಕ್ಕಾರ್ ವರ್ಸಸ್ ಬೈಂದೂರು. ಎಕ್ಕಾರ್ ವರ್ಸಸ್ ಬೈಂದೂರ್. ಬೆಳ್ಮಣ್
ಬೆಳ್ಮಣ್ ಬಲೆ ಹುಲ ಬಲೆ ಕೊನೆಯ ಕರೆ ಎಕ್ಕಾರ್ ಬೈಂದೂರ್ ಎಕ್ಕಾರ್ ವರ್ಸಸ್ ಬೈಂದೂರ್ ಇದ್ದೀರಾ ಮಹಿಳೆಯರು ಸರಿ ಬೆಳ್ಮಣ್ ಟೀಮು ಎಕ್ಕರ್ ಬೈಂದೂರ್ ಮಹಿಳಾ ಹಗ್ಗ ಜಗ್ಗಾಟ ತಂಡ ಇದ್ದೀರಾ ಬೈಂದೂರು ಬೈಂದೂರಿಂದ ಉಡುಪಿಗೆ ಬೇಗ ಬಂದಿದ್ದೀರಿ ಇಲ್ಲಿಂದ ಇಲ್ಲಿ ಬರ್ಲಿಕ್ಕೆ ತಡ ಮಾಡ್ತೀರಾ ಬೈಂದೂರ್ ಪುರುಷರ ಶಿರುವ ವಾಲಿಬಾಲ್ ತಂಡವನ್ನ 1 ನಿಮಿಷದ ಒಳಗೆ ಕೋರ್ಟ್ ಬೈಂದೂರ್ ನೀವು ಯಾವುದೇ ಇವೆಂಟ್ ಅಲ್ಲಿ ಎಂಗೇಜ್ ಆಗಿದ್ರೆ ಹಗ್ಗ ಜಗ್ಗಾಟಕ್ಕೆ ಸೂಚನೆ ಕೊಡಬೇಕು ಕ್ಯಾಪ್ಟನ್ ಯಾ ತಂಡ ವ್ಯವಸ್ಥಾಪಕರು ಟೀಮ್ ಮ್ಯಾನೇಜರ್ ಇಲ್ಲಿ ಬಂದು ರಿಪೋರ್ಟ್ ಮಾಡಬೇಕು ವಿಷಯವನ್ನ ತಿಳಿಸಬೇಕು ಸರ್ ಅದು ಯಾವ ಟೀಮ್ ಪುರುಷರ ವಾಲಿಬಾಲ್ ಪಂದ್ಯಾಟಕ್ಕೆ ಬಂಟರ ಯಾನೆ ಮತ್ತು ಸಂಘದ ಜೊತೆ ಬಂಟ್ವಾಳ ಕೊನೆಯ ಕರೆಯ ಮೇಲೆ ಕರೀತಾ ಇದ್ದಾರೆ ಬೈಂದೂರು ಕ್ಯಾಪ್ಟನ್ ನಿಮಗೆ ಕೊನೆಯ ಕರೆ ಸರ್ ಬೆಳ್ಮಣ್ ಕ್ಯಾಪ್ಟನ್ ಬಲೆ ಟಾಸ್ ಬಲೆ ಕ್ಯಾಪ್ಟನ್ ಟಾಸ್ ಬಲೆ ಬೆಳ್ಮಣ್ ಸುಳ್ಯ ಮೇಡಮ್ ಬಲೆ ಸುಳ್ಯ ಟೀಮ್ ಬಲೆ ಸುಳ್ಯ ವರ್ಸಸ್ ಬೆಳ್ಮಣ್ ಸುಳ್ಯ ವರ್ಸಸ್ ಬೆಳ್ಮಣ್ ಟಾಸ್ ಬಲೆ ದಣ್ಣ ಸುಳ್ಯ ವರ್ಸಸ್ ಬೆಳ್ಮಣ್ ಚಿಕ್ಕಮಂಗಳೂರು ವರ್ಸಸ್ ಬೊಂಬಾಯಿ ಬಾಂಡ್ಸ್ ಅಸೋಸಿಯೇಷನ್ ಕ್ಯಾಪ್ಟನ್ ಸುಳ್ಯ ಕ್ಯಾಪ್ಟನ್ ಬನ್ನಿ ಸುಳ್ಯ ಕ್ಯಾಪ್ಟನ್ ಟಾಸ್ ಬಲ್ಲೆ ಈಗಾಗಲೇ ಎಕ್ಕರು ತಂಡ ರಿಪೋರ್ಟ್ ಮಾಡಿಕೊಂಡಿದ್ದಾರೆ ಬೈಂದೂರು ರಿಪೋರ್ಟ್ ಮಾಡಿಕೊಂಡಿಲ್ಲ ಇನ್ನು ನಿಮ್ಮನ್ನ ಕಾಯೋದಿಲ್ಲ ಬೈಂದೂರು ಎಸ್ ಸರ್ ಈಗಾಗಲೇ ಎಕ್ಕಡ ತಂಡ ರಿಪೋರ್ಟ್ ಮಾಡಿಕೊಂಡಿದ್ದಾರೆ ಬೈಂದೂರು ರಿಪೋರ್ಟ್ ಮಾಡಿಕೊಂಡಿಲ್ಲ ಕಾನೂರು ಉಳ್ಳಾಲ ಕಾನೂರು ಉಳ್ಳಾಲ ಟೀಮ್ ಇದ್ರೆ ಗೆದ್ದಲೆ ಸೂಚನೆಯನ್ನ ಕೊಡಬೇಕು ತಂಡ ಇದ್ದಲ್ಲಿ ಇಲ್ಲದಿದ್ದರೆ ವಾಕೌಟ್ ನೀಡಲಾಗ್ತದೆ ಮಾತೃ ಸಂಘ ಉಡುಪಿ ಮತ್ತು ಬಂಟ್ ಸಂಘ ಬಂಟ್ವಾಲ್ ಕೊನೆಯ ಕರೆಯ ಮೇರೆಗೆ ನಿಮ್ಮನ್ನ ಕೋರ್ಟ್ ನಂಬರ್ 2ಕ್ಕೆ ಕರೀತಾ ಇದ್ದೇವೆ ತಕ್ಷಣ ರಿಪೋರ್ಟ್ ಮಾಡ್ತೀವಿ ವಲಯ ಬಂಟರ ಸಂಘ ತಕ್ಷಣವಾಗಿ ಕೋರ್ಟ್ ನಂಬರ್ 1ರಲ್ಲಿ ವಾಲಿಬಾಲ್ ಪುರುಷರ ವಿಭಾಗದಲ್ಲಿ ರಿಪೋರ್ಟ್ ಮಾಡ್ಕೋಬೇಕು ಬಂಟರ ಕೊನೆಯ ಕಡೆ ನಾಡೂಪುರ ಥ್ರೋಬಾಲ್ ಬೆಳ್ಮಾನ್ ತಂಡ ಇದ್ರೆ ರಿಪೋರ್ಟ್ ಮಾಡ್ಕೊಳ್ಬೇಕು ಇಲ್ಲದಿದ್ರೆ ವಾತಾವರಣ ಇಲ್ಲ ಥ್ರೋಬಾಲ್
ವಿದ್ಯಾರ್ಥಿಗಳು ಬಹಳ ಪ್ರಯತ್ನ ಮಾಡ್ಕೊಡ್ತಾರೆ. ಅಲ್ಲಿ ಒಕ್ಕೂಟಕ್ಕೆ 9 members only. ಎಸ್ ಎಸ್ ಮೊದಲ ಸುತ್ತಿನ ಮುನ್ನಡೆಯನ್ನ ಸುಳ್ಯ. ದಯವಿಟ್ಟು ಮುಂಬೈ ಬನ್ಸ್ ಅಸೋಸಿಯೇಷನ್ ಮಹಿಳಾ ಹಗ್ಗಜಗ್ಗಾಟ ತಂಡ ಇದ್ದೀರಾ? ಮುಂಬೈ ಬನ್ಸ್ ಅಸೋಸಿಯೇಷನ್ ಮುಂಬೈ ಅಸೋಸಿಯೇಷನ್ ಟೀಮ್ ಇದ್ದೀರಾ? ಚಿಕ್ಕಮಗಳೂರು ಈಗಾಗಲೇ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ಚಿಕ್ಕಮಗಳೂರು ರಿಪೋರ್ಟ್ ಮಾಡಿದ್ರು. ಮುಂಬೈ ಬನ್ಸ್ ಅಸೋಸಿಯೇಷನ್ ಟೀಮ್ ಉಲ್ಲಾರ. ಹಲೋ ಹಲೋ ನಿಮಿಷ ಹಲೋ ಹಲೋ ವಾಲಂಟಿಯರ್ ಒಂದು 10 ಜನ ವಾಲಂಟಿಯರ್ ಇಲ್ಲಿ ಬರಬೇಕು. ನೀರಿನ ವ್ಯವಸ್ಥೆ ಮಾಡ್ಬೇಕಲ್ಲಿ. ವಾಲಂಟಿಯರ್ಸ್ ಈ ಕಡೆ ಬನ್ನಿ. ಕ್ಯಾಪ್ಟನ್ ಅಣ್ಣ ಒಂಜಿ ಕೋಚ್ ಬಂತೆ 3 ಜನ 4 ಜನ ಪಾರ ಒರಿ ಕೋಚ್ ಈಗ ಮಾತೆಲ್ಲ 4 ಜನ ಮಾಡಿ ದಾದ ಮಾಡ್ಬಿಡ ನಮ್ಮಲ್ಲಿ. ವಾಲಂಟಿಯರ್ಸ್ ಎಸ್ ನಿರಂತರ 2 ಸೆಟ್. ಸುಳ್ಯ ಪ್ರಥಮ ಸುತ್ತಿನ ಮುನ್ನಡೆಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಸುಳ್ಯ ವಾಲಂಟಿಯರ್ಸ್ ಮಕ್ಕಳು ಈ ಕಡೆ ಬರಬೇಕು. ಒಂದು 10 ಜನ ವಾಲಂಟಿಯರ್ಸ್ ಈ ಕಡೆ ಬರಬೇಕು. ವಾಲಂಟಿಯರ್ಸ್ ಹುಡುಗಿಯರು ಈ ಕಡೆ ಬನ್ನಿ. ಒಂದು 10 ಜನ ಹುಡುಗಿಯರು ಬರ್ಬೇಕು. 10 ಜನ ಇಲ್ಲಿ ಬೆಳ್ತಂಗಡಿ ಫಂಡ್ಸ್ ವಲಯ ಬಂಟರ ಸಂಘ ಬಿಸಿರೋಡು ಸರ್ ಮಾಡ ಸರ್ ಅಗಲಿಜ್ಜರ್ ಬೈಂದೂರಿಜ್ಜರ್ ಮೊಗಲಂಜಲ್ ಎತ್ತು ಬಿಡ್ಲಿ. ಸತೀಶ್ ಅಣ್ಣ ನಿಖಿಲ್ ನನ್ನಲ್ಲ ಲೆತ್ತಂಡ ಆಪುಜ್ಜಿ ಬೇಗ ಮ್ಯಾಚ್ ಮುಗಿಯೋಡು. ಬಂಡ ಸಂಘ ಫಸ್ಟ್ ಕಾಲ್, ಸೆಕೆಂಡ್ ಕಾಲ್, ಥರ್ಡ್ ಕಾಲ್ ವಾಕ್ ಓವರ್. ಮುಂಬೈ ಬನ್ಸ್ ಅಸೋಸಿಯೇಷನ್ ಉಳ್ಳಾರ. ಬೈಂದೂರು ತಂಡ ಸಕಾಲದಲ್ಲಿ ಹಾಜರಿರದ ಕಾರಣ ಎಕ್ಕಾರು ತಂಡವನ್ನ ಮುಂದಿನ ಸುತ್ತಿಗೇರಿಸಲಾಗುವುದು. ವಾಕ್ವಾರ್ ಮೂಲಕ ಮುಂದಿನ ಸುತ್ತಿಗೇರಿಸಲಾಗುವುದು. ಬೈಂದೂರು ತಂಡದ ಅನುಪಸ್ಥಿತಿ. ಅದೇ ರೀತಿಯಲ್ಲಿ ಮುಂಬೈ ಬನ್ಸ್ ಅಸೋಸಿಯೇಷನ್ ಭರತ್ ಟೀಮ್ ಓಪನ್ಲೆ ಭರತ್ ಒಂದು ಸರ್ ಚಿಕ್ಕಮಗಳೂರು ಕ್ಯಾಪ್ಟನ್ ಬನ್ನಿ. ಚಿಕ್ಕಮಗಳೂರು ಕ್ಯಾಪ್ಟನ್ ಬನ್ನಿ. ಚಿಕ್ಕಮಗಳೂರು ಕ್ಯಾಪ್ಟನ್ ಟಾಸಿಗೆ ಬನ್ನಿ. ಹಲೋ ಬನ್ನಿ. ವಾಲಂಟಿಯರ್ಸ್ ಅಲ್ಲಿ ಆ ಕಡೆ ನೀರಿದೆ ಸರ್. ಮುಂಬೈ ಬನ್ಸ್ ಆ ನೀರಿನ ಕ್ಯಾನ್ ಈ ಕಡೆ ಬರಬೇಕು. ವಾಟರ್ ಕ್ಯಾನ್ ಅನ್ನು ಒಳಗಡೆಯಿಂದ ತನ್ನಿ. ಕಂಕನಾಡಿ ಬಂದ ಸರ್. ಹಲೋ ಸತ್ಯಣ್ಣ ಸರ್ ಎಕ್ಸ್ಟ್ರಾ ಯಾರು ಬರ್ಲಿಕ್ಕಿಲ್ಲ. ದಯವಿಟ್ಟು ಹೆಚ್ಚುವರಿ ಯಾರು ಕೂಡ ಒಳಭಾಗಕ್ಕೆ ಬರ್ಲಿಕ್ಕೆ ಅವಕಾಶಗಳು ಇರೋದಿಲ್ಲ. ನೀವು ನಮ್ಮೊಂದಿಗೆ ಸಹಕರಿಸಬೇಕು.
ವಿಶ್ವ ಬಂಟರ ಸಮ್ಮೇಳನ 2023 ಭರ್ಜರಿಯಾದಂತಹ ಸಂಘಟನೆಗಳೇ ಸಮುದಾಯವನ್ನೇ ಅತ್ಯಂತ 9+2 ಓರ್ವ ಹೆಚ್ಚುವರಿ ಕೋಚ್ ಮಾತ್ರ ಒಳ ಪ್ರವೇಶವನ್ನ ಕಂಡುಕೊಳ್ಬೇಕು. ಅವೆಲ್ಲ ವಾಲಿಬಾಲ್, ಥ್ರೋಬಾಲ್, ಹಗ್ಗಜಿಗಾಟ, ಗುಂಡೆಸ್ತ, ಓಟದ ಸ್ಪರ್ಧೆ ಸಮುದಾಯದ ನಮ್ಮ ಜೀವಮಾನದಲ್ಲೇ ಅತ್ಯಂತ ಶ್ರೇಷ್ಠವಾದ ಗಳಿಗೆ ಇವತ್ತು ಪುರುಷರ ಬಂಟ್ವಾಳ ಪುರುಷರ ವಾಲಿಬಾಲ್ ಬೆಳ್ತಂಗಡಿ ಬನ್ಸ್ ವರ್ಸಸ್ ವಲಯ ಬಂಟರ ಸಂಘ BC ರೋಡ್ ಬೆಳ್ತಂಗಡಿ. ಸರ್ ಬೆಳ್ತಂಗಡಿ ಉಳ್ಳಾರ ಬೆಳ್ತಂಗಡಿ ವರ್ಸಸ್ BC ರೋಡ್. ಬನ್ಸಂಗ ಕಳಸ ತಾಲೂಕು, ಬನ್ಸಂಗ ಹಾವುಂಜೆ, ಬನ್ಸಂಗ ಕಳಸ. ಟಾಸಿಗೆ ಬನ್ನಿ. ಚಿಕ್ಕಮಗಳೂರು ಬನ್ಸಂಗ ಕಳಸ ತಾಲೂಕ್, ಬನ್ಸಂಗ ಹಾವುಂಜೆ ಮುಂದಿನ ಸ್ಪರ್ಧೆಗಾಗಿ ಸಜ್ಜಾಗಬೇಕು. ಹಾವುಂಜೆ ಕಳಸ ತಾಲೂಕ್ ಸಂಘ ಹಾವುಂಜೆ ವರ್ಸಸ್ ಬನ್ಸಂಗ ಕಳಸ ತಾಲೂಕ್. ಸರ್ ಓಲ್ಪದ ಸರ್ ಕಳಸ ರೆಡಿ ಅಲ್ಲ ಸರ್? ಎಸ್ ಥ್ಯಾಂಕ್ ಯು. ಅಂಜಲಣ್ಣ ಹಾವುಂಜೆ ಎಸ್ ಥ್ಯಾಂಕ್ ಯು. ಸರ್ ಬೆಳ್ತಂಗಡಿ ಬನ್ಸ್ ಮಹಿಳೆಯರು ಹಗ್ಗ ಜಗ್ಗಾಟಕ್ಕೆ ತಾವು ತಮ್ಮ ಸೂಚನೆಯನ್ನ ತಿಳಿಸಬೇಕು. ವಲಯ ಬನ್ಸ್ ಸಂಘ BC ರೋಡ್, ಬೆಳ್ತಂಗಡಿ ಬನ್ಸ್ ಸಂಘ ಮಹಿಳಾ ಹಗ್ಗ ಜಗ್ಗಾಟ. ಹಲೋ ಎಸ್ ಕ್ಯಾಪ್ಟನ್ ರೈಟ್ BC ರೋಡ್ ರೆಡಿ ಸರ್. ಬೆಳ್ತಂಗಡಿ ಬನ್ಸಂಗ ಮಹಿಳೆಯರು, ವಲಯ ಬನ್ಸಂಗ BC ರೋಡ್ ಮಹಿಳೆಯರು ಹಗ್ಗ ಜಗ್ಗಾಟಕ್ಕಾಗಿ ಬರುವುದು. ಹಗ್ಗ ಜಗ್ಗಾಟ ಎಸ್. ಗೆದ್ದವರಿಗೆ ಗೆಲುವಿನ ಸಂಭ್ರಮ, ಇದ್ದವರಿಗೆ ಅಜ್ಜರೆ ಕಾಡಿನ ಕ್ರೀಡಾಂಗಣದಲ್ಲಿ ಬಿದ್ದದ್ದೇ ಸಂಭ್ರಮ. ಎಸ್ ಕಳಸ ಹಾವುಂಜೆ, ಕಳಸ ವರ್ಸಸ್ ಹಾವುಂಜೆ. ಪುರುಷರ ವಾಲಿಬಾಲ್ ಜಾಗ ಕೋರ್ಟ್ ನಂಬರ್ 3ರಲ್ಲಿ ಕೊನೆಯ ಕರೆ ಪುತ್ತೂರು ಸಿಟಿ ಬಂಟ್ ಸಂಘ ಮತ್ತು ಉಡುಪಿ ಪುತ್ತೂರು ಸಂಘ ಸಂತೆಕಟ್ಟೆ ವಾಲಿಬಾಲ್ ಪುರುಷರ ವಿಭಾಗ. ದಯವಿಟ್ಟು ಹಾವುಂಜೆ ವರ್ಸಸ್ ಕಳಸ ತಾಲೂಕು ಟಾಸಿಗೆ ಬನ್ನಿ. ಟಾಸಿಗೆ ಬನ್ನಿ. ಹಾವುಂಜೆ ವರ್ಸಸ್ ಕಳಸ ತಾಲೂಕು. ದಯವಿಟ್ಟು ನೆಕ್ಸ್ಟ್ ಮ್ಯಾಚ್ ಬೆಳ್ತಂಗಡಿ ಬನ್ಸ್ ಸಂಘ ವರ್ಸಸ್ ವಲಯ ಬನ್ಸ್ ಸಂಘ BC ರೋಡ್. BC ರೋಡ್ ಗ್ರೀನ್ ಪರ್ಸ್ ಯಾರಾದ್ರೂ ಸಿಕ್ಕಿದ್ರೆ ದಯವಿಟ್ಟು ಇಲ್ಲಿ ವೇದಿಕೆ ಹತ್ರ ಒಂದು ತಂದು ಕೊಡಬೇಕು. ಗ್ರೀನ್ ಪರ್ಸ್ ಒಂದು ಕಳೆದು ಹೋಗಿದೆ, ದಯವಿಟ್ಟು. ನೆಕ್ಸ್ಟ್ ಮ್ಯಾಚ್ ಇನ್ ಕೋರ್ಟ್ ನಂಬರ್ 3 ಮ್ಯಾನ್ ಸೆಕ್ಷನ್ ವಾಲಿಬಾಲ್ ಬಂಟ್ ಸಂಘ ಶಿವಮೊಗ್ಗ ವರ್ಸಸ್ ಬಂಟ್ ಸಂಘ ಕಾರ್ಕಳ. ಪುರುಷರ ವಾಲಿಬಾಲ್ ಪಂದ್ಯಾಟ ಕೋರ್ಟ್ ನಂಬರ್ 3ರಲ್ಲಿ ಶಿವಮೊಗ್ಗ. ದಯವಿಟ್ಟು ನಮ್ಮ ಈ ತಡೆಬೇಲಿಗೆ ಬ್ಯಾರಿಕೇಡ್ಗೆ ನಿಮ್ ಭಾರ ಹಾಕಿದ್ದೀರಿ, ಅದು ತಡೆಯೋದಿಲ್ಲ. ಒಂದೊಮ್ಮೆ ಬಿದ್ದೋದ್ರೆ ನಮ್ಗೆ ಗೊತ್ತಿಲ್ಲ. ನಮ್ಮ ಬಂಟ್ ಸಮುದಾಯದ ಬಲಿಷ್ಠ ಆಟಗಾರರು ಇವತ್ತು ಉಡುಪಿ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ವಾಲಿಬಾಲ್ ಸರ್ ಕಳಸ ಮೂಲೆ ಪ್ಲೇ ಭರತ್ ಪಿದಾ ಕಡಪಡುರ್ಚಿ.
ಮಹಿಳಾ ವಿಭಾಗದ ಹಗ್ಗ ಜಗ್ಗಾಟ ಬನ್ಸಂಗ ಜೆಪ್ಪು ಬನ್ಸಂಗ ಮೈಸೂರು ಬನ್ಸಂಗ ಜೆಪ್ಪು ಮಡ್ಸಂಗ ಮೈಸೂರು ಮೈಸೂರು ಮತ್ತು ಜೆಪ್ಪು ಮುಂದಿನ ಸ್ಪರ್ಧೆಗಾಗಿ ಸಜ್ಜಾಗಬೇಕು. ಬನ್ಸಂಗ ಜೆಪ್ಪು ಬನ್ಸಂಗ ಜಪ್ಪು ವರ್ಸಸ್ ಬನ್ಸಂಗ ಮೈಸೂರು. ರೆಡಿ ಲಕ 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 ವೈಟ್ ಲಕ ಹೋ ಹೋ ಹಲೋ, ಒಂದು ಗ್ರೀನ್ ಬಿಸಾಡಿ ಹೋಗಿದೆ, ದಯವಿಟ್ಟು ಬನ್ಸಂಗ ವೇದಿಕೆ ಹತ್ರ ತಗೊಂಡು ಜೆಪ್ಪು ವರ್ಸಸ್ ಬನ್ಸಂಗ ಮೈಸೂರು. ಒಳಭಾಗಕ್ಕೆ ಬರುವ ಸಿದ್ಧತೆಯಲ್ಲಿರುವುದು ಮೈಸೂರು. ವಾಲಂಟಿಯರ್ಸ್ ಹಗ್ಗ ಜಗ್ಗಾಟ ಅಂಗಣಕ್ಕೆ ಒಂದು ಸ್ವಲ್ಪ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು. ಹಗ್ಗ ಜಗ್ಗಾಟ ಅಂಗಣಕ್ಕೆ ಸ್ವಲ್ಪ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್. ಗ್ರೀನ್ ಪರ್ಸ್ ಒಂದು ಮಿಸ್ ಆಗಿದೆ, ದಯವಿಟ್ಟು ಸಿಕ್ಕಿದವರು ವೇದಿಕೆ ಹತ್ರ ತಕೊಂಡು ಬನ್ನಿ. ಹಲೋ 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 ಎಸ್ ರೈಟ್ ರೈಟ್ ರೋಪ್ ರೈಟ್ 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 ರೋಪ್ ರೈಟ್. ಮೈಸೂರು ಬನ್ಸಂಗ ಮೈಸೂರು. ಯೆಸ್, ಮೊದಲ ಸುತ್ತಿನ ಮುನ್ನಡೆಯನ್ನ ಬಿಸಿ ರೋಡ್ ಮೈಸೂರು ಮಹಿಳಾ ಬನ್ಸಂಗ ಮೈಸೂರು. ಎಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನೆಕ್ಸ್ಟ್ ಟೀಮ್ ಸ್ವಲ್ಪ ಜನ ಟೀಮ್ ಕ್ಯಾಪ್ಟನ್ ಕಳಸ ಹಾವುಂಜೆ ಬನ್ನಿ. ಕಳಸ ವರ್ಸಸ್ ಹಾವುಂಜೆ ಟೀಮ್ ಕ್ಯಾಪ್ಟನ್ ಟಾಸಿಗೆ ಬನ್ನಿ. ಬನ್ಸಂಗ ಮುಂಬೈ ರೀಜನಲ್ ಕಮಿಟಿ ದೊಂಬೆಲ್ಲಿ, ಉಡುಪಿ ಪುತ್ತೂರು ಬನ್ಸಂಗ ಸಂತೆಕಟ್ಟೆ ಹಗ್ಗ ಜಗ್ಗಾಟಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳುವುದು. ದಯವಿಟ್ಟು ಮುಂಬೈ ಬನ್ಸಂಗ ದೊಂಬೆಯಲ್ಲಿ ಬನ್ಸಂಗ ಮುಂಬೈ ರೀಜನಲ್ ಕಮಿಟಿ ಪೊಸಿಷನ್ ಅಣ್ಣ ರೀಜನಲ್ ಬನ್ಸಂಗ ರೀಜನಲ್ ಕಮಿಟಿ ದೊಂಬೆಲ್ಲಿ
ಹಗ್ಗ ಜಗ್ಗಾಟಕ್ಕಾಗಿ ಕರೀತಾ ಇದ್ದೇವೆ. ಬಣ್ ಸಂಘ ಮುಂಬೈ ರೀಜನಲ್ ಕಮಿಟಿ ದೊಂಬೆಲ್ಲಿ, ಉಡುಪಿ ಪುತ್ತೂರು ಬಣ್ ಸಂಘ ಸಂತೆಕಟ್ಟೆ ಹಗ್ಗ ಜಗ್ಗಾಟಕ್ಕೆ ಬರಬೇಕು. ಬಣ್ ಸಂಘ ಉಳ್ಳಾಳ ವಲಯ, ಬಣ್ ಸಂಘ ಪುರುಷರ ವಾಲಿಬಾಲ್ ತಂಡಗಳನ್ನ ಅಂಕಣದ ಒಳಭಾಗಕ್ಕೆ ಪ್ರವೇಶ ಮಾಡಲಾಗುತ್ತಿದೆ. ಅಲ್ಲಿ ಉಡುಪಿ ಮತ್ತು ಬಂಟ್ವಾಳ ಬಣ್ ಸಂಘ ಉಳ್ಳಾಳ ವಲಯ ಬಣ್ ಸಂಘ ಮೀಂಜ, ಬಣ್ ಸಂಘ ಮೀಂಜ, ಬಣ್ ಸಂಘ ಉಳ್ಳಾಳ ವಲಯ ಹಗ್ಗ ಜಗ್ಗಾಟಕ್ಕೆ ಬರಬೇಕು. ಮೀಂಜ ಬಣ್ ಸಂಘ ಉಳ್ಳಾಳ ವಲಯ. ಯೆಸ್, ಕಮ್ ಆನ್. ಯೆಸ್, ಮೊದಲ ಸುತ್ತಿನ ಮುನ್ನಡೆಯನ್ನ ಹಾವುಂಜೆ ತಮ್ಮದಾಗಿಸಿಕೊಂಡು ದ್ವಿತೀಯ ಸುತ್ತಿಗಾಗಿ ದಿಕ್ಕನ್ನ ಬದಲಿಸಿಕೊಳ್ಳುತ್ತಿದ್ದಾರೆ. ಮುಂದಿನ ಸ್ಪರ್ಧೆಗಾಗಿ ಬಣ್ ಸಂಘ ಉಳ್ಳಾಳ ವಲಯ ವರ್ಸಸ್ ಬಣ್ ಸಂಘ ಮೀಂಜ. ಮೀಂಜ ವರ್ಸಸ್ ಉಳ್ಳಾಳ ವಲಯ. ಮೀಂಜ ವರ್ಸಸ್ ಉಳ್ಳಾಳ ವಲಯ. ಮೀಂಜ ವರ್ಸಸ್ ಉಳ್ಳಾಳ ವಲಯ. ಉಳ್ಳಾಳ ವಲಯ ವರ್ಸಸ್ ಮೀಂಜ. ಟೈಟ್ ಟೈಟ್ ರೋಪ್ ಟೈಟ್ ರೋಪ್ ಟೈಟ್. ಕ್ಯಾಪ್ಟನ್ ರೆಡಿ ಸೆಟ್. ಮೈಸೂರು ಜೆಪ್ಪು ಟೀಮ್ ಕ್ಯಾಪ್ಟನ್ ಬನ್ನಿ ಬನ್ನಿ ಬನ್ನಿ, ಟಾಸಿಗೆ ಬನ್ನಿ. ಟೀಮ್ ಕ್ಯಾಪ್ಟನ್ ಟಾಸಿಗೆ ಬನ್ನಿ. ಜೆಪ್ಪು ವರ್ಸಸ್ ಮೈಸೂರು. ಜೆಪ್ಪು ಮೈಸೂರು. ಶಶಿಯಣ್ಣ ಶಶಿಯಣ್ಣ ಅಣ್ಣ ಗುರುಗಾಲೆ ಟೇಬಲ್ ಇದೆಯಾ ಶಿವಣ್ಣ? ಶಿವಣ್ಣ ಟೇಬಲ್ ಇದ್ದಿ, ತೊಂದರೆ ಇದ್ದಿ, ಚೂರು ಮುಂದೆ ಬರಲಿ. ಟೇಬಲ್ ಇದ್ದಿ, ಟೇಬಲ್ ಸ್ಟಾಪ್. ಉಳ್ಳಾಳ ವಲಯ ವರ್ಸಸ್ ಮೀಂಜ. ಥ್ರೋ ಬಾಲ್ ಮುಗಿಸಿ ತಕ್ಷಣ ಬರಬೇಕು. ಮೀಂಜ ವರ್ಸಸ್ ಉಳ್ಳಾಳ ವಲಯ ಹಗ್ಗ ಜಗ್ಗಾಟಕ್ಕೆ ಬನ್ನಿ. ಮಹಿಳೆಯರು ದಯವಿಟ್ಟು ತಡ ಮಾಡಬೇಡಿ. ಮೀಂಜ ಉಳ್ಳಾಳ ವಲಯ. ಮೀಂಜ ವರ್ಸಸ್ ಉಳ್ಳಾಳ ವಲಯ. ಯೆಸ್ ಕ್ಯಾಪ್ಟನ್ ಟೈಟ್ ಟೈಟ್ ರೋಪ್.
Yes. Come on. Come on. Come on. Oh. Oh. Yes. ವಲಯ ಬಣ್ಸಂಗ ಪುತ್ತೂರು ತಾಲೂಕು ಬಣ್ಸಂಗ ಬಿಜಯ್ ವಲಯ ಬಜ್ಪೆ ವರ್ಸಸ್ ಪುತ್ತೂರು ಬಜ್ಪೆ ವರ್ಸಸ್ ಪುತ್ತೂರು ತಾಲೂಕು ಬಜ್ಪೆ ವರ್ಸಸ್ ಪುತ್ತೂರು ತಾಲೂಕು ಒಂಚೂರು ಇಂಚು ಬಲೆ ಉಳ್ಳಾಳ ಮೇಂಜಿ ನಾವು ಹೋಗ್ತೇವೆ ಆ ಕಡೆ ಕೂತ್ಕೊಳ್ತೇವೆ ಆ ಕಡೆ ಅಡ್ಡಿಲ್ವಾ ನಾವು ಬರ್ತೀವಿ ಮತ್ತೆ ನಾವು ಸ್ವಲ್ಪ ಟೈಮ್ ಆಗ್ತದೆ ಮತ್ತೆ ನಮಗೆ ಒಂದು 10 ಮಿನಿಟ್ಸ್ ಕೊಡಬೇಕು ಅವ್ರು ಬಂದ ನಂತರ ಆಗುದಿಲ್ಲ ನಾನೆಂತ ಮಾಡಿ ನಾನೆಂತ ಹೇಳಿ ನಾವು ಆ ಕಡೆ ಹೋಗ್ಬೇಕಾಗಾದ್ರೆ ಇಲ್ಲಿ ಈಗ ಅವ್ರು ಎಂತ ಮಾಡು ನೀವೇ ಹೇಳಿ ನಮ್ಮ ಪರಿಸ್ಥಿತಿ ನೀವಿದ್ರೆ ಏನು ಹೇಳಿ ಎಸ್ ರೈಟ್ 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 ಒಂದು 5 ನಿಮಿಷ ಕ್ಯಾಪ್ಟನ್ ರೆಡಿ ಸೆಟ್ ದಯವಿಟ್ಟು ವಲಯ ಬಣ್ಸಂಗ ಪುತ್ತೂರು ತಾಲೂಕ್ ಬಣ್ಸಂಗ ಬಜ್ಪೆ ಬಜ್ಪೆ ವರ್ಸಸ್ ಪುತ್ತೂರು ಕ್ಯಾಪ್ಟನ್ ಟಾಸಿಗೆ ಬನ್ನಿ ಕ್ಯಾಪ್ಟನ್ ಟಾಸಿಗೆ ಬನ್ನಿ ಮೀಂಜಾ ವರ್ಸಸ್ ಉಳ್ಳಾಳ ಮೀಂಜಾ ವರ್ಸಸ್ ಉಳ್ಳಾಳ ಟೀಮ್ ಕ್ಯಾಪ್ಟನ್ ಟಾಸಿಗೆ ಬನ್ನಿ ಸರ್ ಟಾಸ್ ಕಡಪಡ್ಲಿ ಆಗಲೇ ಮೀಂಜಾ ವರ್ಸಸ್ ಉಳ್ಳಾಳ ಟಾಸ್ ಬಲೆ ಮೀಂಜಾ ವರ್ಸಸ್ ಉಳ್ಳಾಳ ಹಗ್ಗ ಜಗ್ಗಾಟ ಟಾಸ್ ಬಲೆ ವಲಯ ಬಣ್ಸಂಗ ಪುತ್ತೂರು ತಾಲೂಕು ಸಂಘ ಬಜ್ಪೆ ವಲಯ ವರ್ಸಸ್ ಬಜ್ಪೆ ವಲಯ ಈಗಾಗಲೇ ಉಳ್ಳಾಳ ವಲಯದವರು ರಿಪೋರ್ಟ್ ಮಾಡಿಕೊಂಡಿದ್ದಾರೆ ಪುತ್ತೂರು ತಾಲೂಕು ರಿಪೋರ್ಟ್ ಮಾಡಿಕೊಂಡಿದ್ದಾರೆ ಬಜ್ಪೆ ವಲಯ ರಿಪೋರ್ಟ್ ಮಾಡಿಕೊಳ್ಳಿ ಪುತ್ತೂರು ತಾಲೂಕು ರಿಪೋರ್ಟ್ ಮಾಡಿಕೊಂಡಿದ್ದಾರೆ ಬಜ್ಪೆ ವಲಯ ಗರ್ಲ್ಸ್ 12 to 16 ಲಾಂಗ್ ಜಂಪ್ ರಿಪೋರ್ಟ್ ಮಾಡ್ಕೊಳ್ಳಿ 12 ರಿಂದ 16 ವರ್ಷ ವಯಸ್ಸಿನ ಬಾಲಕಿಯರ ಲಾಂಗ್ ಜಂಪ್ 12 ರಿಂದ 16 ವರ್ಷ ವಯಸ್ಸಿನ ಬಾಲಕಿಯರ ಲಾಂಗ್ ಜಂಪ್ ಸ್ಪರ್ಧೆ ನಡೀತಾ ಇದೆ ತಾವು ದಯವಿಟ್ಟು ಅಲ್ಲಿ ರಿಪೋರ್ಟ್ ಮಾಡಿಕೊಳ್ಬೇಕು ಬಣ್ಸಂಗ ಬಜ್ಪೆ ವಲಯ ಇದ್ದೀರಾ ಬಹಳಷ್ಟು ಹೊತ್ತುಗಳಿಂದ ಕರೀತಾ ಇದ್ದೇವೆ ಎಸ್ ಥ್ಯಾಂಕ್ ಯು ಬನ್ನಿ ಒಳಗೆ ಬನ್ನಿ ಸೈಡಿಗೆ ಬನ್ನಿ ಸರ್ ಬಣ್ಸಂಗ ಬಜ್ಪೆ ವಲಯ ಅಕಲೆ ಕಡಪುಡ್ಲೆ ಬಣ್ಸಂಗ ಬಜ್ಪೆ ನೆಟ್ಟೆ ಬಲೆ ಅಕ್ಕ ಸರ್ ಅಣ್ಣ ಬರೋದು ಬನ್ನಿ ಅಗಲೂಲೆ ನಿಕಲ್ ಆಪೋಸಿಟ್ ಉಂಟರ ಅಲ್ಪೋಲೆ ಅಂದ ಅಲ್ಪೋಲೆ ನಿಕಲ್ ಮೂಲೆ ಉಂಟು ಒಂದು ಮ್ಯಾಚ್ ಅವರು ನಿಕಲ್ ಲೆಪ್ಪು ರೆಡಿ ಸೆಟ್ यस ओ जोर लगा के ऐसा दबक दबो ऐसा ಹಲೋ 100 ಮೀಟರ್ ಸೆಮಿಫೈನಲ್ಗೆ ಕ್ವಾಲಿಫೈ ಆದವರೆಲ್ಲ 12 to 16 ಇಯರ್ಸ್ 100 ಮೀಟರ್ ಸೆಮಿಫೈನಲ್ ಸಿಲೆಕ್ಟ್ ಆದವರೆಲ್ಲರೂ 100 ಮೀಟರ್ ಸ್ಟಾರ್ಟಿಂಗ್ ಪಾಯಿಂಟಿಗೆ ಇಮಿಡಿಯೇಟ್ ಆಗಿ ಬರಬೇಕು. ಭವಿಷ್ ನಿಟ್ಟೂರು, ಸಮಿತ್ ಬಜಗುಳಿ,
ಸುಜಿತ್ ಶೆಟ್ಟಿ ಕಳಸ, ಜತಿನ್ ಉಡುಪಿ, ಹರ್ಷಿತ್ ಕಾರ್ಕಳ, ಕಿಶೋರ್ ಹೆಬ್ರಿ, ವಂಚಿತ್ ಕಟ್ಪಾಡಿ, ಮಾನಿಶ್ ಮುಲ್ಕಿ. ಸೆಕೆಂಡ್ ಸೆಮಿ ಅಮೋಘ್, ಪ್ರಣಯ್ ಕಾರ್ಕಳ, ಅನುಷ್ ಅಂಕಿತ್ ಶೆಟ್ಟಿ, ಶರ್ಗೇಶ್, ಗಗನ್, ಗಣೇಶ್ ಶೆಟ್ಟಿ. ವಲಯ ಬಂಟರ ಸಂಘ ಪುತ್ತೂರು ತಾಲೂಕು ಬನ್ಸಂಗ ಪುತ್ತೂರು ಇತ್ತಗೊಬ್ಬನತ್ರ ಬನ್ಸಂಗ ನೀವು ಒಟ್ರಾಸಿನ ಎತ್ತಿದ ಅವಳಿಂದ ಧರ್ಮಗೊಂದು ಟೀಮ್ ಪ್ರೇಮಣ್ಣ ಒಂದು ರೋಂಗ್ ಆಗ್ತದೆ ಮ್ಯಾಚ್ ಇತ್ತು ಮೆಟ್ಲೆ ಮ್ಯಾಚ್ ಆಯ್ತು 12 to 16 years girls. Semi-final first. Yes. ಅನ್ವಿ ಕೊಡವೂರು, ಭೂಮಿಕಾ ಹೆಗ್ಡೆ ಬಜ್ಪೆ, ಮಾನ್ವಿ. ವಲಯ ಬಂಟರ ಸಂಘ ಪುತ್ತೂರು ತಾಲೂಕು ವರ್ಸಸ್ ವಲಯ ಬಂಟರ ಸಂಘ ಪುತ್ತೂರು ತಾಲೂಕು ಸಿಟಿ. ಪುತ್ತೂರು ಸಿಟಿ ವರ್ಸಸ್ ಬಂಟರ ಸಂಘ ಬಜ್ಪೆ ವಲಯ. ತಾನಿಷ್ಕ, ಅಪೇಕ್ಷ, ಸ್ಪಂದನ, ಸಹನಾ, ಆರ್ಯ. ಸೆಮಿಫೈನಲ್ ಸೆಕೆಂಡ್ ಸಾತ್ವಿ ಸುರತ್ಕಲ್, ಅವಿನಿಯ ಕಾರ್ಕಳ, ಕೀರ್ತಿ ಕಾವೂರು, ಆದ್ಯ ಕಾವೂರು, ಹಿಯಾ ಕೊಡವೂರು, ವರ್ಣಿತಾ ಕಾವೂರು, ಪ್ರೀಕ್ಷಾ ಮುಲ್ಕಿ, ಭೂವಿ ಬಂಟ್ವಾಳ್. ಬನ್ಸಂಗ ಉಳ್ಳಾಲ ವಲಯನೆ ఒక ఆరేంజ్ల బాత్ ఏరు ఏరు పడే 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 బల్బత్తే Tight, drop tight. Tight, drop tight. Captain ready. Set. ದಂಬೆಲ್ಲಿ ಸರ್, ಪುತ್ತೂರು ಉಡುಪಿ ಪುತ್ತೂರು ಟೀಮ್ ಒಳಭಾಗಕ್ಕೆ ಬನ್ನಿ. ಉಡುಪಿ ಪುತ್ತೂರು ವಲಯ ಬಣ್ ಸಂಘ ಪುತ್ತೂರು ಸಿಟಿ, ಬಣ್ ಸಂಘ ಬಜ್ಪೆ ವಲಯ. ಟೀಮ್ ಕ್ಯಾಪ್ಟನ್ ಟಾಸಿಗೆ ಬನ್ನಿ. ಟೀಮ್ ಕ್ಯಾಪ್ಟನ್ ಟಾಸಿಗೆ ಬನ್ನಿ. ವಲಯ ಬಣ್ ಸಂಘ ಪುತ್ತೂರು ಸಿಟಿ, ಬಣ್ ಸಂಘ ಬಜ್ಪೆ ವಲಯ. ಟೀಮ್ ಕ್ಯಾಪ್ಟನ್ ಪ್ಲೀಸ್. ಪುತ್ತೂರು ಸಂತೆಕಟ್ಟೆ ಮಹಿಳಾ ಹಗ್ಗ ಜಗ್ಗಾಟ ಟೀಮ್ ಬನ್ನಿ ಒಳಭಾಗಕ್ಕೆ. ಈಗಾಗಲೇ ದೊಂಬೆಯಲ್ಲಿ ಅವರು ಬಂದು ಅರ್ಧ ಗಂಟೆ ಆಯ್ತು. Yes, welcome team Mumbai Buns on the middle and the opponent team is ready. ಎದುರಾಳಿ ತಂಡ ಸಿದ್ಧವಾಗಿದೆ. ಮಹಿಳಾ ವಿಭಾಗದ ಪ್ರದರ್ಶನ ಸ್ಪರ್ಧೆಯಲ್ಲಿ ಭಾಗವಹಿಸಲು ಮೀರಾ ಭೈಂದರ್ ನಾಮಾಂಕಿತ ತಂಡದಲ್ಲಿ ಆಟಗಾರ್ತಿಯರಾಗಿ ಮೋನಿಶಾ ಪುತ್ತೂರು, ಸನ್ಮತಿ, ಪುತ್ತೂರು ಸಂತೆಕಟ್ಟೆ, ಉಡುಪಿ ತಾಲೂಕು ಪುತ್ತೂರು ಸಂತೆಕಟ್ಟೆ.
ಮಹಿಳಾ ಹಗ್ಗ ಜಗ್ಗಾಟ ತಂಡ ಒಳಭಾಗಕ್ಕೆ ಬನ್ನಿ. ಕೊನೆಯ ಕರೆ. ಉಡುಪಿ ಪುತ್ತೂರು ಬಂಟರ ಸಂಘ ಸಂತೆಗಟ್ಟೆ ಮಹಿಳೆಯರ ಹಗ್ಗ ಜಗ್ಗಾಟ ತಂಡವನ್ನ ಕಾಯ್ತಾ ಇದ್ದೇವೆ. ಸರ್ ಬರಡ್ ಸರ್. ನಮ್ಮ ಉಡುಪಿ ಪುತ್ತೂರು ಹಾಗಲ್ಲಿದ್ರು ದೊಂಬಲಿ ಮೂಲ ಬಲೆ ಪುತ್ತೂರು ಬಲೆ ಉಡುಪಿ ಪುತ್ತೂರು ಬಲೆ ಉಡುಪಿ ಪುತ್ತೂರು ಬಲೆ ದೊಂಬೆಲಿ ನೆಕ್ಸ್ಟ್ ಮ್ಯಾಚ್ ಟಾಸ್ ಮಾಡಿ ಅವರಿಗೆ ಟಾಸ್ ಮಾಡಿ ಕ್ಯಾಪ್ಟನ್ ರೆಡಿ ಟೈಟ್ yes rough tight ready set ನೆಕ್ಸ್ಟ್ ಮ್ಯಾಚ್ ಹಗ್ಗ ಜಗ್ಗಾಟ. ಅಯ್ಯಯ್ಯ ಹಗ್ಗ ಜಗ್ಗಾಟ ಸುರತ್ಕಲ್ ಬಂದ್ ಸಂಘ ವರ್ಸಸ್ ಬಂದ್ ಸಂಘ ಮಂಜೇಶ್ವರ. ಸುರತ್ಕಲ್ ಬಂದ್ ಸಂಘ ವರ್ಸಸ್ ಬಂದ್ ಸಂಘ ಮಂಜೇಶ್ವರ. ಮಹಿಳೆಯರ ಹಗ್ಗ ಜಗ್ಗಾಟ ತಂಡ ಹೊರಭಾಗಕ್ಕೆ ಬರುವುದು. ಸುರತ್ಕಲ್ ಬಂದ್ ಸಂಘ ಮಂಜೇಶ್ವರ. ಸುರತ್ಕಲ್ ಬಂದ್ ಸಂಘ ಮಂಜೇಶ್ವರ. ಸುರತ್ಕಲ್ ಮಹಿಳೆಯರ ಹಗ್ಗ ಜಗ್ಗಾಟ ಟೀಮ್ ವರ್ಸಸ್ ಮಂಜೇಶ್ವರ ಬಂದ್ ಸಂಘ ಮಂಜೇಶ್ವರ. ಉದಯ್ ಕುಮಾರ್ ಮುನಿಯಾಲ್ ಡೈರೆಕ್ಟರ್ ಆಫ್ ವರ್ಲ್ಡ್ ಬನ್ಸ್ ಅಸೋಸಿಯೇಷನ್, ಮಿಸ್ ಛಾಯಾ ಶೆಟ್ಟಿ ಅವಾರ್ಡು ವಿನ ಈ ಎಲ್ಲ ಅತಿಥಿಗಳಿಂದ ಅಂಕಣದಿಂದ ಬರಮಾಡಿಕೊಳ್ಳುವುದಲ್ಲ. respected Ashok Shetty, Billadi, ready set Mr. Bhaskar Shetty Kashmira, prime patron member of Merit Hospitality, Mr. Uday Kumar Muniyal, director of World Bus Association, Ms. Chaya Shetty, Chhatrapati Awardee winner. I request all the officials please line up. All the officials. Sir, Malla Karatana. ಎಸ್ ಟಾಸಿಗೆ ಬನ್ನಿ. ದೊಂಬೆಯಲ್ಲಿ ವರ್ಸಸ್ ಪುತ್ತೂರು. ಟಾಸಿಗೆ ಬನ್ನಿ. ಮಲ್ಲ ಕೈಪಾಟಿದ ಸರಬರಡು ಬೋಧೀಬೆ ನೀವು ಸೇರಿದ ಮಾತೆಲ್ಲ ಬೆಲೆ ತಮ್ಮಿಲ್ಲ. So one of the best organization, one of the best arrangement, everything is ready to watch Kabaddi. ಉಡುಪಿ ಪುತ್ತೂರು ವರ್ಸಸ್ ದೊಂಬೆಯಲ್ಲಿ. ಟೀಮ್ ಕ್ಯಾಪ್ಟನ್ ಪ್ಲೀಸ್. ಉಡುಪಿ ಪುತ್ತೂರು ದೊಂಬೆಯಲ್ಲಿ ಟೀಮ್ ಕ್ಯಾಪ್ಟನ್. ಉಡುಪಿ ಪುತ್ತೂರು ವರ್ಸಸ್ ದೊಂಬೆಯಲ್ಲಿ ಟೀಮ್ ಕ್ಯಾಪ್ಟನ್ ಪ್ಲೀಸ್ ಟಾಸಿಗೆ ಬನ್ನಿ. ಮಂಜೇಶ್ವರ ವರ್ಸಸ್ ಸುರತ್ಕಲ್ ನೆಕ್ಸ್ಟ್ ಮ್ಯಾಚ್. ಮಂಜೇಶ್ವರ ವರ್ಸಸ್ ಸುರತ್ಕಲ್. ಮಂಜೇಶ್ವರ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ಸುರತ್ಕಲ್ ಟೀಮ್ ಹಗ್ಗ ಜಗ್ಗಾಟ ಮಹಿಳೆಯರು. ಸುರತ್ಕಲ್ ಹಗ್ಗ ಜಗ್ಗಾಟ ಸುರತ್ಕಲ್. ಸುರತ್ಕಲ್ ಮಹಿಳಾ ಹಗ್ಗ ಜಗ್ಗಾಟ ತಂಡ ಸುರತ್ಕಲ್. Vartur Mohan Shetty, treasurer of World Bus Association, and one and only the man who is the pillar of the event, Mr. Girish Shetty Pallar. Thank you very much. ಬಂಟರ ಮಹಿಳಾ ವೇದಿಕೆ ಕಟ್ಪಾಡಿ ಶಂಕರ್ಪುರ ವರ್ಸಸ್ ಬಂದ್ ಸಂಘ ಬ್ಯಾಂಗ್ಳೂರ್.
ಬಣ್ಸಂಗ ಬೆಂಗಳೂರು. ಕಬಡ್ಡಿ ಅಂಗಳದಲ್ಲಿ ಕಬಡ್ಡಿ ಪ್ರಾರಂಭವಾಗುವ ವೇಳೆಯಲ್ಲಿ ಸುತ್ತಲೂ ವಿಶೇಷವಾದಂತಹ ಸೋಫಾಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲಿ ವಿಶೇಷ ಆಹ್ವಾನಿತ ಅತಿಥಿಗಳು ಮಾತ್ರ ಇರತಕ್ಕದ್ದು ಎಂಬ ಮನವಿಯನ್ನು ಆರಂಭದಲ್ಲಿ ಸಲ್ಲಿಸ್ತಾ ಇದ್ದಾರೆ. शायद ये 10-10 मिनट का खेल हो सकता है. दोनों टीम ಬಣ್ಸಂಗ ಬಂಟರ ಮಹಿಳಾ ವೇದಿಕೆ ಕಟ್ಪಾಡಿ ಶಂಕರ್ಪುರ, ಬಣ್ಸಂಗ ಬೆಂಗಳೂರು ಸಿದ್ಧತೆ ಮಾಡಿಕೊಳ್ಳಿ. ಬಣ್ಸಂಗ ಬೆಂಗಳೂರು ಬಂಟರ ಮಹಿಳಾ ವೇದಿಕೆ ಕಟ್ಪಾಡಿ ಶಂಕರ್ ಗಂದುಲೆ ಕಬಡ್ಡಿ ಸುರುವಾರ ಒಂಚೂರು ಪೊರ್ತಾಂಡನ ನನ ಸುರು ಆಯಿ ಬಕ್ಕ ನನ್ನ ಕಾಪಿಲೆ ಕೆಜೆ ನಡೆದವರ ಪಾಲ್ಪಡೆ ಪುನಃ ಮಾತಾ ಎಣುವ ಟೀಮು ದಕ್ಕಲ್ಲ ಕೆಬಿ ಕೊರದು ಕೇಳೆ ಕೆಬಿ ಕೊಂಡೆ ಬಂತು ಕೇಳೆ ಸುರೂತ ಗೊಬ್ಬು ಪೂನೆ ಬಣಿಸಬೇಕ ಕುಂದಾಪುರ ಬಣಿಸು ನಿಕ್ಲಿಗೆ ಎಕ್ಕಡ ದಿಂಚಿ ಸುರೂತಲೆ ಪೊಲೆ ಕೊಡ್ತಾ. ಸೊ ಒನ್ಸ್ ಅಗೇನ್ ಇನ್ಫಾರ್ಮೇಶನ್, ಹಿಯರ್ ಇಸ್ ದ ಫಸ್ಟ್ ಕಾಲ್ ಫಾರ್ ದ ನೆಕ್ಸ್ಟ್ ಮ್ಯಾಚ್. Pune Buns and Kundapura Buns, be ready. Captains, be ready for the very first match of League Cup knockout World Buns Federation presented sports and cultural event. ಬಂಟರ ಮಹಿಳಾ ವೇದಿಕೆ ಕಟ್ಪಾಡಿ ಶಂಕರ್ಪುರ ಮತ್ತು ಬೆಂಗಳೂರು ಮುಂದಿನ ಸ್ಪರ್ಧೆಗಾಗಿ ಸಜ್ಜಾಗಬೇಕು. ಮಹಿಳಾ ವಿಭಾಗದ ಮಹಿಳಾ ವಿಭಾಗದ ಮೊದಲು ಪಂದ್ಯಾಟವನ್ನು ಆಡುವುದು ಈಗಾಗಲೇ ಅಂಕಣವನ್ನು ಪ್ರವೇಶಿಸಿದ್ದಾರೆ ಬಾಂಬೆ ಬನ್ಸ್ ಹಾಗೂ ಮೀರಾ ಬೈಂದಾರ್ ಮುಂಬೈ. ಈ ಎರಡು ತಂಡಗಳ ಪಂದ್ಯಾಟವನ್ನು ಮುಂದುವರಿಸುವಲ್ಲಿ ಮುಖ್ಯ ತೀರ್ಪುಗಾರಿಕೆಯಲ್ಲಿ ಶ್ರೀಯುತ ಶಶಿಧರ್ ಶೆಟ್ಟಿ ಅವರು, ಸಹಕರಿಸುವಲ್ಲಿ ಅರುಣ್ ಶೆಟ್ಟಿ ಹಾಗೂ ಚೈತನ್ಯನ್, ಸಂಖ್ಯಾಕಾರರಾಗಿ ರತೀಶ್ ತೊಕ್ಕೊಟ್ಟು, ಸಂಖ್ಯಾಕಾರರಾಗಿ ಚಂದ್ರಶೇಖರ್ ಅನು, ಥರ್ಡ್ ರೈಡರ್ ಐಡೆಂಟಿಫೈಯರ್ ಆಗಿ ಮಹೇಶ್, 30 ಸೆಕೆಂಡ್ ದಿನೇಶ್. ಇವರೆಲ್ಲರ ಸಹಕಾರದೊಂದಿಗೆ ಈ ದಿನದ ಮೊದಲ ಪಂದ್ಯಾಟವನ್ನು ನಾವು ಆರಂಭಿಸಲಿದ್ದೇವೆ. ಮುಂದಿನ ಗುರುಕುಲ ಸಂಘ ವರ್ಸಸ್ ಬಂಟರ ಸಂಘ ಕುಂಬಳೆ ಕಾಸರಗೋಡು. ಕುಂಬಳೆ ಕಾಸರಗೋಡು ಮಹಿಳಾ ಹೆಗ್ಡೆ, ಬಾರ್ಕೂರು, ಸಂತೃಪ್ತಿ ಸಿಟಿ, ರಶ್ಮಿ ಬ್ರಹ್ಮಗಿರಿ, ವಿಜಯಲಕ್ಷ್ಮಿ, ಬೈಂದೂರು. ದಯವಿಟ್ಟು ಇವರು ಸ್ಟಾರ್ಟಿಂಗ್ ಪಾಯಿಂಟ್ಗೆ ಬರಬೇಕು ಕೂಡಲೇ. ಎಸ್ ಸರ್, ಮಂಜೇಶ್ವರ ವರ್ಸಸ್ ಸುರತ್ಕಲ್, ಮಂಜೇಶ್ವರ ವರ್ಸಸ್ ಸುರತ್ಕಲ್.
Yes. ಈಗಾಗಲೇ ಕುಂಬಳೆ ಕಾಸರಗೋಡು ತಂಡ ಒಳಭಾಗದಲ್ಲಿದ್ದಾರೆ. ಗುರುಪುರ ತಂಡವನ್ನು ಕರೆದಿದ್ದಾರೆ. ಗುರುಪುರ ಪ್ಲೀಸ್. Yes. Hello. Check hello. ಮುಂಬೈ ಬಣ್ಸ್ ಕಡೆಯಿಂದ ದಾಳಿ ಪ್ರಾರಂಭವಾಗಿದೆ. ಚೈತ್ರ ಮೊದಲ ದಾಳಿಯಲ್ಲಿ ಚೈತ್ರ ದಾಳಿಗೆ ಪ್ರತಿ ದಾಳಿ ಅದ್ಭುತವಾದ ವ್ಯವಸ್ಥೆ. ಇಲ್ಲಿ ಮೀರಾ ಭಾईदर कड़ेಯಿಂದ खुशी ये प्रदर्शन खेल है और इस प्रकार ये जो वाइड प्राप्ति की ओर से जी हाँ प्राप्ति के नाम कितने अंक ये देख रहा है. ಎಷ್ಟು ಅಂಕಗಳನ್ನು ಕಲೆ ಹಾಕಿದ್ದಾರೆ ಪ್ರಾಪ್ತಿ. ಆಳ್ವಾಸಿನ ಪ್ರತಿಭೆ 3 ಅಂಕಗಳೊಂದಿಗೆ ಪ್ರಾಪ್ತಿ. ಮುಂಬೈ ಬಣ್ಸ್ ಇದೀಗ ಖಾತೆಯ ಪ್ರಾರಂಭವನ್ನ ಮಾಡಿಕೊಂಡಿದೆ. ದಾಳಿ ಬದಲಾವಣೆಯನ್ನ ಕಾಣುವ ವೇಳೆಯಲ್ಲಿ ಪ್ರಣವಿಕಾ ವೀಕ್ಷಕರೇ, ಇದು ಆರಂಭದ ನಿಮಿಷಗಳಲ್ಲಿ ಪಂದ್ಯವಿದ್ದಾಗ ಇದು ಪ್ರದರ್ಶನ ಸ್ಪರ್ಧೆ. ತರುವಾಯ ನಡೆಯುವಂತಹ ಮೊದಲ ಲೀಗ್ ಪಂದ್ಯದಲ್ಲಿ ಬೋನಸ್ ಲಭ್ಯವಾಗುತ್ತಾ ಇದೆ. ಮೂರು ಒಂದರಲ್ಲಿ ಮುಂಬೈ ಮತ್ತೆ ಪ್ರಾಪ್ತಿ. पिछले राइड पर ये 3 अंक अपना खाते पर जुड़ चुकी थी प्राप्ति. देखना इस बार खाली हाथ लौटे हैं. 3-1 की स्थिति पर राइड करेगी सुमति सम्मति. मुंबई बण्स की स्थिति बहुत तगड़े है. चौथे अंक डिफेंस की रूप में अपनाया है. 4-1ರಲ್ಲಿ ಮುಂಬೈ ಬಣ್ಸ್ ಮುನ್ನಡೆಯನ್ನು ಪಡೆದುಕೊಂಡಿದೆ. ಮತ್ತೆ ಪ್ರಾಪ್ತಿ 2 ಪ್ರಾಪ್ತಿಗಳು ಮುಂಬೈಯಲ್ಲಿದ್ದಾರೆ. ಉತ್ತನೆಯ ಪ್ರಾಪ್ತಿ ದಾಳಿಯಲ್ಲಿ 5ನೇ ಅಂಕ 5-1ರಲ್ಲಿ ದಾಳಿಯನ್ನ ಮಾಡುವ ಮೂಲಕ ಒಂದಂಕ ಪ್ರಾಣವಿಕೆ ಮೂಲಕ ಮುಂದಿನ ಸ್ಪರ್ಧೆಗಾಗಿ ಸೂಪರ್ ಟೇಕಲ್ ಆನ್ ಮತ್ತೆ ಪ್ರಾಪ್ತಿ. Ladies and gentlemen, we are witnessing an official match of the tournament between Bans Baidur Mumbai Bans versus Mira Baidur region, and the told girl from the side of Mira, Nisha. ದಾಳಿಯಲ್ಲಿ ನಿಶಾ ಏಕಕಾಲದಲ್ಲಿ ಅಂಕಣದ ಮೈದಾನದ ನಾನಾ ಕಡೆಗಳಲ್ಲಿ ನಾನಾ ರೀತಿಯ ಕಾರ್ಯಕ್ರಮಗಳನ್ನು ನೋಡುವಂತ ಅತ್ಯಂತ ಜೀವನದಲ್ಲಿ ಅತ್ಯಂತ ಅಪರೂಪದ ಕ್ರೀಡೋತ್ಸವ. ನಾಳೆ ಸಾಂಸ್ಕೃತಿಕ ಕಲೋತ್ಸವ. जी हाँ, स्थिति पर कुछ बदलाव नहीं है. 5-2. म्यूजिक बेड़ा प्लीज. थर्ड राइट. थर्ड राइट. ಮಾಡುವಿಲ್ಲದ ಮಡಿದಾಳಿಯಲ್ಲಿ ಚೈತ್ರ ಮೂಲಕ ಒಂದಂಕ ಗಳಿಕೆ
6-3 मुंबई आगे है। मीरा 6-3 की बराबरी पर है मुंबई की स्थिति। खुशी आहा अपनी राइट पर बिल्कुल खुशी है। खुशी की ओर से एक अंक 4-6 ಮತ್ತೆ ಪ್ರಾಪ್ತಿ 4 ಡಿಫೆಂಡರ್ಗಳ ನಡುವೆ ಪ್ರಾಪ್ತಿಯ ದಾಳಿ। ಆಹಾ ಈ ಬಾರಿ ಪ್ರಾಪ್ತಿ ಬಂಧನ 5 ವಿರುದ್ಧ 4 6 ವಿರುದ್ಧ 4 यस 5-6 5-6 मात्र 1 अंक की अंतर है। फिलहाल मुंबई आगे है। ಸಕಾಲದಲ್ಲಿ ಆರಂಭವನ್ನು ಪ್ರಕಟಿಸಿಕೊಂಡಿಲ್ಲ. ಆದುದರಿಂದ ಬಂಡಾಯದಲ್ಲಿ ನಾಲ್ಕರ ಸಂಪರ್ಕವನ್ನು निशा ओ है निशा 1 अंक 6-6 की बराबरी पर 6 ಅಂಕಗಳ ಸಮಬಲದಲ್ಲಿ ಪಂದ್ಯ। ಜೊತೆಯಾಗಿ ಪಯಣವನ್ನು ಬೆಳೆಸುತ್ತಾ ಪ್ರದರ್ಶನ ಸ್ಪರ್ಧೆಯ ಮಹಿಳಾ ತಂಡಗಳು दोनों टीम फिलहाल बराबरी पर है 6 each। ಶಿವಾನಿ ಮೂಲಕ ಬೋನಸ್ ಒಂದಿಗೆ ಒಂದು ಅಂಕ 8-6 ಮತ್ತೆ ನಿಶಾ ತಮ್ಮ ಉದ್ದನೆಯ ಕೈಕಾಲುಗಳು ನಿಶಾ ಡಿಫೆನ್ಸ್ ಅಂದ್ರೆ ಡಿಫೆನ್ಸ್। ಬಂಟ್ಸಂಗ ಬಂಟ್ವಾಳ ತಾಲೂಕು ಇಂದಿರಾ ಬಂಟ್ವಾಳ ತಾಲೂಕು ಬಂಟ್ಸಂಗ ಬಂಟ್ವಾಳ ತಾಲೂಕು ಎಸ್ ಥ್ಯಾಂಕ್ ಯು ಬಂಡಾಯದಲ್ಲಿ ನಾಲ್ಕರ ಸಂಘ ಬಂದಿದೆ ಎಸ್ ಸರ್ ಥ್ಯಾಂಕ್ ಯು ನೆಕ್ಸ್ಟ್ ಮ್ಯಾಚ್ ಪ್ರಥಮ ಚಿಕಿತ್ಸೆ ಆಂಬುಲೆನ್ಸ್ ಎಲ್ಲವೂ ಕೂಡ ವ್ಯವಸ್ಥೆ ಈ ಕಾರ್ಯಕ್ರಮಕ್ಕೋಸ್ಕರ ಮಾಡಲಾಗಿದೆ। ಸೊ ಮತ್ತೆ ದಾಳಿಯಲ್ಲಿ ಚೈತ್ರ once again information for the very first match in league match Pune Bunts and Kundapura Bunts ಎರಡು ತಂಡಗಳ ವ್ಯವಸ್ಥಾಪಕರಲ್ಲಿ ಮತ್ತೊಮ್ಮೆ ಸೂಚನೆ, ಈ ಪಂದ್ಯ ಮುಗಿದೊಡನೆ ತಾವುಗಳು ಒಳ ಬರುವಂತದ್ದು ಯಾವುದೇ ಕಾರಣಕ್ಕೂ ಕಾಯುವಂತೆ ಮಾಡಬೇಡಿ, ಅಲ್ಲಿ ಅವಕಾಶವೂ ಕೂಡ ಇರೋದಿಲ್ಲ। Lovely, well taken, point back to Meera Bainder. ಎರಡು ತಂಡಗಳ ಮಾಲಕರ ಉಪಸ್ಥಿತಿಯನ್ನು ಕಾಣಬಹುದು। ಮುಂಬೈ ಬಣ್ಸ ತಂಡದ ಮಾಲಕರಾಗಿ ರವೀಂದ್ರನಾಥ್ ಭಂಡಾರಿ, ಡೈರೆಕ್ಟರ್ ಆಫ್ ವೆಲ್ಕಮ್ ಪ್ಯಾಕೇಜ್ ಇನ್ ದಿ ಸ್ಟ್ರೀಟ್। ಅದೇ ಪ್ರಕಾರ ಮೀರಾ ಭೈಂದರ್ ರೀಜಿಯನ್ ತಂಡದ ಮಾಲಕರಾಗಿ ಅರವಿಂದ ಎ ಶೆಟ್ಟಿ, ಕಾರ್ಪೊರೇಟರ್ ಮೀರಾ ಭೈಂದರ್ ಕಾರ್ಪೊರೇಷನ್ municipality. Thank you very much. And now once again look at the point table. 9-8 ಮುಂಬೈ 9-8 मुंबई लीडिंग by 1 point। इस खेल के तुरंत बाद होगा 8 टीमों के बीच में पुरुषों की कबड्डी। अचानक आक्रमण राइट कवर से और परिणाम 9 की बराबरी पर 9 ಸಮಬಲದಲ್ಲಿ। ಅಫಿಷಿಯಲ್ ಟೇಬಲ್ಗೆ ಒಂದು ಕಾರ್ಡ್ಲೆಸ್ ಮೈಕ್ ಅವಶ್ಯಕತೆ ಇದೆ, ನಮ್ಮ ಮೈಕ್ ಆಪರೇಟರ್ ಗಮನಿಸುವಂತೆ।
ಅಫಿಷಿಯಲ್ ಟೇಬಲ್ ಒಂದು ಎಸ್ ಕಬಡ್ಡಿ ಅಫಿಷಿಯಲ್ ಟೇಬಲ್ ಒಂದು ಕಾರ್ನರ್ ಸ್ಮೈಲ್. ಮುನ್ನಡೆಯಲ್ಲಿ ಮೀರಾ ಭಾಯ್ಕರ್, ಅಂತಿಮ ಆಟಗಾರ್ತಿ ಮುಂಬೈ ಬಣ್ಸ್ ಕಡೆಯಿಂದ ಚೈತ್ರ. ದಾಳಿಯಲ್ಲಿ ಚೈತ್ರ ಚೈತ್ರ ಬಂಧನ नजर हट गई. परिणाम ये टेकल ऑल आउट हो चुके हैं मुंबई बॉयज. ಕ್ಷಣ ಕ್ಷಣಕ್ಕೂ ಕಬಡ್ಡಿ ಅಂಕಣದಲ್ಲಿ ವೀಕ್ಷಕರ ಸಂಖ್ಯೆಯಲ್ಲಿ ಬಹಳಷ್ಟು ಅಧಿಕ ಕಾಣಬಹುದು. ಕಬಡ್ಡಿ ಅಂದ್ರೆ ಬಹಳಷ್ಟು ಮಂದಿಗೆ ಪಂಚಪ್ರಾಣ. ಕಬಡ್ಡಿಯಲ್ಲಿ ಬೋನಸ್ ಕಬಡ್ಡಿಯಲ್ಲಿ ಸಾಧನೆಯನ್ನು ಮೆರೆದಂತಹ ಸಮಾಜದ ಹೆಗ್ಗಳಿಕೆಯ ಈ ನಡುವೆ ಕ್ರಾಸ್ ಸಮಾಜದಲ್ಲಿ ಹೆಗ್ಗಳಿಕೆಗೆ ಪಾತ್ರವಾಗಿರತಕ್ಕಂತಹ ಕಬಡ್ಡಿಯಲ್ಲಿ ಸಾಧನೆಯನ್ನು ಮೆರೆದಂತಹ ಸಾಧಕ ಪ್ರಶಾಂತ್ ರೈ ಕೈಕಾರ ಅವರ ಉಪಸ್ಥಿತಿಯನ್ನು ಕಾಣಬಹುದು. ಅಂತಹ ಸಾಧಕರ ಘನ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ರಂಗೇರುತ್ತಾರೆ. ಛತ್ರಪತಿ ಶಿವಾಜಿ ಅವಾರ್ಡ್ ವಿನರ್ ಜಯಶೆಟ್ಟಿ ಮುಂಬೈ ಅವರ ಘನ ಉಪಸ್ಥಿತಿಯನ್ನು ಕಾಣಬಹುದಾಗಿದೆ. ಈ ನಡುವೆ ಸ್ಪರ್ಧೆ ಮತ್ತೆ ಮುಂದುವರಿದಿದೆ. 15-10 in favor of Meera Bhainder. And Meera Bhainder got one more point. Prapti tackle 16-10. Padnaji Pattu Bantulle and Suruta Goppu Suruta Banda. ವಿಶೇಷ ಕ್ಯಾಚ್ಗೆ ಪ್ರಯತ್ನವನ್ನು ಮಾಡಲಾಗಿದೆ. ತೀರ್ಪುಗಾರರಿಂದ ರೈಡರ್ ಸೇಫ್ ಎಂಬ ನಿರ್ಣಯವೂ ಕೂಡ ಬಂದಾಗಿದೆ. ಮೀರಾ ಬೈಂದರ್ ಮೆಲ್ಲನೆ ಪಂದ್ಯದಲ್ಲಿ ಬಿಗಿ ಹಿಡಿತವನ್ನ ಮಾಡುವಂತಹ ತನಕ ಮೊದಲ ಅವಧಿ ಮುಕ್ತಾಯ. ಫಸ್ಟ್ ಹಾಫ್ ಈಸ್ ಓವರ್. ಪಾಯಿಂಟ್ ಈಸ್ 17-11. 17-11ರಲ್ಲಿ ಮೀರಾ ಬೈಂದರ್ ಬಣ್ಸ್ ಮುನ್ನಡೆಯನ್ನ ಪಡೆದುಕೊಂಡಿದೆ. Now the second call for Pune Buns and Kundapura Buns for the first match in the league round. Kundapura Buns and Pune Buns, kindly note, here is the second call for you. ಇದೀಗ ನಡೆಯುತ್ತಿರುವ ಸ್ಪರ್ಧೆ ಬಂಡೂರಿನ ನಾಡವರ ಸಂಘ ಪದವಿಯಲ್ಲಿ ನೋಡಿ, ಈ ಪಂದ್ಯದ ತರುವಾಯ 8 ತಂಡಗಳು, ಅದು ಗುಜರಾತ್ ಆಗಿರಲಿ, ಮಹಾರಾಷ್ಟ್ರ ಆಗಿರಲಿ, ರಾಜ್ಯದ ನಾನಾ ಕಡೆಗಳಿಂದ ಬಂದಿರತಕ್ಕಂತಹ ಆಟಗಾರರು ಇಂದು ಕರಾವಳಿಯ ಉಡುಪಿ ಜಿಲ್ಲೆಯ ಅಚ್ಚರಕಾಡು ಮೈದಾನದಲ್ಲಿ ಒಂದೇ ಛತ್ರದಡಿ, ಒಂದೇ ಸೂರಿನಡಿ ಸೇರಿಕೊಳ್ಳುವ ಮೂಲಕ ಅತ್ಯಂತ ಅಪರೂಪದ ಕ್ರೀಡೋತ್ಸವವನ್ನು ಆಯೋಜನೆ ಮಾಡಿಕೊಂಡಿದೆ. ತೆಳ್ಳಾರು ಕುಡುಂಬಲಾಸೆ ದಿವಂಗತ ವಿಶ್ವನಾಥ ಶೆಟ್ಟಿ ಕ್ರೀಡಾಂಗಣದಲ್ಲಿ ಕಬಡ್ಡಿ ಇದೀಗ ಪ್ರಾರಂಭವಾಗಿದ್ದು ಮೊದಲ ಪ್ರದರ್ಶನ ಸ್ಪರ್ಧೆ ಮುಂದುವರಿದಿದೆ. 17-11 in favor of Meera Bhainder. ನಿಶಾ ಮತ್ತೆ ದಾಳಿಯ ದ್ವಿತೀಯ ಬದಿಯ ಆರಂಭದ ದಾಳಿ. ನಿಶಾ ಮತ್ತೆ ನಿಶಾ ಈ ಬಾರಿ ಬಂಧನ. 17 ಮಾತ್ರಾಡು ಬಂದೇಳು.
ಸ್ವಾಗತವನ್ನು ಕೋರುತ್ತಾ ಇದು ಕರಾವಳಿಯ ಉಡುಪಿಯಲ್ಲಿ ಜರುಗುವಂತಹ ಅತ್ಯಂತ ಅಪರೂಪದ ಶ್ರೇಷ್ಠ ಕ್ರೀಡೋತ್ಸವ, ಸಾಂಸ್ಕೃತಿಕ ಜಲೋತ್ಸವ. ಈ ನಡುವೆ ಪ್ರಾಪ್ತಿ ಒಂದಂಕದ ಪ್ರಾಪ್ತಿಯೊಂದಿಗೆ ಪ್ರಾಪ್ತಿ ಮರಳುವಾಗ ಮತ್ತೆ 13-17. ಪ್ರಣವಿಕಾ ರಿಜಿಯನ್ ಬಡ್ಸ್ ಸಂಘದ ನೇತೃತ್ವದ ತಂಡ ಬೋನಸ್ ಅಂಕದೊಂದಿಗೆ ಪ್ರಣವಿಕಾ 18-12 13. So 18-13 in favor of Meera Bainder. ಶಿಫಾನಿ ಎರಡು ತಂಡಗಳ ನಡುವೆ ಅನ್ಪ್ರೆಡಿಕ್ಟಬಲ್ ಮ್ಯಾಚ್ ನಡೀತಾ ಇದೆ. ಸೆಂಟರ್ ಲೈನ್ ಬಳ್ಳಿಯಲ್ಲಿ ಡಿಫೆನ್ಸ್ ಆಗಿದೆ ಮತ್ತೆ ಮುಂಬೈ 14-18. जी हाँ, ये बड़ा संघर्ष चल रहा है महिलाओं के बीच में. दोनों टीम बिल्कुल बढ़िया प्रदर्शन की ओर ले जाता हुआ इस खेल. 18-14 है, 4 अंकों की बढ़त है फिलहाल मीरा भाईंदर के पास. Here is third right. ಪ್ರಾಪ್ತಿ ಮಾಡುವಿಲ್ಲವೇ ಬಡಿದಾಳಿಯಲ್ಲಿ ಪ್ರಾಪ್ತಿ ಪ್ರಾಪ್ತಿ. ಆದರೆ ಈ ದಾಳಿ ಪ್ರಾಪ್ತಿಯ ಬಂಧನವಾಗಿದೆ. ಮೀರಾ ಭಾईंदर ಮುಂಬೈ ನಡುವೆ ಕದನ. ಮಹಾರಾಷ್ಟ್ರದ 2 ನಾಮಾಂಕಿತ ದೇಶಗಳ ತಂಡಗಳು ಹುಟ್ಟೂರಲ್ಲಿ ಕಬಡ್ಡಿಯನ್ನು ಆಡ್ತಾ ಇದ್ದಾರೆ, ಕರಾವಳಿಯಲ್ಲಿ ಕಬಡ್ಡಿಯನ್ನು ಆಡ್ತಾ ಇದ್ದಾರೆ. ಮೀರಾ ಭಾईंदर ಮತ್ತು ಮುಂಬೈ. 22-14. Yes. ಮೀರಾ ಭಾईंदर ರೀಜಿಯನ್ ಪ್ರಸ್ತುತ ಈ ಅಂಕಣದ ಈ ಪಂದ್ಯದಲ್ಲಿ ತಮ್ಮ ಹಿಡಿತವನ್ನ ಸಾಧಿಸ್ತಾ ಇದ್ದಾರೆ. ನಾಳೆ ಶಿಫಾನಿಯ ಮೂಲಕ ಬೋನಸ್ ಅಂಕ. ಸೂಪರ್ ಟೇಕಲ್ ಆನ್. ಪ್ರಣವಿಕಾ ಸೂಪರ್ ಟೇಕಲ್ ಇಸ್ ಆನ್. ಪ್ರಣವಿಕಾ ಆನ್ ಫೈರ್. ಪ್ರಣವಿಕಾ ಲಾಟ್ಸ್ ಆಫ್ ಪಾಯಿಂಟ್ಸ್. ಆಲ್ ಔಟ್. 3+2. Meera Bainder on commanding position. What a comeback. What a performance. 27-15. 27-15 ಮೀರಾ ಭಾईंदर ಬಹಳಷ್ಟು ಉತ್ತಮ ಸ್ಥಿತಿಯಲ್ಲಿ ನಡೆದ ಪ್ರಾಪ್ತಿಯೊಂದಿಗೆ ಒಂದಂಕದ ಪ್ರಾಪ್ತಿ. ಇಲ್ಲಿ ರೈಡರ್ ಸಫಲತೆ, ಅಲ್ಲಿ ರೈಡರ್ ಸಫಲತೆ. 2 ದಾಳಿಗಳೊಂದಿಗೆ ಭಿನ್ನ ತಂಡಗಳಿಗೆ ಸಿಂಗಲ್ ಪಾಯಿಂಟ್ ಲಭ್ಯವಾಗ್ತಾ ಇದೆ. ಗಿರೀಶ್ ಶೆಟ್ಟಿ ತೆಳ್ಳಾರ್ ಈಗ ತಾನೇ ತಮ್ಮ ಜೀವನದಲ್ಲಿ ಅನೇಕ ಕ್ರೀಡಾ ಕಾರ್ಯಕ್ರಮಗಳನ್ನು ಮಾಡಲಾಗಿದ್ದು, ಜೊತೆಯಲ್ಲಿ 2 ರಾಷ್ಟ್ರೀಯ ಕಬಡ್ಡಿ ಸ್ಪರ್ಧೆಯನ್ನ ಮಾಡಿದಂತಹ ಶ್ರೇಷ್ಠ ಮಾಡಿದಂತಹ ಕೀರ್ತಿ ಯಾರಿಗೆ ಸಲ್ತದೆ ಅಂತ ಹೇಳಿದ್ರೆ ಅದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗಿರೀಶ್ ಶೆಟ್ಟಿ ತೆಳ್ಳಾರ್ ಅವರ ನೇತೃತ್ವದ ಕ್ರೀಡೋತ್ಸವ ಇಲ್ಲಿ ಸಾಗಿ ಬರ್ತಾ ಇದೆ. ಈ ನಡುವೆ जयपाल. जी हाँ, ये महिलाओं की खेल है. आखिरी 5 मिनट. कड़ेता 5 निमिषम. पॉइंट्स 27-18. 28-18. देखिए, here is the last call for the next match, which is the first match in league. Pune Bunts versus Kundapura Bunts. ಪ್ರಾಪ್ತಿ ಮತ್ತೆ ದಾಳಿಯಲ್ಲಿ
ಬೋನಸ್ ಲಭ್ಯವಾಗ್ತಾ ಇದೆ, ಆರಾಮವಾಗಿ ಪಡ್ಕೊಂಡಿರತಕ್ಕಂಥ ಬೋನಸ್. ಮೀರಾ ಬೈಂದರ್ ತಂಡ ಈ ಪಂದ್ಯದ ಹಿಡಿತವನ್ನು ಸಾಧಿಸುವಂತಹ ತವಕದಲ್ಲಿ ಅಂತಿಮ 4 ನಿಮಿಷಗಳ ಅವಧಿಯ ಪಂದ್ಯ. ಮೀರಾ ಬೈಂದರ್ ರೀಚಿಂಗ್ ಆನ್ ಡ್ರೈವಿಂಗ್ ಸೀಟ್. ಬೋನಸ್ಗಳ ಆಟ. ಸತತವಾಗಿ ಮೀರಾ ಬೈಂದರ್ ಮೂಲಕ ಅಂಕದ ಸೇರ್ಪಡೆ. ಮೂವತ್ತು 20ರಲ್ಲಿ 10 ಅಂಕಗಳ ಅಂತರ ಸ್ಥಿರವಾಗಿದೆ. 30-20 है, कुल मिलाकर 50 अंक दोनों. ಅಂತಿಮ 3 ನಿಮಿಷಗಳ ಅವಧಿಯನ್ನ ಕರೆಕೊಟ್ಟಿದೆ ಪಂದ್ಯ. ಮೀರಾ ಬೈಂದರ್ ಪ್ರಸ್ತುತ ಉತ್ತಮ ಗೆಲುವಿನ ಕಡೆ ದಾಪುಗಾಲನ್ನು ಇಡುವಂತಹ ವೇಳೆಯಲ್ಲಿ ಮತ್ತೆ ಶಿಬಾನಿ ಒಂದು ದೊಡ್ಡ ರೈಡ್ ಮಾಡುವಂತಹ ಪ್ರಯತ್ನವನ್ನು ಮಾಡಬೇಕಾಗಿದೆ. ಶಿಬಾನಿ शिबानी मिडिल लाइन के पास कल हुआ. नाउ थर्ड राइड, डू और डाई राइड. ಮೂವತ್ತೊಂದು 21ರಲ್ಲಿ 31-21 ಲಾಸ್ಟ್ 2 minutes. And now 22-31. ಅನೇಕ ಗಣ್ಯ ಅತಿಥಿಗಳನ್ನ ಈ ಅಂಕಣದ ಸುತ್ತಲೂ ಕಾಣಬಹುದಾಗಿದೆ. ಅಂತ ಘನ ಅತಿಥಿಗಳ ಘನ ಉಪಸ್ಥಿತಿಯಲ್ಲಿ ಸಾಗಿ ಬರುವಂತಹ ಅದ್ಭುತ ಬಡ್ ಸಮಾಜದ ದೊಡ್ಡ ಕ್ರೀಡೋತ್ಸವ. 22-32 ರೈಟ್ಸ್. Yes, 32-23. ವಿಶ್ರಾಂತಿಯಲ್ಲಿ ಮೀರಾ ಪಲ್ಲಿನೂರು ಬೆಂಗಳೂರು 23-32. Now final call again for Pune Bunts and Kuttapura Bunts. ಸುಳ್ಯ ತಾಲೂಕು ಬಂದರೆಯಲ್ಲಿ ನಾಡಗಳ ಸಂಘ ಮಹಿಳಾ ಆಟಗಾರರ ಟೀಮ್ ಬಂಟ್ ಸಂಘ ಹರ್ಷಿಣಿ ದಾಳಿಯಲ್ಲಿ ಹರ್ಷಿಣಿ. Very good running hand test. Now 24-32. ಇಂದ್ಯದ ಅಂತಿಮ ಸಮಯಕ್ಕೆ ಬರ್ತಾ ಇದ್ದಾವೆ. So last minute of the match. Yes, last minute of the match. 24-32 on this occasion. Third right. No. The second right. Third right now. Third right. 25-32. ದೊಡ್ಡ ಪರದೆಯಲ್ಲಿ ಹಗ್ಗಜಟ್ಟಾಟವನ್ನು ಕೂಡ ಕಾಣಬಹುದು, ಕಬಡ್ಡಿಯನ್ನು ಕೂಡ ಕಾಣಬಹುದು. ಈ ಅಂಕಣದಲ್ಲಿ ಈ ಮೈದಾನ ಸುತ್ತಲೂ ನಡೆಯುವಂತಹ ಪ್ರತಿಯೊಂದು ಕಾರ್ಯಕ್ರಮವನ್ನು ಕವರ್ ಮಾಡುವಂತಹ ನೇರ ಪ್ರಸಾರವನ್ನು ಮಾಡುವಂತಹ ವಾಹಿನಿಗಳ ಸಹಕಾರ ಈ ನಡುವೆ
ರಣಬಿಕಾ ಮೂಲಕ ಒಂದಂಕ. ಗೆಲುವಿನ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಎಂಬ ಸ್ಥಿತಿಯಲ್ಲಿ ಮೀರಾ ಭಾಯ್ದರ್. ಖುಷಿ ಮುಲ್ಕಿ ಪಿಕಪ್ ದರು ಬಲ್ಬತ್ಲೆ ರೂಪ್ ಟೈಟ್ ಮಾಡ್ಕೊಳ್ಳಿ. ಬಂಡ್ ಸಂಘ ಮುಂಬೈ ಮಿರಾ ರೋಡ್, ಬಂಟರೆಯಾನೆ ನಾಡವರ ಸಂಘ ಚಿಕ್ಕಮಗಳೂರು ಮಹಿಳಾ ವಿಭಾಗದ ಹಗ್ಗ ಜಗ್ಗಾಟ ತಂಡಗಳು ಒಳಭಾಗಕ್ಕೆ ಬನ್ನಿ. ಮಿರಾ ರೋಡ್ ಗರ್ಲ್ಸ್ ಅಂಡರ್ 22-26 ಫೈನಲ್ಸ್. ಪ್ರತೀಕ್ಷಾ ಆಫ್ ಉಡುಪಿ, ಶ್ರೀ ದೇವಿಕಾ ಆಫ್ ಮೀರಾ ಬೈಂದೂರ್, ಸರೋಜಾ ಆಫ್ ಮೀರಾ ಬೈಂದೂರ್, ಮಂಜುಷಾ ಆಫ್ ಉಡುಪಿ, ಭೂಮಿಕಾ ಕುಂದಾಪುರ, ಶಮಿತಾ ಉಡುಪಿ. Women under 32-36 finals 100 meters. Deepika of Kundapura, Hita of Mirabaindur, Ashwini of Bangalore Bands, Saujanya of Suratkal, Rameshri Hegde of Barkur, Santrapti of City Bands, Rashmi of Brahmagiri, Vijayalakshmi Mulki. Women's finals under 37 to 41 years. time tule Sudanna. Jayalakshmi BC Road, Hema Kukundur, ರೇಷ್ಮಾ ರೈ ಹೋಬಳಿ, ಸವಿತಾ ಮುನಿಯಾಲ್, ಪೂನಂ ಬಜ್ಪೆ. ನಿರಂತರ 2 ಸೆಟ್ಗಳ ಮುನ್ನಡೆಯನ್ನ ಸಾಧಿಸಿಕೊಂಡಿರುವಂತಹ ಪಳ್ಳಿ ನಿಂಜೂರು ಜಯವನ್ನ ಸಾಧಿಸಿಕೊಂಡು ಮುಂದಿನ ಸುತ್ತಿಗೆ ಪ್ರವೇಶ ಅವಕಾಶವನ್ನ 100 meters finals age group under 42 to 51. ಸರ್ ದೇವಿ ಪ್ರಸಾದ್ ರೈ ಆಫ್ ಸುಳ್ಯ, ಚಂದ್ರಶೇಖರ್ ಪಕ್ಕಲ್ ಆಫ್ ಉಲ್ಲಾಲ್, ನೀಲೇಶ್ ಆಫ್ ಸುರತ್ಕಲ್, ದಿನೇಶ್ ಸುರತ್ಕಲ್, ಹೇಮಂತ್ ಆಫ್ ಬೆಳ್ತಂಗಡಿ, ಜಯರಾಮ್ ಉಡುಪಿ, ಜಯಪ್ರಕಾಶ್ ರೈ ಮಂಜೇಶ್ವರ, ಸಂದೇಶ್ ಆಫ್ ಕಂಕನಾಡಿ. 100 meters race under 42 to 51 women's section finals. ವಿದ್ಯಾ ಆಫ್ ಉಳ್ಳಾಲ, ಉಷಾ ಹಾವಂಜೆ, ನಮಿತಾ ಬಂಟ್ವಾಲ್, ಹರಿನಾಕ್ಷಿ ಬಜ್ಪೆ, ಆರತಿ ಕೊಟ್ಟಾರ್ ಆಫ್ ಕೋಡಿಕಲ್, ಹರಿಣಿ ಆಫ್ ಕಾವೂರ್, ಸಮಿತಾ ಆಫ್ ಕಟ್ಪಾಡಿ, ಹರಿನಾಕ್ಷಿ ಬಂಟ್ವಾಲ್. ಬಂಡ್ ಸಂಘ ಮಿರಾ ರೋಡ್, ಚಿಕ್ಕಮಗಳೂರು. ಅಕ್ಕ ಒಂದು ನಿಮಿಷ ಬರ್ತೀರಿ, ಒಂದು ಲಾಸ್ಟ್ ಸೆಟ್. I request those who are already selected for finals, please immediately report to the 100 meters starting line. ಚಿಕ್ಕಮಗಳೂರು ಟೀಮ್ ಕ್ಯಾಪ್ಟನ್ ಮಿರಾ ರೋಡ್, ಮುಂಬೈ ಟೀಮ್ ಕ್ಯಾಪ್ಟನ್ ಪ್ಲೀಸ್. ಸೆಕೆಂಡ್ ರೌಂಡ್ ಮ್ಯಾಚಸ್. ಬಂಡ್ ಸಂಘ ಮುಂಬೈ ಮಿರಾ ರೋಡ್, ಬಂಡ್ ಸಂಘ ಮುಂಬೈ ಮಿರಾ ರೋಡ್. ಯಸ್ ಕಮ್ ಆನ್ ಕ್ಯಾಪ್ಟನ್. ಎರಡೂ ತಂಡಗಳ ನಾಯಕರಿಗೆ ಶುಭವನ್ನು ಹಾರೈಸಿ ನಾಣ್ಯ ಚಿಮ್ಮಿಗೆಗಾಗಿ ಬರಮಾಡಿಕೊಳ್ಳುತ್ತಿದ್ದೇವೆ. ದ್ವಿತೀಯ ಸುತ್ತಿನ ಪಂದ್ಯಾಟವಿದು, ದ್ವಿತೀಯ ಸುತ್ತಿನ ಪಂದ್ಯಾಟ. ಬಂಡ್ ಸಂಘ ಮುಂಬೈ ಮಿರಾ ರೋಡ್, ಬಂಟರೆಯಾನೆ ನಾಡವರ ಸಂಘ ಚಿಕ್ಕಮಗಳೂರು. ನೆಕ್ಸ್ಟ್ ಮ್ಯಾಚ್ ದಯವಿಟ್ಟು ಬೆಂಗಳೂರು ಬಂಟರ ಸಂಘ ಮಹಿಳೆಯರು, ಬೆಂಗಳೂರು ಬಂಟರ ಸಂಘ ರೆಡಿಯಾ? ಬ್ಯಾಂಗ್ಳೂರ್ ಬಂಟ್ ಸಂಘ ರೆಡಿಯಾ? ಬ್ಯಾಂಗ್ಳೂರ್ ರೆಡಿಯಾ?
ವಲಯ ಬಂಡ್ ಸಂಘ ಬಿಸಿ ರೋಡ್ ವರ್ಸಸ್ ಬಂಡ್ ಸಂಘ ಜೆಪ್ಪು. ಬಂಡ್ ಸಂಘ ಜೆಪ್ಪು ವರ್ಸಸ್ ವಲಯ ಬಂಡ್ ಸಂಘ ಬಿಸಿ ರೋಡ್. ನೆಕ್ಸ್ಟ್ ಮ್ಯಾಚ್. ದಯವಿಟ್ಟು ತಂಡಗಳು ಸಿದ್ಧತೆ ಮಾಡಿಕೊಳ್ಳಿ. ಬಿಸಿ ರೋಡ್ ವರ್ಸಸ್ ಜೆಪ್ಪು. ಇಲ್ಲಿ ಸ್ಟೇಡಿಯಂ ಎದುರುಗಡೆ ದಯವಿಟ್ಟು ಟ್ರ್ಯಾಕ್ ಅಲ್ಲಿ ಟ್ರ್ಯಾಕ್ ಕ್ಲಿಯರ್ ಮಾಡಿ ಆ ಕಡೆ ಹೋಗಿ. ದಯವಿಟ್ಟು ಆ ಕಡೆ ಸ್ಪೆಕ್ಟೇಟರ್ ಗ್ಯಾಲರಿಗೆ ಹೋಗಿ ನಿಂತ್ಕೊಳ್ಳಿ, ಕೂತ್ಕೊಳ್ಳಿ. ಅಲ್ಲಿ ಸ್ಟೇಡಿಯಂನ ಈ ವೇದಿಕೆ ಮುಂಭಾಗದಲ್ಲಿರೋರು ದಯವಿಟ್ಟು ಆ ಕಡೆ ಹೋಗಿ. ಚಿಕ್ಕಮಗಳೂರು ಸ್ವಲ್ಪ ಹಗ್ಗ ಬಿಟ್ಕೊಡಿ. ವಲಯ ಬಂಡ್ ಸಂಘ ಬಿಸಿ ರೋಡ್ ಬಂಡ್ ಸಂಘ ಜೆಪ್ಪು. ಕ್ಯಾಪ್ಟನ್ಸ್ ರೆಡಿ, ಟೈಟ್ ಟೈಟ್ ರೋಪ್ ಟೈಟ್ ರೆಡಿ ಸೆಟ್. ವಾಣಿಜ್ಯ ನಗರದಿಂದ ಬಂದ ಬಲಿಷ್ಠ ಬಾಹುಗಳು ಮುಂಬೈ ವರ್ಸಸ್ ಚಿಕ್ಕಮಗಳೂರು. ಮುಂದಿನ ಪಂದ್ಯದಲ್ಲಿ ಗೋಲ್ ನಂಬರ್ 1ರಲ್ಲಿ BC Road, please. Yes, thank you. Next match. Under 17 to 21 years boys, long jump. Under 17 to 21 years boys, long jump call ಮಾಡಿ. Yes. ವಲಯ ಬಂಡ್ ಸಂಘ ಬಿಸಿ ರೋಡ್ ಬಂಡ್ ಸಂಘ ಜೆಪ್ಪು. ಬ್ಯಾಂಗ್ಳೂರ್ ಬಂಡ್ ಸಿಮ್ ಬ್ಯಾಂಗ್ಳೂರ್. ಬೆಂಗಳೂರು ಬಂಟರ ಸಂಘ. ಬೆಂಗಳೂರು ಸರ್ ಸೀತಾರಾಮಣ್ಣ ಬೆಂಗಳೂರು ಟೀಮ್ ಅನ್ನು ಒಂದು ಬೇಗ ಆಡಿಸಿ ಕಳಿಸಿ ಸರ್. ಸೆಕೆಂಡ್ ರೌಂಡ್ ಮ್ಯಾಚ್ ಬಿಸಿ ರೋಡ್ ವರ್ಸಸ್ ಜೆಪ್ಪು. ಬಲಿ ಕ್ಯಾಪ್ಟನ್ ಬಲಿ. ನೆಕ್ಸ್ಟ್ ಮ್ಯಾಚ್ ಬಂಡ್ ಸಂಘ ಹಾವುಂಜ ಉಡುಪಿ ಬಂಡ್ ಸಂಘ ಮುಂಬೈ ರೀಜನಲ್ ದೊಂಬೇಲಿ. ಹಾವುಂಜ ವರ್ಸಸ್ ದೊಂಬೇಲಿ. ಬಂಡ್ ಸಂಘ ಹಾವುಂಜ ಉಡುಪಿ ಬಂಡ್ ಸಂಘ ಮುಂಬೈ ರೀಜನಲ್ ಕಮಿಟಿ ದೊಂಬೇಲಿ. ನೆಕ್ಸ್ಟ್ ಮ್ಯಾಚ್ ಬಂಡ್ ಸಂಘ ಹಾವುಂಜ ಉಡುಪಿ ಮಹಿಳಾ ಹಗ್ಗ ಜಗ್ಗಾಟ ಟೀಮ್ ಬಂಡ್ ಸಂಘ ಮುಂಬೈ ರೀಜನಲ್ ಕಮಿಟಿ ದೊಂಬೆಲ್ಲಿ ಹಗ್ಗ ಜಗ್ಗಾಟ ತಂಡಗಳು ಬನ್ನಿ ಒಳಭಾಗಕ್ಕೆ.
ದೊಂಬೆಯಲ್ಲಿ ಹೋಗಿ ಆಯ್ತಂತೆ, ಇಲ್ಲ ಕ್ಯಾನ್ಸಲ್. ಬಂಟ ಸಮಾಜದ ಹಿರಿಮೆ, ರಾಜ್ಯದ ಸಾಂಸ್ಕೃತಿಕ ರಾಯಭಾರಿ ಎನ್ನುವಂತ ಅಭಿದಾನವನ್ನು ಪಡೆದಿರುವ ಡಾಕ್ಟರ್ ಎಂ ಮೋಹನ್ ಆಳ್ವ ಸಾರಥ್ಯದ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಸರಿಸುಮಾರು 45 ನಿಮಿಷಗಳ ಒಂದು ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆಯಲಿರುವುದು. ಎಲ್ಲ ಸಹೃದಯರು ವೇದಿಕೆಯ ಮುಂಭಾಗದಲ್ಲಿರುವ ಆಸನಗಳಲ್ಲಿ ಆಸೀನರಾಗಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ನಮ್ಮ ಬಂಟ ಸಮಾಜದ ಪೆರ್ಮೆ ಬೆದರಾಗಿ ಹೊಸತಂಜಿ ದೇಕಿನ ಕೊಡ್ತಿನ ಚಿತ್ತಿನ ಜೈನ ಕಾಶಿಪನ್ನ ಪುದಾರದಲ್ಲಿ ಶಿಕ್ಷಣ ಕಾಶಿಪನ್ನ ಚಿತ್ತಿನ ಪುದಾರ ಸೇರಾದಿನ ಸಾಂಸ್ಕೃತಿಕ ಕಾಶಿಪನ್ನ ಮಲ್ಪಾದಿನ ಚಿತ್ತಿನ ಡಾಕ್ಟರ್ ಎಂ ಮೋಹನ್ ಆಳ್ವರ್ನ ಮುತಾಲಿಕದ ಆಳ್ವಾಸು ಶಿಕ್ಷಣ ಸಂಸ್ಥೆದ ಜೋಕುಲೆರದು 3/4 ಗಂಟೆದ ಒಂದು ವಿಶೇಷವಾದ ಪೊರ್ಲು ಪೊಲಿಕೆದ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪರಂಡು. ಈ ವೇದಿಕೆಡೆ ಆ ಸಾಂಸ್ಕೃತಿಕ ಕಾರ್ಯಕ್ರಮ ಪೊರ್ಲುಡು ಮೂಡ್ದು ಬರುದ ನಾಡ ಮಾತ ಬಂಧುಗಳ ನಿಕಲ ಸಹಕಾರ ಬೋಡು ವೇದಿಕೆದ ದುಮ್ಮದಿ ಕಡೆ ಪಾರ್ದಿ ಪೀಠಡು ಓಲಗಾಲೆ ಮುಡ್ತಾಲೆ ಈ ಲೇಸಿಗೆ ಪೊರ್ಲು ದಿಂಜಾಲೆ ಬಂದು ಕೊಡರ ಬೊಕ್ಕರ ನಿಕಂಡ ಕೇನೊಂದಲ್ಲ. ಅಣ್ಣ ಬಂಡವಾಳ ಕೋಚಾರಣ್ಣ, ಅಣ್ಣ ದಯವಿಟ್ಟು ಬಂಡವಾಳದ ಕೋಚಾರಣ್ಣ ಉರಿ ಬಲ್ಲೆ ಪ್ಲೀಸ್, ಒರಿಯಲ್ಲ ಬಂಡವಾಳದ ಕೋಚ್. ಎಸ್ ರೆಡಿ. ಸರ್ ದಿನೇಶ್ ಸರ್, ರಿಸಲ್ಟ್ ಆದನ್ನೆಲ್ಲ ಈ ಕಡೆ ಕಳಿಸಿಕೊಡ್ಬೇಕು, ಎಲ್ಲ ರಿಸಲ್ಟ್ ಅನ್ನು. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ನಮ್ಮ ವೈಯಕ್ತಿಕ ವಿಭಾಗದ ವಿಜೇತರನ್ನು ಈ ಒಂದು ವಿಜಯ ವೇದಿಕೆಯಲ್ಲಿ ಗೌರವಿಸಿಕೊಳ್ತಾ ಇದ್ದೇವೆ. ಇಂದು ಬೆಳಗಿನಿಂದ ಇಂದು ಸಂಜೆ ತನಕ ನಡೆದಂತಹ ಕ್ರೀಡಾ ಉತ್ಸವದಲ್ಲಿ ವಿಜೇತರನ್ನು ಗೌರವಿಸಿಕೊಳ್ತಾ ಇದ್ದೇವೆ. ಬಲೆ ಬಲೆ ದೊಂಬೆಲಿ ಹಾವಂಜೆ ಹಾವಂಜೆ ವರ್ಷ ದೊಂಬೆಲಿ ಟಾಸ್ ಬಲೆ ಹಲೋ ಹಲೋ ಗೌಡ್ರೆ ಅಲ್ಲೇ ಸರ್ ಸರ್ ಅಲ್ಲೇ ಅಕ್ಕ ಅಲ್ಲೇ ಅಕ್ಕ ಅಲ್ಲೇ ಸ್ಪಂದನಾ ಎಸ್ ಶೆಟ್ಟಿ 16ರ ವಯೋಮಿತಿಯ ಬಾಲಕಿ. ಲಾಂಗ್ ಜಂಪಿಗೆ ತಕ್ಷಣ ಬರಬೇಕು. ಸ್ಪರ್ಧೆ ಮುಗಿತಾ ಬಂತು. ಸ್ಪಂದನಾ ಶೆಟ್ಟಿ 16 ವರ್ಷ ವಯಸ್ಸಿನ ಬಾಲಕಿಯರ ವಿಭಾಗದಲ್ಲಿ ಸ್ಪಂದನಾ ನಿನಗಾಗಿ ಕಾಯ್ತಾ ಇದ್ದಾರೆ. ಲಾಂಗ್ ಜಂಪ್ ನಿಮ್ಮ ಲೇಬರ್ ಬಂದರೆ ಓಡಿ ಹೋದ ಮಾರಿ ಎಲ್ಲಿದೆ ಅದೊಂದು ಬಾಕ್ಸ್ ಇಂದ ಆರ್ತ ಒಂದ್ಸಾರಿ ತಂದಿಟ್ಟು ಓಡುತ್ತೆ. ಪುರುಷರ ಹಗ್ಗ ಜಗ್ಗಾಟ ತಂಡಗಳು ಸಜ್ಜಾಗಿರಬೇಕು. ಪುರುಷರ ಹಗ್ಗ ಜಗ್ಗಾಟ ತಂಡಗಳು ಸಜ್ಜಾಗಿರಬೇಕು. ಪುರುಷರ ಹಗ್ಗ ಜಗ್ಗಾಟ ತಂಡಗಳು ಸಿದ್ಧತೆಯನ್ನ ಮಾಡಿಕೊಂಡಿರುವುದು. ನೆಕ್ಸ್ಟ್ ಮ್ಯಾಚ್ ಮಹಿಳಾ ವಿಭಾಗದಲ್ಲಿ ಬಂಡ್ ಸಂಘ ಉಳ್ಳಾಳ ವಲಯ ಸುರತ್ಕಲ್ ಬಂಡ್ ಸಂಘ ಮಹಿಳೆಯರು ಸಿದ್ಧತೆ ಮಾಡ್ಕೊಳ್ಳಿ. ವೀಣಕ್ಕ ನೀವು ಈಗ ಕರಿತೇವೆ ಒಂದು 5 ನಿಮಿಷ ವೀಣಕ್ಕ, 5 ನಿಮಿಷ. ಬಂಡ್ ಸಂಘ ಉಳ್ಳಾಳ ವಲಯ ಸುರತ್ಕಲ್ ಬಂಡ್ ಸಂಘ ಬಂಡ್ ಸಂಘ ಉಳ್ಳಾಳ ವಲಯ ಬಂಡ್ ಸಂಘ ಸುರತ್ಕಲ್. ನೆಕ್ಸ್ಟ್ ಮ್ಯಾಚ್ ಬ್ಯಾಂಗ್ಳೂರ್. ಸ್ವಲ್ಪ ಬೇಗ ನಿಮ್ ಟೀಮ್ ಕರ್ಕೊಂಡು ಬನ್ನಿ. ಬೆಂಗಳೂರು ಟೀಮ್ ಕೋಚ್ ಶಾಶ್ವತ್ ಹಾಸ್ಟೆಲ್ ನ ಶಾಶ್ವತ್ ದಯವಿಟ್ಟು ವೇದಿಕೆ ಬಳಿ ಬರಬೇಕು. ಶಾಶ್ವತ್ ಬ್ಯಾಂಗ್ಳೂರ್ ಟೀಮ್ ಕೋಚ್
ಹಗ್ಗ ಜಗ್ಗಾಟ ಟೀಮ್ ಶಾಶ್ವತ ಮತ್ತು ಮಾರುತಿ ಇಲ್ಲಿ ಹಾಸ್ಟೆಲ್ ಹುಡುಗರು ದಯವಿಟ್ಟು ವೇದಿಕೆ ಮೇಲೆ ಬರ್ರಿ. ಹಲೋ 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 ನಾವು ಸೆಮಿಫೈನಲ್ ಹಂತಕ್ಕೆ ಹೋಗ್ತಾ ಇದ್ದೇವೆ. ಬೆಂಗಳೂರು ಮಹಿಳಾ ಹಗ್ಗ ಜಗ್ಗಾಟ ತಂಡ ಪ್ರಥಮ ಸುತ್ತಿನ ಪಂದ್ಯಾಟಕ್ಕೆ ರಿಪೋರ್ಟ್ ಮಾಡ್ತಾ ಇಲ್ಲ. ಹಲೋ 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 ಬೆಂಗಳೂರು ಮಹಿಳಾ ಹಗ್ಗ ಜಗ್ಗಾಟ ತಂಡಕ್ಕೆ ಕೊನೆಯ ಕರೆ. ಬೆಂಗಳೂರು ಮಹಿಳಾ ಹಗ್ಗ ಜಗ್ಗಾಟ ತಂಡಕ್ಕೆ ಕೊನೆಯ ಕರೆ. ಆಡುವ ಆಸೆ ಆಕಾಂಕ್ಷೆ ಇದ್ರೆ ಬೇಗ ಬರಬೇಕು. ಬಣ್ಸಂಗ ಉಳ್ಳಾಳ ವಲಯ, ಸುರತ್ಕಲ್ ಬಣ್ಸಂಗ ಬನ್ನಿ ಒಳಭಾಗಕ್ಕೆ, ತಡ ಮಾಡಬೇಡಿ. ಬಣ್ಸಂಗ ಉಳ್ಳಾಳ ವಲಯ, ಬಣ್ಸಂಗ ಉಳ್ಳಾಳ ವಲಯ, ಸುರತ್ಕಲ್ ಬಣ್ಸಂಗ, ಸುರತ್ಕಲ್ ಉಳ್ಳಾಳ. ಎಸ್ ಬನ್ನಿ ಕಡಪುಡಿ. ಬಣ್ಸಂಗ ಬಜ್ಪೆ ವಲಯ, ಉಳ್ಳಾಳ ವಲಯ, ಬಣ್ಸಂಗ ಉಳ್ಳಾಳ ವಲಯ ವರ್ಸಸ್ ಸುರತ್ಕಲ್ ಬಣ್ಸಂಗ. ಸುರತ್ಕಲ್ ಕ್ಯಾಪ್ಟನ್ ಬನ್ನಿ. ಉಳ್ಳಾಳ ವಲಯ, ಬಣ್ಸಂಗ ಉಳ್ಳಾಳ ವಲಯ, ಬಣ್ಸಂಗ ಉಳ್ಳಾಳ ವಲಯ. ಇದ್ದೀರಿಯಾ ಇಲ್ಲ? ಬಣ್ಸಂಗ ಉಳ್ಳಾಳ ವಲಯ, ಬಲೆ 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 ಅಣ್ಣ ಬಲೆ. ಬಣ್ಸಂಗ ಉಳ್ಳಾಳ ವಲಯ ವರ್ಸಸ್ ಸುರತ್ಕಲ್ ಬಣ್ಸಂಗ. ಆ ಬಳಿಕದ ಸ್ಪರ್ಧೆಗಾಗಿ ಸರ್ ಬೆಂಗಳೂರು ವಾಕ್ವಾರ್ ಕೊಡ್ತೇವೆ. ಬೆಂಗಳೂರು ತಪ್ಪು ತಿಳಿಬೇಡಿ, ನಮಗೆ ನೆಕ್ಸ್ಟ್ ಮ್ಯಾಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಬ್ಯಾಂಗ್ಳೂರ್ ತಪ್ಪು ತಿಳಿಬೇಡಿ, ನಿಮ್ಮನ್ನ ಬಹಳಷ್ಟು ಹೊತ್ತುಗಳಿಂದ ಕರೀತಾ ಇದ್ದೇವೆ ಸರ್. ಬ್ಯಾಂಗ್ಳೂರ್ ಟೀಮ್ ರಿಪೋರ್ಟ್ ಮಾಡ್ತಲ್ಲ, ನಮಗೆ ಸೆಕೆಂಡ್ ರೌಂಡ್ ಮ್ಯಾಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮಹಿಳೆಯರ ಹಗ್ಗ ಜಗ್ಗಾಟ ಏನ್ ಮಾಡೋದು ಹೇಳಿ? ಬೆಂಗಳೂರು ಮಹಿಳಾ ಹಗ್ಗ ಜಗ್ಗಾಟ ತಂಡಕ್ಕೆ ಕೊನೆಯ ಕರೆ. ನಮ್ಗೆ ಮುಂದಿನ ಸುತ್ತಿನ ಪಂದ್ಯಾಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇಷ್ಟೊತ್ತಿನವರೆಗೆ ತಾಳ್ಮೆಯಿಂದ ಕಾದಿದ್ದೇವೆ, ಇನ್ನು ಕಾಯ್ಲಿಕ್ಕೆ ಆಗೋದಿಲ್ಲ, ತಪ್ಪು ತಿಳಿಬೇಡಿ. ಆತ್ಮೀಯ ದಿಸ್ ಇಸ್ ದ ಬಾಂಧವರ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಆಶ್ರಯ ನೋಡ್ತೊಂದು ಪುನಂಚಿನ ವಿಶ್ವ ಬಂಟರ ಸಮ್ಮೇಳನ 2023 ಇವೊಂಜಿ ಪೊರ್ಲ ಕಾರ್ಯದ ಪೊರ್ಲ ಚಾವಡಿಗೆ ನಮ್ಮ ಮಾತೆರ್ನಲ ಗೌರವಾನ್ವಿತ ಕೇಮಾರು ಸಂದೀಪಿನಿ ಆಶ್ರಮದ ಪೂಜ್ಯ ಮಹಾಸ್ವಾಮಿಲಾಯನಂಚಿನ ಶ್ರೀ 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 ಈಶ ವಿಠಲದಾಸ ಸ್ವಾಮೀಜಿಯರೇ ಆಗಮಿಸ ಇಷ್ಟೆಲ್ಲ ಕರೆಗಳ ಬಳಿಕವೂ ಕೂಡ ಆಟಗಾರ ಪತ್ತೆ ಇಲ್ಲ ಅಂದ್ರೆ ದಯವಿಟ್ಟು ಕ್ಷಮೆಯಿರಲಿ. ಇದು ಸ್ಪರ್ಧೆಗೆ ಪೂರಕವಾದಂತಹ ಪ್ರತಿಕ್ರಿಯೆ ಅಲ್ಲ, ಪೂರ್ಣ ಪಾಯಿಂಟ್ಸ್ ಬರುವಂತೆ. ನಮ್ಮ ಸಂಘದ ಪದಾಧಿಕಾರಿಗಳು ಪೂಜ್ಯ ಸ್ವಾಮೀಜಿಯವರಿಗೆ ಆಕಾಶ್ ಶೆಟ್ಟಿ ತಂಡದ ಪ್ರಮುಖ ಆಟಗಾರ, ದಯವಿಟ್ಟು ಆಕಾಶ್ ಶೆಟ್ಟಿ ಅವರೇ ತಾವು
ಕಾರ್ಯಕ್ರಮ ಆಯೋಜಕರು ವಿಳಂಬವನ್ನು ಮಾಡುವುದು ಸಮಂಜಸವಲ್ಲ. ಆಕಾಶ ಹೆಗ್ಡೆ ಬಲೆ ದ್ವಿತೀಯ ಪಂದ್ಯಕ್ಕೆ ಕರೆ ಕೊಡ್ತಾ ಇದ್ದು ಮುಂಬೈ ಬೈಂಡ್ಸ್ ಮತ್ತು ಬೆಂಗಳೂರು ಬೈಂಡ್ಸ್ ತಂಡ ಸಿದ್ಧಗೊಳ್ಳುವಂತೆ. ಮುಂಬೈ ಮತ್ತು ಬೆಂಗಳೂರು ನಡುವೆ ಮುಂದಿನ ಪಂದ್ಯ. ಸ್ವಾಮೀಜಿಯವರೇ ಜಾಗತಿಕ ಬಂಟರ ಒಕ್ಕೂಟದ ಆಶ್ರಯ ವಿಶ್ವ ಬಂಟರ ಸಮ್ಮೇಳನಕ್ಕೆ ಸೇರಿದ ಒಂದು ಮಾತೆಲ್ಲ ಸ್ವರ್ಣ ಪಾತ್ರದ ಮೂಲಕ ಶುಭ ಹಾರೈಕೆ ಮಾಡ್ತೇವೆ. ಪುಣೆ ಬೈಂಡ್ಸ್ ತಂಡವನ್ನ ಮತ್ತೆ ಕರೆದು ಕೂಡ ನಾವು ಸುಸ್ತಾಗಿದ್ದೇವೆ. ನೇರ ಪ್ರಸಾರ ಇರುವಂತಹ ಕಾರ್ಯಕ್ರಮದಲ್ಲಿ ನಿಮ್ಮ ಪಂಕ್ಚುವಾಲಿಟಿಯ ಬಗ್ಗೆ ನೀವೇ ಪ್ರಶ್ನೆ ಮಾಡಿಕೊಳ್ಳಿ. ಆಕಾಶ ಹೆಗ್ಡೆ ಬಲೆ ಕೊಯ್ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗಲಿ ಕೊಯ್ ದೂರವೇ. ಈ ವಿಳಂಬವಾದರೂ ಕೂಡ ತಂಡ ಬಂದಿದೆ. ಬಂಧುಗಳ ಈ ತಂಡದ ಮಾಲಕರಾಗಿ ಸಂತೋಷ್ ಶೆಟ್ಟಿ ಇನ್ನ ಕುರ್ಕಿಲ ಬಿಟ್ಟು ಅವರಿದ್ರೆ, ತಂಡದ ಆಟಗಾರರಾಗಿ ಕರಾವಳಿಯಲ್ಲಿ ಬೋನಸ್ ಅಂಕಗಳ ಸರದಾರನಾಗಿ ಗುರುತಿಸಿಕೊಳ್ಳುವಂತಹ ಆಕಾಶ ಶೆಟ್ಟಿ, ಪ್ರಜ್ವಲ್ ಪಳ್ಳಿ, ಚೇತನ್ ಬಿಂಬ, ಅವಿನಾಶ್ ಕೊಲ್ಯ, ಶ್ರೇಯಸ್ ಬೆಳ್ತಂಗಡಿ, ಹಿತೇಶ್ ವಾಮದವರು, ವಿಪಿನ್ ಮುನಿಯಾ, ಕೌಶಿಕ್ ಶೆಟ್ಟಿ ಸವಣಾಲು, ರೋಹಿತ್ ವಗ್ಗಾ ಮತ್ತು ಪವನ್ ಬಾಮದವರು, ಟೀಮ್ ಕೋಚ್ ಲಿಖಿತ್ ಕುಂಬಲಾಲ್. Ladies and gentlemen, the team is Pune Baind Sangha. Music. ಭಾವನೆಯ ಹಂಚಿತ್ತಿರುವ ಒಂದು ಬಾಲಕ ಇವತ್ತು ನಮ್ಮ ಜೊತೆಗಿದ್ದಾನೆ. ದಯವಿಟ್ಟು ಮುಂದಿನ ಪಂದ್ಯಕ್ಕೆ ಈಗ ತಾನೇ ಕರೆಯನ್ನು ರವಾನಿಸುತ್ತಾ ಇದ್ದಾರೆ. ವಿಳಂಬವನ್ನು ಮಾಡಿದ್ರೆ ಮತ್ತೆ ಆಟ ಇಲ್ಲ. ಬೆಂಗಳೂರು ಬೈಂಡ್ಸ್ ಮತ್ತು ಮುಂಬೈ ಬೈಂಡ್ಸ್ ಇದು ಮಹನೀಯರ ಮೊದಲ ಪಂದ್ಯವಾದ ಮಾತ್ರ, ಆದುದರಿಂದ ಮಾತ್ರ ಈ ಒಂದು ಎಕ್ಸ್ಕ್ಯೂಸ್ ಅನ್ನು ನಾವು ಕೊಟ್ಟಿದ್ದಾರೆ. ಈ ರೀತಿಯ ಎಕ್ಸ್ಕ್ಯೂಸ್ ಇರೋದಿಲ್ಲ. ಹಬ್ಬ ಜಗ್ಗಾಟ ನೆಕ್ಸ್ಟ್ ಮ್ಯಾಚ್. ಹಬ್ಬ ಜಗ್ಗಾಟಕ್ಕಾಗಿ ಬಂಟರ ಮಹಿಳಾ ವೇದಿಕೆ ಕಟ್ಪಾಡಿ ಶಂಕರ್ಪುರ ವರ್ಸಸ್ ಬೆಂಗಳೂರು. ಒಂದು ನಿಮಿಷ ವಿಸಿಲ್ ಹಾಕಲಿಲ್ಲ. ಆಧುನಿಕ ತಂತ್ರಜ್ಞಾನ ಆಧಾರಿತ ಡ್ರೋನ್ ಕ್ಯಾಮರಾದಲ್ಲಿ ಎಲ್ಲ ಚಿತ್ರಣಗಳನ್ನು ಸೆರೆ ಹಿಡಿದುಕೊಂಡು ಅದ್ದೂರಿಯ ಕ್ರೀಡಾ ಚಟುವಟಿಕೆಗಳು ಬಂಟರ ಕ್ರೀಡಾಕೂಟ. ಕ್ರೀಡಾ ವಿಭಾಗದ ಸಂಚಾಲಕರಾಗಿ ಗಿರೀಶ್ ಶೆಟ್ಟಿ ತಳ್ಳಾರ್, ಸಹ ಸಂಚಾಲಕರಾಗಿ ಡಾಕ್ಟರ್ ರೋಷನ್ ಕುಮಾರ್ ಶೆಟ್ಟಿ. ರೋಪ್ ಟೈಟ್ ಮಾಡಿ. Very first competition, the champion team will awarded with rupees 1 lakh. Thank you, sir. ತಗೋತೀರಾ ಸರ್? ಆತೇನು ರಿಸಲ್ಟ್ ಬರಲಿ? ತಂಡಕ್ಕೆ 5 ಅಂಕಗಳಾಗಲಿದೆ. ಟೈ ಆದಲ್ಲಿ 3 ಅಂಕಗಳು, ಸೋತಲ್ಲಿ ಅಂಕಗಳಿರೋದಿಲ್ಲ. 7 ಅಂಕಗಳ ಅಂತರದ ಸಂಖ್ಯೆ ಈ ಪಂದ್ಯಕ್ಕೆ ಬಾಧಕವಲ್ಲ. ಎಕೆಎಫ್ಐಯ ನಿಯಮಗಳಿಗೆ ಅನುಸಾರವಾಗಿ ಈ ಸ್ಪರ್ಧೆ ಜರಗಲಿದೆ. ಸೊ ಇದೀಗ ಪೂನೆಯಿಂದ ಆಕ್ರಮಣ ಆರಂಭ. ಆಕಾಶ ಶೆಟ್ಟಿ ಕಳೆದ 15 ವರ್ಷಗಳಿಂದ ಕರಾವಳಿ
ಕಬಡ್ಡಿಯನ್ನ ಉಸಿರಾಗಿರತಕ್ಕಂತಹ ಆಕಾಶ ಶೆಟ್ಟಿ ತಕ್ಕೋ ಉಳ್ಳಾಳ್ ಬೋನಸ್ ಅಂಕ ಪೂನೆಯ ಖಾತೆಯ ಪ್ರಾರಂಭ 2017ರಲ್ಲಿ ನೆಹರು ಮೈದಾನದಲ್ಲಿ ಜರುಗಿದಂತಹ ದೊಡ್ಡ ಕಬಡ್ಡಿಯಲ್ಲಿ ಅತ್ಯಂತ ಉತ್ಸಾಹಿ ವರ್ಗ ಆಟದೊಂದಿಗೆ ವೈಯಕ್ತಿಕ ಬಹುಮಾನವನ್ನು ಪಡೆದುಕೊಂಡವರು ಆಕಾಶ್ ಶೆಟ್ಟಿ. ಪ್ರಥಮ ಸ್ಪರ್ಧೆ ಬಂಧುಗಳ 8 ತಂಡಗಳು, ಎ ಬಣದಲ್ಲಿ 4, ಬಿ ಬಣದಲ್ಲಿ 4. ಪಂದ್ಯದಲ್ಲಿ ಪ್ರತಿ ತಂಡಕ್ಕೆ 3 ಸ್ಪರ್ಧೆಗಳಿರುವುದು. 3 ಸ್ಪರ್ಧೆಗಳಲ್ಲಿ ತರುವಾಯ ಪ್ರತಿ ಬಣದಿಂದ 2 ತಂಡಗಳು ಸೆಮಿಫೈನಲ್ಗೆ ಬಂದಿ ಹೊಂದಲಿವೆ. ಕೊನೆಯ ಸ್ಥಾನದಲ್ಲಿರುವಂತಹ 2 ತಂಡಗಳು 4 ತಂಡಗಳು ನಿರ್ಗಮಿಸಲಿವೆ. ಇದು ಕಬಡ್ಡಿ. Again, Akash Shetty and this occasion right corner trying to get Nitin Murche. Not succeed with that tackle. Point back to Pune again. Eradu Pune. Buns. 2 points. For Kundapura, Australia LBC. 3-2. 3-2ರಲ್ಲಿ ಕುಂದಾಪುರ ಆಸ್ಟ್ರೇಲಿಯಾ. ಈ ಪಂದ್ಯದ ತರುವಾಯ ಮುಂದೆ ದ್ವಿತೀಯ ಸ್ಪರ್ಧೆಗಾಗಿ ಬೆಂಗಳೂರು ಬಣ್ಸ್ ಮತ್ತು ಮುಂಬೈ ಬಣ್ಸ್ ಯಾವುದೇ ಕಾರಣಕ್ಕೂ ವಿಳಂಬವನ್ನು ಮಾಡುವಂತೆ ಇಲ್ಲ. ಪಂದ್ಯ ಮುಗಿದ ಒಡನೆ ತಾವುಗಳು ಬಂದಂತೆ ಆಹಾ ತಾವು ಆಡುವ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಸಂಪನ್ನವಾಗಲಿದೆ. ಸುಮಾರು 45 ನಿಮಿಷಗಳ ಈ ಕಾರ್ಯಕ್ರಮದ ಸವಿಯನ್ನು ತಾವೆಲ್ಲರೂ ಸವಿದು ನಮ್ಮ ವಿಶ್ವಬಂಧುಗಳ ಸಮ್ಮೇಳನಕ್ಕೆ ಸಾಕ್ಷಿಯಾಗಬೇಕು ಎಂದು ತಿಳಿಸುತ್ತಾ ಇದೀಗ ವೇದಿಕೆಯನ್ನು ಆಳುವ ಇವರ ಸಾಂಸ್ಕೃತಿಕ ವೈಭವಕ್ಕಾಗಿ ನೆಕ್ಸ್ಟ್ ಮ್ಯಾಚ್ ಬಂದೆಯಲ್ಲಿ ಆಡಲು ಪುಣ್ಯ ಕಾಸುಗಳು ಬಂಧನ ಬಂಟ್ವಾಳ ತಾಲೂಕು जबरदस्त मुकाबला चल रहा है. शुरुआती की रुझान है पुणे बंट संघ के सामने है कुंदापुरा ऑस्ट्रेलिया एबीसी बंट संघ और इसी प्रकार अगला खेल होगा मुंबई बंट्स के सामने बेंगलुरु बंट्स. बारी बारी में अलग अलग भाषाओं में कार्यक्रम के बारे में आपके लिए सूचना रवाना करता हूं. बोनस मिले हैं आकाश शेट्टी अंदर बोनस अंक अंदर आकाश शेट्टी. ಅದ್ಭುತ ಸುಂದರತೆಯ ನೋಡಿ ಗಣಪತಿ ದೇವಿಯಲ್ಲಿ ಜೊತೆಗೊಂಡು ಶಕ್ತಿಯ ಮಹಿಳೆ ನಾಗರಡೆ ಸರ್ವಜಡೆ ಪಂಚವರ್ಣದ ಪಂಚೋಡಿ ಮಹಿಳೆ ಆನತರ ಬಣ್ಣದಲ್ಲಿ ಕರ್ಕೊಂಡು ಬರ್ತದೆ. ಕೇಂದ್ರದ ಬರ್ತಲು ಕರ್ಕೊಂಡು ಯಾರಿಲ್ಲ ರಾಣಿ ಕಾಲಲ್ಲೇ ನಂಬಿ ಭಕ್ತರಿಗೆ ನನ್ನ ಚಿತ್ರಗಳಿಂದ ಕಾಪುಗಿರಿ ಕಾಪುಗಳು ಕೈಗೊಳ್ಳುತ್ತಿದ್ದ ಸತ್ಯವಿನ ನೆನವರಿಕೆ ಬಂದಿದ್ದು ಮೂಡಾಯಿ ಬೆಟ್ಟಾಯಿ ಬೆಟ್ಟಾಯಿ ಬಟ್ಟಾಗಿ 4 ದಿಕ್ಕು ನೆನಪಿನ ಸರ್ವಶಕ್ತಿಯನ್ನು ಕಾದು ಮೇಲೆ ಮನಸಾರೆ ಎತ್ತಿಕೊಂಡು टक्कर दी टच भी परिणाम आकाश शेट्टी जो से लगातार अंक अपनी टीम के लिए लेता है.
बिल्कुल बढ़िया प्रदर्शन कर चुके हैं अपना प्रसाद। एक राइड पर अंक प्राप्त करने वाले खिलाड़ी हैं प्रसाद। ಐದು ಡಿಫೆಂಡರ್ಗಳ ಮತ್ತೆ ಆಕಾಶ್ ಶೆಟ್ಟಿ ಗಾಳಿಯ ಈಗ ತಾನೇ ತನ್ನ ಜೊತೆ ಸೇರ್ಕೊಳ್ತಾ ಇದ್ದಾರೆ ಕುಂದಾಪುರ ಆಸ್ಟ್ರೇಲಿಯಾ ಎಬಿಸಿ ತಂಡ ಮತ್ತು ಪುಣೆ ಬಡ್ಸ್ ತಂಡದ ನಡುವೆ ನಡೆಯುವಂತಹ ಸ್ಪರ್ಧೆಯಲ್ಲಿ ಅಂಕಣದಲ್ಲಿರತಕ್ಕಂತಹ ಕುಂದಾಪುರ ರಾಯಲ್ ಆಸ್ಟ್ರೇಲಿಯಾ ಎಬಿಸಿ ತಂಡದ ಎಬಿಎ ತಂಡದ ಮಾಲಕರಾದ ದಯಾನಂದ ಶೆಟ್ಟಿ ಅಶ್ವದೀಪ್ ತಂಕುಚೆ ಅವರ ಆಗಮನವಾಗಿದೆ. Let's welcome Mr. Dhananjay Shetty, owner of Kundapura Royal AB team. The team owner, thank you very much for your wonderful presentation, sir, and warm welcome to you. ಸಾಂಸ್ಕೃತಿಕ ವೈಭವಗಳು ಗುಜರಾತ್ನ ಸಾಂಪ್ರದಾಯಿಕ ನೃತ್ಯ ದಾಂಡಿಯ ತಾಲೂಕು ಮಹಿಳೆಯರು 7-7 ಸಮಬಲದಲ್ಲಿ ಗೋಡೆಯಲ್ಲಿ ಬಿರುಕು, ದಾಳಿಯಲ್ಲಿ ಸಫಲತೆ. ಪುಣೆ ಬಡ್ಸ್ ಮುನ್ನಡೆಯಲ್ಲಿ 8-7 ದಾಳಿ ಬದಲಾವಣೆ. ಕಿರಣ್ ಕಿರಣ ಬೆಳೆಯುವಂತಹ ಯುವ ಆಟಗಾರ ಕಿರಣ ಕುಂದಾಪುರ ಆಸ್ಟ್ರೇಲಿಯಾ ಬಡ್ಸ್ ಪರವಾಗಿ ದಾಳಿ. ನಿತೇಶ ವಾಮನ ಪದವಿನ ನಿತೇಶ ರೈಟ್ ಕಾರ್ನರ್. ನಿತೇಶನ ಬಂಧನವಾಗಿದೆ. ಅದ್ಭುತವಾದ ತಂಡದೊಂದಿಗೆ ಕಿರಣ್ मुंबई से खिलाड़ी है किरण. माननीय धनुष ಮೂಲಕ ಒಂದಂಕ ಕುಂದಾಪುರ ಆಸ್ಟ್ರೇಲಿಯಾ ತಂಡಕ್ಕೆ ಜವಾಬ್ದಾರಿ ಹೆಗಲೇರಿಕೊಂಡು ಆಕಾಶ ದಾಳಿಯಲ್ಲಿ ಆಡಿದ ದಾಳಿಯಲ್ಲಿ ಅನೇಕ ಅಂಕಗಳನ್ನು ಗಳಿಸಬಲ್ಲ ಆಟಗಾರ ಆಕಾಶ. ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ. ಮುಂಬೈ ಡಿಫೆಂಡರ್ ನಮಗೆ ಇವೆಂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಬಲವಾದ ಆಟಗಾರ 3 ಅಂಕಗಳು. ಮಾಣಿಯ ಅಬ್ಬರ ಇದು ಧನುಷ್ ಮಾಡಿ
धारी विकराळी होटल कमतारी कळधळधारी माडी मातू त्रिशूळधारी माडी मातू त्रिशूळधारी माडी मातू त्रिशूळधारी ಗಿರೀಶ್ ಶೆಟ್ಟಿ ತೆಳ್ಳಾರ್ ಅವರ ನೇತೃತ್ವವನ್ನು ಕಾಣಬಹುದಾಗಿದೆ. ಕಳೆದ ಅನೇಕ ದಿನ ರಾತ್ರಿಗಳಿಂದ ಈ ಕಾರ್ಯಕ್ರಮದ ಯಶಸ್ಸಿಗೋಸ್ಕರ ದುಡಿತಾ ಇರತಕ್ಕಂತಹ ನಾಯಕರ ಜೊತೆ ಕೈ ಜೋಡಿಸುವಂತಹ ನಾನಾ ವಿಭಾಗದ ಸಂಘ ಸಮಿತಿಗಳ ಸಹಕಾರ ಬಟ್ ಸಂಘದ ಸಹಕಾರಗಳಿಂದ ಉತ್ಸಾಹದೊಂದಿಗೆ ಕಾರ್ಯಕ್ರಮ ಸಾಗಿ ಬರ್ತಾ ಇದೆ. ಲಿಖಿತ್ ಕುಂಭದ ತರಬೇತುದಾರ ಅದೇನು ಸೂಚನೆಯನ್ನ ಕೊಟ್ಟಿದ್ರು ಸ್ಥಿತಿ ಬದಲಾವಣೆ ಆಗಿದೆ. ತಂಡದ ಪ್ರತಿರೋಧ ಬಲಾಢ್ಯವಾಗ್ತಾ ಇದೆ. ಡಿಫೆನ್ಸ್ ವಿಭಾಗ ಬಲಿಷ್ಠಗೊಳ್ಳುತ್ತಾ ಇದೆ. ಇದು ಪುಣೆ ಬೈಟ್ಸ್ ತಂಡ. ಆಕಾಶ ದಾಳಿ ಆಳವಾದ ಗಾಳಿಯೊಂದಿಗೆ ಆಕಾಶ बहुत ही करीबी मामला है ये. करीबी मामला आखिर करके ಮೂರೇ ಮೂರು ಅಂಕಗಳ ಅಂತರದಲ್ಲಿದೆ. 20-17 क्या कवर है श्रेयस. 22-70 ಹಿತೇಶನಿಂದ ಹಿತವಾದಂತ ಪ್ರಮುಖ ದಾಳಿಗಾರನನ್ನ ಟಚ್ ಮಾಡಲಾಗಿದೆ. ಶ್ರೇಯಸ್ ಔಟ್ ಆಗಿದೆ. ಆ ಸ್ಥಾನದಲ್ಲಿ ಈಗ ಮತ್ತೆ ದಾಳಿಯೊಂದಿಗೆ ಪ್ರಸಾದ್. ಇಪ್ಪತ್ತೆರಡು 18 ಪಂದ್ಯ 4 ಪಂದ್ಯಗಳು ಕುಂದಾಪುರ ಆಸ್ಟ್ರೇಲಿಯಾ ಪರವಾಗಿದೆ. ವಿಶ್ವದಾದ್ಯಂತ ಇರತಕ್ಕಂತಹ ಬಂಡರ ಸಮಾಜ ಬಾಂಧವರ ದೊಡ್ಡ ಕಾರ್ಯಕ್ರಮ. ಹಿತೇಶ್ ಮತ್ತೆ ಇದು ವಾಮನ ಪದವಿನ ಪ್ರತಿಭೆ. ಮೂರ್ಛೆಯ ಮಿತಿ
Venkatesh. Right on the nose situation. 2 runs on the out. Shreyas Mani. ನೋಡಿ ಶರೀರ ಕಬಡ್ಡಿಗಾಗಿಯೇ ಮಾಡಿದ ಶರೀರ ಶ್ರೇಯಸ್ ಮಾಡಿ ಗೂಳಿ ಗೂಳಿ ಆಗಿ ಅಂತಿಮ 5 ನಿಮಿಷಗಳಲ್ಲಿ ಪಂದ್ಯ ಮುಕ್ತಾಯವಾಗಲಿದೆ. ಬೋನಸ್ ಸಿಂಗಲ್ ಆಟಕ್ಕೆ ಹೊರಬಿದ್ದಿದೆ. ಧನುಷ್ ಮಾಡಿ ಕೆಳಗಿಂದ ಹೊರಬಿದ್ದಾರೆ. ಅಂಕ ಈ ರೀತಿಯಾಗಿದೆ 21, 24, 3 ಅಂಕಗಳು. ಮೊದಲ ಪಂದ್ಯದಲ್ಲಿಯೇ ಹೃದಯ ಟಪಟಪಟಪಟವ ಎನ್ನುತ್ತಾ ಇದೆ. ಎಂತಹ ಕಬಡ್ಡಿ, ಏನು ಆಟ! ಬಂಟರ ಇವತ್ತು ಮೆಚ್ಚಿನ ಆಟಗಳಲ್ಲಿ ಒಂದಾಗಿದ್ದ ಕಬಡ್ಡಿ ಅಂತಿಮ 4 ನಿಮಿಷಗಳ ಪಂದ್ಯದಲ್ಲಿ ಬಾಗಿದೆ. 3 ಅಂಕಗಳಲ್ಲಿ ಕುಂದಾಪುರ ಆಸ್ಟ್ರೇಲಿಯಾ. Competition progress between Pune Bunts versus Kundapur Australia. Team one of Mr. Dayananda, Australia and Daizan. Very good plus point for the team Kundapur Australia. And now in action, Prasad Shetty. 200 meters final. Chemical report control starting line by 200 meters in order. 24-21. This is 100 meters final. ದೇಶದ ಅಂತಾರಾಷ್ಟ್ರೀಯ ಸ್ತರದಲ್ಲಿರತಕ್ಕಂಥ ನಮ್ಮ ಸಮಾಜದ ನೇತಾರರು ಈ ಕಾರ್ಯಕ್ರಮಕ್ಕೆ ಪೂರ್ತಿಯಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ. 25-21 ರೈಟರ್ 25-21 ಪುಣೆ ಬಂಟ್ ಸಂಘದ ಅಧ್ಯಕ್ಷರು ಆಗಿರತಕ್ಕಂಥ ಸಂತೋಷ್ ಶೆಟ್ಟಿ ಅವರ ಮಾಲಕತ್ವದ ತಂಡವಾಗಿದೆ. ಪುಣೆ ಬಂಟ್ಸ್ ಪ್ರಸ್ತುತ 4 ಅಂಕಗಳ ಹಿನ್ನಡೆಯಲ್ಲಿದೆ. ಪುಣೆ ಬಂಟ್ಸ್ ಮುನ್ನಡೆಯಲ್ಲಿ ಕುಂದಾಪುರ ಆಸ್ಟ್ರೇಲಿಯಾ. ಗಾಡಿಯಲ್ಲಿ ಮತ್ತೆ ಪ್ರಸಾದ್. Final call for the second match Mumbai Bunts and Bangalore Bunts. 2 ತಂಡಗಳಿಗೆ ಅಂತಿಮ ಕರೆಯನ್ನು ಕೊಡಲಾಗಿದೆ. ಪ್ರವೇಶ ದ್ವಾರಕ್ಕೆ ತಲುಪುವ Final.
25-22. Yes. ಅತ್ಯಂತ ಅವಶ್ಯಕ ಘಟ್ಟದಲ್ಲಿ What a tight match, what an interesting match, and Shreyas again, and Prasad Shetty again. ಹಿತೇಶ ಅಂತಿಮ ನಿಮಿಷ, ಪಂದ್ಯದ ಅಂತಿಮ ನಿಮಿಷ. 27-26 in favor of Kundapura. Kundapura, Australia leading by 1 point. ಕಬಡ್ಡಿ ಕೆಲವೊಮ್ಮೆ ರೆಸ್ಟ್ರಿಕ್ಟ್. ಒಟ್ಟು ಅಂಕದ ಗೆಲುವು ಈ ಬಾರಿ ಕುಂದಾಪುರ ಆಸ್ಟ್ರೇಲಿಯಾ. Lovely game on the place of Kundapura, Australia. Played well, but Pune was also well played, but unfortunately they lost the match by 1 point. ಆರಂಭದಲ್ಲೇ ಮಾಹಿತಿ ಕೊಡ್ತಾ ಇದ್ದಾರೆ. ಗೆದ್ದ ತಂಡಕ್ಕೆ ಒಟ್ಟು 5 ಅಂಕಗಳು. ಇದೀಗ ಗೆದ್ದ ತಂಡ ಕುಂದಾಪುರ ಆಸ್ಟ್ರೇಲಿಯಾ 5 ಅಂಕಗಳು. ಮುಂದೆ ತಮ್ಮ ಅಂಕ ಪಟ್ಟಿಯಲ್ಲಿ ಖಾತೆಯನ್ನು ಹಾಕಿದೆ. So now moving to the second match of the debate. Mumbai Bucks versus Bangalore Bucks. After Dale. ಎದುರಾಳಿ ತಂಡ ವೇಗದಿಂದ ಬರುವಂತ ಬರಲಿ. ಮುಂಬೈ ತಂಡ ಶೀಘ್ರದಲ್ಲೇ ಜೊತೆ ಸೇರಿಕೊಳ್ಳುವಂತ ಬರಲಿ.
And the team owner is the respected person, Mr. Upendra Shetty, Universal Group. The players are going out this way. Mr. Shishant Odapi, Likit Mugu Kasaragadu, Sharat Munya, Suprit Ira, Akshit Mugu, Sohan Ullad, Adi Shetty, Shiva Prasad, Shreyas, Ankush Shetty. Team coach is Mr. Ranjit, and here is the team, Bangalore Bird Sangha. Music. Ladies and gentlemen, the opponent team is ready. The teams of Mumbai Pansanga and the players are going this way. Before the players, it is the honor, respected Mr. K.M. Shetty, Microwave Group, and the players Preetham Shetty of LCM, Hari Tamanu, Rana, Saurabh Perwai, Lakshman Hupalli, Vignesh Pertangadi, Vikas Mumbai, Sharvik Bhavish, Vijay Adava, Sabaram, team coach of the successful Kabaddi player of Madikeri, Mr. Madhu Madava, and the team is Mumbai Bird Sangha. Captains. ಬಿಜೆಪಿ ಸಂಘದ ವತಿಯಿಂದ ಅಧ್ಯಕ್ಷರನ್ನ ಗಮನಕ್ಕೆ ದಯವಿಟ್ಟು ತಮ್ಮ ನಿಖಿಲ ಕುದರದ ಮೂರು ಕೋರ್ಟ್ ಬಂದು ವಿನಂತಿ ಮಾಡ್ತಿದ್ದಲ್ಲ ಈಗ ಸಮಾರಂಭ ಸಮಾರಂಭದ ವೇದಿಕೆಯ ವೇದಿಕೆಯನ್ನು ಸಮಾರಂಭ ಮಾಡ್ತಿದ್ದಲ್ಲ ದಯವಿಟ್ಟು ಈಗ ಕುದರ ಮೂರು ಕೋರ್ಟ್ ಬಂದ ದಯವಿಟ್ಟು ವಿನಂತಿ ಮಾಡ್ತಿದ್ದಲ್ಲ 200 ಮೀಟರ್ ಫೈನಲ್ ವಿಜಯ್ ಸರ್ ಬೇಕಿರಬೇಕು ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭ ಆಗ್ತಿದೆ ಸಾಂಸ್ಕೃತಿಕ ಕಾರ್ಯಕ್ರಮ ದಯವಿಟ್ಟು ಕಬಡ್ಡಿ ಅಂಕಣದಲ್ಲಿ ದ್ವಿತೀಯ ಪಂದ್ಯ ಈಗ ತಾನೇ ಆರಂಭವಾಗಲಿದೆ. ಬೆಂಗಳೂರು ಬಡ್ಸ್ ವಿರುದ್ಧವಾಗಿ ಮುಂಬೈ ಬಡ್ಸ್ ಬಳಿಕ ತೃತೀಯ ಸ್ಪರ್ಧೆಗೆ ಬದಲಾಗಿದೆ ಗುಜರಾತ್ ಬಡ್ಸ್ ಹೆಬ್ರಿ ಬಡ್ಸ್. Please be note for the third match, Hebri Bats and Gujarat Bats, and here is the first call. Here is the first call for match number 3. meter final is ready. Boys under 16 to 21 years. 16 ವರ್ಷ ವಯಸ್ಸಿದೆ. 200 meter final. ಮುಂಬೈ ಮಹಾನಗರಿಯ ಬಲಾತ್ಯ ತಂಡಗಳು ಇದೀಗ ಕ್ವಾರ್ಟರ್ ಫೈನಲ್ ಪಂದ್ಯಗಳನ್ನು ತೊಡಗಿಸಿಕೊಂಡಿದ್ದಾರೆ. ಬಂತನ ಮುಂಬೈ ಮಿರಾರೋಸ್ ವರ್ಸಸ್ ಬಂತನ ಮುಂಬೈ ರಿಜಿನಲ್ ಕಮಿಟಿ ತಂಡದಲ್ಲಿ
KA-19-MC-3260. ಗವರ್ಮೆಂಟ್ ವೈಫೈ ಇಲ್ಲಿಂದ ಪೊಲೀಸ್ನ ಗರುಡ ವಾಹನ ತೆಗೆದರೆ ದಯವಿಟ್ಟು ಅದು ಕೂಡ ತೆಗೆಯಬೇಕು. ನಾವು ತೆಗೆದಲ್ಲಿ ಗರುಡ ವಾಹನವನ್ನು ತಮ್ಮ ವೆಹಿಕಲ್ ಕೊಂಡೋಗ್ತಾ ಇದ್ದಾರೆ. ದಯವಿಟ್ಟು ಗವರ್ಮೆಂಟ್ ವಾಹನ ಮುಂಬೈ ಒಂದು ಬಲಿಷ್ಠ ಮಾನವೀಯ ತಂಡ ಫೈನಲ್ 200 ಮೀಟರ್ ಫೈನಲ್ 200 ಮೀಟರ್ ಫೈನಲ್ಸ್ ಮಾತ್ರ ಈಗ ಅಲ್ಲಿ ಪಂಚಾಯತ್ ಹೇಳ್ತಾ ಇದ್ದಾರೆ ಯಾವ ಫಸ್ಟ್ ಅಂತ ಮೂರನ್ನು ಆಯ್ಕೆ ಮಾಡಬೇಕು. 200 ಮೀಟರ್ ಫೈನಲ್ ಮಹಿಳಾ ಹಬ್ಬ 200 ಮೀಟರ್ನ ಫೈನಲ್ಸ್ ಈಗಾಗಲೇ ಬೇಕಾಗಿದೆ. 200 ಮೀಟರ್ ಓಟದ ಬಹಳಷ್ಟು ಕ್ರೀಡಾಪಟುಗಳನ್ನು ಗಮನಿಸಿಕೊಂಡಿದ್ದೇವೆ. 200 ಮೀಟರ್ ಓಟದ ಸ್ಪರ್ಧೆಯಲ್ಲಿ 100ಕ್ಕೂ ಅಧಿಕ ಕ್ರೀಡಾಪಟುಗಳನ್ನು ಗಮನಿಸಿಕೊಂಡಿದ್ದೇವೆ. ಉಡುಪಿ ಜಿಲ್ಲೆಯಲ್ಲಿ ಕಳೆದ ಅನೇಕ ವರ್ಷಗಳಿಂದ ಕಬಡ್ಡಿ ರಂಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ವ್ಯಕ್ತಿತ್ವ ಕೇವಲ ಕರಾವಳಿಯಲ್ಲಿ ಮಾತ್ರವಲ್ಲ, ದೂರದ ಕೊಲ್ಲಿ ರಾಷ್ಟ್ರದಲ್ಲೂ ಕೂಡ ಸುಶಾಂತ್ರವರ ಕಬಡ್ಡಿ ಹವಾವನ್ನು ನಾವು ಕಂಡಿದ್ದೇವೆ. ಕೂಟದ ದ್ವಿತೀಯ ಪಂದ್ಯ ಮುಂಬೈ ಬನ್ಸ್ ಮತ್ತು ಬೆಂಗಳೂರು ಬನ್ಸ್ ನಡುವೆ ನಡೆದಿದೆ. Meanwhile, repeat the game for the next match, Gujarat Buns and Hebrew Buns. ಈ ಎರಡು ತಂಡಗಳು ವಿಳಂಬವನ್ನು ಮಾಡದೆ ಸಿದ್ಧಗೊಳ್ಳುವಂತೆ ಅಕ್ಟೋಬರ್ ತಿಂಗಳ ಕೊನೆಯ ದಿನಗಳಲ್ಲಿ ನಾವು ಬೆಳೆದಾಗ ಮುಂಬೈ ಬನ್ಸ್ ತಂಡದ ದೊಡ್ಡ ಲಾಸ್ ಅದು ತಂಡದ ಪ್ರಮುಖ ಆಟಗಾರ ಪ್ರೇಮ್ ಶೆಟ್ಟಿ ಅವರ ಗಾಯ. ಪ್ರಸ್ತುತ ಗಾಯದ ಸಮಸ್ಯೆಯಿಂದಾಗಿ ಪ್ರೇಮ್ ಅವರು ಆಡ್ತಾ ಇದ್ದಾರೆ. ಅದು ಮುಂಬೈ ತಂಡಕ್ಕೆ ಬಲವಾದ ಹೊಡೆತವಾಗಿದೆ. विश्राम की मांग है बेंगलुरु बन्स की ओर से. ಪಂದ್ಯದಲ್ಲಿ ಭಾಗವಹಿಸುವಂತಹ ಎಲ್ಲ ತಂಡಗಳ ಗಮನಕ್ಕೆ ನಾವು ಆರಂಭದಲ್ಲಿ ಒಂದು ಸೂಚನೆಯನ್ನು ಕೊಟ್ಟಿದ್ದೀವಿ. 7 ಅಥವಾ ಸೋಲು ಗೆಲುವುಗಳು ಅಂಕಪಟ್ಟಿಯಲ್ಲಿ ಯಾವುದೇ ಬದಲಾವಣೆಯನ್ನು ತರದಂತೆ ಗೆಲ್ಲುವ ತಂಡಕ್ಕೆ 5 ಅಂಕಗಳನ್ನು ನೀಡಲಿದ್ದೇವೆ. 5 ಆದಲ್ಲಿ 3 ಅಂಕಗಳನ್ನು ನೀಡಲಿದ್ದೇವೆ. ಅದು ಬಿಟ್ಟು 200 ಮೀಟರ್ ಫೈನಲ್ ಸ್ಪರ್ಧಾತ್ಮಕ little bit of under the control of Bengaluru Buns. ತರಬೇತುದಾರರಾಗಿದ್ದಾರೆ. Yes, you are right. ಕೂಟದ ಎರಡನೇ ಗೊಬ್ಬರದ ತುಳುಕುಲ ಬದಲೆ ನನ್ನ ಮೂರನೇ ಗೊಬ್ಬದ ಕೋಣದ ಲೆಕ್ಕನ ಕೊಡ್ತ ಹೆಬ್ರಿ ಬನ್ಸ್ ಮತ್ತು ಗುಜರಾತ್ ಬನ್ಸ್ ಥರ್ಡ್ ರೈಡ್ ಶ್ರೀಶಾಂತ್ ಸೂಪರ್ ಟೇಕನ್
इसी प्रकार सोनी पुल्लान ಕರಾವಳಿಯ ಮತ್ತೊಬ್ಬ ಕಬಡ್ಡಿ ರಂಗದ ಶರವೇಗದ ಆಟಗಾರ ಸೋನಿ ಇನ್ನೂರು ಮೀಟರ್ ಓಟದ ಬಾಲಕರ ಇನ್ನೊಂದು ವಿಭಾಗ ಈಗ ಆಗ್ತಾ ಇದ್ದಾಗ ಫೈನಲ್ಸ್ ವಿಭಾಗ 200 ಮೀಟರ್ ಫೈನಲ್. ಮೂವತ್ತೆರಡು 65 ಶಾಲೆಗಳು ಪಾರ್ಕಿಂಗ್ ನಂಬರ್ ಸರಿಯಿದೆ. ದಯವಿಟ್ಟು ಆ ಸಾಲನ್ನು ತೆರವುಗೊಳಿಸಬೇಕು. ಬಹಳಷ್ಟು ಸಮಸ್ಯೆ ಆಗಿದೆ. ನಮ್ಮ ಕಾರ್ಯಕ್ರಮದ ಅಧ್ಯಾಪಕ ದಯವಿಟ್ಟು ಬಿಸಿಲು ವಲಯ ಬಳಸಲು ಪಾರ್ಕಿಂಗ್ ನಂಬರ್ 5 ಸಮಸ್ಯೆ ಬರ್ತಾ ಇದೆ. ಅದನ್ನು ಕೂಡಲೇ ತೆರವುಗೊಳಿಸಿ. ತಮ್ಮ ಮಂತ್ರಿ ಸಂಘಕ್ಕೆ ಕಟ್ಟಿದ್ದಾರೆ. ಸುದ್ದಿ ದಯವಿಟ್ಟು ನಮ್ಮ ಊರಿಗೆ ಒಬ್ಬರಿಗೆ ಮಾತ್ರ ಕೋಚ್ ಮಾಡಲು ಅವಕಾಶ ಮಾಡಿಕೊಡ್ಬೇಕು. ಊರಿಗೆ ಮಾತ್ರ ಕೋಚ್ ಮಾಡಲು ಅವಕಾಶ ಮಾಡಿಕೊಡ್ಬೇಕು. ಎಂಟು 6 ಬೆಂಗಳೂರು ಮುನ್ನಡೆ ಕೇವಲ 2 अंकಗಳ ಅಂತರದಲ್ಲಿ ಪ್ರಥಮ ಅವಧಿ ಸಾಗಿ ಬರ್ತಾ ಇದೆ. सो लीजिए दोस्तों, मात्र 2 अंकों की अंतर पर है बेंगलुरु आगे है और पहला आधा चल रहा है दूसरी मैच की. ಇನ್ನು 4 ವಿಭಾಗದ 200 ಮೀಟರ್ ಫೈನಲ್ ನಾವು ಕಾಣ್ತಾ ಇದ್ದೇವೆ. 200 ಮೀಟರ್ ಫೈನಲ್ ವಿವಿಧ ಭಾಷೆಗಳಿಂದ ಆಗಮಿಸಿದ ಎಲ್ಲ ಅಧ್ಯಕ್ಷರ ಗ್ರಾಮಕ್ಕೆ ದಯವಿಟ್ಟು ತಮ್ಮ ಹೆಸರಿನಲ್ಲಿ ನೋಂದಾಯಿಸಬೇಕಾಗಿ ತಮ್ಮನ್ನು ವಿನಂತಿಸ್ತಾ ಇದ್ದೇನೆ. ಮತ್ತೆ ದಾಳಿ ಮುಂದುವರಿತಾ ಇದೆ ಸಮುದ್ರ.
8 गंटल ತಂಡಗಳು ये दोनों टीम बराबरी पर है। प्रीतम शेट्टी के अलावा मुंबई के खिलाड़ियों ने लाजवाब खेल का प्रदर्शन दिखाते हुए और परिणाम अंतिम भागी रहेंगे। फिलहाल 8 की बराबरी पर है मुंबई गले लग जा। In favor of Mumbai Bucks. It is the second call for number 3rd match, Gujarat Bucks and the Western Bucks. ಕಬಡ್ಡಿ ರಂಗದಲ್ಲಿ 3ನೇ ಪಂದ್ಯದಲ್ಲಿ ಭಾಗವಹಿಸುವಂತಹ ತಂಡಗಳು ತಮಗೆ ನೀಡ್ತಾ ಇದ್ದಾವೆ. ಗುಜರಾತ್ ಬುಕ್ಸ್ ಮತ್ತು ಹೆಬ್ರಿ ಸಿದ್ಧರಾಗಿ ಇಲ್ಲಿ ಪ್ರಥಮದ್ವಾರದಲ್ಲಿರುವರು ಸ್ವಲ್ಪ ಹಿಂದೆ ಸರಿದಿರುತ್ತಾರೆ. ದಯವಿಟ್ಟು ಮನದಲ್ಲಿ ಆದಷ್ಟು ಹಿಂದೆ ಸರಿದಿರಿ. ಆ ಅಂಕಣದ ಮ್ಯಾಟ್ ಅನ್ನು ಬಿಟ್ಟು ಅಂತ ನಮಗೆ ಬಹಳಷ್ಟು ಸಂತೋಷ. ಥ್ಯಾಂಕ್ ಯು ಫಾರ್ ಮೈಕ್ ಇಸ್ ವೆರಿ ವೆರಿ ಕಟ್ಟ ಒಂದು ನಾಡ ಮಲ್ಪ್ಲೆ ಪಾರ್ಕಿಂಗ್ ಸಂಖ್ಯೆ 5ರಲ್ಲಿ ವಿವೇಕಾನಂದ ಪ್ರೌಢಶಾಲೆಯ ಹತ್ತಿರ KK90 MC 3268 3265 ನೋಂದಣಿ ಸಂಖ್ಯೆಯ ವಾಹನವನ್ನು ಸುತ್ತಾಗಿ ತರಲಾಗುತ್ತದೆ. ಅಕ್ಷಿತ್ ಮಗು ಕಾಸರಗೋಡು ಜಿಲ್ಲೆಯ ಪ್ರತಿಭೆ ಅಕ್ಷಿತ್ ಮೂಲಕ 1 ಅಂಕ ಬೆಂಗಳೂರು ಬಡ್ಸ್ ಸಂಘದ ಖಾತೆಗೆ ಸೇರಲ್ಪಡ್ತಾರೆ. ಇದೀಗ 10ನೇ ಅಂಕ ಬೆಂಗಳೂರು 10-9. ನಾಲ್ಕು ಡಿಫೆಂಡರ್ಗಳ ನಡುವೆ ಉಳ್ಳಾಳದ ಸೋಲಿನ ದಾಳಿ. ಕರಾವಳಿಯ ಬಂಟ ಸಮಾಜದ ಆಟಗಾರರು, ದೂರದ ಮುಂಬೈಯಿಂದ ಕೂಡ ಆಟಗಾರರು ಬಂದಿದ್ದಾರೆ. ಅಲ್ಲದೆ ಕುಂದಾಪುರ, ಹೆಬ್ರಿ ಕಡೆಗಳಿರತಕ್ಕಂಥ ನಮ್ಮ ಬಂಟ ಸಮಾಜದ ಕಬಡ್ಡಿ ತಾರೆಗಳು ಏಕಕಾಲದಲ್ಲಿ ಒಂದೇ ಸೂರಿನಡಿ ಇದು ಅಂತಾರಾಷ್ಟ್ರೀಯ ಮಟ್ಟದ ಬಟ್ಸ್ ಕ್ರೀಡೋತ್ಸವದ ವೈಭವದ ಕಬಡ್ಡಿ. ಆದಷ್ಟು ಬೇಗನೆ ಆ ಕಾರನ್ನು ತೆರವುಗೊಳಿಸಬೇಕು. ಶಿವಾಜಿ ಶೆಟ್ಟಿ, ಸಮೃದ್ಧಿ ಶೆಟ್ಟಿ, ನಿಧಿರಾಮ್ ಶೆಟ್ಟಿ, ಶಾಂತಿ ಶೆಟ್ಟಿ, ಪ್ರಜ್ವಲ್ ಶೆಟ್ಟಿ, ಸುಶೀಲ್ ಶೆಟ್ಟಿ, ಚಂದ್ರಿಕಾ ಶೆಟ್ಟಿ, ಸಾರಂಗಿ ನಾರಾಯಣ್ ಶೆಟ್ಟಿ, ಸುಶೀಲ್ ಶೆಟ್ಟಿ,
जिस प्रकार ये खेल दूसरी चल रहा है, यहाँ तक की तगड़े स्थिति पर बॉस मिला है सोनी के नाम 11th in favor of each 11 हंगंदर समोन 11 अंकों की बराबरी पर है। और ये है अचानक आक्रमण, सोनी की अचानक डबल एंकल होल्ड, तो परिणाम सुपर टैकल के जरिए अंक मिलेगा 13-11 now. Bengaluru leading by 2 points. 13-11. Sushant. ವಿಳಂಬವನ್ನು ಮಾಡದೆ ಹೊರಡನೆ ಸಿದ್ಧಗೊಳ್ಳುವಂತೆ ಗುಜರಾತ್ ಬಣ್ಸ್ ಮತ್ತು ಹೆಬ್ರಿ ಬಣ್ಸ್ ತಂಡಕ್ಕೆ ಕರೆಗಳನ್ನು ನೀಡಲಾಗಿದೆ. Here is second call again for Hebri Bans and Gujarat. Bans, second call. ಬೆಳೆಯುವಂತಹ ಯುವ ಪ್ರತಿಭೆಗಳ ಜೊತೆ ಅನುಭವಸ್ಥ ಆಟಗಾರರ ಉಪಸ್ಥಿತಿಯಲ್ಲಿ ಬಣ್ಸ್ ಸಮಾಜದ ಕ್ರೀಡೋತ್ಸವ. फिर से सोनी पिछले राइडर को ऐसे लपक के टैकल किया है, अब फिलहाल राइडर पर सोनी एक मान्यता प्राप्त ऑलराउंडर खिलाड़ी है सोनी उल्ला। अरे सो गया हल्के से ವಿವಿಧ ಸಂಘಗಳಿಂದ ಎಲ್ಲ ಅಭ್ಯರ್ಥಿಗಳ ಗಮನಕ್ಕೆ ದಯವಿಟ್ಟು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು 200 ಮೀಟರ್ ಫೈನಲ್ ಅಲ್ಲಿ ವೇಗವನ್ನು ಚಾಲನೆಯುತ್ತ ಶವದಕ್ಕಾರರ ಮಾಲೀಕರು ಹರೀಶ್ ಶೆಟ್ಟಿ ಅಂತ ದಯವಿಟ್ಟು ತಮ್ಮ ಕಾರ್ಯಗಳನ್ನು ಸರಿಪಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇವತ್ತು ಇದೀಗ ಫೈನಲ್ ವಿಭಾಗದ 200 ಮೀಟರ್ ಫೈನಲ್ बिल्कुल बढ़िया बोनस मिला, सुशांत टैकल पॉइंट दिया, दोनों टीमों के लिए एक अंक बटोर कर दिया। परिणाम ऑल आउट की ओर है। बेंगलुरु बंस ऑल आउट हो चुके हैं, 3 अंक मुंबई के पास। लास्ट 5 मिनट्स 14-17 मुंबई 14 ಬೆಂಗಳೂರು. ಒಬ್ಬ ಕ್ರೀಡಾಪಟುಗಳಿಗೆ ವೇದಿಕೆ ಮಾತ್ರ ಅಲ್ಲಿ ಕೋಚ್ಗಳಿಗೆ ಅವಕಾಶ ಒಳಗಡೆ ಕೊಡ್ಬೇಡಿ ಸರ್. ಅವರು ಹೊರಗಡೆ ತರಬೇತಿ ಮಾಡಬೇಕು, ಹೊರಗಡೆ ಕೋಚಿಂಗ್ ಅವಕಾಶ ಇಲ್ಲ. ಇಲ್ಲ ಕೋಚಿಂಗ್ ಹೊರಗಡೆ ಅವಕಾಶ ಇಲ್ಲ, ಕೋಚಿಂಗ್ ಹೊರಗಡೆ ಅಂತಿಮ ಕೆಲವು ನಿಮಿಷಗಳಿಗೆ ಈ ಪಂದ್ಯ ಮುಗಿಯುವ ಹಂತದಲ್ಲಿ
ಗೆಲುವು ಬೆಂಗಳೂರಿಗ, ಗೆಲುವು ಮುಂಬೈಗ. ಮುಂಬೈನ ಇಟ್ಟುಕೊಂಡು ಕಬಡ್ಡಿಯ ಸಾಧನೆಯನ್ನು ಮೆರೆದಂತಹ ಛತ್ರಪತಿ ಶಿವಾಜಿ ಅವಾರ್ಡಿ ವಿಜೇತರು ಶ್ರೀ ಜಯಶೆಟ್ಟಿ ಮತ್ತು ಛಾಯಾ ಶೆಟ್ಟಿ ಅವರ ಉಪಸ್ಥಿತಿಯನ್ನು ಕಾಣಬಹುದಾಗಿದೆ. ಅಂತಿಮ 4 ನಿಮಿಷಗಳ ಆಟ. 17-16 ಒಂದು ಅಂಕದಲ್ಲಿ ಮುಂಬೈ. 17-16. क्या खेल है, क्या लाजवाब प्रदर्शन है दोनों टीमों की ओर से. सरदराज है मुंबई मात्र 1 रन की बढ़त पहुंच चुके हैं और राइट घेरे के फिलहाल टेक्निकल पॉइंट मिला. 18-16 18-16 in favor of Mumbai. ಎರಡು ಕೆಟಗರಿ ಇದೆ. ಟೈಮ್ ಪಡೆದುಕೊಂಡು ಟೀಮ್ ಕೋಚ್ಗಳು ಕೋಚಿಂಗ್ ಕೊಡುವ ಸಮಯ. ಆ ಸಂದರ್ಭದಲ್ಲಿ ನಾವು ಎಲ್ಲ ಸೈಲೆಂಟ್ ಆಗಿದೆ. 18-16 ಮುಂಬೈ leading by 2 points. ದೊಡ್ಡ ಶರೀರದ ಗುದ್ದಾಟ. You are right. 17-18 right now. 17-18 last 3 minutes. 18 Mumbai, 17 ಬೆಂಗಳೂರು. 18 ಕಡೆಯ 3 ನಿಮಿಷ ಮಾತ್ರ ಉಳಿದು ಪುರಿ ಮಲ್ಲ ಮಟ್ಟದ ಆಯೋಜನೆ. ಆಹಾ, ಸೂಪರ್ ರೈಟ್. get a point. 19-17 now. 19-17 है. सोनित कर राइट. मुंबई आगे है. प्रीतम शेट्टी की गैर मौजूदगी की बावजूद मुंबई 2 अंकों की बढ़त बना चुके हैं. ಮುಂಬೈ 2 ಅಂಕಗಳ ಮುನ್ನಡೆಯಲ್ಲಿ ತರಬೇತುದಾರ ಮಧು ಅವರ ಉಪಸ್ಥಿತಿಯನ್ನು ಗಮನಿಸಬಹುದು. ದಕ್ಷಿಣದ ಕಾಶ್ಮೀರ ಕೊಡಗಿನಲ್ಲಿ ಜನಿಸಿದಂತಹ ಸಾಧಕ ಮಧು ಆಳ್ವಾಸ್. ಅಂತಿಮ ಇದು ಬೇಕಾಗಿರೋದು ಅದ್ಭುತ ಟಾಯ್. ಲಾಸ್ಟ್ 2 minutes. ಎಸ್, ಅಂತಿಮ 2 ನಿಮಿಷಗಳು. ಎರಡು ನಿಮಿಷಗಳ ಕರೆಯನ್ನು ಕೊಡಲಾಗಿದೆ. 20-17 20-17 है. मुंबई आगे है. Last call for the next match. Every person to the offense. Captain, kindly note here. This is the final call for you. ಭಿನ್ನ ತಂಡಗಳಲ್ಲಿ ಭಿನ್ನ ಕೋಚ್ಗಳು. ಮಧು ಆಳ್ವಾಸ್ ಮುಂಬೈ ಆದ್ರೆ ಬೆಂಗಳೂರಲ್ಲಿ ರಂಜಿತ್ ಸಿಂಗ್. ಎಸ್, ಟೈಮ್ ಔಟ್ ಈಸ್ ಓವರ್. ಸೋನಿ ತೆಗಿ. ಅಂತಿಮ ಕೆಲವು ಲಾಸ್ಟ್ ಮಿನಿಟ್ ಆಫ್ ದಿ ಸೂಪರ್ ಮ್ಯಾಚ್. ಇಪ್ಪತ್ತು 18ರಲ್ಲಿ ಮುಂಬೈ ಮುನ್ನಡೆ. ವಿಶ್ವ ಕಟ್ಟಡ ಸಮ್ಮೇಳನ ಕ್ರೀಡೋತ್ಸವ ಸಾಂಸ್ಕೃತಿಕ
ಬೆಂಗಳೂರು 21, ಮುಂಬೈ 20, right sir? Yes. ಬೆಂಗಳೂರು 1 ಅಂಕದ ಮುನ್ನಡೆ, ಒಂದು ಟೆಕ್ನಿಕಲ್ ಅಂಕ ಎಷ್ಟು ಪ್ರಮುಖ ಪಾತ್ರವನ್ನ ನಿರ್ವಹಿಸುತ್ತಿದೆ. ಆ 1 ಅಂಕದಲ್ಲಿ ಇದೀಗ ಬೆಂಗಳೂರು ಮುನ್ನಡೆ. ಇದು ಮಾಡುವ ಮಡಿದಾಳಿ. 21 ಬೆಂಗಳೂರು, 20 मुंबई. क्या हो जाएगा, क्या नतीजा है इस मैच की? 20-21 है बेंगलुरु, अंक के अंतर में बढ़त है हमारे पास. ये 2 और 9 है, अंक लाना ही होगा. क्या ला पाएंगे? क्षणों ही बता दे तो समय की 22-20. ಇಪ್ಪತ್ತೆರಡು 20ರಲ್ಲಿ ಬೆಳೆಯುವ ಯುವ ಆಟಗಾರ ಅದ್ಭುತ ತಾರೆ. ಇಲ್ಲಿಗೆ ಪಂದ್ಯ ಮುಂಬೈ ಕೈಕೊಟ್ಟಿದೆ. ಮುಂಬೈಗೆ ಬೆಂಗಳೂರು 2 ಅಂಕಗಳ ಮಾತ್ರ ಗೆಲುವನ್ನು ದಾಖಲಿಸಿದೆ. 22-20. ಪಂದ್ಯದ 70% ಮುಂಬೈಯಲ್ಲಿತ್ತು. ಕೊನೆಯ 20% ಸಮಯ ಮುಂಬೈಯಿಂದ ಅದೃಷ್ಟ ಕೈಕೊಟ್ಟಿದೆ. ಬೆಂಗಳೂರಿಗೆ ಗೆಲುವು. ಶಶಿಧರ್ ಶೆಟ್ಟಿ ಬರೋಣ. ದೂರದ ಗುಜರಾತ್ ನಲ್ಲಿರತಕ್ಕಂತಹ ಶಶಿಧರ್ ಶೆಟ್ಟಿ ಅವರ ಮಾಲಕತ್ವದ ತಂಡ ಇದೀಗ ಅಂಕಣದಲ್ಲಿ ಪ್ರವೇಶವನ್ನ ಮಾಡಲಿದ್ದು. Here is a playing star of the team are going this way. Viraj from Mumbai, Jitresh Sunjatu, Roopit Raivika, Tejas Muniyar, Varun Sulkeri, Shreyas Kadama, Nitin Shetty Shambhu, Shiva Balsangade, Karthik Shetty Savanalu, Krish, and the team coach is the one in a pro kabaddi player, Mr. Yes, none other than he is the icon of Kosal Kabaddi. Mr. Sachin Suvarna is the coach of the team, and the team name is Gujarat Bansanga. Music. Drag clear money, please. He's on the 200 meter. Drag clear money, please.
Kabaddi, Mr. Buniyal Uday Kumar Shetty. And the player is, he is the lovely and biggest player of Coastal Karnataka, Rohit Marla, Bank of Baroda. Mr. Dixit from Mumbai. Mr. Kishore Mukherjee, Varun Shetty, one more person from Bank of Baroda. Mr. Mandit, Vinay Chandra Florence, Shivaseta, Pawan Patirenda, Shalan Devi Nagara, Abhishek, and team coach is the best cousin of Karnataka, Mr. Satish Alvas, and here the name of the team is Henry Bucks. ಕ್ರೀಡಾಕೂಟದಲ್ಲಿ ತೀರ್ಪುಗಾರರಾಗಿರ್ತಕ್ಕಂಥ ವಿವಿಧ ಸಂಸ್ಥೆಯ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಅದೇ ರೀತಿ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಸದಸ್ಯರು ಕೂಡ ಒಂದು ಪೂರ್ವವಾದ ಸಿದ್ಧತೆಗಳನ್ನು ಸಲ್ಲಿಸಿಕೊಳ್ತಿದ್ದೇವೆ. ಬಹಳಷ್ಟು ಒತ್ತಡದಿಂದ ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಉಡುಪಿ ಜಿಲ್ಲೆಯ ಶಿಕ್ಷಣ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಪೂರ್ವವಾದಂತಹ ಇವರೆಲ್ಲರೂ ಕೂಡ ಸಮಾರಂಭದಲ್ಲಿ ಆಕರ್ಷಕವಾದಂತಹ ಬಹುಮಾನವನ್ನು ನೀಡಲಾಗ್ತದೆ. ಬಹಳಷ್ಟು ಅತ್ಯಂತ ಆಕರ್ಷಣೀಯವಾದಂತಹ ಬಹುಮಾನವನ್ನು ನಮ್ಮ ವೇದಿಕೆ ಮುಂಭಾಗದಲ್ಲಿ ಇಟ್ಟಿದ್ದೇವೆ. ವಿವಿಧ ರೀತಿಯ ಮಿಕ್ಸಿ ಇರ್ಬೋದು, ವಿವಿಧ ರೀತಿಯ ಡಿನ್ನರ್ ಸೆಟ್ ಇರ್ಬೋದು, ವಿವಿಧ ರೀತಿಯ ಗ್ರೈಂಡರ್ಗಳನ್ನು ಮೆಕಾನಿಕ್ ಸಂಸ್ಥೆಯ ಮಾಲಕರು ನಮಗೆ ನೀಡಲಿಕ್ಕಿದ್ದಾರೆ. ದಯವಿಟ್ಟು ಆಕರ್ಷಣೀಯವಾದಂತಹ ಟ್ರೋಫಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಕಾಣ್ತಾ ಇದ್ದೇವೆ. ಆರಂಭಗೊಂಡಿದ್ದ ಕದನ ರೋಹಿತ್ ಮಾರ್ಲ ದಾಳಿಯಲ್ಲಿ ಮಣ್ಣಿನ ಅಂಗಳದಲ್ಲಿಯೇ ಕಬಡ್ಡಿ ಆರಂಭಿಸಿ ಆಟಗಾರನಾಗಿ ನೆಲೆದು ಪ್ರಸ್ತುತ ಬ್ಯಾಂಕ್ ಆಫ್ ಬರೋಡಾ ತಂಡದಲ್ಲಿರತಕ್ಕಂತಹ ಕರಾವಳಿಯ ಆಟಗಾರ ನಿತಿನ್ ಶೆಟ್ಟಿ ಶಾಂಭೂರು ವಾಲಿಬಾಲ್ ಪಂದ್ಯಾಟ ಅವರ ಬಳಿಕಿನ ಕಬಡ್ಡಿ ಪಂದ್ಯಾಟಗಳು ನಡೀತಾರೆ. ಓರ್ವ ಆಯೋಜಕರಾಗಿ ಓರ್ವ ಆಟಗಾರನಾಗಿ ಕಬಡ್ಡಿಗಾಗಿಯೇ ತನ್ನ ಜೀವನದ ಬಹಳಷ್ಟು ಸಮಯವನ್ನು ಕಳೆಯುವ ಓರ್ವ ಅದ್ಭುತ ಕಬಡ್ಡಿ ಪ್ರತಿಭೆ ನೀತು ಶೆಟ್ಟಿ. ಇಲ್ಲಿ ಡಾಕ್ಟರ್ ವ್ಯವಸ್ಥೆ ಅತ್ಯಗತ್ಯವಾಗಿದೆ. ಈ ರೀತಿ ಬೊಮ್ಮಾಳಿಯವರ ಅಥ್ಲೀಟ್ ಈಗಾಗಲೇ ಬಿದ್ದಿರ್ತಾರೆ. ವಿಶ್ವ ಬಂಟರ ಸಮ್ಮೇಳನ ಕ್ರೀಡಾಕೂಟ ಇವತ್ತು ಎರಡು ಶ್ರೇಷ್ಠ ತಂಡಗಳ ನಡುವೆ ಕದನ. ರೋಹಿತ್ ದಾಳಿ ಈ ಮಾತನಾಡಿದ ಮಣಿಪುರದ ಶಿಕ್ಷಣ ವೇದಿಕೆ
ತಂಡ ಮುಂದಿನ ಸ್ಪರ್ಧೆಗಾಗಿ ಆಟಗಾರರು ರೆಡಿಯಾಗಿರುವಂತ ಕೋರಿಕೆ.
ಹಲೋ ಚಿಕ್ ಇಲ್ಲಿ ಮುಂದೆ ಭಾಗದಲ್ಲಿ ನಿಂತವರು ಅಲ್ಲಿ ಹಿಂದೆ ಅಷ್ಟು ಜನ ಕುಳಿತುಕೊಂಡು ಅವರಿಗೆ ಕಾಣ್ತಾನೆ ಇಲ್ಲ. ದಯವಿಟ್ಟು ಅಲ್ಲೇ ಟ್ರ್ಯಾಕ್ ಅಲ್ಲಿ ಕುಳಿತುಕೊಳ್ಳಿ ಟ್ರ್ಯಾಕ್ ಮೇಲೆ ಕೂತ್ಕೊಳ್ಳಿ. ವಾಲಂಟಿಯರ್ಸ್ ಇಲ್ಲೇ ಇದೆ, ಆ ಕಡೆ ಹೋಗ್ಬೇಕು ಎಲ್ಲರೂ ಕೂಡ, ಸೈಡಿಗೆ ಹೋಗಿ. ಇದೀಗ ವಾಲಿಬಾಲ್ನ ಕ್ವಾರ್ಟರ್ ಫೈನಲ್ಗಾಗಿ ಬಂಟ್ ಸಂಘ ಮುಲ್ಕಿ ವರ್ಸಸ್ ಬಂಟರಾಯನ ಮಾತೃ ಸಂಘ ಉಡುಪಿ, ಅಲ್ಲಿ ಕೋರ್ಟಿಗೆ ಹೋಗ್ಬೇಕು, ಫ್ಲಡ್ ಲೈಟ್ ಕೋರ್ಟಿಗೆ. ಎಸ್ ರೆಡಿ. ಬಂಧುಲೆ, ವಸುದೈವ ಕುಟುಂಬಕಂ ಪ್ರಚಿತ್ತಿನ ಪರಿಕಲ್ಪನೆಯನ್ನು ಕೊಟ್ಟು ಇಡೀ ಜಗತ್ತೇ ತನ್ನ ಕುಟುಂಬ ಪನೊಂದು ಜಗತ್ತಿಗೆ ಜಗದ್ಗುರು ಆಯ್ನ ಚಿತ್ತಿನ ರಾಷ್ಟ್ರ ವಂಚಿ ಇತ್ತಿನ ನಾಂಡ ಅವು ನಮನ ಪೆರ್ಮೆದ ಭಾರತ ದೇಶಕ್ಕೆ ವಿವಿಧತೆಡಿ ಏಕತೆನ ಸಾಧಿಸಿನ ಚಿತ್ತಿನ ರಾಷ್ಟ್ರ ವಂಚಿ ಇತ್ತಿನ ನಾಂಡ ಅವು ನಮ್ಮ ಭಾರತ ದೇಶಕ್ಕೆ ಈ ಪಾತ್ರ ದಾಯಿಗೆ ಕೇಳಿ ನಾಂಡ ನಮ್ಮ ಈ ದೇಶದ ಕಣಕನೊಟ್ಟು ಸಂಸ್ಕೃತಿ ಉಂಡು, ಸಾಂಸ್ಕೃತಿಕತೆ ಉಂಡು, ಬೇತೆ ಬೇತೆ ಆಚಾರವುಳ್ಳ, ಬೇತೆ ಬೇತೆ ರೀತಿಯ ಸಂಪ್ರದಾಯವುಳ್ಳ ಈತ ಮಾತ ಈ ತಿಂಡಲ ವಿವಿಧತೆಡಿ ಏಕತೆ ಪಂಪರ ದಿತ್ತಿನ ದಿವೊಂದು ನಮ್ಮ ಮಾತೆರ್ಲ ಒಂಜೇ ಪಂಪರ ಚಿತ್ತಿನ ಭಾವನೆ ಬದುಕೊಂಡಿ ಪುನಕಲು ನಮ್ಮ ತುಳುವೇರಿಗೆ ನಮ್ಮ ಈ ಮಣ್ಣಿಡು ಸಂಸ್ಕೃತಿ ಉಂಡು ಪಂಡೆ ನಮ್ಮ ತುಳುವೇರ ಚಿತ್ತಿನ ನಮಕು ಗೊತ್ತುಂಡು. ಕಂಡಡು ಪೊರ್ಮುದು ಆ ಕಂಡದ ಪತ್ತಿನ ಚಿತ್ತಿನ ಬುಲೆದೆತ್ತದು ಬಂಜು ತಿಂಜಾವನಕಲು ನಮ್ಮ ತುಳುವೇರಿಗೆ ನಮನ ಈ ಮಣ್ಣಿಡು ಇಪ್ಪುನ ಚಿತ್ತಿನ ಜನಪದೀಯ ವಾಯಿನ ಚಿತ್ತಿನ ಸಾಹಿತ್ಯ ಜನಪದೀಯ ಕಲೆ ನಮಕ್ ಮಾತೆರೆಗಳ ತೆರೆದಿನವೇ. ಯಕ್ಷಗಾನ ಆದಿಪ್ಪು, ಕಂಬಳ ಆದಿಪ್ಪು, ಅತ್ತನ ದಾಂಡ ಕಂಗೀಲು ನೃತ್ಯ ಆದಿಪ್ಪು, ಇಂಚ ಬೇತೆ ಬೇತೆ ರೀತಿಯ ಸಾಹಿತ್ಯ ಕ್ರೀಡಾಲೋಕರು ಇಪ್ಪುನ ಚಿತ್ತಿನ ಕಲೆಗಳು ನಮ್ಮ ಈ ತುಳುವ ಮಣ್ಣದಾಗೆ. ಜನಪದೀಯ ಕಲೆತ ಬಗ್ಗೆ ಪನ್ನಗ ಖಂಡಿತವಾದಲ ಈ ಜನಪದೀಯ ಸಾಹಿತ್ಯ ಪಂಪ ಚಿತ್ತಿನವು ಒವೇ ಒಂಜಿ ಲಿಖಿತ ರೂಪ ಪಂಡ ಬರವಣಿಗೆ ಇಪ್ಪಂದೆ ಜನಕಲ್ನ ಬಾಯಿರ್ದ ಬಾಯಿಗೆ ಪುಟ್ಟಿನ ಚಿತ್ತಿನ ಸಾಹಿತ್ಯ ನಮ್ಮನ್ನ ತುಳುವ ನಾಡಿಡು ಕಂಡಡು ಬೆನ್ನಿ ಬೆನ್ನೊಂದಿಪ್ಪುನ ಚಿತ್ತಿನ ಜನಮಂದಲು ಬೆನ್ನಿ ಬೇನದ ಬೇಜ ಬೇಜಾರನ ಮದಪುರ ಬೋಡಾದು ಒಂಜಾತು ಪದಕುలను ಪನೊಂದಿತ್ತೆಗೆ ಅವೇ ಉರಳ ಪದಕುಲು ಆಣಿಗೆ ಜನಪದೀಯ ಸಾಹಿತ್ಯ ಆದ ಬುಲೆದ ಬತ್ತನಿಗೆ ಪಾಠಗಳು ಆದಿಪ್ಪು ಇಂಚ ಅವೇತೋ ಜನಪದೀಯ ಸಾಹಿತ್ಯಲು ನಮ್ಮ ನೆಲತ ಮಣ್ಣುಡು ನಮಕ್ ತೂವರ ದಿಕ್ಕುನು ಕೇನರ ದಿಕ್ಕುನು ಜನಪದೀಯ ಸಾಹಿತ್ಯದ ಬಗ್ಗೆ ಈತ ಪೂರ ಪೀಠಕ್ಕೆ ದಾಗೆ ಕೇಳಿನಂಡ ನಮ್ಮ ನೆಲಟಿ ಇಪ್ಪು ಲೆಕ್ಕನೆ ಜನಪದೀಯ ಸಾಹಿತ್ಯಲು ಬೇತೆ ಜಿಲ್ಲೆಡಲು ಉಲ್ಲ. ಶಿವಮೊಗ್ಗ ಮಂಡ್ಯ ಜಿಲ್ಲೆದಂಚಿ ಪೋಣನಾಂಡ ಅಲ್ಪ ದಿಕ್ಕುನ ಚಿತ್ತಿನ ಅಂತಿಮ ಆಟಗಾರ ದ್ವಿತೀಯ ಅವಧಿಯ ಆರಂಭದ ವೇಳೆಯಲ್ಲಿ ಹೆಬ್ರಿಯಿಂದ ಕೊನೆಯ ಆಟಗಾರನ ದಾಳಿಯನ್ನು ಆರಂಭಿಸಲಾಗಿದೆ. ಹೆಬ್ರಿ ಆಲ್ ಔಟ್ 18-19. ಹೆಬ್ರಿ ಲೀಡಿಂಗ್ ಬೈ 1 ಪಾಯಿಂಟ್. ಏಕಮುಖಿಯಾದಂತಹ ಪಂದ್ಯ 19ರ ಸಮಬಲದಲ್ಲಿ. ಯಾವುದೇ ತಂಡ ಬಲಿಷ್ಠ ಇಲ್ಲ, ಯಾವುದೇ ತಂಡ ಪ್ರಾಯಶಃ ಈ ಪಂದ್ಯಾಟದಲ್ಲಿ ಗೆಲುವು ಯಾರಿಗೆ ಎಂಬುದಾಗಿ ಹೇಳತೀರದಂತಹ ಅನೇಕ ಸನ್ನಿವೇಶಗಳನ್ನು ನಾವು ಕಂಡಿದ್ದೇವೆ. ಕಳೆದ ಸ್ಪರ್ಧೆಯಲ್ಲಿ ಟೆಕ್ನಿಕಲ್ ಪಾಯಿಂಟ್ ವಿಲ್ಲನ್ ಆಗಿತ್ತು. ಈ ಬಾರಿ ನೋಡಬೇಕಾಗಿದೆ 19 ಈಚ್, ರೈಟ್ ಸರ್. 19ರ ಸಮಬಲದಲ್ಲಿ ಮತ್ತೆ ನೀತು ದಾಳಿಯಲ್ಲಿ ವರ್ಷ ಪ್ರಾಯ ಕೇವಲ ಸಂಖ್ಯೆ ಮಾತ್ರ. ರೋಹಿತ್ ಮಾರ್ಲಾ 2019 ಕಬಡ್ಡಿಯಲ್ಲಿ ಅನೇಕ ಸಾಧನೆಯನ್ನು ಮೆರೆದಂತಹ ಸಾಧಕರ ಘನ ಉಪಸ್ಥಿತಿ. 20 ಈಚ್, 20ರ ಸಮಬಲದಲ್ಲಿ. ಬಂಟರ ಸಮಾಜ, ಆ ಸಮಾಜದ ಐಕ್ಯತೆಯ ಐಸಿರಿಯನ್ನ ಕಾಣುವಂತಹ ಕ್ರೀಡೋತ್ಸವ. 21 ಗುಜರಾತ್, 20 ಹೆಬ್ರಿ. ಅನುಭವಸ್ಥ ಆಟಗಾರರ ಮೇಲುಗೈಯನ್ನು ಕಾಣಬಹುದು. ಅನೇಕ ವರ್ಷಗಳಲ್ಲಿ ಕಬಡ್ಡಿ ಆಡುವ ಮೂಲಕ ಉದ್ಯೋಗವನ್ನ ಗಿಟ್ಟಿಸಿಕೊಂಡಿರತಕ್ಕಂತಹ ಪ್ರತಿಭೆ ರೋಹಿತ್ ಮಾರ್ಲಾ, ಬ್ಯಾಂಕ್ ಆಫ್ ಬರೋಡಾ, ಬೆಂಗಳೂರು. ಪ್ರಾಯಶಃ ಭಾರತ ದೇಶದ ಇತಿಹಾಸದಲ್ಲಿಯೇ ಇಂತಹ ಒಂದು ಸಮಾಜ ಕಾರ್ಯಕ್ರಮ ಮೊಟ್ಟ ಮೊದಲಿಗೆ ಅಖಿಲ ಭಾರತ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರತಕ್ಕಂಥ ಸಮಾಜದ ಪ್ರತಿಭೆಗಳನ್ನ ಒಂದೇ ಸೂರಿನಡಿ ಕರೆತಂದು
ಭಿನ್ನ ಭಿನ್ನ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದಂತಹ ಶ್ರೇಯಸ್ಸು ವರ್ಲ್ಡ್ ಬಂಡ್ಸ್ ಫೆಡರೇಷನ್ಗೆ ಸಲ್ಲುತ್ತಾ ಇದೆ. 2 ದಿನಗಳ ಪರ್ಯಂತ ಈ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಬೇಕಿದ್ರೆ ಕೋಆರ್ಡಿನೇಷನ್ ಹೆಂಗಿರಬೇಕು, ಪ್ರತಿಯೊಬ್ಬರ ಜವಾಬ್ದಾರಿ ಹೆಂಗೆ ನಿಭಾಯಿಸಬೇಕು, ಪ್ರಾಯಶಃ ಗಿರೀಶ್ ಶೆಟ್ಟಿ ತೆಳ್ಳಾರ್ ಅವರ ಶ್ರಮಕ್ಕೆ ಪೂರಕವಂತ ದೊಡ್ಡ ಚಿರತೆಯ ಬೇಟೆ ಹೆಬ್ರಿಯ ಬೋನಿನಲ್ಲಿ ರೋಹಿತ್ ಮಾಲ್. ಗುಜರಾತ್ ಬೋನ್ನಲ್ಲಿ ಅಂಕಗಳು 22-20 ಗುಜರಾತ್ ಮತ್ತು ಹೆಬ್ರಿ ನಡುವೆ ಅದ್ಭುತ ಕದನ. ಮಾಡುವಿಲ್ಲವೇ ಮಡಿದಾಳಿಯಲ್ಲಿ ನೀತು 22-21 1 ಅಂಕದ ಮುನ್ನಡೆ ಗುಜರಾತ್. 22ರ ಸಮಬಲ. ಇಲ್ಲಿ ರೈಟ್ ಕಾರ್ನರ್ ಆಟಗಾರರನ್ನು ನೋಡಿ, ತೇಜಸ್ ಮುನಿಯಾಲು ಯುವ ಆಟಗಾರ ತೇಜಸ್ ರವರ ಪರಾಕ್ರಮಿ ಡಿಫೆನ್ಸ್ ಅನ್ನು ನಾವು ಕಾಣ್ತಾ ಇದ್ದೇವೆ. ನಮ್ಮ ಉಡುಪಿ ಜಿಲ್ಲೆಯ ಮುಲ್ಲಿಯಾಲುವಿನ ತರುಣ ರೈಟ್ ಕಾರ್ನರ್ ಗುಜರಾತ್ ಬಂಡ್ಸ್ ತೇಜಸ್ ಮುಟ್ಲುಪಾಡಿ. ಗೂಳಿ 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 ರೋಹಿತ್ ಮಾಲ. ಅಂತಿಮ 5 ನಿಮಿಷಗಳು, ಲಾಸ್ಟ್ 5 minutes. 25-22 in favor of Hebri. 25-23 Hebri leading by 2 points. 22 and this time 26-22. 26-20 ಈ ಬಾರಿ 29-22 ರನ್. ಹೆಬ್ರಿ 22 ಗುಜರಾತ್. ವೇದಿಕೆಯಲ್ಲಿ ಅದ್ಭುತ ಸಾಂಸ್ಕೃತಿಕ ವೈಭವವನ್ನು ಕಾಣ್ತಾ ಇದ್ದಾರೆ. ಅಂತಿಮ 4 ನಿಮಿಷಗಳ ಅವಧಿಯಲ್ಲಿ ಪಂದ್ಯ. ಲಾಸ್ಟ್ 4 minutes 29-23. Hebri leading by 6 points. And now the final call for Oman Bunds and Dubai Bunds. Final call, Dubai Bunds and Oman Bunds. Out of the court. ನೋಡಿ, ಅಲ್ಲಿ ಗ್ಯಾಲರಿಗಳಲ್ಲಿರುವವರಿಗೆ ಸ್ಪರ್ಧೆ ಕಾಣಬೇಕಾಗಿದೆ. ಚೇರ್ಗಳು ಇರುವುದು ಕೂತ್ಕೊಳ್ಳಿಕ್ಕೆ, ಅದರ ಮೇಲೆ ನಿಂತ್ಕೊಳ್ಬೇಡಿ. ಅಂತಿಮ 3 ನಿಮಿಷಗಳಲ್ಲಿ 30-23. ನೀತು ಹೇಗೆ Peace, Davis, out!
ನೋಡುವಗೆ ಮನಗೊಳ್ಳುವಂತಹ ಕಣ್ಸೆರೆಗೊಳ್ಳುವಂತಹ ಕಣ್ಸೊರೆಗೊಳ್ಳುವಂತಹ ಅನೇಕ ಸನ್ನಿವೇಶಗಳನ್ನು ಉಣಪಡಿಸುವಂತಹ ಬಣ್ ಸಮಾಜದ ಕಬಡ್ಡಿ. ಇದೀಗ ಮತ್ತಿರುವ ಬ್ಯಾಂಕ್ ಆಫ್ ಬರೋಡಾ ವರುಣ್ ಶೆಟ್ಟಿ ಅಂತಿಮ 2 ನಿಮಿಷಗಳ ಆಟ ಉಳಿಕೆಯಾಗಿದೆ. ಲಾಸ್ಟ್ 2 ಮಿನಿಟ್ಸ್ 31-26. ओमान बंस ಮತ್ತು दुबई बंस ತಂಡ ಪ್ರವೇಶ ದ್ವಾರಕ್ಕೆ ಬಂದಂತೆ आखिरी अहम वक्त की ओर ये खेल आगे बढ़ता हुआ 5 अंकों की अंतर की बढ़त है फिलहाल रेफरी और विश्राम की मांग है गुजरात से. February 31-26. ನೋಡಿ, ವಾಲಿಬಾಲ್ ವಿಭಾಗದಲ್ಲಿ ಕರೆಗಳನ್ನ ನೀಡುವ ಸಮಯ ವಾಲಿಬಾಲ್ ಅಂಕಣದಲ್ಲಿ ಇರುವಂತಹ ಆಟಗಾರರು ಇಲ್ಲಿದ್ರೆ ಗಮನಿಸಿ. ಕಾರ್ಕಳ ಮತ್ತು ಬೆಂಗಳೂರು ಈ 2 ತಂಡಗಳು ಶೀಘ್ರದಲ್ಲೇ ವಾಲಿಬಾಲ್ ಅಂಕಣವನ್ನು ಪ್ರವೇಶ ಮಾಡುವಂತೆ ಆಗ್ತಾರೆ. Here is the call for volleyball. Karkala and Bangalore kindly report at volleyball court. 31-26. ಗುಜರಾತ್ ಹಿನ್ನಡೆಯಲ್ಲಿ ಹೆಬ್ರಿ ಮುನ್ನಡೆಯಲ್ಲಿ 27-31 ಅಂತರ 4ಕ್ಕೆ ಇಳಿದಿದೆ. ಏನಾಗಬಹುದು ಮತ್ತೊಂದು ಸ್ಪರ್ಧೆ ಹೃದಯ ಡಬ 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 ಎನ್ನತೊಡಗಿದೆ. 2 ತಂಡಗಳಿಗೆ ಮೊದಲ ಪಂದ್ಯ, ಎತ್ತಲ್ಲಿ ಆತ್ಮವಿಶ್ವಾಸ. ಇದೀಗ ಅಂತಿಮ ನಿಮಿಷದಲ್ಲಿ 27-31 ಸೆಕೆಂಡುಗಳ ಲೆಕ್ಕಾಚಾರದಲ್ಲಿ ಪಂದ್ಯ. ಮತ್ತೆ ತಪ್ಪು 32-27. ಕಳೆದ ಸ್ಪರ್ಧೆಯಲ್ಲಿ ಮಾಡಿದ ಅದೇ ತಪ್ಪನ್ನ 28. Third right. So do or die right. 32-28. 32-28ರಲ್ಲಿ ಅಂತಿಮ ಸೆಕೆಂಡ್ಗಳು ಮಾತ್ರ ಉಳಿಕೆ. ಗೆಲುವಿನ ವಿಶ್ವ ಬಂಟಿರಣ ಸಮ್ಮೇಳನ 2023 ಈ ಲೇಸಿದ ಚಾವಾಡಿಗೆ ಬತ್ತು ಸೇರೋಣ ಚಿತ್ತಿನ ಮಾನಾದಿಗದ ಬಿಲ್ಲಿರಣಕ್ಲೇನೆ ಗುಂಜು ಉಡಲಡೆ ಈ ಲೇಸಿಗೆ ಎತ್ಕೊಂಡೊಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಒಂಜಿ ನೃತ್ಯ ಪ್ರಕಾರ ಮಾತ್ರವಾಗಿ ದಯಮತ್ತದೆ ಸಹಕಾರ ಮತ್ತು ಗೌರವ ಬಣ್ಣದ ನಿಕಟ ಭಿನ್ನ ಇತ್ತೊಂದು ಬಂದಲ ಒಂಜಿ ಖುಷಿತ ವಿಚಾರಗಳನ್ನೇ ನಿಖಲ ಒಟ್ಟಿಗೆ ಪಟ್ಟನೋಡು ಈ ವೇದಿಕೆದ ಮಿತಿ ನೃತ್ಯ ಪ್ರದರ್ಶನ ಕೊರದಿ ಪುನಕಲು ಓವೇ ಒಂಜಿ ಕಲಾ ತಂಡ ಅತ್ತೆ ವೃತ್ತಿಪರ ಕಲಾ ತಂಡ ಖಂಡಿತವಾದ ಅತ್ತೆ ಈ ವೇದಿಕೆದ ಮಿತಿ ನೃತ್ಯ ಪ್ರದರ್ಶನ ಕೊರದಿ ಪುನಕಲು ಮಕ್ಕಳು ಮಾತೆಲ್ಲ ಬೆತ್ರದೂರದ ಡಾಕ್ಟರ್ ಮೋಹನ್ ಆಳ್ವಾಸ್ ಸಾರಥ್ಯದ ಆಳ್ವಾಸ್ ವಿದ್ಯಾಸಂಸ್ಥೆದ ಜೋಕುಲು ಸಂಪ್ರಚಿತ್ತಿನ ಒಂಜಿ ಪುಗಾರ್ತಿದ ವಿಚಾರಣೆ ನಿಕೋಟಿಗೆ ಪಟ್ಟನೆಂದು ತನ್ನ ದಿನನಿತ್ಯದ ಬರವು ಸರವದ ವಿದ್ಯಾಭ್ಯಾಸದ ಒಟ್ಟಿಗೆ ಈ ಜೋಕುಲು ಈ ರೀತಿಯ ನೃತ್ಯ ಪ್ರಕಾರವನ್ನು ಅಭ್ಯಾಸ ಮತ್ತೊಂದು ನಮ್ಮ ನಲತ್ತ ಕಲೆಕ್ಲೇನೆ ಒರಿತೊಂದು ಬುಲಿತೊಂದು ಪೋಪನ ಚಿತ್ತಿನ ಬೇಲೆನು ಮತ್ತೊಂದು ಇಂಚಿನ ಜೋಕುಲು ಕೊರಡಿ ಪುನಚಿತ್ತಿನ ಕಾರ್ಯಕ್ರಮ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಪಂಡಲಿಕೆಗೆ ತೆರೆದಿದ್ದು ಸುಮಾರು 300 ಜೋಕುಲು 3 ಗಂಟೆದ ಕಾರ್ಯಕ್ರಮ ಕೊರ್ಪಣ ಚಿಂತನವು ಅಂಡ ಈ ವೇದಿಕೆಗೆ ಅನುಗುಣವಾದ 4 ಕಾರ್ಯಕ್ರಮವನ್ನು ಮಾತ್ರ ಈ ವೇದಿಕೆದ ಮಿತ್ತೆ ವಿತರಣೆ ಮತ್ತೊಂದಿಲ್ಲ ಕಾರ್ಯಕ್ರಮದ ಅಕೇರಿದ ಒಂಚು ನೃತ್ಯ ಪ್ರಕಾರನು ನಿಖಲದ್ದು ಮುಗಿಯುವುದಿಲ್ಲ ನವರಾತ್ರಿದ ಸಮಯಡು ನಮ್ಮ ತೂವನಾಡು ಅವಿಭಜಿತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯೆಡೆ ಇಲ್ಲ ಬಾಕಿಲಿಗೆ ಅಂಗಡಿ ಬಾಕಿಲಿಗೆ ಮಲಮಲ್ಲ ವೇದಿಕೆಗೆ ತಿಲಿಲಿ ಚಪಡ ದಿನವು ನಮ್ಮ ತೂರಿಪ್ಪ ಅಂಡ ಈ ಉಡುಪಿದ ಈ ವೇದಿಕೆಗೆ ತಿಳಿತ ಬದಲು ಸಿಂಹನ ಚಪಡವನ್ನು ಸಿಕ್ಕಿನ ಹೊರತು ಸಿಂಹನು ಪಂಡ ಟಿವಿಡು ತೂರಿಪ್ಪ ಅತನ ಫೋಟೋಡು ತೂರಿಪ್ಪ ಅತನ ಪ್ರಾಣಿ ಸಂಗ್ರಹಾಲಯಡು ಸಿಂಹನು ತೂರಿಪ್ಪ ಅಂಡ ಈ ವೇದಿಕೆಗೆ ಸಿಂಹನು ತೂಪನ ಚಿತ್ತಿನ ಹೊರತು ಪುರುಳಿಯೋ ಚಾವೋ ಪಂತ್ರ ಚಿತ್ತಿನ ಸಿಂಹ ಬೇಟೆದ ನೃತ್ಯ ಪುರುಳಿಯೋ ಪಂತ್ರ ಚಿತ್ತಿನವು ಪಶ್ಚಿಮ ಬಂಗಾಳದ ಒಂದು ಕಿನ್ಯ ಹಳ್ಳಿ ಅಲ್ಪ ದೇವಿನ ಆರಾಧನೆಯ ಭಾಗವಾದ ಈ ಪುರುಳಿಯೋ ಚಾವೋ ಪಂತ್ರ ಚಿತ್ತಿನ ಒಂಜಿ ನೃತ್ಯನು ಮತ್ತು ಜಾಬೇರೆ ಅಲ್ಪ ಸಂಪ್ರದಾಯದ ಲೆಕ್ಕನೆ ಒಂಜಿ ಸಿಂಹ ಒಂಜಿ ಕಾಟಿನ ಬೇಟೆನ ಆಡಲು ಅಂಡ್ ಅಮೂಲ್ಪ ಐನ ಸಿಂಹಳು ಒಂಜಿ ಕಾಟಿನ ಬೇಟೆಯನ್ನು ಆಡಲು ಈ ವೇದಿಕೆಯ ಕಡೆಗೆ ಬರುವುದುಂಡು ಪುರುಳಿಯೋ ಚಾವು ಈ ನೃತ್ಯ ನಿರ್ದೇಶನ ಮಲ್ದಿನಾರು ರಂಗಮಾಂತ್ರಿಕ ಡಾಕ್ಟರ್ ಜೀವನ್ ರಾಮ್ ಸುಳ್ಯ ಬಲತಿಕ ಪುರುಳಿಯೋ ಚಾವು ಸಿಂಹ ಬೇಟೆನ ನೃತ್ಯ
ನಮಸ್ಕಾರ. ದಕ್ಷಿಣ ಕನ್ನಡ ಪಕ್ಕ ಉಡುಪಿ ಜಿಲ್ಲೆದ ಬಿಜೆಪಿದ ಮಲಮಲ್ಲ ನಾಯಕರ ಮಕ್ಕಳು, ಶಾಸಕರ ಮಕ್ಕಳು, ನಮ್ಮ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಮಾತ ಒಟ್ಟುಗೂಡಿ ಕಾರ್ಯಕ್ರಮಕ್ಕೆ ಬೈದರು. ವಿಶೇಷವಾದ ಬಂಟ್ವಾಳ ಕ್ಷೇತ್ರದ ಶಾಸಕರು ರಾಜೇಶ್ ನಾಯ್ಕರಿಗೆ ಈ ಪೊರ್ತುದು ಬರೀ ಪ್ರೀತಿದ ಗೌರವ. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಈ ವಿಶ್ವ ಬಂಟರ ಸಮ್ಮೇಳನದ 2023 ಈ ಕಾರ್ಯಕ್ರಮದ ಒಂದು ಪ್ರೀತಿದ ಗೌರವ ಐಕಳ ಹರೀಶ್ ಶೆಟ್ರು ಅಧ್ಯಕ್ಷರು, ಅಂಚನೆ ಕರ್ನಿರೆ ವಿಶ್ವನಾಥ್ ಶೆಟ್ರು ಉಪಾಧ್ಯಕ್ಷರು, ಇಂದ್ರಾಳಿ ಜಯಕರ್ ಶೆಟ್ರು ಗೌರವ ಪ್ರಧಾನ ಕಾರ್ಯದರ್ಶಿ, ಅಂಚನೆ ಕೋಶಾಧಿಕಾರಿ ಉಳ್ತೂರು ಮೋಹನ್ ದಾಸ್ ಶೆಟ್ರು, ಅಂಚನೆ ಮಹಾದಾನಿ ಶಶಿಧರ್ ಶೆಟ್ಟಿ ಬರೋಡ ಮುಗಳು ನಮ್ಮ ಬಂಟ್ವಾಳ ಕ್ಷೇತ್ರದ ಶಾಸಕರನ್ನು ಗೌರವ ಮಾಡ್ತಿದ್ದಾರೆ. ಬೇತಂಜಿ ಕಾರ್ಯಕ್ರಮ ಇಟ್ಟು ನಡೆದ ಹತ್ರ ಅದು ಹೋಂದುಲ್ಲರು ಈ ಕಾರ್ಯಕ್ರಮದ ಬತ್ತಿನಕ್ಕೆ ಆರೆಗೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಪರವಾದ ಕೃತಜ್ಞತೆಯನ್ನು ಸಂದಾಯ ಮಾಡ್ಕೊಂಡಲ್ಲ. ವಾಲಿಬಾಲ್ ಪಂದ್ಯಾಟಕ್ಕಾಗಿ ಬಂಟರ ಸಂಘ ಮುಲ್ಕಿ, ಬಂಟರಾಯನ ಮಾತೃ ಸಂಘ
ಅವರ ಆಟದ ವೈಖರಿಯನ್ನು ನೋಡುವಂತಹ ಸಮಯ. ಎಲ್ಲ ತಂಡಗಳಿಗೆ ಪ್ರಥಮ ಲೀಗ್ ಪಂದ್ಯಗಳು ಈ ಸ್ಪರ್ಧೆಯೊಂದಿಗೆ ಮುಕ್ತಾಯವಾಗಲಿದೆ. ಆ ಬಳಿಕ ಎರಡನೆಯ ಲೀಗ್ ಪಂದ್ಯಗಳ ಪ್ರಾರಂಭ. ಬಂಧುಗಳೇ, ಪ್ರತಿಯೊಂದು ಸ್ಪರ್ಧೆಯಲ್ಲೂ ಕೂಡ ಪ್ರತಿಯೊಂದು ತಂಡಗಳಿಗೆ 3 ಅವಕಾಶ ಕನಿಷ್ಠ ಇದೆ. ಭರತ, ವಿಟ್ಲದ ಭರತ, ಆಳ್ವಾಸಿನ ಆಟಗಾರ ಭರತ್ ಶೆಟ್ಟಿ. ತನ್ನ ಪೀಕ್ ಟೈಮ್ ಅಲ್ಲಿ ಅನೇಕ ಸಾಧನೆಗಳನ್ನು ಮಾಡಿದಂತಹ ಯೂನಿವರ್ಸಿಟಿ ಆಲ್ ಇಂಡಿಯಾ ಪ್ಲೇಯರ್ ಭರತ್ ಶೆಟ್ಟಿ. Excellent table point back to Dubai. ಸತತವಾದಂತಹ ದಾಳಿಯೊಂದಿಗೆ ಭರತನಿಂದ ಬೋನಸ್ ಅಂಕದ ಜೋಡಣೆ. ದುಬೈ ವಿರುದ್ಧವಾಗಿ ಒಮಾನ್ ಮಸ್ಕತ್ ನಡುವೆ ಸ್ಪರ್ಧೆ. ಭರವಸೆ ಆಟಗಾರ ಕಾರ್ತಿಕ್, ಕರಾವಳಿಯಲ್ಲಿ ಜರುಗುವಂತಹ ನಾನಾ ಕಬಡ್ಡಿ ಕಾರ್ಯಕ್ರಮಗಳಲ್ಲಿ ತಮ್ಮ ವೀರೋಚಿತ ಆಟವನ್ನು ತೋರ್ಪಡಿಸುವಂತಹ ಕಾರ್ತಿಕ್ ಶೆಟ್ಟಿ. ದಾಳಿಯಲ್ಲಿ ಮತ್ತೆ ಬದಲಿ ಪ್ರಯೋಗ ನಡೀತಾ ಇದೆ ದುಬೈ ಕಡೆಯಿಂದ. ಕಾರ್ಕಳದ ಸಂದೇಶ ದಾಳಿಯಲ್ಲಿ ಸಂದೇಶ್ ಕಾರ್ಕಳ ಪ್ರಸ್ತುತ ದುಬೈ ಪರವಾಗಿ ಸಂದೇಶ್ ಮೂಲಕ ಇದೀಗ ಅಂಕಲಭ್ಯತೆ ಕಾರ್ಕಳದ ಸಂದೇಶನಿಗೆ ಸಲ್ಲುತ್ತಾ ಇದೆ ಅಂತ. जिस प्रकार बहुत बढ़िया प्रदर्शन है फिर से कार्तिक, समाज की बहुत ही बढ़िया कार्यक्रम है. न केवल कबड्डी है, वॉलीबॉल, रस्सी की खिंचा के बॉल, थ्रो बॉल, अलग अलग मैदानों में अलग अलग खेल. यहाँ राइट कॉर्नर के प्रयास पर पानी फेरा है. कार्तिक की नाम अंत में है अवान मस्तक के. ಗಮನಿಸಿ, ಮುಂದೆ ಪಂಚಮ ಪಂದ್ಯಕ್ಕಾಗಿ ಇದ್ದಾರೆ. ಪಂಚಮ ಪಂದ್ಯದಲ್ಲಿ ಪುಣೆ ಬಣ್ಸ್ ವಿರುದ್ಧವಾಗಿ ಗುಜರಾತ್ ಬಣ್ಸ್. ಪುಣೆ ಬಣ್ಸ್ ಮತ್ತು ಗುಜರಾತ್ ಬಣ್ಸ್ ತಂಡಗಳು ಸಿದ್ಧಗೊಳ್ಳುವಂತ ಪದವನ್ನು ಮೊದಲಾದರೆ. Once again, the information for the match number 5. The team are be ready for number 5th match, Pune Bats and Gujarat Bats.
ಶೆಟ್ಟಿ ಎಂಬ ಹೆಸರನ್ನ ಈ ಕ್ರೀಡಾಂಗಣಕ್ಕೆ ನಾವು ಹಾಕಿದ್ದಾರೆ. ದಿವಂಗತರ ಪುತ್ರ ಶ್ರೀ ರಾಜೇಶ್ ಶೆಟ್ಟಿ ಕುಡುಪಲಾಸೆ ತೆಳ್ಳಾರು ಅವರ ಉಪಸ್ಥಿತಿಯನ್ನು ನಾವು ಕಾಣಬಹುದಾಗಿದೆ. ಸ್ವಾಗತ ಶ್ರೀ ರಾಜೇಶ್ ಶೆಟ್ಟಿ ಅವರಿಗೆ ಕಾರ್ಯಕ್ರಮದ ಉಪಸ್ಥಿತಿಗಾಗಿ ಕೃತಜ್ಞತಾಪೂರ್ವಕವಾಗಿ ತಮ್ಮನ್ನು ಸ್ವಾಗತಿಸುತ್ತಾ ಈಗ ಅಲಂಕರಿತ ಮತ್ತೆ ಅಂಕ ಮತ್ತೆಕರೆ ಪಂಚಮ ಪಂದ್ಯಕ್ಕಾಗಿ ಪುಣೆ ಬಣ್ಸ್ ಮತ್ತು ಗುಜರಾತ್ ಬಣ್ಸ್ ತಂಡಗಳು ರೆಡಿಯಾಗಿರುವಂತೆ ಕೋರಿ. ಒಮಾನ್ ಮಸ್ಕತ್ ಕಡೆಯಿಂದ ಚಿರಾಗ್ ವಾಣಿಯ ಚಿರಾಗ್ ದಾಳಿ 5 ಡಿಫೆಂಡರ್ಗಳನ್ನ ಕಾಣಬಹುದು. ದುಬೈ ತಂಡದಲ್ಲಿ ಚಿರಾಗ ಉತ್ತಲೆಯ ಶರೀರ ಚಿರಾಗ್ ಮಾಡ್ ಎಂಟರ ಗಂಟಲ್ಲಿ ತಂಡಗಳು 8-8 ಸಮಬಲದಲ್ಲಿದೆ. ಭರತ ಮತ್ತೆ ದಾಳಿಯೊಂದಿಗೆ ಸುಶಾಂತ್ SDM ಯೂನಿವರ್ಸಿಟಿ ಪ್ರತಿಭೆ ಸುಶಾಂತ್ ರೈಟ್ ಕಾರ್ನರ್ ಇರುವಂತಹ ಆಟಗಾರರನ್ನ ಟಚ್ ಮಾಡಲಾಗಿದೆ. ರನ್ನಿಂಗ್ ಹ್ಯಾಂಡ್ ಟಚ್ 2 ಅಂಕಗಳು. ಭರತನ ಪರಾಕ್ರಮ ಇಲ್ಲಿ ಕಾಂತಿ. ಮುಂದಿನ ಸ್ಪರ್ಧೆಯಲ್ಲಿ ನಿರೂಪಕರಾಗಿ ನಮ್ಮ ತುಳುನಾಡಿನ ಗೌರವಾನ್ವಿತ ನಿರೂಪಕ ಶ್ರೀ ಮನ್ಮಥ ಶೆಟ್ಟಿ ಅವರು ನಿರೂಪಣೆಯನ್ನು ಮಾಡಲಿದ್ದಾರೆ. ಪಂಚಮ ಪಂದ್ಯದ ಧ್ವನಿ ಮನ್ಮಥ ಶೆಟ್ಟಿ ಅವರಿಗೆ. ವಿಶೇಷವಾದ ನವರತ್ನಗಳು ಏರ್ಪಾಡು ಮಾಡಿದರೆ ಉಡುಪಿ ಕ್ಷೇತ್ರದ ಶಾಸಕರಿಗೆ ಅನೆಲ್ಲ ಗೌರವವನ್ನು ಕೊಡುವಂತೆ ತಿಳಿದಿರುವುದಿಲ್ಲ. ಕೈ ಹೋಲ್ಡ್ ಮಾಡುವ ಪ್ರಯತ್ನ ಇಲ್ಲಿ ದಾಳಿಗಾರನಿಂದ ಯಶಸ್ವಿನ ದಾಳಿಯ ಮೂಲಕ ದುಬೈ ಖಾತೆಗೆ ಅಂಕ ಜೋಡಣೆ. ಬಂಧುಗಳೇ, 4-4 8 ತಂಡಗಳನ್ನು ನಾವು ಕಂಡಿದ್ದೇವೆ. ಆ 8 ತಂಡದಲ್ಲೂ ಕೂಡ ಯಾವುದೇ ತಂಡ ವೀಕ್ ಎನ್ನಲು ಸಾಧ್ಯ ಇಲ್ಲ. ಮುಂಬೈ ತಂಡದಲ್ಲಿ ಪ್ರೀತಮ್ ಶೆಟ್ಟಿ ಅವರು ಇಲ್ಲದರೂ ಕೂಡ ಉಳಿದ ಆಟಗಾರರು ಅತ್ಯಂತ ಆತ್ಮವಿಶ್ವಾಸ ಭರಿತ ಆಟವನ್ನು ತೋರಿಸ್ತಾರೆ. ಇಲ್ಲಿ ಕಾಫಿ ಕೊಲ್ಲಿ ರಾಷ್ಟ್ರದ ನಾಮಾಂಕಿತ ತಂಡಗಳು ಒಮಾನ್ ಮತ್ತು ದುಬೈ ನಡುವೆ ದಯವಿಟ್ಟು ಪಕ್ಕದ ಜಾಗದ ಅಂಕಣವಾಗಿದ್ದವರು ದಯವಿಟ್ಟು ಹೊರಗೋಗುವಂತೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಈಗಾಗಲೇ ಚೆನ್ನಾಗಿದೆ, ಕ್ಷಮಿಸಿ. ದಯವಿಟ್ಟು ಅಂಕಣದ ಒಳಗಿದ್ದವರು ದಯವಿಟ್ಟು ಹೊರಗೋಗಿ. Again, Bharat, number 1 player of Dubai, Bunts, Bharat Shetty Vikram, trying to get bonus. Look at the point table. 11, Shiva.
And this occasion, wait and see how many points for rider is safe. Naveen Hegde. Signaling there is 2 points. First serve is over. 13-12 in favor of Dubai. But 13-10 ರಲ್ಲಿ ದುಬೈ ಟನ್ಸ್ ಮುನ್ನಡೆಯನ್ನು ಸಾಧಿಸಿದೆ ಮೊದಲ ಪದ್ಧತಿಯ ಮುಕ್ತಾಯದಲ್ಲಿ. So call upon for number 5th match of the tournament. Pune Buns and Gujarat Buns. Here is the second call for you. ದುರ್ಗತ್ತಾದ ನಡಪುರಂಚಿನ 5ನೇ ಗೊಬ್ಬುಗೂ ಬೋರ್ಡಾದ ನಮ್ಮ ಲೆಪ್ಪನೆ ಕೊಡೋದಿಲ್ಲ. ರೆಡಿಯ ಹುಡುಗನೆ ಗುಜರಾತ್ ಬನ್ಸ್ ಬೆದ್ರ ಪೂನೆ ಬನ್ಸ್ ಐದು ಪಕ್ಕ ಹಾಜರಿ ಗೊಬ್ಬು ಮುಂಬೈ ವಿರುದ್ಧ ದುಬೈ ಬನ್ಸ್ ಅಂತ ಮ್ಯಾಚ್ ಹೋದುಕೊಂಡು ಇಂಥ 7 ಗಂಟೆ ಒಂದು ಬದಲಾವಣೆ ಉಲರಿ ಮುಗಿಪುನ ಅಂದಾಜು ನಮ್ಮ ಉಲ್ಲ ಜೀವ ಮೊದಲನೇ ಬಂಟರ ಸಂಘ ಮುದ್ರೆ ಮಂಡಳಿಯಾದ ಸಂಘ ಧರ್ಮವರ Yes. 13-12 in favor of Dubai. ಕಾರ್ಕಳ ತಾಲೂಕು ಮತ್ತು ಹಿರಿಯೂರು ಮಂಡಲ ಸಂಘ ಕಾರ್ಕಳ ಉಪ್ಪುಂದೂರು ಕಾರ್ಕಳ ಹಾಗೂ ಹಿರಿಯೂರು ಸಂಘದ ನಡುವೆ 2ನೇ ಪಂದ್ಯಾಟ ನಡೆದಿದೆ. ಮೊದಲ ಪಂದ್ಯಾಟಕ್ಕೆ ಉಜಿರೆ ವರ್ಸಸ್ ಬ್ರಹ್ಮಾವರ. ಉಜಿರೆ ಪರಿಚಯ ಪಡೆದು जिस प्रकार ये दूसरी आफत चल रहा है चौथी खेल का, बारी बारी में इस खेल के बारे में हम सूचना रवाना करना चाहूँगा। अगर खेल जीतने वाले टीम को मिलेंगे 5 रन, अगर निश्चित समय पर टाई हो जाएगा तो उनको मिलेंगे 3 अंक, हारेंगे उनको 0 अंक। 7 अंकों की हार जीत इस कार्यक्रम पर, इस चर्चा पर कोई मायने नहीं रखते हैं। ये आपके लिए सूचना ಚಿತ್ರಪುರದ ಚೇತನ್ ಆಗಮನ ಕಾಮಿಡಿ ಕೆ ನಿಮ್ಮ ಸಾಬನ್ ಚೇತನ್ ಸಾಬನ್ ಎಸ್ ತಾವು ಎಮ್ಮೆಲ್ಲೆ ನಮ್ಮ ಪಾತ್ರಗಳು ಸರ್ ಇವರ ವಿಷಯ ಪಾತ್ರ ಬಲ್ಲಿ ಬಂದು ಮಾತಾಡ್ಬೋದು ನನ್ನ ಜನ ಸಾಯಿ ನಮ್ಮೆಲ್ಲ ಸಂಘಾಟನೆಯಲ್ಲಿ ಕಾರ್ಯಕ್ರಮ ದೈವ ದೇವರುಗಳಿಗೆ ಕೊಡಲಾಗುತ್ತ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಜಾಗತಿಕ ಪಂಚಮ ಸಂಘಗಳ ಒಕ್ಕೂಟದ ಆಚರಣೆಯಲ್ಲಿ ನಡೆಸಿರುವ ವಿಶ್ವ ಪಂಚಮ ಸಂಘಗಳ ಪ್ರಥಮ ದಿನದ ಸಮಾರಂಭಕ್ಕೆ ನಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕ ಇವತ್ತು ಪ್ರಥಮ ದಿನದ ಸಮಾರೋಪ ಸಮಾರಂಭದ ಸಂಸ್ಕೃತಿಯಲ್ಲಿ ಜಾಗತಿಕ ಪಂಚಮ ಸಂಘದ ಒಕ್ಕೂಟದ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಕೈಕಳ ಹರೀಶ್ ಅವರು ವಹಿಸಿಕೊಂಡಿದ್ದಾರೆ. ಅದೇ ರೀತಿ ದೀಪ ಪ್ರಜ್ವಲನೆಯನ್ನು ನಡೆಸಿದ್ದಾರೆ. ಬಂಟುರಯಾನೆ ನಾಡಕದ ಮಾತೃ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀ ಕೆ ಅಜಿತ್ ಕುಮಾರ್ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಎನ್ ವಿಜಯಕ್ಕೆ ಅಧ್ಯಕ್ಷರು ನಿತ್ಯ ಶಿಕ್ಷಣ ಸಂಸ್ಥೆಯಲ್ಲಿ ಅದೇ ರೀತಿ ನಮ್ಮ ಪ್ರಧಾನ ನಿರ್ದೇಶಕರಾಗಿರುವಂತಹ ಶ್ರೀ ಸೋಮಶೇಖರ ಆನಂದ್ ಎಂಪಿ ಆರ್ಗ್ಯಾನಿಕ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್. ಅದೇ ರೀತಿ ಶ್ರೀ ಶಶಿಧರ್ ಶೆಟ್ಟಿ ಬರೋಡ, ಶಕ್ತಿ ಕ್ಯಾಟರಿಂಗ್ ಸರ್ವಿಸಸ್ ಬರೋಡ ಗುಜರಾತ್. ಅದೇ ರೀತಿ
ಕೊಡೆ ಬಂಟರ ಸಂಘದ ಅಧ್ಯಕ್ಷರಾಗಿರುವಂತಹ ಸಂತೋಷ್ ಶೆಟ್ಟಿ ಇವರ ಜೊತೆ ವಿಶ್ವದ ಎಲ್ಲ ಬಂಟರ ಸಂಘಗಳ ಅಧ್ಯಕ್ಷರುಗಳು ಈ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮನ್ನು ಅತ್ಯಂತ ವಿನಯಪೂರ್ವಕವಾಗಿ ವಿನಂತಿ ಮಾಡಿದ್ದಾರೆ. ದಯವಿಟ್ಟು ಸಮಯದ ತೀವ್ರ ಅಭಾವವನ್ನು ನಾವು ಎದುರಿಸಿದರೆ ಹಾಗಾಗಿ ಯಾರ ಹೆಸರನ್ನು ನೇರವಾಗಿ ಘೋಷಿಸುವುದಿಲ್ಲ. ವಿಶ್ವದ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಬಂಟರ ಸಂಘಗಳ ಅಧ್ಯಕ್ಷರುಗಳು ವೇದಿಕೆಗೆ ಆಗಮಿಸಬೇಕಾಗಿದೆ. ಅದೇ ರೀತಿ ನಮ್ಮ ಈ ಒಂದು ಯಶಸ್ವಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಸಹಕಾರವನ್ನು ನೀಡುತ್ತಿರುವಂತಹ ಪ್ರಮುಖ ದಾನಿಗಳು ವೇದಿಕೆಗೆ ಬರಬೇಕು. ಇವರು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟಕ್ಕೆ ವಿಶೇಷ ಪೋಷಕ ಸದಸ್ಯರು ಮತ್ತು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಪೋಷಕ ಸದಸ್ಯರು ಮತ್ತು ನಾಯಕರು ದಯವಿಟ್ಟು ವೇದಿಕೆಗೆ ಬರಬೇಕು. ವೇದಿಕೆಯ ಮುಂಭಾಗದಲ್ಲಿ ಹಸಿರು ಹಾಸನ ಹಾಕಲಾಗಿದೆ. ಅಲ್ಲಿ ವಿಶೇಷವಾದ ಆಸನಗಳ ವ್ಯವಸ್ಥೆ ಮಾಡಲಾಗ್ತದೆ. ಅಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಯಶಸ್ಸನ್ನ ಗಳಿಸ್ತಾ ನಿಮ್ಮ ಉಪಸ್ಥಿತಿಯನ್ನು ನಾವು ನಿರೀಕ್ಷೆ ಮಾಡುತ್ತೇವೆ. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಇದರ ಕ್ರೀಡೋತ್ಸವದ ಸಮಾರೋಪ ಸಮಾರಂಭದ ಕಾರ್ಯಕ್ರಮಕ್ಕೆ ಕೇವಲ ಸಿದ್ಧರಾಗಿದ್ದೇವೆ, ಅಣಿಯಾಗಿದ್ದೇವೆ. ಕಾರ್ಯಕ್ರಮವು ಸಂಪನ್ನವಾಗುತ್ತಿದೆ. ಕೊನೆಯ ಗಡಿಯಲ್ಲಿ ನಾವೆಲ್ಲ ಇದೀಗ ಸಮಾರೋಪ ಸಮಾರಂಭವನ್ನು ಏರ್ಪಡಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ವಿಶ್ವದ ಎಲ್ಲ ಬಂಟರ ಸಂಘಗಳ ಅಧ್ಯಕ್ಷರು ದಯವಿಟ್ಟು ವೇದಿಕೆಗಳು ಬಂದು ಆಶೀರ್ವಾದಬೇಕು, ದಾನಿಗಳು ಬಂದು ಆಶೀರ್ವಾದಬೇಕು. ಇದೀಗ ಕಾರ್ಯಕ್ರಮವು ಪ್ರಾರ್ಥನೆ ಮುಖ್ಯವಾಗಿ ಈ ಕಾರ್ಯಕ್ರಮ ಪ್ರಾರಂಭವಾಗಬೇಕಾಗಿದೆ. ಮುಖ್ಯವಾಗಿ ನಮ್ಮ ಸುರೇಶ್ ಶೆಟ್ಟಿ ಸುಬ್ರವರು ಇವರು ಬೇಗ ಪ್ರಾರ್ಥನೆಯ ಮುಖ್ಯವಾಗಿ ಈ ಕಾರ್ಯಕ್ರಮದ ಚಾಲನೆ ಜಾಗತಿಕ ಬಂಟರ ಸಂಘದ ಪೋಷಕರು ದಯವಿಟ್ಟು ವೇದಿಕೆಗೆ ಒಂದು ಆಶೀರ್ವಾದಬೇಕು. ಉಡುಪಿ ತಾಲೂಕು ಮಾತೃ ಸಂಘದ ಸಂಚಾಲಕರಾಗಿರ್ತಕ್ಕಂತಹ ಸನ್ಮಾನ್ಯ ಶಿವಪ್ರಸಾದ್ ಹೆಗಡೆಯವರು ಮಂದಪ್ಪ ಶಕ್ತಿಯವರು ನಮ್ಮಲ್ಲಿದ್ದಾರೆ. ದಯವಿಟ್ಟು ಅವರು ವೇದಿಕೆಯಲ್ಲಿ ಬಂದು ಆಶೀರ್ವಾದಬೇಕು ಅಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಇದೀಗ ಪ್ರಾರ್ಥನೆಯೊಂದಿಗೆ ಸಮಾರೋಪ ಸಮಾರಂಭವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಸುರೇಶ್ ಶೆಟ್ಟಿ ಶಿವರೂರು ಪ್ರಾಸ ಗಾಯಕರು ಮುಂಬೈ. गणनाथस्य व्रतो संवत्सरं शुभं
भक्ताभीष्टप्रदं तस्मात् ध्यायेतं विघ्ननायकम् पूज्याय राघवेन्द्राय सत्यधर्मरत्नाय च भजतां कल्पवृक्षाय नमतां कामधेनवे नमः। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणे नमोऽस्तुते। या देवी सर्वभूतेषु शक्तिरूपेण संस्थिता नमस्तस्यै 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 नमो नमः। या देवी सर्वभूतेषु शान्तिरूपेण संस्थिता नमस्तस्यै 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 नमो नमः। या देवी सर्वभूतेषु मातृरूपेण संस्थिता नमस्तस्यै नमस्तस्यै नमो नमः। वसुधैवसुतं कंसचाणूरमर्दनं देवकी परमानन्दं कृष्णं वन्दे जगद्गुरुं कृष्णं वन्दे जगद्गुरुं कृष्णं वन्दे जगद्गुरुं। ಧನ್ಯವಾದಗಳು. ವಸುಂಧರೆಯ ಸಾರ ಸತ್ವಾಮೃತವನ್ನ ಮೊಗೆದು ಜಗದ ಹಸಿವನ್ನ ತಣಿಸುವ ಕೃಷಿ ಬದುಕನ್ನ ನೆಚ್ಚಿಕೊಂಡವರು ನಾವು. ಸುಸ್ಥಿರ ಸುದೃಢ ಸಮಾಜ ನಿರ್ಮಾಣಕ್ಕೆ ಪೂರಕವಾದ ಆಡಳಿತ ವ್ಯವಸ್ಥೆಯ ಚುಕ್ಕಾಣಿಯನ್ನು ಹಿಡಿದವರು ನಾವು. ಅದೇ ರೀತಿ ಈ ನೆಲದ ಧಾರ್ಮಿಕ ಸಾಂಸ್ಕೃತಿಕ ಪರಂಪರೆಗೆ ಮುನ್ನೆಲೆಯಲ್ಲಿ ನಿಂತು ಮುಂಗಾಣಿಕೆಯನ್ನು ನೀಡಿದವರು ನಾವು. ಅಸ್ಮಿತೆಯ ಪ್ರಶ್ನೆ ಎದುರಾದಾಗ ಸಮರಾಂಗಣಕ್ಕೆ ಧುಮ್ಮಿಕ್ಕಿದ ಧೀರ ಬಂಟರು ನಾವು, ಬಂಟರು ಯಾನೆ ನಾಡವರು. ಈ ಬಂಟರ ವಿಶ್ವ ಸಮ್ಮೇಳನಕ್ಕೆ ಆಗಮಿಸಿದ ಎಲ್ಲ ಅತಿಥಿಗಳನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ಕರ್ನಿರೆ ವಿಶ್ವನಾಥ್ ಶೆಟ್ಟಿ ಅವರು. ಪ್ರೀತಿದ ನಮಸ್ಕಾರ. ಜಾಗತಿಕ ಬಂಟರ ಸಂಘದ ಒಕ್ಕೂಟದ ವಿಶ್ವ ಬಂಟರ ಸಮ್ಮೇಳನದ ವಿಶ್ವ ಬಂಟರ ಕ್ರೀಡಾಕೂಟದ ಸಮಾರೋಪದ ಸಮಾರಂಭ ಇನಿ ಐಕಳ ಹರಿಶೆಟ್ಟ ನೇತೃತ್ವಡು ವಿಶ್ವ ಬಂಟರ ಒಕ್ಕೂಟ ಎಂಚ ಬೇಲೆ ಮಲ್ಪುಡು ಪನ್ಪಿನಿಕ್ಕೆ ಇನಿ ಸೇರಿದಿನ ಜನಸಾಗರನೇ ಸಾಕ್ಷಿ. ಕಾಂಡದ ಅಭೂತಪೂರ್ವವಾಯಿನ ಮೆರವಣಿಗೆ ಒಂಜಿ 17-20,000 ಜನ ಭಾಗವಹಿಸು ಒಲ್ತು ಮೆರವಣಿಗೆ ಶುರುವಾದ ಅಲ್ತಿಡ್ದು ಗ್ರೌಂಡು ಬನ್ನಟ್ಟ ನಮ್ಮ ಒಂಜಿ ಸಾಗರ ಇತ್ತಿನ ಪನ್ಪಿನ ಒಂಜಿ ಭಾರಿ ಒಂಜಿ ಸಂತೋಷದ ವಿಷಯ. ಐಕೆ ನಮ್ಮ ಇನ್ನು ಜಾಗತಿಕ ಬಂಡ ಸಂಘ ಬೇಲೆ ಮಲ್ಪುರನೇ ಒಂಜಿ ಭಾರಿ ಮಲ್ಲ ಸಾಕ್ಷಿಯಿಂದ ಪನೊಂದು ಈ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿನಾರು ಐಕಳ ಹರಿಶೆಟ್ರು ಅವರಿಗೆ ನಾನು ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತಂದುಲ್ಲ. ದೀಪ ಪ್ರಜ್ವಲನ ಮಲ್ಪರ ಪುನಂಚಿನ ಬಂಟರಾಣಿ ನಾಡವರ ಮಾತೃ ಸಂಘದ ಅಧ್ಯಕ್ಷರಾದ ಶ್ರೀ ಕೆ ಅಜಿತ್ ಕುಮಾರ್ ರೈ ಮಾಲಾಡಿ ಮೇರೆನ್ನ ಯಾನು ಪ್ರೀತಿಡಿ ಸ್ವಾಗತ ಮಲ್ತಂದುಲ್ಲ. ವೇದಿಕೆಯಡೆ ಉಪಸ್ಥಿತರು ಪುರಂಚಿನ ಐಕಳ ಹರೀಶ್ ಶೆಟ್ಟರಿಗೆ ಅಧ್ಯಕ್ಷತೆ ವಹಿಸಂಚಿನ ಮಲ್ಲ ಒಂಜಿ ಸಪೋರ್ಟ್ ಮಲ್ತದೆ ಯಾನುಲ್ಲ ಪಂದು ಮಲ್ಲ ಒಂಜಿ ಅಮೌಂಟ್ ಕೊರದು ಸಹಕಾರ ಮಲ್ತಿನಂಚಿನ ತೋನ್ಸೆ ಆನಂದ ನೆಲ್ಲರು ಆರ್ಗಾನಿಕ್ ಕಂಪನಿದ CMD ಅವರಿಗಲೇ ನಾನು ಪ್ರೀತಿಯಡೆ ಸ್ವಾಗತ ಮಲ್ತಂದುಲ್ಲ. ಮೂಲು ಅಜಿತಣ್ಣನ ಅಕ್ಕ ಡಾಕ್ಟರ್ ಆಚಾರ್ಯ ಇಲ್ಲರು ಅಜಿತಣ್ಣನ ಪತ್ನಿ ಅಕ್ಕ ಡಾಕ್ಟರ್ ಆಚಾರ್ಯ ಇಲ್ಲರು ಅದೇ ನಾನು ಪ್ರೀತಿಯಡೆ ಸ್ವಾಗತ ಮಲ್ತಂದುಲ್ಲ.
ಪೂನಾ ಬಣ್ಣ ಸಂಘದ ಅಧ್ಯಕ್ಷ ಸಂತೋಷ್ ಅಣ್ಣಲೇರು ಅರೇನ ಪ್ರೀತಿಡಿ ಸ್ವಾಗತ ಮಲ್ತಂದುಲ್ಲ ಇನಿ ಸಾಧಾರಣ ಒಂಜಿ 35 ಜನ ಅಧ್ಯಕ್ಷರನಕುಲು 32 45 50 ಜನ ಉಳ್ಳೇರು 50 ಜನ ಅಧ್ಯಕ್ಷರನಕುಲು ಇಂಜಿ ವೇದಿಕೆ ಹಿಡಿತಿನ ಬಾರಿ ಒಂಜಿ ಸಂಭ್ರಮದ ವಿಷಯ ಮೈಸೂರು ಬಣ್ಣ ಸಂಘದ ಪ್ರಭಾಕರ್ ಅಣ್ಣಲೇರು ಅರೇನ ಪ್ರೀತಿಡಿ ಸ್ವಾಗತ ಮಲ್ತಂದುಲ್ಲ ಕೊಡಗು ಬಂಟರ ಸಂಘದ ಜಗದೀಶ್ ರೈಗುಲ್ ಉಳ್ಳೇರು ಚಿಕ್ಕಮಗಳೂರು ಬಣ್ಣ ಸಂಘದ ಪುರಂದರ್ ಶೆಟ್ಟಿ ಉಳ್ಳೇರು ಕಳಸದ ಕಿರಣ್ ಶೆಟ್ಟಿ ಉಳ್ಳೇರು ಬೈಂದೂರದ ಶಶಿಧರ್ ಶೆಟ್ಟಿ ಉಳ್ಳೇರು ಯೂತ್ ಬಣ್ಣ ಸಂಘ ಕಾರ್ಕಳದ ಅವಿನಾಶ್ ಶೆಟ್ಟಿ ಉಳ್ಳೇರು ಗುರುಪುರ ಬಣ್ಣ ಸಂಘದ ಸಂತೋಷ್ ಶೆಟ್ಟಿ ಉಳ್ಳೇರು ಉಳ್ಳಲ ವಲಯದ ಸುನೀಲ್ ಚೌಟರಿ ಉಳ್ಳೇರು ಬಂಟರ ಮಹಿಳಾ ವೇದಿಕೆದ ವೀಣಾ ಶೆಟ್ಟಿ ಉಳ್ಳೇರು ಶಂಕರ್ಪುರ ಕಟ್ಪಾಡಿ ಮೀಂಜ ಬಣ್ಣ ಸಂಘದ ಜಗದೀಶ್ ಶೆಟ್ಟಿ ಉಳ್ಳೇರು ಸುರತ್ಕಲ್ ಬಣ್ಣ ಸಂಘದ ಲೋಕೇಶ್ ಶೆಟ್ಟಿ ಉಳ್ಳೇರು ಲೋಕೇಶ್ ಶೆಟ್ಟಿ ಮುಂಚೂರು ಉಳ್ಳೇರು ಕಾಸರಗೋಡು ವಲಯದ ಸುಬ್ಬಣ್ಣ ಆಳ್ವೇರು ಉಳ್ಳೇರು ಕಲ್ಲಡ್ಕದ ಪದ್ಮನಾಭ ಶೆಟ್ಟಿ ಉಳ್ಳೇರು ಪಳ್ಳಿ ನಿಂಜೂರು ಬಂಟರ ಸಂಘದ ವಾರಿಜಾ ಎಂ ಶೆಟ್ಟಿ ಉಳ್ಳೇರು ಮುಲ್ಕಿದ ಪುರುಷೋತ್ತಮ ಶೆಟ್ಟಿ ಉಳ್ಳೇರು ಪಡುಬಿದ್ರಿ ಬಣ್ಣ ಸಂಘದ ದೇವಿ ಪ್ರಸಾದ್ ಶೆಟ್ಟಿ ಉಳ್ಳೇರು ಬ್ರಹ್ಮಾವರದ ಜಗಶ್ರೀ ವಿಜಯ ಕುಮಾರ್ ಶೆಟ್ಟಿ ಉಳ್ಳೇರು ಬಂಟ್ವಾಳದ ಚಂದ್ರ ಶೆಟ್ಟಿ ಉಳ್ಳೇರು ಪುತ್ತೂರದ ಶಶಿಕುಮಾರ್ ಉಳ್ಳೇರು ಬುಲ್ಲೆಟ್ ಕುಂಬ್ಳಬಿರಿಕಾದ ಪದ್ಮನಾಭ ಶೆಟ್ಟಿ ಉಳ್ಳೇರು ಬೆಳ್ಮಂದ ಶೋಧನ್ ಕುಮಾರ್ ಶೆಟ್ಟಿ ಉಳ್ಳೇರು ಬೆಳ್ಮನ್ ವಲಯದ ಸುಹಾಸ್ ಹೆಗ್ಡೆ ಉಳ್ಳೇರು ಶಿರುವದ ವೀರೇಂದ್ರ ಶೆಟ್ಟಿ ಉಳ್ಳೇರು ಸುಳ್ಯದ ಜಯಪ್ರಕಾಶ್ ಶೆಟ್ಟಿ ಉಳ್ಳೇರು ಜಯಪ್ರಕಾಶ್ ರೈಗುಲ್ ಉಳ್ಳೇರು ಸಾಲೆತ್ತೂರದ ದೇವಪ್ಪ ಶೇಖರ್ ಉಳ್ಳೇರು ಬೆಳ್ತಗಡದ ಜಯರಾಮ್ ಶೆಟ್ಟಿ ಉಳ್ಳೇರು ಹಾಸನದ ಅಮರನಾಥ್ ಶೆಟ್ಟಿ ಉಳ್ಳೇರು ಬಣ್ಣ ಸಂಘ ಉಡುಪಿದ ಪುರುಷೋತ್ತಮ ಶೆಟ್ಟಿ ಉಳ್ಳೇರು ಕೋಡಿಕಲ್ದ ಮಾಬಲ್ ಚೌಟರಿ ಉಳ್ಳೇರು ಅಶೋಕ್ ನಗರದ ರವಿಚಂದ್ರ ಶೆಟ್ಟಿ ಉಳ್ಳೇರು ಜಪ್ಪು ಮುಗೇರದ ಸತ್ಯಪ್ರಸಾದ್ ಶೆಟ್ಟಿ ಉಳ್ಳೇರು ಜಪ್ಪುದ ಸುನೀಲ್ ಶೆಟ್ಟಿ ಉಳ್ಳೇರು ಮಂಜುಶ್ರೀದ ದಾಮೋದರ್ ಶೆಟ್ಟಿ ಉಳ್ಳೇರು ಯುವ ಬಣ್ಣ ಸಂಘದ ಶಶಿರಾಜ್ ರೈಗುಲ್ ಉಳ್ಳೇರು ಪುತ್ತೂರದ ಕುಂಬ್ಳೆದ ಶಿವರಾಜ್ ಕುಮಾರ್ ಶೆಟ್ಟಿ ಉಳ್ಳೇರು ವಾಮದ ಪದವದ ವಸಂತ್ ಶೆಟ್ಟಿ ಉಳ್ಳೇರು ಬೆಳ್ಳೂರು ವಲಯದ ಕಿಶೋರ್ ಭಂಡಾರ್ಲು ಉಳ್ಳೇರು ಕುಂದಾಪುರ ಯುವ ಬಣ್ಣ ಸಂಘದ ನಿತ್ಯಾನಂದ ಶೆಟ್ಟಿ ಉಳ್ಳೇರು ಅಂಪಾರು ಬ್ಯಾಂಗ್ಳೂರದ ಮುರಳೀಧರ್ ಶೆಟ್ಟಿ ಉಳ್ಳೇರು ಬಜ್ಪೆ ಬಣ್ಣ ಸಂಘದ ಬಾಬು ಶೆಟ್ಟಿ ಬೇರಾರು ಉಳ್ಳೇರು ಉಪ್ಪೂರು ಬಣ್ಣ ಸಂಘದ ಪ್ರಭಾಕರ್ ಶೆಟ್ಟಿ ಉಳ್ಳೇರು ಭದ್ರಾವತಿ ಬಣ್ಣ ಸಂಘದ ದಿವಾಕರ್ ಶೆಟ್ಟಿ ಉಳ್ಳೇರು ನೀರುಮಾರ್ಗದ ಗೋಕುಲ್ದಾಸ್ ಶೆಟ್ಟಿ ಉಳ್ಳೇರು ಸಜಿಪ ವಲಯದ ಶಶಿಕಾಂತ್ ಶೆಟ್ಟಿ ಉಳ್ಳೇರು ವಿಟ್ಲ ವಲಯದ ಬಣ್ಣ ಸಂಘದ ರಾಧಾಕೃಷ್ಣ ಶೆಟ್ಟಿ ಉಳ್ಳೇರು ಕಾವೂರು ಬಣ್ಣ ಸಂಘದ ಆನಂದ್ ಶೆಟ್ಟಿ ಉಳ್ಳೇರು ಎಕ್ಕರೆ ಬಣ್ಣ ಸಂಘದ ರತ್ನಾಕರ್ ಶೆಟ್ಟಿ ಉಳ್ಳೇರು ಪುತ್ತೂರು ಬಣ್ಣ ಸಂಘದ ಶಶಿಧರ್ ಶೆಟ್ಟಿ ಉಳ್ಳೇರು ಬುಲ್ಲೆಗುತ್ತು ದಾವಣಗೆರೆ ಬಣ್ಣ ಸಂಘದ ಕರುಣಾಕರ್ ಶೆಟ್ಟಿ ಉಳ್ಳೇರು ಸೋಮವಾರಪೇಟೆದ ಸಂತೋಷ್ ಶೆಟ್ಟಿ ಉಳ್ಳೇರು ಮಂಗಲ್ಪಾಡಿದ ಶಶಿಧರ್ ಶೆಟ್ಟಿ ಉಳ್ಳೇರು ಕಾಸರಗೋಡು ಡಿಸ್ಟ್ರಿಕ್ಟ್ದ ಸುಬ್ಬಯ್ಯ ರೈಗುಲ್ ಉಳ್ಳೇರು ಅಂಜನೆ ಸುಗ್ಗಿ ಸುಧಾಕರ್ ಅಣ್ಣಲು ಹುಬ್ಳಿ ಬಣ್ಣ ಸಂಘದ ಅಧ್ಯಕ್ಷರೇ ಬ್ರಹ್ಮಾವರದ ಸುಪ್ರದಾ ಶೆಟ್ಟಿ ಉಳ್ಳೇರು ಕಾಪು ಯೋಗೀಶ್ ಶೆಟ್ಟಿ ಉಳ್ಳೇರು ಬೊಕ್ಕ ನಮ್ಮ ಪ್ಯಾಟರ್ನ್ ಮೆಂಬರ್ ನಕಲು ಮಸ್ತಾನ್ ಉಳ್ಳೇರು ಪಡುಬಿದ್ರಿ ಸಂತೋಷ್ ಅಣ್ಣ ಎಲ್ಲೇರು ಬಾಲಣ್ಣ ಎಲ್ಲೇರು ಪಡುಬಿದ್ರಿ ನವೀನ್ ಅಣ್ಣ ಎಲ್ಲೇರು ಬಾಬಣ್ಣ ಎಲ್ಲೇರು ಬೆಳಗಾವಿ ಬಣ್ಣ ಸಂಘದ ವಿಜಯ್ ಶೆಟ್ಟಿ ಉಳ್ಳೇರು ಪುಣೆ ಬಣ್ಣ ಸಂಘದ ಬಣ್ಣ ಅಸೋಸಿಯೇಷನ್ ಅಧ್ಯಕ್ಷರು ಉಳ್ಳೇರು ಸಂತೋಷ್ ಗಣೇಶನ್ ಉಳ್ಳೇರು ಅರಿಗ್ಲ ಸ್ವಾಗತ ಮೈಸೂರು ಬಣ್ಣ ಸಂಘದ ನಂಜಪ್ಪಣ್ಣ ಎಲ್ಲೇರು ಅರಿಗ್ಲ ಸ್ವಾಗತ ರಾಜೇಂದ್ರ ಶೆಟ್ಟಿ ಉಳ್ಳೇರು ನಮ್ಮ ನಿರ್ದೇಶಕರು ಅರಿಗ್ಲ ಸ್ವಾಗತ ಸಾಯಿರಾದ ಮನೋಹರ್ ಶೆಟ್ಟಿ ಉಳ್ಳೇರು ಅರಿಗ್ಲ ಪ್ರೀತಿಯಿಂದ ಸ್ವಾಗತ
ಕನಕ ಗ್ರೂಪ್ದ ಬೈಂದೂರದ ಜಗದೀಶ್ ಅಣ್ಣೆಲ್ಲರು ಅರೆಗ್ಲ ಸ್ವಾಗತ. ಕುಂಬ್ಳೆದ ಸುರೇಶ್ ಕುಮಾರ್ ಶೆಟ್ಟುಳ್ಳರು ಅರೆಗ್ಲ ಸ್ವಾಗತ. ಮೂಡು ಶೆಟ್ಟೆ ವಿಶ್ವನಾಥ್ ಅಣ್ಣೆಲ್ಲರು ಅರೆಗ್ಲ ಪ್ರೀತಿದ ಸ್ವಾಗತ. ವಾಸಣ್ಣೆಲ್ಲರು ಅರೆಗ್ಲ ಸ್ವಾಗತ. ರಾಧಾಕೃಷ್ಣ ಶೆಟ್ರು ಚೆಲ್ಲಡ್ಕ ಅರೆಗ್ಲ ಪ್ರೀತಿದ ಸ್ವಾಗತ. ಮೂರು ಸೇರಿದಿನ ಪೂರ ಪತ್ರಿಕಾ ಮಾಧ್ಯಮದಗಳಿಗೆ ನಮ್ಮ ಸಮಾಜ ಬಾಂಧವರಿಗೆ ಮಾತರಿಗ್ಲ ಪ್ರೀತಿದ ಸ್ವಾಗತ. ಆಸ್ಟ್ರೇಲಿಯಾ ಬಣ್ ಸಂಘದ ದಯಾನಂದ್ ಶೆಟ್ಟುಳ್ಳರು ಬಾರಿ ದೂರೋಡು ಬೈದಾರೆ ಅರಿಗ್ಲ ಬಾರಿ ಪ್ರೀತಿದ ಸ್ವಾಗತ. ಒಂದೊಂಜಿ ನಮ್ಮ ಬಂಟ ಸಮಾಜಡು ಐತಿಹಾಸಿಕ ನಿರ್ಮಾಣ ಮಂಚನ ಈ ಕಾರ್ಯಕ್ರಮ ಎಲ್ಲದ ದಿನಟ್ಲ ನಮ್ಮ ಸಾಂಸ್ಕೃತಿಕ ವೈಭವ ನಡಪರೆಂಡು ನಿಗಲು ಮಾತಿರಲ ಭಾಗವಹಿಸಲು ಪಡೆದನ್ನ ಸ್ವಾಗತ ಭಾಷಣನು ಮುಗಿಪ. ಧನ್ಯವಾದ. ಎಲ್ಲರನ್ನು ಕೂಡ ಬಹಳಷ್ಟು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದಂತಹ ಜಾಗತಿಕ ಬಂಟರ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ವಿಶ್ವನಾಥ್ ಶೆಟ್ಟಿ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಈಗೆಲ್ಲ ವಿಶ್ವ ಬಂಟರ ಒಕ್ಕೂಟದ ಪದಾಧಿಕಾರಿ ನಗಲುಲ್ಲೇರು ವಿಶೇಷವಾದ ವೇದಿಕೆಡು ಈ ಒಂದು ಕ್ರೀಡಾಕೂಟದ ಸಂಚಾಲಕರಾಯನ ಗಿರೀಶ್ ತೆಳ್ಳರ್ ಭಾರಿ ಶೋಕ್ ಮಲ್ತು ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಿದ್ದಾರೆ. ಅರೆಗ್ಲ ಮಾತಿನ ಪರವಾದ ಕೃತಜ್ಞತೆಗಳು. ಬಾಬಾ ಮಹೇಶ್ ಅಣ್ಣೆ ಮಲ್ಲ ಮಟ್ಟದ ಒಂಜಿ ಪ್ರೈಸ್ ಪುರ ಕೊರ್ದು ಬಾರಿ ಪುರ್ಲು ಮಲ್ತು ಕೊಡ್ತೀರಿ ಕಾರ್ಯಕ್ರಮವನ್ನು ಮಲ್ಲ ಮಲ್ಲ ಪುರ ತೋಜುಂಡಿಗಲ್ಲಿ ಒಂಜಿ ಶೋರೂಮ್ ಮಲ್ಪಲಿ ಆತು ಪುರ ಸಾಮಾನ್ಯ ಕಂತ ಹಿಡಿದೀರಿ ಕೊರ್ರೆ ಅರೆಗ್ಲ ಧನ್ಯವಾದ. ದಯವಿಟ್ಟು ಫಸ್ಟ್ ಏಡ್ ಬಾಕ್ಸ್ ಅನ್ನ ಕಬಡ್ಡಿ ಕೋರ್ಟ್ಗೆ ಸ್ಥಳಾಂತರಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ಫಸ್ಟ್ ಏಡ್ ಬಾಕ್ಸ್ ಪ್ಲೀಸ್. ಬಂಧುಗಳೇ, ಒಬ್ಬರಿಗೆ ಕಬಡ್ಡಿ ಆಟ ಆಡುವಾಗ ಗಾಯ ಆಗಿದೆ, ಫಸ್ಟ್ ಏಡ್ ಬಾಕ್ಸಿನ ಅಗತ್ಯ ಇದೆ, ತುರ್ತಾಗಿ ಅಲ್ಲಿಗೆ ರವಾನಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಬಂಧುಗಳೇ, ನಮ್ಮ ಬಂಟರ ಸಂಘಟನೆಗೆ ಒಂದು ಇತಿಹಾಸವಿದೆ. ಅದು ಇತಿಹಾಸವನ್ನು ನಿರ್ಮಾಣ ಮಾಡಿದೆ. ತುಳು, ಕನ್ನಡ, ಕುಂದಾಪುರ ಈ ಭಾಷೆಯಲ್ಲಿ ಗೆಲ್ಮೆಯ ಛಲಗಾರರಾಗಿ ಗುರು ಹಿರಿಯರಿಗೆ ಸತ್ಯಧರ್ಮಕ್ಕೆ ತಲೆಯನ್ನು ಬಾಗಿಸುತ್ತಾ ಇತಿಹಾಸದಲ್ಲಿ ಬಹಳಷ್ಟು ಹೆಸರುವಾಸಿಯಾಗಿದ್ದಂತಹ ವಂಶ ಈ ಬಂಟರ ವಂಶ. ಇಂದು ವಿಶ್ವಮಟ್ಟದಲ್ಲಿನ ಕ್ರೀಡೋತ್ಸವವನ್ನು ಐಕಳ ಹರೀಶ್ ಶೆಟ್ಟಿಯವರ ನೇತೃತ್ವದಲ್ಲಿ ಆಗಿದೆ ಅಂತ ಹೇಳಿದ್ರೆ ಖಂಡಿತವಾಗಿ ನಾವೊಮ್ಮೆ ಅವರಿಗೆ ಕೈ ಚಪ್ಪಾಳೆ ಮೂಲಕವಾಗಿ ನಾವು ಅದನ್ನು ಅಭಿನಂದಿಸಿಕೊಳ್ಳಬೇಕು. ಈ ಸಂದರ್ಭದಲ್ಲಿ ನಮ್ಮ ಬಂಟರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರತಕ್ಕಂತಹ ಗೌರವಾನ್ವಿತ ಇಂದ್ರಾಳಿ ಜಯಕರ್ ಶೆಟ್ಟಿಯವರು ಇಂದಿನ ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾವನೆಯ ಮಾತುಗಳನ್ನು ಆಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. ವಿಶ್ವ ಬಂಟರ ಸಮ್ಮೇಳನ 2023 ಗೌರವಾನ್ವಿತ ಸಮಾಜ ಬಾಂಧವರೇ, 28ನೇ ತಾರೀಕಿನ ಕ್ರೀಡಾ ಕಾರ್ಯಕ್ರಮದ ಸಮಾರೋಪ ಕಾರ್ಯಕ್ರಮದ ಸಭಾಧ್ಯಕ್ಷರು, ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಅಧ್ಯಕ್ಷರು ಗೌರವಾನ್ವಿತರಾದ ಐಕಳ ಹರೀಶ್ ಶೆಟ್ಟಿಯವರೇ, ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ, ಜಾಗತಿಕ ಮಟ್ಟದ ಬೇರೆ ಬೇರೆ ಬಂಟರ ಸಂಘಟನೆಗಳ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ನಮ್ಮ ಒಕ್ಕೂಟದ ನಿರ್ದೇಶಕರೇ, ಪೋಷಕರೇ, ಮಹಾಪೋಷಕರೇ, ದಾನಿಗಳೇ, ಸಜ್ಜನ ಸಹೃದಯ ಗೌರವಾನ್ವಿತ ಬಂಧು ಭಗಿನಿಯರೇ, ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಸಜ್ಜನರೇ, ಪತ್ರಕರ್ತರೇ, ಮಾಧ್ಯಮ ಬಂಧುಗಳೇ, ಜಾಗತಿಕ ಮಟ್ಟದ ಒಂದು ಬಂಟರ ಸಮ್ಮೇಳನ ಆಯೋಜನೆ ಮಾಡಬೇಕೆನ್ನುವಂಥ ಒಂದು ಕನಸನ್ನು ನಮ್ಮ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ ಅವರು ನಮ್ಮ ಪದಾಧಿಕಾರಿಗಳ ಮುಂದೆ ಇಟ್ಟಾಗ ಕಳೆದ 4 ಸಮ್ಮೇಳನ ಮತ್ತೆ ಸಮ್ಮಿಲನ ಕಾರ್ಯಕ್ರಮ ಬೇರೆ ಬೇರೆ ಕಡೆ ಆಗಿದೆ. 2018 ಉಡುಪಿಯಲ್ಲಿ ಜಾಗತಿಕ ಬಂಟರ ಸಮ್ಮೇಳನ ಯಶಸ್ವಿಯಾಗಿ ಸರ್ವ ಜನರು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಆ ನೆಲೆಯಲ್ಲಿ 2023ನೇ ಜಾಗತಿಕ ಬಂಟರ ಸಂಘದ ಸಮ್ಮೇಳನವನ್ನು ಉಡುಪಿಯಲ್ಲಿ ಆಯೋಜನೆ ಮಾಡುವ ಎನ್ನುವಂಥ ಒಂದು ಪ್ರಸ್ತಾವ ಬಂದಾಗ ಎಲ್ಲ ಗೌರವಾನ್ವಿತ ನಮ್ಮ ಸಮಾಜದ ಬಂಧು ಭಗಿನಿಯರು,
ಸಂಘಟಕರು, ಬೇರೆ ಬೇರೆ ಬಂಟರ ಸಂಘಗಳ ಅಧ್ಯಕ್ಷರು ಒಕ್ಕಲಿನಿಂದ ಅದಕ್ಕೆ ಒಪ್ಪಿಗೆ ಸೂಚಿಸಿದಾಗ ಯಾವ ರೀತಿ ಮಾಡಬೇಕೆನ್ನುವಂಥ ತಯಾರಿ ಮಾಡುವಾಗ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ 23 ಸಮಿತಿಗಳನ್ನು ನಾವು ರಚನೆ ಮಾಡಿದೆವು. 23 ಸಮಿತಿಗೆ 23 ಸಂಚಾಲಕರನ್ನು, 23 ಸಹ ಸಂಚಾಲಕರನ್ನು, ಬೇರೆ ಬೇರೆ ಸಮಿತಿಗೆ ಬೇರೆ ಬೇರೆ ಸದಸ್ಯರನ್ನು ನೇಮಕ ಮಾಡಿಕೊಂಡು ಪೂರ್ವ ತಯಾರಿಯ ಕಾರ್ಯಕ್ರಮವನ್ನು ಮಾಡುವುದರೊಂದಿಗೆ ಅಲ್ಲಿ ಮುನಿಯಾಲು ಉದಯಕುಮಾರ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆ ಬರಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಇವತ್ತು 25ನೇ ತಾರೀಕು ಅಕ್ಟೋಬರ್ 25ರಂದು ಸಮ್ಮೇಳನಕ್ಕೆ 2 ದಿನಗಳ ಮಟ್ಟಿಗೆ ಯಾವ ರೀತಿಯ ಕಾರ್ಯಕ್ರಮ ಬಂದ ಎಲ್ಲ ಅತಿಥಿಗಳಿಗೆ, ಕ್ರೀಡಾಳುಗಳಿಗೆ, ಸಾಂಸ್ಕೃತಿಕ ಪ್ರತಿಭೆಯನ್ನು ನೀಡುವವರಿಗೆ ಎನ್ನುವಂಥ ಹಿನ್ನೆಲೆಯಲ್ಲಿ ಒಂದು ಕನಿಷ್ಠ 50,000 ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಎನ್ನುವಂಥ ನೆಲೆಯಲ್ಲಿ 50,000 ಜನರಿಗೆ ಊಟೋಪಚಾರದ ವ್ಯವಸ್ಥೆಯನ್ನು ಮಾಡುವ ನೆಲೆಯಲ್ಲಿ 25ನೇ ತಾರೀಕು ಹೊರೆಕಾಣಿಕೆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೆವು. ನಮ್ಮ ಬಂಟ ಸಮಾಜದ ಬೇರೆ ಬೇರೆ ಸಂಘಟನೆಗಳ ಪ್ರಮುಖರೆಲ್ಲ ಸೇರಿಕೊಂಡು ಸಂಸ್ಥೆಗಳ ಮುಖಾಂತರ ಹೊರೆಕಾಣಿಕೆಯನ್ನು ಇವತ್ತು ಸಮರ್ಪಣೆ ಮಾಡುವುದರ ಮುಖಾಂತರ ಒಂದು ರೀತಿಯಲ್ಲಿ ಚಾಲನೆ ಅಂದರೆ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ತದನಂತರ ಗೌರವಾನ್ವಿತರೆ, ಇವತ್ತು ಬಂಟ ಸಮಾಜದ ಇತಿಹಾಸದಲ್ಲಿ ಒಂದು ನಾಭೂತ ಕಾರ್ಯಕ್ರಮ. 62 ಬಂಟರ ಸಂಘಟನೆಗಳು, ಸಾವಿರಾರು ಜನರು ಭವ್ಯವಾದ ಮೆರವಣಿಗೆ ಶೋಭಾಯಾತ್ರೆಯಲ್ಲಿ ಉಡುಪಿಯ ಬೋರ್ಡ್ ಹೈಸ್ಕೂಲಿನಿಂದ ಹೊರಟು ಸುಮಾರು 17,000 ಜನ ಮೆರವಣಿಗೆಯಲ್ಲಿ ಭಾಗವಹಿಸುವುದರೊಂದಿಗೆ ಸುಮಾರು 25 ಟ್ಯಾಬ್ಲೋಗಳು ಇವತ್ತು ಬಂಟ ಸಮಾಜದ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯ ಸೇರಿಕೊಳ್ಳುವಂಥ ಸಹಕಾರವನ್ನು ಇವತ್ತು ಸಮಸ್ತ ಬಂಟ ಸಮಾಜ ನೀಡಿದ್ದಾರೆ. ಅವರಿಗೆ ವಿಶೇಷವಾದ ಕೃತಜ್ಞತೆಯನ್ನು ಇಡೀ ಸಮಾಜಕ್ಕೆ ಸಲ್ಲಿಸುತ್ತೇನೆ. ತದನಂತರ ಇಲ್ಲಿ ತಾವೆಲ್ಲ ನೋಡಿದ ಹಾಗೆ ಪಥಸಂಚಲನ ಕಾರ್ಯಕ್ರಮ, ಕಳೆದ 2 ತಿಂಗಳಿಂದ ಪಥಸಂಚಲನ ಕಾರ್ಯಕ್ರಮದ ತಯಾರಿಯನ್ನು ಮಾಡಿಕೊಂಡವನಿಗೆ ಉತ್ತಮ ರೀತಿಯಲ್ಲಿ ಪಥಸಂಚಲನ ಕಾರ್ಯಕ್ರಮ ಆಗುವುದರೊಂದಿಗೆ ಕ್ರೀಡಾ ಕಾರ್ಯಕ್ರಮ ಇವತ್ತು ಬೆಳಿಗ್ಗೆಯಿಂದ ಮಧ್ಯಾಹ್ನದಿಂದ ಕ್ರೀಡಾ ಕಾರ್ಯಕ್ರಮ ಜರುಗ್ತಾ ಇದೆ. ಇನ್ನು ನಿರಂತರವಾಗಿ ಸ್ಪರ್ಧೆಗಳು ಜರುಗ್ತಾ ಇದೆ. ಗೌರವಾನ್ವಿತರೆ, ಇನ್ನೊಂದು ಸಂತೋಷದ ವಿಚಾರ ತಮಗೆಲ್ಲ ಗೊತ್ತಿದ್ದಂತೆ ನಮ್ಮ ಕರ್ನಾಟಕ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನಮ್ಮ ವಿಶ್ವ ಬಂಟರ ಸಮ್ಮೇಳನ 2023ರ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮಾಡುವುದರ ಮುಖಾಂತರ ಉದ್ಘಾಟನೆ ಮಾಡಿದ್ದಾರೆ. ಕೇವಲ ಉದ್ಘಾಟನೆ ಮಾಡಿದ್ದು ಮಾತ್ರ ಅಲ್ಲ, ಬಂಟ ಸಮಾಜದ ಬಗ್ಗೆ ಇವತ್ತು ಬಂಟರು ಹೃದಯ ಶ್ರೀಮಂತರು ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಾಕಷ್ಟು ತ್ಯಾಗವನ್ನು ಈ ಸಮಾಜಕ್ಕೆ ನೀಡಿದ್ದಾರೆ ಎನ್ನುವಂಥ ಒಂದು ಅಭಿನಂದನೆಯ ಮಾತುಗಳನ್ನು ಹೇಳಿದ್ದಾರೆ. ನಾವೆಲ್ಲ ಸಂತೋಷ ಪಡುವಂಥ ವಿಚಾರಗಳನ್ನು ಹೇಳಿದ್ದಾರೆ. ಗೌರವಾನ್ವಿತರೆ, ಅದರೊಂದಿಗೆ ನಮ್ಮ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ ಅವರು ಒಂದು ಮನವಿಯನ್ನು ನೀಡಿದ್ದಾರೆ. ಯಾಕಂದ್ರೆ ಬಂಟ ಸಮಾಜಕ್ಕೂ ಒಂದು ಬಂಟರ ನಿಗಮ ಸ್ಥಾಪನೆ ಆಗಬೇಕೆನ್ನುವಂಥ ಮನವಿಯನ್ನು ಅವರು ಬೇರೆ ಬೇರೆ ಶಾಸಕರ ಮುಖಾಂತರ ನೀಡಿದಾಗ ಇವತ್ತು ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅದಕ್ಕೆ ಸಮ್ಮತಿಯನ್ನು ಸೂಚಿಸಿದ್ದು ನಮ್ಮೆಲ್ಲ ಇಡೀ ಬಂಟ ಸಮಾಜಕ್ಕೆ ಒಂದು ಅತ್ಯಂತ ಹೆಮ್ಮೆಯ ವಿಚಾರ. ಗೌರವಾನ್ವಿತರೆ, ಇವತ್ತು ಈ ಎಲ್ಲ ಕಾರ್ಯಕ್ರಮಗಳು ನಾಳೆ ದಿನ ಬೆಳಿಗ್ಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಬೆಳಿಗ್ಗೆ 9-9:30 ಗಂಟೆಗೆ ಸರಿಯಾಗಿ ಶ್ರೀಮತಿ ಅಮ್ಮಣ್ಣಿ ರಾಮಣ್ಣ ಶೆಟ್ಟಿ ಸಭಾಭವನದಲ್ಲಿ ಜರುಗಲಿಕ್ಕಿದೆ. ಸುಮಾರು 30 ತಂಡಗಳು ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾರೆ. ಎಲ್ಲ ಸಮಾಜ ಬಾಂಧವರು, ಗೌರವಾನ್ವಿತರು ಬೆಳಗಿನ ಕಾರ್ಯಕ್ರಮದಲ್ಲಿ ಸಹ ತಾವೆಲ್ಲ ಇದ್ದುಕೊಂಡು ಇಡೀ ದಿನದ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕಂತ ಈ ಸಂದರ್ಭದಲ್ಲಿ ಕೇಳುತ್ತಾ, ನಮ್ಮ ಸಮಾಜದ ಬೇರೆ ಬೇರೆ ಜನಪ್ರತಿನಿಧಿಗಳು, ಗಣ್ಯರು, ಅತಿಥಿಗಳು ಎಲ್ಲರೂ ಈಗಾಗಲೇ ಭಾಗವಹಿಸಿದರೆ ನಾಳೆ ದಿನ ಮಾನ್ಯ ಲೋಕಸಭಾ ಸದಸ್ಯರು, ಉಳಿದ ಶಾಸಕರು, ಇತರ ಸಚಿವರು, ನಮ್ಮ ಗೃಹ ಸಚಿವರಾದ ಪರಮೇಶ್ವರ್ ಅವರು ನಾಳೆಯ ಕಾರ್ಯಕ್ರಮಕ್ಕೆ ಬಂದು ಆಗಮಿಸುವವರಿದ್ದಾರೆ. ಅದರೊಂದಿಗೆ ಮಧ್ಯಾಹ್ನ ಕವಿಗೋಷ್ಠಿ, ಚಿತ್ತಾರ ವಿಚಾರಗೋಷ್ಠಿ, ಬಂಟರ ಬೇರೆ ಬೇರೆ ವಿಚಾರಗಳ ಬಗ್ಗೆ ಸಾಕಷ್ಟು ವಿಚಾರಗೋಷ್ಠಿ ಕಾರ್ಯಕ್ರಮವೂ ಜರುಗಲಿಕ್ಕಿದೆ. ಈ ಎಲ್ಲ ನಾಳೆಯ ಕಾರ್ಯಕ್ರಮದಲ್ಲಿ ಎಲ್ಲರೂ ತಾವೆಲ್ಲ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕಾಗಿ ಈ ಸಂದರ್ಭದಲ್ಲಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಪರವಾಗಿ ವಿನಂತಿ ಮಾಡುತ್ತಾ ಪ್ರಾಸ್ತಾವಿಕವಾಗಿ 2 ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಸೋಲ್ಮೇಲು ಹೆಬ್ರಿ ಬಂಟರ ಸಂಘದ ಅಧ್ಯಕ್ಷರಾಗಿರುವಂತಹ ವಿಠಲ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ. ವಿಠಲ್ ಶೆಟ್ಟಿ ಹೆಬ್ರಿ ಬಂಟರ ಸಂಘದ ಅಧ್ಯಕ್ಷರು. ಬಂದಲ ಪ್ರಕೃತಿದ ಆರಾಧಕರು ನಮ್ಮ ಬಂಟೇರು ತುಡರದ ಹೊರಟು ದೇವರೇನು ತೂಲೆ ಪನ್ನಚ್ಚಿತ್ತಿನ ಸತ್ಯನು ನಮ್ಮ ಹಿರಿಯ ಕುಲ್ತೋಜಾದು ಕೊಡ್ತಿರುತ್ತೆ. ತುಡರ್ ಅರ್ಲಾದ ದೇವರನ್ನ ಎಡ್ಡೆಪ್ಪನ್ನು ಬೇಕೊಡು ಬಂದು ಬಂಟರ ಯಾನೆ ನಾಡವರ ಮಾತೃ ಸಂಘದ ಗುರುಕಾರ್ಲನ ಚಿತ್ತನ ಅಜಿತ್ ಕುಮಾರ್ ರೈ ಮಾಲಾಡಿ ಅಂಚನೆ ವೇದಿಕೆ ಚಿತ್ತನ ಮಾತ
ಬಿನ್ನೇರ್ನ ಕಳೆನ್ ಕೇನೊಂದಲ್ಲ ಅಂಚನೆ ವಿಶ್ವದ ಒವೇ ಬಂಟರ ಸಂಘದ ಗುರ್ಕಾರ್ಲು ಮುಲ್ಪ ಇತ್ತೇರಂದಂಡ ಪುದರ್ ಲೇದು ಜಯರ್ನಲ ದಯದಿದ್ದು ನಿಕುಲಾದೆ ಬಲೆ ಮತ್ತೊಮ್ಮೆ ಗಮನಿಸಿ, ವಿಶ್ವದ ಯಾವುದೇ ಬಂಟರ ಸಂಘಗಳ ಅಧ್ಯಕ್ಷರಲ್ಲಿ ಉಪಸ್ಥಿತರಿದ್ದಲ್ಲಿ ದಯವಿಟ್ಟು ವೇದಿಕೆಗೆ ಆಗಮಿಸಿ ನಮ್ಮ ಒಂದು ಕಿರು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಪೋಷಕ ಸದಸ್ಯರುಗಳು, ಮಹಾದಾನಿಗಳು, ಪೋಷಕ ಸದಸ್ಯರುಗಳು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಪೋಷಕರು, ಮಹಾಪೋಷಕರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ. ಅಲ್ಪ ಗೊಬ್ಬದ ಕೂಟ ನಡಪಡೆ ಕ್ರೀಡಾ ಸ್ಪರ್ಧೆಗಳು ನಡೆಯಲಿ, ಮೈಕ್ ಆನ್ ಮಾಡಬಹುದು. ಈ ಕಾರ್ಯಕ್ರಮ ಅತ್ಯಂತ ಚುಟುಕಾಗಿ ಮುಗಿಸುವ ಪ್ರಯತ್ನವನ್ನು ಮಾಡ್ತೇವೆ. ಎಲ್ಲರ ಸಹಕಾರವನ್ನು ಮತ್ತೊಮ್ಮೆ ಯಾಚಿಸುತ್ತಿದ್ದೇವೆ. ಶಿರುವ ಬಂಟರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ವೀರೇಂದ್ರ ಶೆಟ್ಟಿ ಅವರು. ಅದೇ ರೀತಿ ಬೇರೆ ಯಾರಾದರೂ ಬಂಟರ ಸಂಘಗಳ ಅಧ್ಯಕ್ಷರಿದ್ದಲ್ಲಿ ದಯವಿಟ್ಟು ಬನ್ನಿ. ದಯದಿದ್ದು ಬಲೆಣ್ಣ ಏರ್ನಲ ಪುದರ್ಲೇಜ ದೇಪಂಡ ಪುದರ್ಲೆಪ್ಪರೆ ಪಂಡ ತತ್ತು ಬೋವು ಪಂಪಿನ ಚಿತ್ತಿನ ವಿಚಾರಗಳು ವಿಶ್ವದ ಪ್ರಪಂಚದ ಒವ್ವೇ ಬಂಟರ ಸಂಘದ ಅಧ್ಯಕ್ಷರನ್ನ ಮುಲ್ಪ ಇತ್ತಾರಡ ದಯದಿದ್ದು ವೇದಿಕೆ ಬಲೆ ಒಂಜೆಲ್ಯ ಮಾನದಿಗೆ ಸ್ವೀಕಾರ ಮಲ್ಪೆ. ಇದೀಗ ಬಹುಮಾನ ವಿತರಣಾ ಸಮಾರಂಭವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಇಂದು ಬೆಳಗ್ಗಿನಿಂದ ಸಂಜೆ ತನಕ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತಹ ಕ್ರೀಡಾಪಟುಗಳನ್ನು ಗೌರವಿಸುವಂತಹ ಒಂದು ಸಂದರ್ಭ. ಕಾರ್ಕಳ ಬಂಟರ ಸಂಘದ ಗುರುಕಾರ್ಲು ವಿಜಯ್ ಶೆಟ್ರ್ ದಯದಿದ್ದು ವೇದಿಕೆ ಬಲೆಣ್ಣ. ಕಾರ್ಕಳ ಬಂಟರ ಸಂಘದ ಅಧ್ಯಕ್ಷರು ವೈದ್ಯರ ವಿಜಯ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ರೋಷನ್ ರೆಡ್ಡಿಕಲ್ಲು ಸ್ಪರ್ಧೆ ದುಮ್ಮುಕೊನಲಿ, ಕಾರ್ಯಕ್ರಮ ದುಮ್ಮುಕೊನಲಿ. ಹಲೋ ಹಲೋ ದಯವಿಟ್ಟು ನೋಡೋಣ ಪ್ರೈಸ್ ಕೊಡ್ತಾನಮ್ಮ. ಅವತ್ತ ಹಗ್ಗ ಜಗ್ಗಾಟ, ಎಸ್ ಪುರುಷರ ಹಗ್ಗ ಜಗ್ಗಾಟ ಟೀಮ್ಗಳು ಬನ್ನಿ. ಇದೀಗ ಹಿರಿಯಡ್ಕ ವರ್ಸಸ್ ಕಾರ್ಕಳ ತಾಲೂಕು. ಒಂದು ಮೂಜಿ ಜೋಕಲ್ ಕೊಡ್ಲೆ. ಹಿರಿಯಡ್ಕ ಮತ್ತು ಕಾರ್ಕಳ ತಾಲೂಕು ಬೇಗ ಬನ್ನಿ ಪ್ಲೀಸ್. ಮತ್ತೆ ಮತ್ತೆ ಈಗ ಒಂದು ಪ್ರೈಸ್ ಕೊಟ್ಬಿಡ್ತೇವೆ ಸರ್. ವಿಜಯ್ ಶೆಟ್ಟಿ ಅವರು ಒಂದ್ 3 ಮಕ್ಕಳು ಕಳಿಸಿ. 3 ಮಕ್ಕಳು ವೇದಿಕೆಗೆ ಬರ್ತಾ ಇದ್ದಾರೆ. ಹಿರಿಯಡ್ಕ ಬಂಟರ ಸಂಘದ ಅಧ್ಯಕ್ಷರು. ಇದೀಗ 100 ಮೀಟರ್ ಓಟದಲ್ಲಿ ಹಲೋ ಹಿರಿಯಡ್ಕ ವರ್ಸಸ್ ಕಾರ್ಕಳ ತಾಲೂಕು. ಹಿರಿಯಡ್ಕ ಟೀಮ್ ಪ್ಲೀಸ್, ಹಿರಿಯಡ್ಕ ಟೀಮ್ ಬೇಗ ಬನ್ನಿ. ಪ್ರೈಸ್ ಕೊರ್ಪಿನ ಕಾರ್ಕಳ ಒಂದು ದೀಪ ಬತ್ತ ಅವಡಂದು ಕುಕ್ಕುಂದೂರು ಕಾರ್ಕಳ ತಾಲೂಕು. ದೀಪ ಪ್ರಜ್ವಲನೆಯ ಬಳಿಕ ನಾವು ವಿತರಣೆಯನ್ನ ಮಾಡಬಹುದು. ಹಿರಿಯಡ್ಕದವರು ಬನ್ನಿ. ದ್ವಿದಿನಗಳ ವಿಶ್ವ ಬಂಟರ ಸಮ್ಮೇಳನ ಒಂದು ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗುತ್ತಿದ್ದೇವೆ. ಮಾಡ ಸರ್ ಬನ್ನಿ. ಅಂತರ್ಜಾಲದ ಮುಖೇನವಾಗಿ ಇಡೀ ವಿಶ್ವ ಜನ ಇದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಸರ್ ದಯವಿಟ್ಟು ಹಿರಿಯಡ್ಕ ತಡ ಮಾಡಬೇಡಿ ಪ್ಲೀಸ್, ಪ್ಲೀಸ್ ಬನ್ನಿ. ಹಿರಿಯಡ್ಕ ಟಾಸಿಗೆ ಬನ್ನಿ. ಟೀಮ್ ಕ್ಯಾಪ್ಟನ್ ಟಾಸಿಗೆ ಬನ್ನಿ ಸರ್. ದಯಾನಂದ್ ಮಾಡ್ರು, ದಯಾನಂದ್ ಮಾಡ್ರು ಬಲ್ಲೆ ಸರ್. ಅಂಚನೆ ಬೇತೆಯರಂಡಲ ಬಂಟರ ಸಂಘದ ಗುರುಕಾರ್ಲು ಮುಲ್ಪ ಇತ್ತರನ್ನ ದಯದಿದು ಬಲೆಣ್ಣ. ದಯದಿದು ಬಲೆ ನಿಕುಲಾದೆ ಬಲೆ ಪುದರ್ಲೆಪ್ಪುವ ಪಂದು ಕಾಪೊಚ್ಚಿ ಏರ್ನಲ ಪುದರ್ಲೆ ಇಜ್ಜ ದೇಪಣ್ಣ ಒಂದು ನಮ್ಮ ಸಮ್ಮೇಳನ ವಿಶ್ವದ ಬಂಟೆರ್ನ ಕಲೆಯನ್ನು ಒಂಜಿ ಕುಬಲಡಿಟ್ಟು ಸೇರವನಂಚಿತ್ತಿನ ಒಂಜಿ ಪ್ರಯತ್ನ. ಮುಂಬೈ ಬಂಟರ ಸಂಘದ ಗುರುಕಾರ್ಲು ಚಂದ್ರಸಣ್ಣೆ ಬತ್ತ ಸೇರಂದ್ರೆ ಅರೆನ್ಲ ನಿಕಲ್ನ ದುಮ್ಮದಿ ಕಡೆ ಮಾನಾದಿಗೆ
ಜಿಲ್ಲೆ ಇತ್ತೆ ಮುಟ್ಟಲ್ಲ ಇಲ್ಲ ತಕ್ಕಲ ಫೋನ್ ಬರೋದು ನೀವು ದಾನೆ ಮಲ್ಪೋಡು ಬಂದೆ ಇನ್ನು ಇಂಚಿನ ನಿಕ್ಕಲ್ಲ ಮ್ಯಾಚ್ ಲೀಡರ್ನ ಬಂದ ಸ್ಟೇಜ್ ಕಾಸು ಮಾಡ್ತಾರಲ್ಲ ಇದೀಗ ಪುರುಷರ ವಿಭಾಗದ 37ರಿಂದ 41 ವಯೋಮತಿ ವಿಭಾಗದ 100 ಮೀಟರ್ ವಿಜೇತರನ್ನು ಗೌರವಿಸಿಕೊಳ್ತಾ ಇದ್ದೇವೆ. ಸಂದೇಶ್ ಪೂಜಾ, ಸುನಿಲ್, ಅದೇ ರೀತಿ ರಾಜೇಶ್, ಈ ಮೂವರು ವೇದಿಕೆ ಬಳಿ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಂದೇಶ್ ಪೂಂಜಾ, ಸುನಿಲ್ ಹಾಗೂ ರಾಜೇಶ್. ಚಂದ್ರಸಣ್ಣ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ವಿಶ್ವದ ಯಾವುದೇ ಬಂಟರ ಸಂಘಗಳ ಅಧ್ಯಕ್ಷರಲ್ಲಿ ಉಪಸ್ಥಿತರಲ್ಲಿ ದಯವಿಟ್ಟು ಆದಷ್ಟು ಬೇಗ ಈ ವೇದಿಕೆಗೆ ಬರಬೇಕಾಗಿ ವಿನಂತಿ. ಸಮಯದ ತೀವ್ರ ಅಭಾವ ನಮ್ಮನ್ನ ಕಾಡ್ತಾ ಇದೆ. ಹಾಗಾಗಿ ವಿಶೇಷವಾಗಿ ಇನ್ನಷ್ಟು ಕ್ರೀಡಾ ಸ್ಪರ್ಧೆಗಳು ಕೂಡ ಜರುಗಲಿಕ್ಕಿದೆ. ಸರ್, ಸುಧಾಕರ್ ಶೆಟ್ಟಿ ಅವರು, ದಯಾನಂದ್ ಮಾಡಾರ್ ಅವರು, ಸುಧಾಕರ್ ಶೆಟ್ಟಿ ಅವರು, ಪ್ಲೀಸ್ ಸರ್ ಬನ್ನಿ. ಹಗ್ಗ ಜಗ್ಗಾಟ ಕಂಟಿನ್ಯೂ ಮಾಡೋ ಸರ್. ದಯಾನಂದ ಮಾಡಾರ್ ಅವರು ಸರ್, ದಯಾನಂದ್ ಮಾಡ ಪ್ಲೀಸ್ ಸರ್. ಸುಧಾಕರ್ ಶೆಟ್ಟಿ, ಮಹೇಶ್ ಶೆಟ್ರು, ಬಾಬಾ ಗ್ರೂಪ್ಸ್ ಮಹೇಶ್ ಶೆಟ್ರು ಅವರ ವೇದಿಕೆ ಬಲಣ್ಣ, ನಮ್ಮ ಪೋಷಕ ಸದಸ್ಯೆ, ನಿರ್ದೇಶಕರು, ನಮ್ಮ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ನಿರ್ದೇಶಕರು, ವಿಶೇಷವಾದ ಇನಿ ಸ್ಪೋರ್ಟ್ಸ್ಗೂ ನಮ್ಮ ಕ್ರೀಡೆಡು ಒಬ್ಬರ ಪ್ರೈಸ್ ಉಂಡ ಆ ಪ್ರೈಸ್ದ ಪ್ರಾಯೋಜಕರು ಒಂಜಿ ಜೋರಾಯಿನ ಚಪ್ಪಾಳೆ ಮಹೇಶ್ ಶೆಟ್ರಿಗೆ ಕಾಂಡೇರ್ದು ಬಕ್ಕ ಈ ಕಾರ್ಯಕ್ರಮದ ನಮ್ಮೊಟ್ಟುಗುಲ್ಲರು ಮಹೇಶ್ ಅಣ್ಣಗೆ ಈ ಗೌರವ. തുടരാറില്ലാതെ ഇനിത്ത ഈ മുകിത്തലതലേസിಗೆ ಎಡ್ಡೆಪುನು ಬೇಕರು ಬಂದು ಬಂಟರಯ್ಯನೆ ನಾಡವರ ಮಾತೃ ಸಂಘದ ಗುರುಕಾರ್ಲನ ಚಿತ್ರ ಅಜಿತ್ ಕುಮಾರ್ ರಾಯ್ ಮಾಲಾಡಿ ಅಂಚನೆ ವೇದಿಕೆ ಬನ ಚಿತ್ರ ಮಾತ ಬಿನ್ನೆರ್ನ ಕಳಕ್ಕೆ ಅನ್ನೋದಲ್ಲ ಅಜಿತ್ ಅಣ್ಣ ನಟ್ಟುಗು ಅರ್ನ ಗುರುಕಾರ್ದಿ ಆಶಾ ಕಲಾವಲರ್ ಅಂಚನೆ ವೇದಿಕೆ ಬನ ಚಿತ್ರ ಮಾತ ಕಾರ್ಕಳ, ಕುಕ್ಕುಂದೂರು ಮತ್ತು ಹಿರೇಡ್ಕ ಈ ತಂಡದ ಆಟಗಾರರನ್ನು ಹೊರತುಪಡಿಸಿ ಪ್ಲೀಸ್ ಆಯಾ ರೂಪಲ ದಂತಿ ಜಂದಿ ಮಾ ಜಂದಿ ವರ್ಮೆಲ ದಿನ್ ಜೊತೆ ಕಂದಿ ಸಿರ್ಕಂದಿ ಸ್ವರ್ಕಂದಿ ಆಡಂದಿ ಬಚ್ಚಂದಿ ಬೊದುಲ ಪರಮಾತ್ಮನೆ ತೂಡರದ ಹೊರಟು ತೂಲೆ ಬಂದ ನಮ್ಮ ಹಿರಿಯಾಕಲು ಆನಿ ಕಾಲೋಡು ತೋಜಾದು ಕೊಡ್ತಾರೆ ಅಂಚಿತ್ತಿನ ಒಂಜಿ ಪರಂಪರೆಯನ್ನು ದುಂಬುಕೊಂಡೊಂದು ಬರ್ಲಾದೆ ದೇವರನ್ನ ಸುಗಿಪು ನಂದಲಡು ಅರ್ಲು ತುಡರು ಬಂಟ ಬದುಕಿಗೆ ಹೊಸ ತಿರ್ಲು ಕೊರಡು ಎಡ್ಡೆಪ್ಪದ ಗೆಲ್ಮೆದ ಸಾಧ್ಯನು ತೋಜಾವಡೆ ಬದುಕು ಚಿತ್ತಿನ ಸತ್ಯ ಚಿತ್ತಲು ಅನುಗ್ರಹ ಮಲ್ಪಡೆ ಗಿರೀಶ್ ಅಣ್ಣೆ ತೆಳ್ಳಾರ್ ಗಿರೀಶ್ ಶೆಟ್ರು ದಯವಿಟ್ಟು ವೇದಿಕೆ ಬಲೆ ಗಿರೀಶ್ ಶೆಟ್ಟಿ ತೆಳ್ಳಾರ್ ವೇದಿಕೆ ಬರೋಣ. ಇನ್ನು ಗೊಬ್ಬದ ಕೂಟದ ಅಂಜಿ ಪಿರದ ಶಕ್ತಿ ಗಿರೀಶ್ ಅಣ್ಣೆ. Yes, yes. When you toss button, start button. Yes. Anna, one just side corner, please. I'll toss button, please. ನಮ್ಮೊಟ್ಟಿಗೂ ಪಿಂಪರಿ ಚಿಂಚವಾಡ ಪುನದ ಬಂಟ್ ಸಂಘದ ಅಧ್ಯಕ್ಷರು ರಾಕೇಶ್ ಶೆಟ್ರು ಉಳ್ಳೇರು ಬೆಳ್ಳಾರೆ. ರಾಕೇಶ್ ಅಣ್ಣನ
ರಾಕೇಶ್ ಶೆಟ್ಟರ್ ಪಿಂಪ್ರಿ ಚಿಂಚವಾಡ ಪುಣೆ ನೆತ್ತ ಬಂಟ್ ಸಂಘದ ಅಧ್ಯಕ್ಷರು, ಅದೇನೆ ನಮ್ಮ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರು ಶ್ರೀ ಐಕಳ ಹರೀಶ್ ಶೆಟ್ಟರ್ ಗೌರವ ಮಲ್ತೊಂದುಲ್ಲೇರು. ಬಂಧುಗಳೇ, ಇದೀಗ ಹಲೋ ಬಂಟರ ಸಂಘ ನಿಖಿಲ ಪ್ಲೇಯರ್ಸ್ ಕೇಂದ್ರದ ಅಂಕುಲು ಖಂಡಿತ ರೂಲ್ಸ್ ಮಲ್ಪಿಜ ಆರ್ಗನೈಸರ್ ಅಂಡ್ ಬಂಟ ಬಂಟ ಸಾಧಕರಿಗೆ ಗೌರವಾರ್ಪಣೆ ಮೊಟ್ಟಮೊದಲಾಗಿ ಶಿವಾನಿ ಶೆಟ್ಟಿ ಶಿವಾನಿ ಶೆಟ್ಟಿ ಅವರು ವೇದಿಕೆ ಗೊಪ್ಪುಗ ಮ್ಯಾಚ್ ದಿಕ್ಕಂದು ಮಾತ್ರ ಸಂಘ ತೀತಾರೆ ನಮ್ಮ ಇದು ಗೊಪ್ಪದು ಪೋಯಿ ಗಮ್ಮತ್ತು ಮಲ್ತು ಪೋಯಿ ಇಂದು ಇಪ್ಪನು ನಮ್ಮ ಮಾತಾಡ ನಮ್ಮ ಗಮ್ಮತ್ತು ಮಲ್ತು ಪೋಯಿ ಶಿವಾನಿ ಶೆಟ್ಟಿ ಹೋಗಿ ಎಲ್ಲ ಹೊರಗೋಗಿ, ಎಲ್ಲರೂ ಹೋಗಿ ದಯವಿಟ್ಟು. ನಾವು ಬಂಟು ಎಲ್ಲರೂ ಹೋಗಿ, ಎಲ್ಲರೂ ಹೋಗಿ ದಯವಿಟ್ಟು ದಯವಿಟ್ಟು ಹೋಗಿ ಹೋಗಿ ಅಲ್ಲ ಪ್ಲೀಸ್ ಪ್ಲೀಸ್ ದಯವಿಟ್ಟು ಹೋಗಿ. ನೆಕ್ಸ್ಟ್ ಟೈಮ್ ಅಂಪೈರ್ ತೀರ್ಮಾನ ಅಂತಿಮ ಇದ್ರಲ್ಲಿ ಯಾರು ಮಾತಾಡ್ಲಿಕ್ಕಿಲ್ಲ ಮಾಡ್ರಿ. ವಿಜಯ್ ಶೆಟ್ಟಿ ಅವರು ವೇದಿಕೆ ಬರಬೇಕು. ಕಾರ್ಕಳದ ಅಧ್ಯಕ್ಷರು, ಕಾರ್ಕಳ ಅಧ್ಯಕ್ಷರಾದ ವಿಜಯ್ ಶೆಟ್ಟಿ ಅವರು. ಶಿವಾನಿ ಶೆಟ್ಟಿ ಅವರಿಗೆ ಇದೀಗ ಗೌರವಾರ್ಪಣೆ. ನಮ್ಮ ಬಂಟ ಸಮಾಜದ ಕೆಲವೊಂದು ಯುವತಿಯರು ತುಂಬಾ ಸಾಧನೆಯನ್ನು ಮಾಡಿದ್ದಾರೆ. ಅವರನ್ನ ಕ್ರೀಡೋತ್ಸವದಲ್ಲಿ ಗೌರವ ಶಿವಾನಿ ಶೆಟ್ಟಿ ನೀರು ಮಾರ್ಗದ ಬಂಟರ ಸಂಘದ ಅಧ್ಯಕ್ಷರಿದ್ದಾರೆ, ವೇದಿಕೆ ಬರಬೇಕು. ನೀರು ಮಾರ್ಗದ ಬಂಟರ ಸಂಘದ ಅಧ್ಯಕ್ಷರು ಅವರ ಎರಡು ಮಾತುಗಳನ್ನು ಡಾಕ್ಟರ್ ಪ್ರಿಯಾ ಶೆಟ್ಟಿ ಅವರು ವಾಚಿಸ್ತಾ ಇದ್ದಾರೆ. ಯೋಗಾಸನದಲ್ಲಿ ತನ್ನ ಅಪ್ರತಿಮ ಸಾಧನೆಯಿಂದ ಬಂಟ ಸಮಾಜಕ್ಕೆ ಗೌರವಕ್ಕೆ ಪಾತ್ರರಾದವರು 2022 ರಾಷ್ಟ್ರೀಯ ಯೋಗಾಸನ, 2021-22 ಅಂಡಮಾನ್ ನಿಕೋಬಾರ್ ನಡೆದ ಯೋಗಾಸನ, ಶಿವಮೊಗ್ಗದ ವರ್ಷಿಣಿ ಯೋಗಾಸನ, 2021 ಕ್ವಿಟ್ ಇಂಡಿಯಾ ಯೋಗಾಸನ, ಮಲೇಷ್ಯಾದ ಆನ್ಲೈನ್ ಯೋಗಾಸನ, ಶಿವಮೊಗ್ಗದ ಸ್ನೇಹಮಹಿ ಯೋಗಾಸನ, ಕಾರ್ಕಳದ ನಿರಂತರ ಯೋಗ ಕೇಂದ್ರ ಯೋಗಾಸನ, 2022 ತಮಿಳುನಾಡಿನಲ್ಲಿ ನಡೆದ ಯೋಗಾಸನ, ದೆಹಲಿಯಲ್ಲಿ ನಡೆದ ಯೋಗಾಸನ, ಜೂನ್ 21 ವಿಶ್ವ ಯೋಗ ದಿನಾಚರಣೆ. ದೇಶ ವಿದೇಶಗಳಲ್ಲಿ ಯೋಗಾಸನ ಕ್ಷೇತ್ರದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಪಡೆದು ಸಾಧನೆಯನ್ನು ಮಾಡಿದ ಇವರನ್ನು ಇಂದು ವಿಶ್ವ ಬಂಟರ ಕ್ರೀಡೋತ್ಸವದಂದು ಹರೀಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಮುಖ್ಯ ಅತಿಥಿಗಳ ಸಮ್ಮುಖದಲ್ಲಿ ಅಭಿನಂದಿಸಿ ಗೌರವಿಸ್ತಾ ಇದ್ದೇವೆ. ಹಾಗೆಯೇ ನಿಧಿ ಎಂ ಶೆಟ್ಟಿ ಅವರ ಎರಡು ಮಾತುಗಳು ಶರತ್ ಶೆಟ್ಟಿ ಅವರಿದ್ದ. ನಿಧಿ ಎಂ ಶೆಟ್ಟಿ ನಿಧಿ ಎಂ ಶೆಟ್ಟಿ ಅವರು ಜಾವ್ಲಿನ್ ಥ್ರೋ ವಿಭಾಗದಲ್ಲಿ ಶ್ರೇಷ್ಠ ಮಟ್ಟದ ಸಾಧನೆಯನ್ನು ತೋರಿ ಜಾಗತಿಕ ಮಟ್ಟದಲ್ಲಿ ಮಿಂಚಿದ ಪ್ರತಿಭೆ, ಬಂಟ ಸಮಾಜಕ್ಕೆ ಹೆಮ್ಮೆಯನ್ನು ತಂದಂಥ ಪ್ರತಿಭೆ. 21-22ನೇ ಸಾಲಿನಲ್ಲಿ ಅಸ್ಸಾಮಿನಲ್ಲಿ ನಡೆದ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಬಂಗಾರದ ಪದಕವನ್ನು ಗಳಿಸಿದ್ದಾರೆ. ಅದೇ ರೀತಿ ಅದೇ ವರ್ಷ ಕೇರಳದಲ್ಲಿ ನಡೆದ ಸ್ಪರ್ಧೆಯಲ್ಲಿ ಅಪ್ರತಿಮ ಸಾಧನೆಯನ್ನು ನೋಡಿ ತೋರಿಸಿ ಬಂಟ ಕುಲಕ್ಕೆ ಬಹಳಷ್ಟು ಹೆಮ್ಮೆಯನ್ನು ತಂದವರು. ಇಂದು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ವಿಶೇಷ ಕಾರ್ಯಕ್ರಮದಲ್ಲಿ ನಿಧಿ ಶೆಟ್ಟಿ ಅವರು ಜಾವ್ಲಿನ್ ಥ್ರೋ ET ಸ್ಪರ್ಧೆಯಲ್ಲಿ ಸಾಧನೆಯನ್ನು ಮಾಡಿದವರು. ಹಾಗೇನೆ ಸಾಧ್ವಿನ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಸುಧಾರಾಣಿ ಅವರ ಬಗ್ಗೆ ಮಾತುಗಳನ್ನಾಡಬೇಕು. ಸಾಧ್ವಿನ್ ಶೆಟ್ಟಿ ಉಡುಪಿ ಬ್ರಹ್ಮಗಿರಿಯ ಸುಜಯ ಶೆಟ್ಟಿ ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಒರೆಕಲ್, ಅಮೆಜಾನ್ ಮೊದಲಾದಂಥ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ದುಡಿದ ಅನುಭವಿ. ಬೈಕ್ ರೈಡಿಂಗ್ ಅನ್ನುವ ಸಾಹಸ ಕ್ರೀಡೆಯ ಹವ್ಯಾಸಿ. ಮೊದಲ ಬೈಕ್ ರೈಡಿಂಗ್ನಲ್ಲೇ ಭಾರತ, ನೇಪಾಳ, ಭೂತಾನ್ ಸೇರಿದಂತೆ 18,000 ಕಿಲೋಮೀಟರ್ ಕ್ರಮಿಸಿದ ಸಾಹಸಿ. ಈ ಸವಾರಿಯಲ್ಲೇ ಲಡಾಖ್ ಪ್ರದೇಶ, ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್ ಆಗಿರುವಂತೆ ಈ ಮೋಟರಾಲ್ ಬೇಸ್ 19,024 ಫೀಟ್ ಆಕಾಂಕ್ಷ ಎತ್ತುವಳ್ಳಿದ್ದು ಅನ್ನೋದು ಈ ಸಾಧನೆಯ ಹಿರಿಮೆಗೆ ಸಾಕ್ಷಿ.
ಅತ್ಯುನ್ನತ ಟ್ರೆಕ್ಕಿಂಗ್ ಉತ್ಸಾಹಿಯಾಗಿರುವ ಇವರು ಕರ್ನಾಟಕ, ಮಹಾರಾಷ್ಟ್ರ, ಉತ್ತರಾಖಂಡ, ನೇಪಾಳ ಪ್ರದೇಶಗಳಲ್ಲಿ ಸಾಹಸಗೈದವರು. ನಿಮ್ಮ ಈ ಸಾಹಸವನ್ನ ಭಾರತೀಯ ಸೇನೆ, ವಾಯುಪಡೆ, ನೌಕಾಪಡೆ ಮಾತ್ರವಲ್ಲದೆ ನೇಪಾಳ, ಭೂತಾನ್ನ ಸೇನೆಗಳು, ಆರಕ್ಷಕ ವರ್ಗ ಕೂಡ ಅಭಿನಂದಿಸಿದೆ ಅನ್ನೋದು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ. ಗೌರವ ಪ್ರೀತಿಯಿಂದ ಈ ಸಂದರ್ಭದಲ್ಲಿ ಬನ್ನಿ ಬೇಗ ಪ್ಲೀಸ್. ಹಾಗೇನೆ ಕೊಡಗು ಬೈಂದೂರು ಶಾರ್ವಿ ಶೆಟ್ಟಿ ಅವರು ಬರಬೇಕು. ಅಕ್ಷರ 9 ಜನ ಆಟಗಾರರು, ಒಬ್ಬರು ಕೋಚ್ ಮಾತ್ರ ಬರ್ಬೇಕು, ಮತ್ತೆ ಯಾರು ಒಳ ಬರ್ಲಿಕ್ಕಿಲ್ಲ. ಮಾಡಬೇಕು. ಕಟ್ಟುನಿಟ್ಟಿನ ಖಡಕ್ ಸೂಚನೆ. ಬಾಲ್ಯದಲ್ಲಿಯೇ ಪಾಠ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ ಅಪೂರ್ವ ಪ್ರತಿಭೆ. ಸಣ್ಣ ವಯಸ್ಸಿನ ಬಗೆಗೆ ಪೋಷಿಸಿದವರು KR ಬಲ್ಲಾಳ್. ಗೌರವಾನ್ವಿತರೆ, ತಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಹಲವು ಪ್ರಶಸ್ತಿ ಪದಕಗಳು ತಮ್ಮ ತೆಕ್ಕೆ ಸೇರಿವೆ. ಕರಾಟೆಯಲ್ಲಿ ಚಿನ್ನದ ಪದಕ, ಕೇರಳದ ಮಲಪ್ಪುರಂನಲ್ಲಿ ನಡೆದ ಜೂನಿಯರ್ ಸಾಫ್ಟ್ ಬಾಲ್ ಪಂದ್ಯದಲ್ಲಿ ಪಡೆದ ಬೆಳ್ಳಿಯ ಪದಕ ತಮ್ಮ ಸಾಮರ್ಥ್ಯವನ್ನು ಸಾರಿ ಹೇಳುತ್ತವೆ. ಅತ್ಯುತ್ತಮ ಕಬಡ್ಡಿ ಆಟಗಾರ್ತಿಯಾಗಿಯೂ ಬೆಳೆದಿರುವ ತಾವು 2018-19 ಸಾಲಿನ ಗ್ಲಾಡಿಯೇಟರ್ ಬಾಕ್ಸಿಂಗ್ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಶನ್, ಗವರ್ಮೆಂಟ್ ಆಫ್ ಕೇರಳ, ಕಾಸರಗೋಡು ಅಥ್ಲೀಟ್ಸ್ ನಲ್ಲಿ ಚಾಂಪಿಯನ್ಶಿಪ್ ಪಡೆದಿರಿ. 2019-20 ಗೇಮ್ಸ್ ಚಾಂಪಿಯನ್ಶಿಪ್ನ 65 kg ವಿಭಾಗದಲ್ಲಿ ಪ್ರಥಮ ಸ್ಥಾನ, 2022-23 ಮೈಸೂರು ದಸರಾ ಕ್ರೀಡಾಕೂಟದ ಬಾಕ್ಸಿಂಗ್ನಲ್ಲಿ ಪ್ರಥಮ ಸ್ಥಾನ, ರಾಜ್ಯ ಮಟ್ಟದ ಕ್ರೀಡಾಕೂಟದ ಬಾಕ್ಸಿಂಗ್ ವಿಭಾಗದಲ್ಲಿ ಪ್ರಥಮ ಸ್ಥಾನ. ಕೊಡಗು ಬೈಂದೂರು ಕ್ರೀಡೆ, ಭರತನಾಟ್ಯ ಇನ್ನಿತರ ಹಲವು ಕ್ಷೇತ್ರಗಳಲ್ಲಿ ಸಾಧನೆಗೈದಿರುವ ತಮ್ಮನ್ನು ಬಂಟ ಕ್ರೀಡೋತ್ಸವದಂದು ಹರೀಶ್ ಶೆಟ್ಟಿ ಇವರ ಅಧ್ಯಕ್ಷತೆಯಲ್ಲಿ ಮುಖ್ಯ ಅತಿಥಿಗಳ ಸಮ್ಮುಖದಲ್ಲಿ ಅಭಿನಂದಿಸಿ ಗೌರವಿಸುತ್ತಿದ್ದೇವೆ. ಶಾರ್ವಿ ಶೆಟ್ಟಿ ಅವರು ದಯವಿಟ್ಟು ಬರಬೇಕು. ಆವಾಗಲೇ ಕೊಡಗು ಬೈಂದೂರು ಮಾಧುರಿಯ ಶೆಟ್ಟಿ ಅವರು ವೇದಿಕೆಗೆ ಬರಬೇಕು. ಡಾಕ್ಟರ್ ಮಂಜುಳಾ ಶೆಟ್ಟಿ ಅವರ ಬಗ್ಗೆ ಮಾತಾಡಬೇಕು. ಮಾಧುರಿಯ ಶೆಟ್ಟಿ, ಆ ನಂತರ ಕೊಡಗು ಬೈಂದೂರು ಇದ್ದೀರಾ? ಸಮೃದ್ಧಿ ಶೆಟ್ಟಿ ಅವರು, ಕೊಡಗು ಬೈಂದೂರು, ಮಾಧುರಿಯ ಶೆಟ್ಟಿ ಅವರು ಬರಬೇಕು. ಮಾಧುರಿಯ ಶೆಟ್ಟಿ, ಸಮೃದ್ಧಿ ಶೆಟ್ಟಿ, ಪ್ರಜ್ವಲ್ ಶೆಟ್ಟಿ, ಸ್ತುತಿ ಆರ್ ಶೆಟ್ಟಿ, ಚಂದ್ರಿಕಾ ಶೆಟ್ಟಿ, ಶಾಲಿನಿ ರಾಜೇಶ್ ಶೆಟ್ಟಿ, ಆನಂತರ ಜಗನ್ನಾಥ ಕೊನೆಯ ಕರೆ, ಹಾಗೇನೆ ವಿಶು ಶೆಟ್ಟಿ. ದಯವಿಟ್ಟು ತಾವು ವೇದಿಕೆ ಹತ್ರ ಬರಬೇಕು. ಕೊಡಗು ಬೈಂದೂರು ಕೊನೆಯ ಕರೆ. ಈಗ ಮಾಧುರಿಯ ಶೆಟ್ಟಿ ಅವರನ್ನ ಕರೆದಿದ್ದೇವೆ. ಮಾಧುರಿಯ ಶೆಟ್ಟಿ, ಕೊಡಗು ಬೈಂದೂರು, ಪ್ರಜ್ವಲ್ ಶೆಟ್ಟಿ, ಸ್ತುತಿ ಆರ್ ಶೆಟ್ಟಿ, ಚಂದ್ರಿಕಾ ಶೆಟ್ಟಿ, ಶಾಲಿನಿ ರಾಜೇಶ್ ಶೆಟ್ಟಿ. ಬನ್ನಿ ಶಾಲಿನಿ ರಾಜೇಶ್ ಶೆಟ್ಟಿ ಅವರು, ಇವರ ಬಗ್ಗೆ ಸುಹಾಸ್ ಶೆಟ್ಟಿ ಅವರು ಒಂದೆರಡು ಮಾತುಗಳನ್ನಾಡಬೇಕು. ನಿತ್ಯಣ್ಣ, ಬೈಂದೂರು ಟೀಮ್ ಕಳಿಸ್ಕೊಡಿ. ಬಂಟ ಸಮುದಾಯದ ಶ್ರೇಷ್ಠ ಸಾಧಕಿ, ಬಾಲ್ಯದಲ್ಲಿಯೇ ಕ್ರೀಡಾ ಲೋಕದಲ್ಲಿ ಮಿಂಚಿದವರು. 100, 200 ಮೀಟರ್ ಹಾಗೂ ETS ವಿಭಾಗದಲ್ಲಿ ಹಲವಾರು ಚಿನ್ನದ ಪದಕಗಳನ್ನು ತನ್ನದಾಗಿಸಿಕೊಂಡವರು. ಇದೀಗ ಶ್ರೇಷ್ಠ ತರಬೇತುದಾರರಾಗಿ ಸುತ್ತಿದ್ದಾರೆ. ಕೊಡಗು ಮಟ್ಟದಲ್ಲಿ ಅದೆಷ್ಟು ಕ್ರೀಡಾ ಪದಕದೊಂದಿಗೆ ಮಿಂಚುತ್ತಿದ್ದರೆ ಅದು ಶಾಲಿನಿ ರಾಜೇಶ್ ಶೆಟ್ಟಿ ಅವರ ಕಾರಣವಾಗಿದೆ. ಇದೀಗ ತನ್ನದೇ ಆದ ಯುನೈಟೆಡ್ ಅಥ್ಲೆಟಿಕ್ ಕೋಚ್ ಎನ್ನುವ ಸಂಸ್ಥೆಯಿಂದ ಜಲಸರಿತರಾಗಿದ್ದಾರೆ. ಇವರಿಗೆ ತರಬೇತಿ ಪಡೆದ ಕ್ರೀಡಾಳು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗಮನಾರ್ಹವಾಗಿದೆ. ಮಾಜಿ ಸ್ಮೃತಿ ಎನ್ನುವರು ಮಗಳನ್ನು ಪಡೆದ ಇವರು ಜೀವನವನ್ನು ಇವರನ್ನು ವಿಶ್ವ ಬಂಟರ ಕ್ರೀಡೋತ್ಸವದಂದು ಅಧ್ಯಕ್ಷತೆಯಲ್ಲಿ ಗಣ್ಯರ ಸಮ್ಮುಖದಲ್ಲಿ ಅಭಿನಂದಿಸಿ ಸ್ತುತಿ ಪಿ ಶೆಟ್ಟಿ, ಕ್ರೀಡಾ ಲೋಕದ ಅಪ್ರಮುಖ ಸಾಧಕಿ ಇವರು. ಕ್ರೀಡಾ ಕ್ಷೇತ್ರದಲ್ಲಿ ವೇಗದ ಓಟಗಾರ್ತಿಯಾಗಿ ಗುರುತಿಸಿಕೊಂಡವರು. 200 ಮೀಟರ್ ಇವರು 2022-23 ಆಂಧ್ರಪ್ರದೇಶದಲ್ಲಿ ನಡೆದ 33ನೇ ದಕ್ಷಿಣ ವಲಯ ಕಿರಿಯರ ವಿಭಾಗದ ಕ್ರೀಡಾಕೂಟದಲ್ಲಿ ಚಾಂಪಿಯನ್ ಆಗಿ ಮೂಡಿ ಬಂದಿರುತ್ತಾರೆ. 2022-23 ಅಸ್ಸಾಂನಲ್ಲಿ ನಡೆದ 37ನೇ ರಾಷ್ಟ್ರಮಟ್ಟದ ಕಿರಿಯರ ಕ್ರೀಡಾ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಮನ್ನಿಸಿ ಯಶೋಡಗೂರ ಕ್ರೀಡೋತ್ಸವದಂದು ಹರೀಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಸಮ್ಮುಖದಲ್ಲಿ ಅಭಿಮಾನಪೂರ್ವಕವಾಗಿ ಗೌರವಿಸುತ್ತೇವೆ. ಸರ್, ಆಡಿ ಆದವರೆಲ್ಲ ಹೊರಗೋಗ್ಬೇಕು ಪ್ಲೀಸ್. ಸ್ವಲ್ಪ ಬೇಗ ತೆರವು ಮಾಡಿಕೊಡಿ ಸರ್, ಸ್ವಲ್ಪ ಬೇಗ ತೆರವು ಮಾಡಿಕೊಡಿ. ಕುಕ್ಕುಂದೂರು ಸಮೃದ್ಧಿ ಶೆಟ್ಟಿ, ಪಲ್ಲಿನಿಂಜೂರು, ಬ್ಯಾಂಗ್ಳೂರ್ ಪಲ್ಲಿನಿಂಜೂರು, ಜಗನ್ನಾಥ ಅಡಪ, ಕ್ಯಾಪ್ಟನ್ ಬನ್ನಿ, ಕ್ಯಾಪ್ಟನ್ ಜಗನ್ನಾಥ ಅಡಪ, ಕೊಡಗು ಕ್ಯಾಪ್ಟನ್ ಬನ್ನಿ, ಸುಧಾರಾಣಿ ಮಾತು ಬನ್ನಿ.
ಪಳ್ಳಿ ನಿಂಜೂರು ವರ್ಸಸ್ ಶ್ರೀಯುತ ಜಗನ್ನಾಥ ಅಡಪ ಇವರು ಬೆಳ್ತಂಗಡಿ ತಾಲೂಕಿನ ಪುತ್ತಿಲದವರು. ಶ್ರೀ ಬಾಬು ಅಡಪ ಮತ್ತು ಶ್ರೀಮತಿ ಕಲ್ಯಾಣಿ ಅಡಪನವರ ಪಂಚಮ ಪುತ್ರ. BA, B.Ed, C.P.Ed, M.P.Ed ಮುಂತಾದ ಶೈಕ್ಷಣಿಕ ಪದವಿಗಳ ಜೊತೆಗೆ ಸಕಾಲದಲ್ಲಿ ಬೈಂದೂರು ಹಾಜರಾದ ಇಲ್ಲದ ಕಾರಣ ಕೊಡಗು ತಂಡವನ್ನ ಮುಂದಿನ ಸುತ್ತಿಗೇರಿಸಲಾಗಿದೆ. ಕೊಡಗು ಹೋಗ್ಬೋದು ಹೊರಗೆ. ಬ್ಯಾಂಡ್ ಮಾಸ್ಟರ್, ಸ್ಕೌಟ್ ಬೆಂಗಳೂರು, ಬೆಂಗಳೂರು, ರಾಯಲ್ ಗೇಮ್ ಪಳ್ಳಿ ನಿಂಜೂರು, ಚೆಸ್ ಅನ್ನು ಬೆಂಗಳೂರು ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ಪಳ್ಳಿ ನಿಂಜೂರು, ಪಳ್ಳಿ ನಿಂಜೂರು ಚೆಸ್ ಅಕಾಡೆಮಿಯ ಮೂಲಕ ಪಳ್ಳಿ ತರಬೇತಿ ನೀಡುತ್ತಿರುವ ಸರ್ ಸ್ವಲ್ಪ ಬೇಗ ಬನ್ನಿ ಪ್ಲೀಸ್. ಪಳ್ಳಿ ನಿಂಜೂರು, ಬೆಳ್ತಂಗಡಿ, ಕಡಬ, ಪುತ್ತೂರು ಸಕಾಲದಲ್ಲಿ ನೀವು ಬರಲಿಲ್ಲ ಅಂದ್ರೆ 3 ಸರ್ತಿ ಕರೀತೇವೆ. ಯಾವುದೇ ದಾಕ್ಷಿಣ್ಯ ಮಾಡೋದಿಲ್ಲ. ತರಬೇತಿ ನೀಡುತ್ತಿದ್ದು ಎದುರಾಳಿ ತಂಡವನ್ನ ಮುಂದಿನ ಸುತ್ತಿಗೆ ಪ್ರವೇಶಾವಕಾಶ ಕೊಡ್ತೇವೆ. ಪಳ್ಳಿ ನಿಂಜೂರು ಪ್ರತಿಭೆಯನ್ನ ಓರೆಗೆ ಹಚ್ಚುತ್ತಿದ್ದಾರೆ. ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮಿಂಚುತ್ತಿದ್ದಾರೆ. ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಹಿಮಾಲಯನ್ ವರ್ಲ್ಡ್ ಬ್ಯಾಡ್ಜ್ ಹೋಲ್ಡರ್ ಆಗಿ ಇವರ ವಿದ್ಯಾರ್ಥಿಗಳು ರಾಷ್ಟ್ರಪತಿ ಪದಕವನ್ನ ಪಡೆದಿರುವುದು ಗುರು ಶಿಷ್ಯರಿಗೆ ಇಬ್ಬರಿಗೂ ಹೆಗ್ಗಳಿಕೆ. ಬದುಕು ನೀಡಿರುವ ಕುಂದಾಪುರ ವರ್ಸಸ್ ಗುರುಪುರ, ಅತ್ಯಂತ ಕುಂದಾಪುರ ವರ್ಸಸ್ ಗುರುಪುರ, ವೈಯಕ್ತಿಕ ಹಾಗೂ ಸಾಮಾಜಿಕ ಕುಂದಾಪುರ ಗುರುಪುರ. ಸಕ್ಷಮತೆಗೊಂಡ ಶ್ರೀ ಜಗನ್ನಾಥ ಅಡಪರನ್ನ ಈ ಪಳ್ಳಿ ಕ್ಯಾಪ್ಟನ್ ಸಂದರ್ಭದಲ್ಲಿ ಪ್ಲೀಸ್. ಸನ್ಮಾನಿಸಿ ಪಳ್ಳಿ ಕ್ಯಾಪ್ಟನ್ ಟಾಸಿಗೆ ಬನ್ನಿ. ಅಭಿನಂದಿಸುತ್ತಿದ್ದೇವೆ. ಬದುಕು ಕ್ಯಾಪ್ಟನ್ ನಿಮ್ಮದು ಟಾಸಿಗೆ ಬನ್ನಿ. ಸುಖಿಯಾಗಿರಲಿ ಎಂದು ಹಾರೈಸುತ್ತಿದ್ದೇವೆ. ಬೆಂಗಳೂರು ಬರ್ತಾರೆ. ಮಾಧುರಿಯ ಶೆಟ್ಟಿಯವರು ಆದಷ್ಟು ಬೇಗ ಬರಬೇಕು. ಬೆಂಗಳೂರು ವರ್ಸಸ್ ಪಳ್ಳಿ ನಿಂಜೂರು. ನೆಕ್ಸ್ಟ್ ಕುಂದಾಪುರ ಗುರುಪುರ, ಕುಂದಾಪುರ ಗುರುಪುರ, ಗುರುಪುರ, ಗುರುಪುರ ಮೆನ್ಸ್ ಹಗ್ಗ ಜಗ್ಗಾಟ ಟೀಮ್ ಬನ್ನಿ ಒಳಭಾಗಕ್ಕೆ, ತಡ ಮಾಡಬೇಡಿ. ಗುರುಪುರ ವರ್ಸಸ್ ಕುಂದಾಪುರ. ಸರ್ ಯುವ ಬಂಟರ ಸಂಘ ಕುಂದಾಪುರ, ಯುವ ಬಂಟರ ಸಂಘ ಕುಂದಾಪುರ ವರ್ಸಸ್ ಗುರುಪುರ. ಎಸ್ ಸರ್, ಥ್ಯಾಂಕ್ ಯು. ಗುರುಪುರ, ಥ್ಯಾಂಕ್ ಯು. ಯುವ ಬಂಟರ ಸಂಘ ಕುಂದಾಪುರ ಬನ್ನಿ ಬೇಗ. उभरता हुआ सितारा है, उनके पास उमंग है. 31 पुणे, 30 गुजरात. ಕೈಯಾದಲ್ಲಿ 3 ಅಂಕಗಳು, ಗೆದ್ದಲ್ಲಿ ಗೆಲ್ಲುವ ತಂಡಕ್ಕೆ 5 ಅಂಕಗಳು, ಸೋತಲ್ಲಿ ಅಂಕವಿಲ್ಲ. 7 ಅಂಕಗಳ ಅಂತರದ ಗೆಲುವು ಸೋಲು ಈ ಪಂದ್ಯದಲ್ಲಿ ಯಾವುದೇ ಬದಲಾವಣೆಯನ್ನ ಅಂಕಪಟ್ಟಿಯಲ್ಲಿ ತರುವುದಿಲ್ಲ. 31 इंच, 31-31. क्या मैच है, क्या मैच है. दिल के धड़कने बढ़ रहा है. तेज खेल है कबड्डी की दुनिया में. देखिए फंड समाज के बेहतरीन आयोजन. 31 की बराबरी पर ಮೂವತ್ತೊಂದರ ಸಮಬಲದಲ್ಲಿ ಗುಜರಾತ್ ಮತ್ತು ಪುಣೆ, ಅರ್ಥಾತ್ ಮಹಾರಾಷ್ಟ್ರ ಮತ್ತು ಗುಜರಾತ್. ಗೆಲುವು ಯಾರಿಗೆ? ಪಂದ್ಯ ಸಮವಾದಲಿದೆಯೋ? ಅವಕಾಶ. ಎರಡು ತಂಡಗಳಿಗೆ 3 ಅಂಕಗಳು. ಖಾತೆ ಆರಂಭವಾಗಿದೆ. ಮ್ಯಾಚ್ ಇಸ್ ಓವರ್. ನೋ ಡೂ ಆರ್ ಡೈ, ನೋ ಫೈರ್ ರೈಟ್ಸ್. ಮ್ಯಾಚ್ ಇಸ್ ಓವರ್. ಥ್ಯಾಂಕ್ ಯು. पहली बार इस प्रतियोगिता में निश्चित समय के समाप्ति पर दोनों टीमों ने बराबरी का अंक प्राप्त किया है. इसके परिणाम 3-3 अंक दिया जाएगा. धन्यवाद.
ಗುಜರಾತ್ ಬಣ್ಸ್ ಮತ್ತು ಪುಣೆ ಬಣ್ಸ್ ನಡುವೆ ಪ್ರತಿಯೊಂದು ಸ್ಪರ್ಧೆಯೂ ಕೂಡ ಇದೇ ರೀತಿಯಲ್ಲಿ ಆಗುತ್ತಾ ಇದೆ. ಅದು ಬಂಟ್ ಸಮಾಜದ ತಾಕತ್ತಿನ ಫಲ. ಯಾವುದೇ ಆಟಗಾರ ಬಿಟ್ಟು ಕೊಡುವ ಪ್ರಶ್ನೆನೇ ಇಲ್ಲ. So now over to number 6th match of the tournament, Kundapura Punts and Hebri Punts. Final call. I request Mr. Malmat Shetty, here Barodi, one match malle, with the rest score please. Yes. ಒಂದು ವೇಳೆ ತುಳುನಾಡಿನಲ್ಲಿ ಅನೇಕ ದೈವಸ್ಥಾನಗಳಲ್ಲಿ ಧ್ವನಿಯಾಗಿ, ಕಂಬಳಗಳಲ್ಲಿ ಧ್ವನಿಯಾಗಿರತಕ್ಕಂಥ ಬಂಟರ ಸಮಾಜದ ಯುವ ಉದ್ಘೋಷಕ, ಲೆಟ್ಸ್ ವೆಲ್ಕಮ್ ಮಿಸ್ಟರ್ ಮನ್ಮಥ್ ಶೆಟ್ಟಿ. ಇರುವವರು 14ರ ಕೆಳಗಿನ ವಯೋಮಾನದ ವಿಭಾಗದಲ್ಲಿ ದಕ್ಷಿಣ ವಲಯವನ್ನು ಪ್ರತಿನಿಧಿಸಿ ಸರ್, ಮೊಣಕಾಲು ಊರ್ಲಿಕ್ಕಿಲ್ಲ, ಮೊಣಕಾಲು ಊರ್ಲಿಕ್ಕಿಲ್ಲ, ಬ್ಯಾಂಗ್ಳೂರ್ 31ನೇ ಅಥ್ಲೆಟಿಕ್ ಕೂಟದಲ್ಲಿ ಚಾಂಪಿಯನ್, 18ರ ಕೆಳಗಿನ ವಯೋಮಾನದವರ ಚಕ್ರ ಎಸೆತ ವಿಭಾಗದಲ್ಲಿ ಬೆಳ್ಳಿ ಪದಕ, ಹಿರಿಯರ ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ 2022ರ ಸಾಲಿನ ಚಾಂಪಿಯನ್, ಸರ್ ವಿಜಯಣ್ಣ ದಕ್ಷಿಣ ವಲಯದ 34ನೇ ರಾಷ್ಟ್ರಮಟ್ಟದ ಡಿಸ್ಕಸ್ ಥ್ರೋ ವಿಭಾಗದಲ್ಲಿ ಕಂಚಿನ ಪದಕ. ದಯವಿಟ್ಟು ಎರಡೂ ತಂಡಗಳಿಗೆ ಅತ್ಯಂತ ಗೌರವಪೂರ್ವಕವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ವರುಣ್ ಶೆಟ್ಟಿ ಇದ್ದಾರೆ, ರೋಹಿತ್ ಮಾರ್ಮ ಇದ್ದಾರೆ. ಅತ್ಯಂತ ಗೌರವಪೂರ್ವಕವಾಗಿ ಕುಂದಾಪುರ ವಿರುದ್ಧವಾಗಿನ ಮುಂದಿನ ಪಂದ್ಯಾಟಕ್ಕೆ ನಾವು ಕರೆಯಿಂದ ಕೊಡ್ತೇವೆ. ದಯವಿಟ್ಟು ಎರಡೂ ತಂಡದ ಆಟಗಾರರು, ಅದೇ ರೀತಿಯಲ್ಲಿ ತಂಡದ ನಾಯಕರು, ಜೊತೆಗೆ ತಂಡದ ಮ್ಯಾನೇಜರ್ ಇದ್ರೆ, ಜೊತೆಗೆ ಸಿದ್ಧತೆಯೊಂದಿಗೆ 6ನೇ ಪಂದ್ಯಾಟವನ್ನ ಮುಂದುವರಿಸುತ್ತೇವೆ. ಮುಂಬೈ ಬಣ್ಸ್ ವಿರುದ್ಧವಾಗಿದೆ. ಮುಂಬೈ ಬಣ್ಸ್ ತಂಡಗಳ ಮಧ್ಯೆ 6ನೇ ಪಂದ್ಯಾಟ ನಡೆಯುತ್ತದೆ. ಅವರ ಆಟಗಾರನಿಗೆ ಸಣ್ಣ ಮಟ್ಟಿನ ಆರೋಗ್ಯದ ತೊಂದರೆಯಿಂದ 6ನೇ ಪಂದ್ಯಾಟವನ್ನ ಮೊಟಕುಗೊಳಿಸಿ 7ನೇ ಪಂದ್ಯಾಟಕ್ಕೆ ನಾವು ಕರೆಯನ್ನು ಕೊಟ್ಟು ಈಗಾಗಲೇ 7ನೇ ಪಂದ್ಯಾಟದ ಎರಡೂ ತಂಡಗಳು ಅಂಗಣವನ್ನು ಪ್ರವೇಶ ಮಾಡಿಕೊಂಡಿದೆ. ಕುಂದಾಪುರ ಬಣ್ಸ್ ವಿರುದ್ಧವಾಗಿದೆ. ಪ್ರಸ್ತುತವಾಗಿ ಕೂಟದಲ್ಲಿ ಮೊದಲ ಸುತ್ತಿನಲ್ಲಿ ಎರಡೂ ತಂಡಗಳು ವಿಜಯಿಯಾಗಿ
ಕಾರ್ನರ್ ವಿಭಾಗದಲ್ಲಿ ಆಂಕಲ್ ಕ್ಯಾಚಿನ ಮೂಲಕವಾಗಿದೆ ಅಂಕಪಟ್ಟಿ ಆರಂಭಗೊಳ್ಳುತ್ತದೆ. ವಿಶ್ವ ಬಂಟರ ಸಮ್ಮೇಳನ ಅಚ್ಚರಂಗಾಡಿನ ಈ ಮೈದಾನದಲ್ಲಿ ಯಶಸ್ವಿ ಇತಿಹಾಸದ ನಿರ್ಮಾಣವಾಗಿದೆ. ಪ್ರಸ್ತುತವಾಗಿ ಪಂದ್ಯಾಟವನ್ನು ನೇರವಾಗಿ ಎಲ್ಲಾ ವಿಭಾಗದಲ್ಲಿ ವೀಕ್ಷಣೆಯಲ್ಲಿದ್ರೆ ಒಮ್ಮೊಮ್ಮೆ ದೂರದ ಬೇರೆ ಬೇರೆ ದೇಶಗಳಲ್ಲಿ ಲೈವ್ ಮುಖಾಂತರ ಕೂಡ ಈ ಪಂದ್ಯಾಟವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇದು ಬಂಟರ ಇತಿಹಾಸದ ನಿರ್ಮಾಣದ ಗತಕಾಲದ ಇತಿಹಾಸವಾಗಿದೆ. ಕಬಡ್ಡಿ ಪಂದ್ಯಾಕೂಟದ ತೆಳ್ಳಾರು ಕುಟುಂಬದ ದಿವಂಗತ ವಿಶ್ವನಾಥ ಶೆಟ್ಟಿ ಕ್ರೀಡಾಂಗಣದಲ್ಲಿ ನಡೆಯುವಂತಹ ಪಂದ್ಯಾಕೂಟದ 7ನೇ ಕೂಟದ ಪಂದ್ಯಾಟದಲ್ಲಿ ನಾವಿದ್ದಾರ. ಪ್ರಥಮ ದಾಳಿಯಲ್ಲಿ ಫೆಬ್ರಿ ಬಡ್ಸ್ ಪರವಾಗಿ ಪ್ರಸ್ತುತ ಬ್ಯಾಂಕ್ ಆಫ್ ಬರೋಡಾ ತಂಡದವರ ಅದ್ವಿತೀಯ ಆಟಗಾರ ರೋಹಿತ್ ಮಾರ್ಕ್ ಚುಕ್ಕಿ ದಾಳಿಯ ಮೂಲಕವಾಗಿ ಒಂದು ಮುನ್ನಡೆಯಲ್ಲಿ ಆಹಾ ದಾಳಿಗಳ ಸಫಲತೆಯಾಗಿರ ತೀರ್ಪುಗಾರರ ಕೈ ಸೂಚಿಸುವಂತೆ 3 ಅಂಕಗಳು ಪ್ರಾಪ್ತಿಯಾಗುವ ಮೂಲಕ 4-1 ಮುನ್ನಡೆಯಲ್ಲಿದೆ. ಬ್ಯಾಂಕ್ ಆಫ್ ಬರೋಡಾದ ಮೊಳಸ್ಕ ಬಾದ್ಶಾ ಹಿಡಿತಗಾರಿಕೆ ವಿಭಾಗದಲ್ಲಿ ಮತ್ತೆ ಸಫಲತೆ. ನಾಲ್ಕು ಸಮಬಲದ ಹೋರಾಟದಲ್ಲಿ 4 ಸಮಬಲ. ವಿಶ್ವ ಬಂಟರ ಸಮ್ಮೇಳನದ 2 ದಿನದ ಕಾರ್ಯಕ್ರಮದಲ್ಲಿ ಅದ್ದೂರಿಯಾಗಿ ನಡೆದಿರತಕ್ಕ ಸಹ ಉಡುಪಿಯ ಅಚ್ಚರೆಕಾಡು ಈ ಮೈದಾನದ ಪಂದ್ಯಾಕೂಟದಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಜೊತೆಗೆ ಮಕ್ಕಳಿಗೆ ಜೊತೆಗೆ ಪುರುಷರಿಗೆ ಬೇರೆ ಬೇರೆ ವಿಭಾಗದಲ್ಲಿ ಎಲ್ಲಾ ಪಂದ್ಯಾಕೂಟವನ್ನ ಆಯೋಜನೆ ಮಾಡಿದ ಕೀರ್ತಿ ವಿಶ್ವ ಬಂಟರ ಸಮ್ಮೇಳನದ ಈ ಇತಿಹಾಸದ ಕೃತಗಳಿಗೆ ಸೇರಿದೆ. ಒಂದೊಳ್ಳೆಯ ಪಂದ್ಯಾಟಕ್ಕೆ ಸಾಕ್ಷಿಯಾಗಿದೆ ಅಚ್ಚರಕಾಡಿನ ಮೈದಾನ. ಮುಂದಿನ ಪಂದ್ಯಾಟಕ್ಕೆ ನಾವು ಕರೆಯನ್ನು ನೀಡಿದರೆ 6ನೇ ಪಂದ್ಯಾಕೂಟದಲ್ಲಿ ನಾವು ಸಿದ್ಧತೆಯನ್ನ ಮಾಡಿಕೊಳ್ಳಬೇಕಾಗ್ತದೆ. ಮುಂಬೈ ಬಲ್ಸ್ ಇದರ ವಿರುದ್ಧವಾಗಿದೆ ದುಬೈ ಬಲ್ಸ್. ಪ್ರಸ್ತುತವಾಗಿ ಉಡುಪಿ ಉಡುಪಿ ಜಿಲ್ಲೆಯ ಕಾಪು ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರು ಜೊತೆಗೆ ವಿಶೇಷವಾಗಿ ಸಾಹಿತ್ಯದ ಮೇಲೆ ಅಪಾರ ಅಭಿಮಾನ ಮತ್ತು ಜೊತೆಗೆ ಸಾಹಿತ್ಯದ ಬಗ್ಗೆ ವಿಶೇಷ ಚಿಂತನೆಯುಳ್ಳಂತಹ ಓರ್ವ ಬಂಟು ಸಮಾಜದ ಅಗ್ರಗಣ್ಯ ನಾಯಕರು, ಮುತ್ಸದ್ದಿ ಸಮಾಜ ಸೇವಕರಾಗಿರತಕ್ಕಂತಹ
ಗುರುವೆ ಸುರೇಶ್ ಶೆಟ್ಟಿ ನಮ್ಮ ಜೊತೆ ಉಪಸ್ಥಿತರಿದ್ದೀರಿ. ನಿಮ್ಮನ್ನ ಅತ್ಯಂತ ಗೌರವಪೂರ್ವಕವಾಗಿ ಹೃದಯ ಸ್ಪರ್ಶಿಯಾಗಿ ಈ ಕಬಡ್ಡಿ ಪಂದ್ಯಾಟ ಜೊತೆಗೆ 2 ದಿನ ನಡೆಯುವಂತಹ ವಿಶ್ವ ಬಂಟರ ಸಮ್ಮೇಳನದ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸ್ತಾ ಆತ್ಮೀಯವಾಗಿ ಸ್ವಾಗತಿಸ್ತಾ ತಮ್ಮ ಉಪಸ್ಥಿತಿಯನ್ನ ಗೌರವಿಸ್ತೇವೆ. 3-5 in favor of every bunch. 4-5 ಒಂದು ಅಂಕದ ಮುನ್ನಡೆಯಲ್ಲಿದೆ ಹೆಬ್ರಿ ಬಂಟ್. ದಾಳಿಗಾರರಾಗಿ ನೀಲಕಾಯದ ಅವರ ಅದ್ವಿತೀಯ ದಾಳಿಗಾರ, ಪ್ರಸ್ತುತವಾಗಿ ಬಂಟ್ವಾಳ ತಾಲೂಕಿನ ಒಬ್ಬ ವಿಶೇಷ ದಾಳಿಗಾರನಾಗಿ ಕಾಣಬರುವಂತಹ ಪ್ರತಿಭೆ. ಬಟ್ ವಿಭಾಗದ ನಂತರದಲ್ಲಿ ಬರುವ ಆಟಗಾರನಾಗಿ ಕಾಣಸಿಗುವಂತಹ ಜೊತೆಗೆ ನಂತರದ ಮ್ಯಾಟ್ ವಿಭಾಗದಲ್ಲಿ ಚಿರತೆಯಂತಹ ಆಟಗಾರ ರೋಹಿತ್ ಮಾರ್ಲ. ಎರಡು ಅಂಕಗಳು ಪ್ರಾಪ್ತಿಯಾಗುವ ಮೂಲಕವಾಗದ 7 2 ಅಂಕಗಳು ಪ್ರಾಪ್ತಿಯಾಗುವ ಮೂಲಕವಾಗಿದೆ 7-6. 1 ಅಂಕದ ಮುನ್ನಡೆಯಲ್ಲಿದೆ ಹೆಬ್ರಿ. ಪ್ರಸ್ತುತ ಪಂದ್ಯಾಕೂಟವನ್ನ ವೀಕ್ಷಣೆಯಲ್ಲಿದ್ದೀರಿ. ಬಂಟ್ವಾಳ ತಾಲೂಕು ವಾಮದ ಪದವಿನ ಬಂಟರ ಸಂಘದ ಅಧ್ಯಕ್ಷರಾಗಿರತಕ್ಕಂತಹ ವಸಂತ ಶೆಟ್ಟಿ ಕೇದಗೆ ತಮ್ಮ ಹಿರಿಮೆಯನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸ್ತಾರೆ. ಓರ್ವ ಅದ್ವಿತೀಯ ಆಟಗಾರನಾಗಿ ಮತ್ತೆ ದಾಳಿಯ ಸಫಲತೆಗೆ ಶಾಂತಿಗಾಗಿ ಜೊತೆಗೆ ಸಹೋದರತೆಗಾಗಿ ಕಬಡ್ಡಿ ಎನ್ನುವ ಚಿಂತನೆಯಲ್ಲಿ ಸಮಾಜ ಬಾಂಧವರಿಗಾಗಿ ಜೊತೆಗೆ ನಾವೆಲ್ಲರೂ ಹೊಂದಾಣಿಕೆಯ ಜೊತೆಗೆ ಸಾಗಬೇಕೆನ್ನುವ ಆಶಯದೊಂದಿಗೆ ಒಂದೊಳ್ಳೆಯ ಪಂದ್ಯಾಕೂಟಕ್ಕೆ ಸಾಕ್ಷಿಯಾಗಿದೆ ಅಜ್ಜರಕಾಡಿನ ಈ ಕ್ರೀಡಾಂಗಣ. ಹಲೋ, ಎಂಟು ಸಮಬಲದ ಪಂದ್ಯಾಕೂಟ ನಡೀತಾ ಇದೆ. 8 ಎಲೀಚ್. ಸಫಲತೆಯ ಓಟಗಳಿಗೆ ಮತ್ತೆ ಚಿರತೆಯ ದಾಳಿ. ಜರ್ಸಿ ನಂಬರ್ 2 ಆಟಗಾರರಾಗಿ 20 ಅಂಕಗಳು ಸೇರ್ಪಡೆಯಾಗುತ್ತಾ ಇದೆ. 1 ಅಂಕ ಸೇರ್ಪಡೆ 9-8 ಮುನ್ನಡೆ. ಮತ್ತೆ ದಾಳಿಯಲ್ಲಿ ರೋಹಿತ್ ಮಾರ್ಲ, ಪ್ರಸ್ತುತ ಬ್ಯಾಂಕ್ ಆಫ್ ಬರೋಡದ ಬರುವ ಆಟಗಾರ. ಸೂಪರ್ ಟ್ಯಾಕಲ್ ಔಟ್. ಜಿತೇಂದ್ರ ರೈ, ಅದೇ ರೀತಿ ಮಹಾಬಲ ರೈ. ಉಡುಪಿ ಪುತ್ತೂರು ಇದ್ದೀರಾ? ಜಿತೇಂದ್ರ ರೈ ಮತ್ತು ಮಹಾಬಲ ರೈ. ಸದಾನಂದ ಉಡುಪಿ ಪುತ್ತೂರು ಮುಂಚೆದು ಕಿಶೋರ್ ಶೆಟ್ಟಿ ಹಾಗೂ
ಉಡುಪಿ ಪುತ್ತೂರು ತಂಡ ಹಾಜರಾತಿಯನ್ನು ಪ್ರಕಟಿಸಿಲ್ಲ. ಗೈರು ಹಾಜರಾತಿ ಹುಬ್ಬಳ್ಳಿ ಧಾರವಾಡ ತಂಡವನ್ನು ಮುಂದಿನ ಸುತ್ತಿಗೆ ಪ್ರವೇಶಾವಕಾಶವನ್ನು ಕಲ್ಪಿಸಲಾಗಿದೆ. ಅಧಿಕೃತ ಪ್ರಕಟಣೆ. ವಿಜೇತರಿಗೆ ಗೌರವ ಮಲ್ಕೊಂಡುಳ್ಳರು ಶಿವಪ್ರಸಾದ್ ಶೆಟ್ಟಿ ಬಣ್ಸಂಗ ಮುಂಬೈ ಮೀರಾಬಾಯಿಂದರ್ ಪ್ರಾದೇಶಿಕ ಬಂಟರ ಸಂಘ ಬಜ್ಪೆ ವಲಯ ಮತ್ತೆ ಚುಕ್ಕಿದಾಳಿ ರೋಹಿತ್ ಕುಮಾರ್. ಮೇಲ್ಪಟ್ಟ ವಿಭಾಗದಲ್ಲಿ ವಿಜೇತರಿಗೆ ಅಭಿನಂದನೆ. ಆಳ್ವ ಬಜ್ಪೆ ವಲಯ ಮಹಾಬಲ ರೈ ಸರ್, ತುಂಬಾ ಹೊತ್ತು ನಿಮ್ಮನ್ನ ಕಾಯುವ ತಾಳ್ಮೆ ನಮಗಿಲ್ಲ. ದಯವಿಟ್ಟು ಪ್ಲೀಸ್ ಬನ್ನಿ ಸರ್. ಬನ್ನಿ. ಜಿತೇಂದ್ರ ರೈ, ಮಹಾಬಲ ರೈ, ಸದಾನಂದ ಆಳ್ವ, ಸುರತ್ಕಲ್ ಸದಾನಂದ ಆಳ್ವ, ಎಸ್ ಥ್ಯಾಂಕ್ ಯು ರೈ ಮತ್ತು ರೋಷನ್ ನವ್ವಾಂಡ್ ಅವು ಬಹುಮಾನ ನೆಕ್ಸ್ಟ್ ಕಡಪಡಿ ಸುರತ್ಕಲ್ ವರ್ಸಸ್ ಬಜ್ಪೆ ವಲಯ. ನೆಕ್ಸ್ಟ್ ರೋಷನ್ ಶೆಟ್ರೆ ವಿಜೇತರನ್ನ ಪುದರ್ ಬನ್ಲೆ. ವಲಯ ಬಂಟರ ಸಂಘ ಪುತ್ತೂರು ಸಿಟಿ, ಜಿತೇಂದ್ರ ರೈ, ಬಂಟರ ಯಾನೆ ನಾಡವರ ಸಂಘ ಕುಂಬ್ಳೆ, ಕಾಸರಗೋಡು. ದಯವಿಟ್ಟು ಕೂಟದಲ್ಲಿ ಭಾಗವಹಿಸುವಂತಹ ಎಲ್ಲ ತಂಡದ ಆಟಗಾರರಲ್ಲಿ ಒಂದು ವಿನಂತಿಯನ್ನು ಮಾಡಿರುತ್ತಾರೆ. ವಿಶ್ವ ಮಟ್ಟದ ಸಮ್ಮೇಳನದ ಯಶಸ್ವಿನ ಹಾದಿಗಳು ಸೋದರತೆ ಮತ್ತು ಒಗ್ಗಟ್ಟಿನ ಚಿಂತನೆಯಲ್ಲಿ ಈ ಮಜಾಕೂಟವನ್ನು ಆಯೋಜನೆ ಮಾಡಲಾಗಿದೆ. ಮುಂದಿನ ಪಂದ್ಯಾಟಕ್ಕೆ ನಾವು ಮೊದಲಿಗೆ ಬಂದಿದ್ದೇವೆ. ಮೊಬೈಲ್ ಬಾಕ್ಸ್ ಇದರ ವಿರುದ್ಧವಾಗಿದೆ ದುಬೈ ಬಾಕ್ಸ್. ಮುಂದಿನ ಪಂದ್ಯಾಟಕ್ಕಾಗಿ ಮೊಬೈಲ್ ಬಾಕ್ಸ್ ಇದರ ವಿರುದ್ಧವಾಗಿದೆ ದುಬೈ ಬಾಕ್ಸ್. ರಾಷ್ಟ್ರೀಯ ಆಟಗಾರ ಶಕ್ತಿ ಶೆಟ್ಟಿ ಅಂದರೆ ದಯವಿಟ್ಟು ವೇದಿಕೆ ಮುಖ್ಯ ವೇದಿಕೆ ಅಭಿನಂದನೆಗಳು. ಶಕ್ತಿ ಶೆಟ್ಟಿ ರಾಷ್ಟ್ರ ಮಟ್ಟದ ವೇದಿಕೆಯಲ್ಲಿ ದಯವಿಟ್ಟು ಬೆಳ್ತಂಗಡಿ ವರ್ಸಸ್ ಬಜಗೋಳಿ. ಬೆಳ್ತಂಗಡಿ ಬಂಟ್ ಸಂಘ ಇದೀಗ ವರ್ಸಸ್ ಬಜಗೋಳಿ. ಚಾಂದಿನಿ ಪಿ ಹೆಗಡೆ ಇದ್ದೀರಾ? ಚಾಂದಿನಿ ಪಿ ಹೆಗಡೆ, ಚಾಮಿನಿ ಪಿ ಹೆಗಡೆ, ಅದೇ ರೀತಿ ಅನಿತಾ ರೈ, ಕಲ್ಪನಾ ಶೆಟ್ಟಿ, 50 ವರ್ಷಕ್ಕೆ ಮೇಲ್ಪಟ್ಟ ವಿಭಾಗದ ವಿಜೇತರನ್ನು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ಚಾಂದಿನಿ ಪಿ ಹೆಗಡೆ, ಅನಿತಾ ರೈ, ಕಲ್ಪನಾ ಶೆಟ್ಟಿ ಇದ್ದೀರಾ? ಬೇಗ ಬರಬೇಕು. ಬಹುಮಾನ ಅಲ್ಲೇ ಕೊಡ್ತೇವೆ, ದಯವಿಟ್ಟು ಆ ಕಡೆ ಹೋಗಿ. ಇಲ್ಲಿ ನಮ್ಗೆ ಡಿಸ್ಟರ್ಬ್ ಮಾಡಬೇಡಿ. ಎಸ್ ರೋಪ್ತೈಟ್ ಮಾಡಿ ಕ್ಯಾಪ್ಟನ್ ರೋಪ್ತೈಟ್ ಮಾಡಿ. ಚಾಂದಿನಿ ಪಿ ಹೆಗಡೆ ಇದ್ದೀರಾ? ಚಾಂದಿನಿ ಪಿ ಹೆಗಡೆ 50 ವರ್ಷಕ್ಕೆ ಮೇಲ್ಪಟ್ಟವರು. ಅದೇ ರೀತಿ ಅನಿತಾ ರೈ, ಕಲ್ಪನಾ ಶೆಟ್ಟಿ. ಈ ಮೂವರು ಇಲ್ವಾ? ಇಲ್ಲ. ಈಗ ನೆಕ್ಸ್ಟ್ ವರ್ಷ, ಅದೇ ರೀತಿ ಸ್ತುತಿ. 9 ಜನ ಮಾತ್ರ ಇರಬೇಕು. ಒಬ್ಬ ಕೋಚ್. ಸ್ತುತಿ 9+1 ಮಾತ್ರ ಒಳಗಿರ್ಬೇಕು, ಇಲ್ಲದಿದ್ರೆ ಶಿಸ್ತು ಕ್ರಮ ಆಗುತ್ತೆ. ಕ್ಯಾಪ್ಟನ್ ವರ್ಷ ರೋಪ್ತೈಟ್ ಮಾಡಿ. ವರ್ಷ ಯಾರು ಯಾವ ರೀತಿ ರಾಜ್ ಮಾಡ್ಕೊಂಡ್ರು ನಮ್ಮ ಗಿರೀಶ್ ಅಣ್ಣ ರಾಜ್ ಮಾಡೋದೇ ಇಲ್ಲ. 9+1 ಮಾತ್ರ ಇರಬೇಕು. ಚಂದ್ರಿಕಾ ಇದ್ದೀರಾ? ಸ್ತುತಿ, ಚಂದ್ರಿಕಾ. ವಿಸಿಲ್ ಪಾಡ ಸ್ತುತಿ, ಚಂದ್ರಿಕಾ 3 ಜನ ಇದ್ದಾರೆ. ರೋಪ್ ಟೈಟ್ ಮಾಡ್ತಾನೆ. ಚಂದ್ರಿಕಾ ಮೂರು ಬಂದ್ರು. ಚಂದ್ರಿಕಾ ಶೆಟ್ಟಿ ಇದ್ದೀರಾ? ಎಸ್ ಓಕೆ. ನಾವು ಕರೆದ ತಕ್ಷಣ ಬರ್ಬೇಕು, ಇಲ್ಲ ಇದ್ರೆ ಬಹುಮಾನ ಕೊಡುದಿಲ್ಲ. ಇನ್ನು
ಈಗಲೂ ಸರ್ಟಿಫಿಕೇಟ್ 3 ಅದೇ ವರ್ಷ ವಿಜಯಣ್ಣ ಫಸ್ಟ್ ಇದೀಗ ವರ್ಷ ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್ ಸ್ತುತಿ, ಥರ್ಡ್ ಪ್ಲೇಸ್ ಚಂದ್ರಿಕಾ, ಫಸ್ಟ್ ಪ್ಲೇಸ್ ಗೋಲ್ಡ್ ಮೆಡಲ್ ಅಂಡ್ ಸರ್ಟಿಫಿಕೇಟ್ ಬಜಗೋಳಿ ವರ್ಸಸ್ ಬೆಳ್ತಂಗಡಿ. ಬೆಳ್ತಂಗಡಿ ಅವರು ಗೊಂದಲ ಮಾಡ್ಕೊಳ್ಬೇಡಿ. ಬೆಳ್ತಂಗಡಿ ಬಂಡ್ ಸಂಘ ವರ್ಸಸ್ ಬಂಡ್ ಸಂಘ ಬಜಗೋಳಿ. ಸರೋಜಾ ಬೆಳ್ತಂಗಡಿ ಬಂಡ್ ಸರೋಜಾ ಮೀರಾ ಬಜಗೋಳಿ. ಬೈಂದರ್, ಶ್ರೀದೇವಿಕಾ ಮೀರಾ ಬೈಂದರ್, ಅದೇ ರೀತಿ ಪ್ರತೀಕಾ ಉಡುಪಿ. 100 ಮೀಟರ್ ಓಟದಲ್ಲಿ 21ರಿಂದ 26 ವರ್ಷ ವಯೋಮಿತಿ ವಿಭಾಗದ ವಿಜೇತರು, ಮುಂದಿನ ವಿಜೇತರು ಸರೋಜ್ ಓಕೆ, ಸರೋಜ್, ಶ್ರೀದೇವಿಕಾ, ಅಭಿನಂದನೆಗಳು. ಸರೋಜ್ ನೆಕ್ಸ್ಟ್ ಅಲ್ಲಿ ಕೊಟ್ಟಾಯ್ತು, ಸರ್ಟಿಫಿಕೇಟ್ ಕೊಟ್ಟಾಯ್ತು. ಸರೋಜ್ ಬೈದಾರಿ, ಶ್ರೀದೇವಿಕಾ ಎಸ್, ಪ್ರತೀಕಾ ಎಸ್, ಸರ್ಟಿಫಿಕೇಟ್ ಬರ್ತಂಡ. ರೂಪ್ತಾಯ್ತು. ಮುಂದಿನ ವಿಜೇತರು ಆರತಿ, ಹರಿನಾ, ಅದೇ ರೀತಿ ಹರಿನಾಕ್ಷಿ. ಆರತಿ, ಹರಿನಾ ಮತ್ತು ಹರಿನಾಕ್ಷಿ. ಆರತಿ, ಹರಿನಾ, ಹರಿನಾಕ್ಷಿ. ಹರಿನಾಕ್ಷಿ 100 ಮೀಟರ್ ಓಟದ 47ರಿಂದ 51 ವರ್ಷದ ವಯೋಮಿತಿ ವಿಭಾಗದಲ್ಲಿ ವಿಜೇತರು. ಆರತಿ, ಹರಿನಾ, ಹರಿನಾಕ್ಷಿ. ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನಕ್ಕಾಗಿ ಪ್ರಥಮ ಸ್ಥಾನದಲ್ಲಿ ಆರತಿ ಶೆಟ್ಟಿ, ಎಲ್ಲರೂ ಶೆಟ್ಟಿ. ಆರತಿ ಶೆಟ್ಟಿ, ಹರಿನಾ ಶೆಟ್ಟಿ, ಹರಿನಾಕ್ಷಿ ಶೆಟ್ಟಿ. 47ರಿಂದ 51 ವರ್ಷ ವಯೋಮಿತಿ ವಿಭಾಗದ ವಿಜೇತರಾದಂತಹ ಶ್ರೀಮತಿ ಆರತಿ ಶೆಟ್ಟಿ, ಅದೇ ರೀತಿ ಹರಿನಾಕ್ಷಿ 47ರಿಂದ 51 ವಯೋಮಿತಿ ವಿಭಾಗದ ವಿಜೇತರು. ಇದೀಗ 22ರಿಂದ 26 ವರ್ಷ ವಯೋಮಿತಿ ವಿಭಾಗದಲ್ಲಿ ಅಕ್ಷಯ್, ಅದೇ ರೀತಿ ಪ್ರಣಮ್, ದೇವಾನಂದ, ಅದೇ ರೀತಿ ರಾಜೇಶ್ ಶೆಟ್ಟಿ. ಅಭಿನಂದನೆಗಳು. ನೆಕ್ಸ್ಟ್ ಅಕ್ಷಯ್ 100 ಮೀಟರ್ ವಿಭಾಗದ 22ರಿಂದ 26 ವರ್ಷ ವಯೋಮಿತಿ ವಿಭಾಗದಲ್ಲಿ ಆರತಿ ಶೆಟ್ಟಿ, ವಿದ್ಯಾ ಶೆಟ್ಟಿ, ಕುಂಬ್ಳೆ ಕಾಸರಗೋಡು, ಹರಿನಾ ಕಾಸರಗೋಡು ವರ್ಸಸ್ ಪುತ್ತೂರು ಸಿಟಿ. ಟಾಸಿಗೆ ಬನ್ನಿ. ಶ್ರೀಮತಿ ಆರತಿ ಶೆಟ್ಟಿ ಇದ್ದೀರಾ? ಮೇಲೆ ಹತ್ತಬೇಕು. ಆರತಿ ಶೆಟ್ಟಿ ಬೇಗ ಹೋಗಿ. ಶ್ರೀಮತಿ ಆರತಿ ಪುತ್ತೂರು ಸಿಟಿ, ಶ್ರೀಮತಿ ಹರಿನಾ ಸಿಟಿ, ಕುಂಬ್ಳೆ ಕಾಸರಗೋಡು ಟೀಮ್ ಕ್ಯಾಪ್ಟನ್ ಪ್ಲೀಸ್. ಶ್ರೀಮತಿ ಹರಿನಾ ಶೆಟ್ಟಿ, ಶ್ರೀಮತಿ ಹರಿನಾಕ್ಷಿ ಶೆಟ್ಟಿ. ಹರಿನಾ ಮತ್ತು ಹರಿನಾಕ್ಷಿ, ಓಕೆ, 3 ಜನ ಇದ್ದಾರೆ. ಹರಿನಾಕ್ಷಿ ಇದ್ದೀರಾ? ಹರಿನಾಕ್ಷಿ ಇದ್ದಾರೆ, 3 ಜನ ಇದ್ದಾರೆ. ಓಕೆ, ಇದೀಗ ಮುಂದಿನ ವಿಜೇತರು ದಕ್ಷಿಣ ಕನ್ನಡ, ಉಡುಪಿ, ಕರ್ನಾಟಕ ರಾಜ್ಯ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಹೋರಾಟಗಾರ ರೋಹಿತ್ ಮಾರ್ಲಾ ಸಾಲಿನಲ್ಲಿ 70-21 ಬಂದಿಯಾಗುವ ಮೂಲಕವಾಗಿದ ಮತ್ತೊಂದು ಅಂಕ ಸೇರ್ಪಡೆಗೊಂಡ ಐಕಲ್ ಕ್ಯಾಚ್ ಬಾಲ್ 80-21 3 ಅಂಕಗಳ ಮುನ್ನಡೆಯಲ್ಲಿದ ಆಸ್ಟ್ರೇಲಿಯಾ. ಹೈ ವೋಲ್ಟೇಜ್ ಪಂದ್ಯಾಟವಾಗುವ ನಿರೀಕ್ಷೆಗಳಿದೆ. ಪ್ರತಿ ಪಂದ್ಯಾಟಗಳು ಕೂಡ ಒಂದು ಹೈ ವೋಲ್ಟೇಜ್ ಪಂದ್ಯಾಟವಾಗುವ ದಯವಿಟ್ಟು ಆಟಗಾರರ ತೀರ್ಪಿಗೆ ಬದ್ಧರಾಗಿರೋಣ. Australia
ಆಸ್ಟ್ರೇಲಿಯಾ ಇದೀಗ ದೀಪಿಕಾ ರಮೇಶ್ ಹೆಗಡೆ ಮತ್ತು ವಿಜಯಲಕ್ಷ್ಮಿ ಎಷ್ಟು ಜನ ಹೇಳಿದ್ರಲ್ಲ ಓಕೆ ಮುಂದಿನ ಆರನೇ ಪಂದ್ಯಾಟ ಆಗಬೇಕಿತ್ತು. ಆಟಗಾರರಿಗೆ ಆರೋಗ್ಯದಲ್ಲಿ ಸಣ್ಣ ತೊಂದರೆಯಾದ ಕಾರಣ ಪಂದ್ಯಾಟವನ್ನು ಮೊಟಕುಗೊಳಿಸಿ 7ನೇ ಪಂದ್ಯಾಟವನ್ನು ಆಯೋಜನೆ ಮಾಡಿದ್ವಿ. ಅದರ ಕಾರಣವಾಗಿ 6ನೇ ಪಂದ್ಯಾಟಕ್ಕೆ ನಾವು ಕರೆಯನ್ನ ಮತ್ತೆ ಕೊಡ್ತೇವೆ. ದಯವಿಟ್ಟು ಎರಡೂ ತಂಡದ ಆಟಗಾರರು ಜೊತೆಗೆ ತರಬೇತುದಾರರು ಅಥವಾ ತಂಡದ ಮಾಲಕರು ತಂಡದ ಸಿದ್ಧತೆಯೊಂದಿಗೆ ತಾವುಗಳು ದಯವಿಟ್ಟು ಪ್ರವೇಶ ದ್ವಾರದ ಬಳಿಗೆ ಸಿದ್ಧತೆಯೊಂದಿಗೆ ಬರುವುದು. ಪಂದ್ಯಕೂಟದಲ್ಲಿ ದೇವಿ ಪ್ರಸಾದ್ ರೈ ಚಂದ್ರಶೇಖರ್ ಸಿಟಿ ನೀಲಿ ದೇವಿ ಪ್ರಸಾದ್ ರೈ ಚಂದ್ರಶೇಖರ್ ವಿಜೇತರಿಗೆ ಗೌರವವನ್ನು ನಮ್ಮ ಜಾಗತಿಕ ಸಂಘಟನೆಗಳ ಒಕ್ಕೂಟದ ಮಹಿಳಾ ನಿರ್ದೇಶಕರು ಪ್ರವೀಣ್ ಬೋಧಿಸಿದರು. ದೇವಿ ಪ್ರಸಾದ್ ಪಡುಬಿದ್ರೆ ಮಂಜೇಶ್ವರ ಇನ್ನು ಕೂಡ ನಮ್ಮ ಕರ್ಮ ಮಾಡಿಕೊಡ್ಬೇಡಿ. ಇದು ಬಂಟರ ಹಬ್ಬ ಸಭೆಯಾರು ಸಂಧಾನರಾಗಿರುವ ಗಿರೀಶ್ ತಯಾರಿ ಉಪಸ್ಥಿತರಿಗೂ ಅವರ ಉಪಸ್ಥಿತಿ ಸಭೆಯಾರು ವೇಳೆಯ ನಂತರದಲ್ಲಿ ಪಂದ್ಯಾಟ ಮತ್ತೆ ಆರಂಭ ಆಗ್ತದೆ. 2022 ಆಸ್ಟ್ರೇಲಿಯಾ ಮತ್ತು ದಾಳಿಯಲ್ಲಿ ರೋಹಿತ್ ಬಾಲ್ ಪ್ರಸ್ತುತವಾಗಿ ಒಳ್ಳೆಯ ಆಟಗಾರರಾಗಿ ಸಂಪೂರ್ಣ ಭಾಗದಲ್ಲಿ ಇತಿಹಾಸದ ಜೊತೆಗೆ ಪ್ರಸ್ತುತವಾಗಿ ಹುಬ್ಬಳ್ಳಿ ಧಾರವಾಡ ಮತ್ತು ಉಡುಪಿ ಪುತ್ತೂರು ಸಿದ್ಧತೆ ಮಾಡಿಕೊಳ್ಳಿ. ನಮ್ಮ ಇದಕ್ಕೆ ಕ್ರೀಡಾಕೂಟದ ಸ್ಪರ್ಶೆಗಳು ವಿಜೇತರಾಗಿ ವೇದಿಕದ ಎದುರು ವಿಕೃಷ್ಟಿಸಿದ್ದು ಅವರು ವಿಶೇಷ ಪ್ರಯತ್ನ
ಅಗ್ರಗಣ್ಯರು ನಾಯಕರು ಮುತ್ಸದ್ದಿ ಸಮಾಜ ಸೇವಕರಾಗಿರತಕ್ಕಂತಹ ಮೂಡಬಿದರೆ ಸುರೇಶ್ ಶೆಟ್ಟರ್ ಉಪಸ್ಥಿತರಿದ್ದೀರಿ. ಅತ್ಯಂತ ಗೌರವಪ್ರದವಾಗಿ ಹೃದಯಸ್ಪರ್ಶಿಯಾಗಿ ಈ ಕಬಡ್ಡಿ ಪಂದ್ಯಾಟ ಜೊತೆಗೆ 2 ದಿನಗಳ ವಿಶ್ವ ಬಂಟರ ಸಮ್ಮೇಳನದ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸುತ್ತಾ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಪವಿತ್ರ ಸ್ಥಿತಿಯನ್ನ ಗೌರವಿಸ್ತಾರೆ. ಅದೇ ರೀತಿ ಈಗ 4-5 ವಿದ್ಯಾಶ್ ಶೆಟ್ಟಿ, ಸಂದೇಶ್ ಶೆಟ್ಟಿ ಮತ್ತು 17 to 21 ಕ್ಯಾಟಗರಿ, 17ರಿಂದ 21 ವರ್ಷದ ಕ್ಯಾಟಗರಿ ಪ್ರಣಯ್ ಯಾರು? 17ರಿಂದ 21 ವರ್ಷದ ಕ್ಯಾಟಗರಿಯ ಪ್ರಣಯ್. ಪ್ರಜ್ವಲ್ ಯಾರು? ಪ್ರಣಯ್ ಬಂದಿದ್ದೀರಾ? ಮೇಲೆತ್ತಿ ಅಲ್ಲಿ ಪ್ರಣಯ್. 17 to 21 ಪ್ರಜ್ವಲ್ ಬಂದಿದ್ದೀರಾ? ಮುಂದಿನ ಪಂದ್ಯಾಟಕ್ಕೆ ಕರೆಗೊಟ್ಟಿದ್ದೇವೆ. ಮುಂಬೈ ಬುಲ್ಸ್ ಇದರ ವಿರುದ್ಧವಾಗಿದೆ ದುಬೈ ಬಲ್ಸ್. ಮುಂದಿನ ಪಂದ್ಯಾಟಕ್ಕಾಗಿ ದುಬೈ ಬಲ್ಸ್ ಇದರ ವಿರುದ್ಧವಾಗಿದೆ ಮುಂಬೈ ಬಲ್ಸ್. ದಯವಿಟ್ಟು ನಿಮ್ಮ ಸರ್ಟಿಫಿಕೇಟ್ ಅನ್ನು ನೋಡ್ಕೊಳ್ಳಿ. ಸರ್ಟಿಫಿಕೇಟ್ ಚೇಂಜಸ್ ಇದ್ರೆ ಇಲ್ಲಿ ನಮ್ಮ ಹತ್ರ ಪಡ್ಕೊಂಡು ಹೋಗ್ಬೇಕು. ಸರ್ಟಿಫಿಕೇಟ್ ಆ ಕಡೆ ಅಂಜನೆ ನಮ್ಮೊಟ್ಟಿಗೂ ಉದ್ಯಮಿ ಕಾಪುದ ಹೋಟೆಲ್ ಉದ್ಯಮಿ ನಯೇಶ್ ಶೆಟ್ರು ಮಂಜೇಶ್ವರ ಅಲ್ಲ ಈ ಕ್ರೀಡಾಕೂಟ ಮಂಜೇಶ್ವರ ಸ್ವಾಗತ ಮಲ್ತೊಂದು ವರ್ಷ ವಿಜೇತರನ್ನ ಗೌರವ ವಿನಂತಿ ಮತ್ತು ರಿಷಿಕಾ. ವರ್ಷ ಯಾರು? ವರ್ಷ ಇದ್ದೀರಾ? 17 to 21 ಇಯರ್ಸ್, 17ರಿಂದ 21 ವರ್ಷ ವಯೋಮಿತಿ ವಿಭಾಗದ ವರ್ಷ. ದಯವಿಟ್ಟು ಪ್ರತೀಕ್ಷಾ. ಬ್ರೀಜಾ ವಾಹನದ ಒಂದು ಕೀಲಿಕೈ ಮಿಸ್ ಆಗಿದೆ, ಸಿಕ್ಕಿದವರು ನಮ್ಮ ಕೌಂಟರ್ ನಲ್ಲಿ ಕೊಡ್ಬೇಕು ದಯವಿಟ್ಟು. ಇಲ್ಲಿ ಒಂದು ಕೀಲಿಕೆ ಇದೆ, ನಮ್ಮ ಹತ್ರ ಇದೆ. ರಿಷಿಕಾ ಯಾರು? ರಿಷಿಕಾ ಇದ್ದೀರಾ? ಕೈ ಎತ್ತಬೇಕಲ್ಲಿ, ಮೇಲೆ ಹೋಗಿ. 17ರಿಂದ 21 ವರ್ಷ ವಯೋಮಿತಿಯ ಮಹಿಳಾ ವಿಭಾಗದ ವರ್ಷ 200 ಮೀಟರ್ಸ್ ನಲ್ಲಿ ಪ್ರಥಮ ಸ್ಥಾನ ತೀರ್ಥಹಳ್ಳಿ ಸುಳ್ಯ, ದ್ವಿತೀಯ ಸ್ಥಾನದಲ್ಲಿ ಪ್ರತೀಕ್ಷಾ, ತೀರ್ಥಹಳ್ಳಿ ವರ್ಸಸ್ ಸುಳ್ಯ, ಸ್ಥಾನದಲ್ಲಿ ರಿಷಿಕಾ. ತೀರ್ಥಹಳ್ಳಿ ವರ್ಸಸ್ ಸುಳ್ಯ. ಬಂಟರ ಆನೆ ನಾಡವರ ಸಂಘ ಸುಳ್ಯ ತಾಲೂಕು ವರ್ಸಸ್ ಬಂಟರ ಸಂಘ ತೀರ್ಥಹಳ್ಳಿ. ಇದ್ದೀರಾ? ತೀರ್ಥಹಳ್ಳಿ, ಎಸ್ ತೀರ್ಥಹಳ್ಳಿ. 67 ಕೂಟಡು ಪಾಲ್ಪಡುತ್ತಿನಂಚಿನ ಆಸ್ಟ್ರೇಲಿಯಾ ಬಲ್ಸ್ ನೇತೃತ್ವಕ್ಕೂ ಅದೇ ರೀತಿ ಬಂಟರ ಸಂಘ ತೀರ್ಥಹಳ್ಳಿ ಸಮೇತ್ ಶ್ರೇಯಸ್ ಭವಿಷ್ ತೀರ್ಥಹಳ್ಳಿ. ಅಲ್ಲಿ ಹೋಗಿ. ಬಂಟರ ಸಂಘ ತೀರ್ಥಹಳ್ಳಿ ಹಗ್ಗ ಜಗ್ಗಾಟ ಪುರುಷರು. ಶ್ರೇಯಸ್ ಭವಿಷ್ ಮತ್ತು ಸಮೇತ್ ಇದ್ದೀರಾ? ಸರ್ ತೀರ್ಥಹಳ್ಳಿ ಇದ್ದೀರಾ? ತೀರ್ಥಹಳ್ಳಿ ಹೋಗಿ. ಸರ್ ನೆಕ್ಸ್ಟ್ ಸರ್ ನೆಕ್ಸ್ಟ್ ಶ್ರೇಯಸ್ ಭವಿಷ್ ಮತ್ತು ಸಮೇತ್ ಇದ್ದೀರಾ? ತೀರ್ಥಹಳ್ಳಿ ಇಲ್ಲ, 200 ಸುಳ್ಯ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ಮತ್ತೆ ವಿಜಯತೆಯನ್ನ ಮೊಳಗಿಸುವ ಯೋಚನೆಯಲ್ಲಿ ಗೆದ್ದ ತಂಡಗಳಿಗೆ ಬಂಗಾರದ ಪಾರಿತೋಷಕದ ಜೊತೆಗೆ ಲಕ್ಷಾನುಲಕ್ಷ ಬಹುಮಾನಗಳ ಜೊತೆಗೆ ಸೋದರತೆ ಸಾರಿದ 25-28 3 ಅಂಕದ ಮುನ್ನಡೆಯಲ್ಲಿ ದಾಳಿಯಲ್ಲಿ ರೋಹಿತ್ ಮಾರ್ಗ. ಗಾಳಿಯಲ್ಲಿ ಧನುಷ್, ಮಾನ್ವಿ ಮತ್ತು ಕೃತಿ
ಸಾಧ್ವಿ ಮಾನ್ವಿ ಕೃತಿ ಯಾರಮ್ಮ? ರೋಪ್ ಟೈಟ್ ಮಾಡ್ಕೊಳ್ಳಿ, ಪಡುಬಿದ್ರೆ ರೋಪ್ ಹಿಡೀರಿ, ಏಕೈಕ ದಾಳಿಗಾರನಾಗಿ ಕಾಣುತ್ತದೆ ರೋಹಿತ್ ಬಾರ್ಲಾ. ಮತ್ತೊಂದು ಅಂಕ ಸೇರ್ಪಡೆಗೊಳ್ಳುವ ಮೂಲಕ 29-26 3 ಅಂಕದ ಮುನ್ನಡೆ. ಮೂಲಕವಾಗಿ ಧನುಷ್ ಬಂದೆ 30-26 4 ಅಂಕದ ಮುನ್ನಡೆಯಲ್ಲಿ 30-26 4 ಅಂಕದ ಮುನ್ನಡೆಯಲ್ಲಿ. ವಿಶೇಷವಾಗಿ ಪಂದ್ಯಾಕೂಟದಲ್ಲಿ ಥ್ರೋಬಾಲ್, ವಾಲಿಬಾಲ್ ಜೊತೆಗೆ ಬೇರೆ ಬೇರೆ ಹಗ್ಗ ಜಗ್ಗಾಟಗಳು ಪಂದ್ಯಾಕೂಟ ನಡೆದರೆ, ಕಬಡ್ಡಿಯಲ್ಲಿ ಅದಷ್ಟು ಪ್ರೇಕ್ಷಕರನ್ನ ಹೊಂದಿದಂತ ಕೀರ್ತಿ ಈ ಅಜರಕ್ಕಾಡಿನ ಈ ಕ್ರೀಡಾಂಗಣಕ್ಕೆ ಸಲ್ಲುತ್ತದೆ. ಚುಟುಕು ಸಭೆ ತರಬೇತುದಾರನ ಮೂಲಕವಾಗಿ ಚುಟುಕು ಸಭೆಯಾಗುತ್ತದೆ. ಸಭೆಯ ಮೂಲಕ 26-30 4 ಅಂಕದ ಮುನ್ನಡೆಯಲ್ಲಿದೆ. The next match call, the last score, match number 6, Mumbai Boys versus Dubai Boys. Please get ready. ವಿಶೇಷವಾಗಿ ಪಂದ್ಯಕೂಟದಲ್ಲಿ ಪ್ರೋ ವಿಭಾಗದಲ್ಲಿ ಚಿಯರ್ ಲೀಡರ್ಸ್ ಆದರೆ ಅಜರಕ್ಕಾಡಿನ ಬಂಟಿ ಸಂಘದ ಈ ಕ್ರೀಡಾಕೂಟದಲ್ಲಿ ಚಿಯರ್ ಚೇತು. ಕೊನೆಯ 5 ನಿಮಿಷಗಳ ಘೋಷಣೆ ಆಗ್ತದೆ. ಲಾಸ್ಟ್ 5 ಮಿನಿಟ್ಸ್ ಆಗ್ಬಿಟ್ಟ. ತೀರ್ಪುಗಾರರ ಕೈಬೆರಳು ಸೂಚಿಸ್ತಾ ಇದೆ 5 ನಿಮಿಷಗಳು ಮಾತ್ರ ಬಾಕಿ. ಸುನಾಮೆ in favor of 30-26 ಮುಂದಿನ ಪಂದ್ಯಾಟಕ್ಕೆ ಕರೆಯನ್ನ ಕೊಟ್ಟಿದ್ದೇವೆ. ಇದು ನಿಮಗೆ ಕೊನೆಯ ಕರೆಯಾಗ್ತದೆ. ದಯವಿಟ್ಟು ನೀವು ಪ್ರವೇಶ ದ್ವಾರದ ಬಳಿಗೆ ಬರುವುದು. ಮ್ಯಾಚ್ ನಂಬರ್ 6 ಮುಂಬೈ ಬಾಯ್ಸ್ ವರ್ಸಸ್ ದುಬೈ ಬಾಯ್ಸ್. ಮುಂದಿನ ಪಂದ್ಯಾಟಕ್ಕೆ ಕರೆಯನ್ನ ಕೊಟ್ಟಿದ್ದೇವೆ. ಮುಂದಿನ ಪಂದ್ಯಾಟಕ್ಕೆ ನಾವು ಕರೆಯನ್ನ ಕೊಟ್ಟಿದ್ದೇವೆ. ದಯವಿಟ್ಟು ತಮ್ಮ ಸಿಬ್ಬಂದಿಯೊಂದಿಗೆ ನೀವು ಪ್ರವೇಶ ದ್ವಾರದ ಬಳಿಗೆ 30-26 ಗಗನ್ ಮತ್ತು ಭವಿ ಸರಿಯಲ್ಲ. ಚಿಕ್ಕಮಗಳೂರು ವರ್ಸಸ್ ಕೊಡಗು. ಗಗನ್ ಭವಿ ಸರಿಯಲ್ಲ. ಸರಿ ಓಕೆ 8:55 ಆಗಿದೆ. 8:55 ಆಗಿದೆ. ಕೊನೆಯ 4 ನಿಮಿಷಗಳು ಮಾತ್ರ ಬಾಕಿ ಇದೆ. ತೀರ್ಪುಗಾರ ಕೈಬೆರಳು ಸೂಚಿಸ್ತಾ ಇದೆ ಲಾಸ್ಟ್ 4 ಮಿನಿಟ್ಸ್ ಆಫ್ ಉಲ್ಟಾ 4 ಮಿನಿಟ್ ಬಾಕಿ ಹೋಗಿ. ಪ್ರತೀಶ ದಾಳಿಗಾರ ಬದಿಯಾಗುವ ಮೂಲಕವಾಗಿ ಮತ್ತೊಂದು ಅಂಕ ಸೇರ್ಪಡೆಗೊಳ್ಳುವ ಪರವಾಗಿ 31 ಮಾಡು ಇಲ್ಲವೇ ಮಡಿ 31-26 ಪ್ರಥಮ ದಾಳಿಗಾರನ ಹಿಡಿತ ವಿಭಾಗದಲ್ಲಿ ದ್ವಿತೀಯ ದಾಳಿಗಾರ ಹೊರಗಡೆ 27-31 ಕೊನೆಯ 3 ನಿಮಿಷಗಳು ಮಾತ್ರ ಬಾಕಿ ಇದೆ. ಲಾಸ್ಟ್ 3 ಮಿನಿಟ್ಸ್ ಆಫ್ ಫುಲ್ ಟೈಮ್. ಒಂದು ಅಂಕಗಳು ಸೇರ್ಪಡೆಯಾಗುವ ಮೂಲಕ ಮತ್ತೆ ಅಂಕಗಳು ಸೇರ್ಪಡೆ.
ಆದ್ಯಂತ ವಿರಾಮದ ನಂತರವಾಗಿ ಪ್ರಥಮ ಚುಟುಕು 31 ಸಂದೇಶ್ ಮತ್ತು ಸಾತ್ವಿ ಇನ್ಗುರುರಾಜ್ ಹೆಬ್ರಿ ಕಾರ್ಕಳ. ಸಫಲತೆಯ ದಾಳಿಗಾರ ಮತ್ತೆ ರೋಹಿತ್ ಮಾರ್ನ ಹೊರಗಡೆ ಪಂದ್ಯಾಕೂಟದಲ್ಲಿ ಮತ್ತೆ ಬದಲಾವಣೆಯಾಗಬಹುದು. ಬದಲಾವಣೆ ಆಗಬೇಕಿದ್ರೆ ಈ ದಾಳಿಗಾರ ಬಂದಿಯಾದ್ರೆ ಕೂಟದಲ್ಲಿ ಇತಿಹಾಸವೇ ನಿರ್ಮಾಣ ಆಗಬಹುದು. ಒಂದೊಮ್ಮೆ ಪಂದ್ಯಾಕೂಟದಲ್ಲಿ ವಿಜಯಿಯಾದ್ರೆ ಮುಂದಿನ ಹಂತಕ್ಕೆ ಸೇರ್ಪಡೆಯಾಗುವ ಲಕ್ಷಣಗಳು. 28-30 ಕಮಾನ್ ಮತ್ತು ಪ್ರೀತಿ ರೈ, ಭಾರ್ಗವಿ ಚೈತ್ರ ಮತ್ತು ಪ್ರೀತಿ ರೈ, ಭಾರ್ಗವಿ ಚೈತ್ರ ಪ್ರೀತಿ ರೈ. ಬಂಟ್ವಾಳ ತಾಲೂಕು ವರ್ಷ ಸದ್ಯಪಾಡಿ 27ರಿಂದ 30. 2 ನಿಮಿಷಗಳ ಮಾತ್ರ ಬಾಕಿ ಇದೆ. ಲಾಸ್ಟ್ 2 ಮಿನಿಟ್ಸ್ ಆಫ್ ಉಲ್ಟ. 2 ನಿಮಿಷಗಳ ಮಾತ್ರ ಬಾಕಿ. 32-28 4 ಅಂಕದ ಮುನ್ನಡೆಯಲ್ಲಿದೆ ಹೆಬ್ರಿ. 4 ಅಂಕದ ಮುನ್ನಡೆಯಲ್ಲಿದೆ ಹೆಬ್ರಿ. 32-28. ಮತ್ತೆ ಸಮಯದ ಕೋರಿಕೆ ಆಸ್ಟ್ರೇಲಿಯಾ ಬಳಸಿದ್ದಾರೆ. 28-32 4 ಅಂಕದ ಮುನ್ನಡೆ. 32-28 in favor of 32-28 in favor of Hebri. ದಾಳಿಯ ವಿಭಾಗದಲ್ಲಿ ಆಸ್ಟ್ರೇಲಿಯಾ ಬಡ್ಸ್ ಪರವಾಗಿ ಜೆರ್ಸಿ ನಂಬರ್ 22 ಮತ್ತೊಂದು ಅಂಕ ಸೇರ್ಪಡೆಗೊಂಡು 29-32 ಲಾಸ್ಟ್ ಮಿನಿಟ್. ಕೊನೆಯ 1 ನಿಮಿಷಗಳ ಮಾತ್ರ ಬಾಕಿ ಇದೆ. ತೀರ್ಪುಗಾರರ ಕೈಬೆರಳು ಸೂಚಿಸ್ತಾ ಇದೆ ಕೊನೆಯ 1 ನಿಮಿಷಗಳು ಮಾತ್ರ ಬಾಕಿ ಎನ್ನುವ ಎಚ್ಚರಿಕೆಯ ಕರೆಗಂಟ. ಕೊನೆಯ 1 ನಿಮಿಷಗಳು ಮಾತ್ರ ಬಾಕಿ ಇದೆ ಎನ್ನುವ ಸೂಚನೆ. 30-32 in favor of 31-32 in favor of Hebri. ಒಂದು ಅಂಕದ ಮುನ್ನಡೆಯಲ್ಲಿ ದಾಳಿಯಲ್ಲಿ ಬಾರಲ್ಲ. ಕೂಟ ಮುಕ್ತಾಯವಾಗಿದೆ. ವಿಜಯಿಯಾಗಿದೆ 33-31. ದಯವಿಟ್ಟು ಮುಂದಿನ ಪಂದ್ಯಾಟಕ್ಕಾಗಿ ನೋಟ್ ಮಾಡಿಕೊಳ್ಳಿ. 30 ರಾಜ್ಯ ನಂಬರ್ 6 ಮುಂಬೈ ಬನ್ಸ್ ವರ್ಸಸ್ ದುಬೈ ಬನ್ಸ್.
Thank you, Mr. Mohammad Shetty. And welcome back once again. We are moving number 7th match of the competition. Mumbai Buns versus Dubai Buns. I requesting the team members, please kindly do fast. ಕಾಪೇಸಿ ಬಲೆ ಸೀದ ಕಳೆದು ಬಲೆ ನಮ್ಮ ದುಂಗುಪೋಯಿ ನನ್ನ 15 ಒಟ್ಟು ಮ್ಯಾಚ್ ಪುರಂಚಿನ ಕಳೆದು ನಮ್ಮ 7ನೇ ಮ್ಯಾಚ್ಗೆ ಬರೋದಿಲ್ಲ ಸರಿಸುಮಾರು ಅರ್ಧ ಸಾಧಿಗೆ ಬರೋದಿಲ್ಲ. ಲೆಟ್ಸ್ ವೆಲ್ಕಮ್ ಟೀಮ್ ದುಬೈ ಬನ್ಸ್ ಸಂಘ 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 ದುಬೈ 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 Welcome team Dubai. Yes, I request once again, team Mumbai Buns, please join with us. Mumbai Buns ತಂಡ ನೇರವಾಗಿ ಅಂಕಣಕ್ಕೆ ಧುಮುಕುವಂತೆ ಅಪೇಕ್ಷೆ. ವಿಳಂಬವನ್ನು ಮಾಡಬೇಡಿ. 3 ಗಂಟೆಗೆ ಶುರುವಾಗುವ ಗೊಬ್ಬು ಶುರುವಾದಾಗ 5:30 ಗಂಟೆ ಆತನ ಹಿಡಿದವರ ಪ್ರತಿಯೊಂದು ನಿಮಿಷದ ಪ್ರತಿಯೊಂದು ಸೆಕೆಂಡ್ ಅತ್ಯಂತ ಪ್ರಮುಖವಾಗಿ ನಾವು ಹಿಡಿದವರ ಕಾಪೋಸಿ ಸೀದ ಕಳಕು ಬಲೆ. ಉಡುಪಿಯಲ್ಲಿ ದಾಖಲೆ, ಉಡುಪಿಯಲ್ಲಿ ಇತಿಹಾಸ, ಕರಾವಳಿಯಲ್ಲಿ ಇತಿಹಾಸ ಮಾತ್ರವಲ್ಲ, ಇದು ಅಖಿಲ ಭಾರತ ಮಟ್ಟದಲ್ಲಿಯೇ ದಾಖಲೆ. ಒಂದು ಸಮಾಜದ ಕಾರ್ಯಕ್ರಮ ಇಷ್ಟೆಲ್ಲ ಮಟ್ಟಿನಲ್ಲಿ ನಾನಾ ರೀತಿಯಲ್ಲಿ ಒಂದೇ ಸೂರಿನಡಿ ವಿಶ್ವದಾದ್ಯಂತ ಇರತಕ್ಕಂಥ ಬಂಟರ ಸಮುದಾಯವನ್ನು ನಾವು ಒಗ್ಗೂಡಿಸಿದ್ರೆ ಅದು ನಮ್ಮ ಆಯೋಜಕರ ಖ್ಯಾತಿ ವಿಖ್ಯಾತಿಯನ್ನ ವಿಶ್ವದಾದ್ಯಂತ ಪಸರಿಸುವಂತಹ ಕಾರ್ಯಕ್ರಮ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಆಪರ್ಚುನಿಟಿ. ಎಸ್, ನಾಣ್ಯ ಚುಮ್ಮುಗೆ ಪ್ರಕ್ರಿಯೆ ನಡೆದಿದೆ. ಆಟಗಾರರು ದಯವಿಟ್ಟು ಲೈನಪ್ ಅನ್ನು ಮಾಡಿಸಿಕೊಳ್ಳುವಂತೆ ಮನವಿ. 2 ಅಂಕಣಗಳಲ್ಲಿ ಆಟಗಾರರು ಸಾಲಾಗಿ ನಿಲ್ಲುವಂತೆ. ಎಲ್ಲ ಆಟಗಾರರ ಜೊತೆ ತಂಡದ ಮಾಲಕರು ಸೇರ್ಕೊಳ್ಬಹುದು, ತರಬೇತುದಾರರು ಸೇರ್ಕೊಳ್ಬಹುದು. ದಯವಿಟ್ಟು ದುಬೈ ಮತ್ತು
ಎದುರಾಳಿ ಮುಂಬೈ ದುಬೈ ನಡುವೆ ಕದನ. So I request respectable dignitaries, member of the Legislative Assembly, respected Suresh Shetty Guruve, Mr. Chandrahas Shetty, President of Bunds Mumbai, Dr. R.K. Shetty, Secretary of Bunds Association Mumbai, Mr. Ravi S. Shetty, Sai Leela Group. ಪುಣೆ ಬಂಡರ ಸಂಘದ ಅಧ್ಯಕ್ಷರಾದ ಸಂತೋಷ್ ಶೆಟ್ಟಿ ಪುಣೆ ಅವರು ಕೂಡ ಅತಿಥಿ ಬಣವನ್ನ ಸೇರಿಕೊಳ್ಳುವಂತೆ ಮನವಿ. Requesting all the dignitaries to join with us for the introduction ceremony of the match. Respected MLA Mr. Suresh Shetty Guruve, President of Mumbai Bunds Association Mr. Chandrahas Shetty, respected ಐಕಳ ಹರೀಶ್ ಶೆಟ್ಟಿ, ನಮ್ಮ ಎಲ್ಲ ಕಾರ್ಯಕ್ರಮದ ಕೇಂದ್ರಬಿಂದು, ನಮ್ಮ ವರ್ಲ್ಡ್ಸ್ ಬಂಡ್ಸ್ ಫೆಡರೇಷನ್ ನ ಗೌರವದ ಅಧ್ಯಕ್ಷರು ಶ್ರೀ ಐಕಳ ಹರೀಶ್ ಶೆಟ್ಟಿ ಅವರು ಕೂಡ ಅತಿಥಿ ಬಣವನ್ನ ಸೇರಿಕೊಳ್ಳುವಂತೆ. ಸರ್, ಐಕಳ ಹರೀಶ್ ಶೆಟ್ಟಿ ದಯವಿಟ್ಟು ಅತಿಥಿ ಬಣವನ್ನ ಸೇರಿಕೊಳ್ಳುವಂತೆ ಮನವಿ. ಚಪ್ಪಾಳೆ ಇರಲಿ, ನಮ್ಮ ಅತಿಥಿಗಳಿಗೆ ನಿಮಗೆ ಪೂರಕವಾದಂತಹ ಚಪ್ಪಾಳೆ ಇರುವಂತೆ ಕೋರಿಕೆ. ಶಾಸಕರಾಗಿರತಕ್ಕಂತಹ ಸುರೇಶ್ ಶೆಟ್ಟಿ ಗುರುಮೆ ಅವರಿದ್ದಾರೆ. ಮುಂಬೈ ಬಂಡ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಚಂದ್ರಹಾಸ್ ಶೆಟ್ಟಿ, ಗೌರವಾನ್ವಿತ ಪ್ರವೀಣ್ ಭೋಜ ಶೆಟ್ಟಿ, ಕರ್ನೆರೆ ವಿಶ್ವನಾಥ್ ಶೆಟ್ಟಿ ಅವರಿದ್ದಾರೆ. ಅತಿಥಿಗಳಿಗೆ ಗೌರವ ಆಧಾರದ ಸ್ವಾಗತ ಕಡೆಗೆ ನಿಮ್ಮೆಲ್ಲರ ಜನ ಉಪಸ್ಥಿತಿಯಲ್ಲಿ ಸಮಾಜದಲ್ಲಿ ಮಾತ್ರವಲ್ಲ ಒಟ್ಟಾಗಿ ಘನತೆ ಗೌರವವನ್ನು ಹೆಚ್ಚಿಸುವಂತಹ ವಿಶೇಷ ಅತಿಥಿಗಳ ಗೌರವ ಉಪಸ್ಥಿತಿ ಅಂಕಣದಲ್ಲಿ ಕಾಣ್ತಾ ಇದ್ದಾರೆ. ಎಲ್ಲ ಅತಿಥಿಗಳಿಗೆ ಕೃತಜ್ಞತೆಗಳೊಂದಿಗೆ ಸ್ವಾಗತ ಮತ್ತು ಧನ್ಯವಾದ. ಶ್ರೀ ಸುರೇಶ್ ಶೆಟ್ಟಿ ಗುರುಮೆ, ಶ್ರೀ ಚಂದ್ರಹಾಸ್ ಶೆಟ್ಟಿ, ಐಕಳ ಹರೀಶ್ ಶೆಟ್ಟಿ, ಶ್ರೀ R.K. ಶೆಟ್ಟಿ, ಡಾಕ್ಟರ್ ರವಿ ಎಸ್ ಶೆಟ್ಟಿ, ಬೆಳಪು ದೇವಿ ಪ್ರಸಾದ್ ಶೆಟ್ಟಿ ಅವರ ಉಪಸ್ಥಿತಿ ಕೂಡ ಇದೆ. ಗೌರವಾನ್ವಿತ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಅವರು ಕೂಡ ಅಂಕಣದಲ್ಲಿ. ಖಂಡಿತವಾಗಿಯೂ ಇಂತಹ ಸಾಧಕರು, ಇಂತಹ ಅತ್ಯಂತ ಅಗ್ರಪಂಕ್ತಿಯ ನಾಯಕರ ಉಪಸ್ಥಿತಿ ಈ ಕಾರ್ಯಕ್ರಮದ ಉದ್ದಕ್ಕೂ ಅನೇಕ ಸಾಧನೆಗಳನ್ನು ಬರೆದಂತಹ ಸಾಧಕರನ್ನ ಕಾಣಬಹುದು. ಡಾಕ್ಟರ್ R.K. ಶೆಟ್ಟಿ ಆಗಿರಲಿ, ಶ್ರೀ ದಯಾನಂದ ಶೆಟ್ಟಿ ಅವರೇ ಆಗಿರಲಿ, 8 ತಂಡಗಳನ್ನ ಮಾಲಕರಾಗಿ ಆರ್ಥಿಕವಾಗಿ ಸಹಕಾರವನ್ನ ಕೊಟ್ಟಂತಹ ನಮ್ಮ ಸಮಾಜದ ಎಲ್ಲ ಹಿರಿಯರನ್ನು ಕೂಡ ನಾವು ಕೃತಜ್ಞತೆಗಳೊಂದಿಗೆ ಸ್ಮರಿಸ್ತಾ ಇದ್ದೇವೆ. So thank you very much for all the dignitaries and respectable. Thank you once again. And here is match number 7 between Mumbai Bunds versus Dubai Bunds. First call for the next match. Bengaluru Bunds versus Oman Bunds. ಮುಂದಿನ ಪಂದ್ಯಕ್ಕೆ ಮೊದಲ ಕರೆ ಒಮಾನ್ ಬಂಡ್ಸ್ ಮತ್ತು ಬೆಂಗಳೂರು ಬಂಡ್ಸ್ ತಂಡ ರೆಡಿಯಾಗಿರುವಂತೆ ಕೋರಿಕೆ. ಬಂಧುಗಳ, ಈ ಪಂದ್ಯದ ಬಳಿಕ 5 ಸ್ಪರ್ಧೆಗಳು ಲೀಗಲ್ಲಿ ಬಾಕಿ ಇದೆ, 3 ಸ್ಪರ್ಧೆಗಳು ನಾಕ್ಔಟ್ ಅಲ್ಲಿ ಬಾಕಿ ಇದೆ. ಒಟ್ಟು 8 ಸ್ಪರ್ಧೆಗಳು ಬಾಕಿ ಇರುವಂತಹ ಕಬಡ್ಡಿ. ಹೊರತು ಒರ್ಮೆ ಕಾಲು ಈ ಗೊಬ್ಬರದ ಬಕ್ಕ ಎಣಮ ಗೊಬ್ಬಲು ಬಾಕಿ ಉಪ್ಪು ನಂಚಿನ ಕಬಡ್ಡಿ ಪಂದ್ಯ ಕಡೆಮುಟ್ಟ ನಮ್ಮ ಒಟ್ಟಿಗೆ ಉಪ್ಪುಡು ಪನ್ಪುನ ಭಿನ್ನದ ಹೊರಟು. It is a call for the next match, Bangalore and Oman. ಭರತನ ದಾಳಿ, ದುಬೈಯಿಂದ ಭರತ. ಈಗ ತಾನೇ ಕೆಲವೊಂದು ತಂಡಗಳಿಗೆ 2 ಸ್ಪರ್ಧೆಗಳು ಭರತನಿಂದ ಖಾತೆಯ ಆರಂಭ. ಮೊದಲ ಅಂಕ ದುಬೈ. ಈ ನಡುವೆ ಒಂದು ಅಂಕ ಮುಂಬೈಯ ಆರಂಭದ ಅಂಕ 1-1 ಸಮಬಲದಲ್ಲಿ. ಮತ್ತೆ ಭರತ ದೇಶ ವಿದೇಶಗಳಲ್ಲಿ ಕಬಡ್ಡಿಯ ಕಂಪನ್ನ ಪಸರಿಸಿದಂತಹ ಆಳ್ಳುವಾಸಿನ ಭರತ. ಪ್ರತಿ ದಾಳಿಯಲ್ಲೂ ಅಂಕ ಲಭ್ಯವಾಗ್ತಾ ಇದೆ ಭರತನಿಗೆ.
ವಿಘ್ನೇಶ ಆಧುನಿಕ ಜೂನಿಯರ್ ಕಬಡ್ಡಿಯಲ್ಲಿ ವಿಘ್ನೇಶನ ದೇಹವ. ಇದೀಗ ವಿಘ್ನೇಶನಿಂದ ಅಂಕಗಳು. ಒಂದು ಕಡೆ ಭರತ, ಇನ್ನೊಂದು ಕಡೆ ವಿಘ್ನೇಶ. ವಿಘ್ನೇಶ ಭರತನ ನಡುವೆ ಆಕ್ರಮಣ ಪ್ರತಿ ಆಕ್ರಮಣ. ಬಂಟರ ಸಮಾಜದ ಕಬಡ್ಡಿಯ ಕಲರವ. ಗೆದ್ದಲ್ಲಿ 1 ಲಕ್ಷ. ಗೆಲ್ಲುವ ತಂಡಕ್ಕೆ ಬಹಳಷ್ಟು ದೊಡ್ಡ ನಗದು ಪುರಸ್ಕಾರ. ಪ್ರಧಾನ ವೇದಿಕೆಯ ಮುಂಭಾಗವನ್ನ ಒಮ್ಮೆ ನೋಡಿದ ಸಾಕು, ಬಹುಮಾನಗಳೇ ಬಹುಮಾನ. मुंबई तथा दुबई के बीच में ये जोरदार मुकाबला. मधु आಳ್ವಾಸ್ ಮುಂಬೈ ತಂಡದ ತರಬೇತುದಾರರಾಗಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಪೂರ್ಣೇಶ, ವಿಟ್ಲದ ಪೂರ್ಣೇಶ ಮತ್ತೊಬ್ಬ ಸಮಾಜದ ಅತ್ಯಂತ ಶ್ರೇಷ್ಠ ಕಬಡ್ಡಿ ಪಟು. ಸರ್ಜರಿಯ ಕಾರಣದಿಂದಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇಲ್ಲ ಪೂರ್ಣೇಶ್ ವಿಟ್ಲ. ಪ್ರಸ್ತುತ ತರಬೇತುದಾರರಾಗಿದೆ. ಎಲ್ಲಿ ವಿಘ್ನೇಶ ಕಳೆದ ಸ್ಪರ್ಧೆಯಲ್ಲಿ ಅದ್ಭುತ ಆಟವನ್ನು ತೋರ್ಪಡಿಸಿದಂತಹ ಮುಂಬೈ ತಾರೆ ವಿಘ್ನೇಶ್. ಮತ್ತೆ ವಿಘ್ನೇಶ. ಮುಂಬೈಯ ಪ್ರಮುಖ ಆಟಗಾರ ಪ್ರೀತಮ್ ಶೆಟ್ಟಿ ವಿಶ್ರಾಂತಿಯಲ್ಲಿ. ಅವರ ಎಡಗೈಗೆ ಎಡ ತೋಳಿಗೆ ನೋವು, ಬಲವಾದ ನೋವಾಗಿದೆ, ಗಾಯವಾಗಿದೆ. ಆದ್ದರಿಂದಲೇ ತಂಡದ ಜೊತೆ ಇಲ್ಲ, ತರಬೇತುದಾರರ ಜೊತೆ ಇದ್ದಾರೆ. ಸತತವಾಗಿ ವಿಘ್ನೇಶ ಮುಂಬೈ ಬಣ್ಸ್ ಕಡೆಯಿಂದ ದಾಳಿಯನ್ನ ಮುಂದುವರಿಸ್ತಾ ಇದ್ದಾರೆ. ಬೆಂಗಳೂರು ಬಣ್ಸ್ ಮತ್ತು ಒಮಾನ್ ಬಣ್ಸ್ ತಂಡಗಳು ರೆಡಿಯಾಗಿರುವಂತೆ ತಮಗಿದು ಕರೆಯ ಮೇಲೆ ಕರೆ. जिस प्रकार मुंबई से है और यहाँ भरत करेंगे राइट. शुरुआती की रुझान की और ध्यान देंगे. बॉल्स मिले हैं भरत की राह. 5-5 की बराबरी पर चेतन जी, 5-5 की बराबरी पर. ಪ್ರತಿಭಾ ವಿಘ್ನೇಶ 6ನೇ ಅಂಕವನ್ನ ದಾಖಲಿಸಿದ್ದಾರೆ. ಮುಂಬೈಗೆ 6ನೇ ಅಂಕ. ಅಲ್ಲಿ 6. ಎರಡೂ ತಂಡಗಳು ಸಮಬಲದಲ್ಲಿದೆ. ವಿಘ್ನೇಶ ಸರಿಸುಮಾರು 18-20 ಅಷ್ಟೇ ವಯಸ್ಸು ತೋರಿಸುವಂತಹ ವಿಘ್ನೇಶ, ಭವಿಷ್ಯದ ಪ್ರತಿಭೆ. ಪ್ರತಿ ದಾಳಿಯಲ್ಲೂ ಅಂಕ ಲಭ್ಯವಾಗ್ತಾ ಇದೆ. ಮತ್ತೆ ಸಮಬಲ. 7-6 7-6 ಮುನ್ನಡೆ ಮುಂಬೈ. 7-6 है मुंबई. 1 अंक की बढ़त है अपने पास. आपण पाहत आहोत मालिकेचा 7वा खेळ आणि पुढचा खेळ खेळण्यासाठी आपण स्वागत करीत आहोत. बेंगलोर बंड्स आणि ओमान बंड्स लगेच आतमध्ये याची प्रदान करावी हा मॅच संपल्यामुळे. Again, consecutive, the man Vignesh performing absolutely tremendous on the middle. Back-to-back attack. That is the clever. That is the thinking.
8-7 ಈಗ ಇಲ್ಲಿ ನಡೆಯುತ್ತಾ ಇರತಕ್ಕಂಥ ಎಲ್ಲ ಸ್ಪರ್ಧೆಗಳು ಯಾವುದೇ ಪಂದ್ಯ ಒನ್ ಸೈಡ್ ಇಲ್ಲ, ಎಲ್ಲ ಪಂದ್ಯಗಳು ನೆಕ್ ಟು ನೆಕ್ ಫೈಟ್. ಮುಂದಿನ ಪಂದ್ಯಕ್ಕಾಗಿ ಮತ್ತೆ ಕರೆಯನ್ನ ನೀಡ್ತಾ ಇದ್ದಾರೆ. ಬೆಂಗಳೂರು ಬನ್ಸ್ ಮತ್ತು ಒಮಾನ್ ಬನ್ಸ್ ತಂಡ ವಿಳಂಬವನ್ನ ಮಾಡದೆ ಬರುವಂತೆ. ಸೂಪರ್ ಟೇಕಲ್ ಆನ್ ಆಗಿದೆ. ಎರಡು ಡಿಫೆಂಡರ್ಗಳ ನಡುವೆ ದಾಳಿ, ಹಾರಾಟ ಜೊತೆ ಚೀರಾಟ, ಅಂಕ ಮತ್ತೆ ಮುಂಬೈ. ಅಂತಿಮ ಆಟಗಾರ ಉಪಸ್ಥಿತಿಯ Only attack. I think he's got a spot. And yeah, point for Dubai. ದುಬೈ ಪಂದ್ಯ, ದುಬೈ ತಂಡ ಮೊದಲ ಸ್ಪರ್ಧೆಯನ್ನ ಗೆಲುವನ್ನ ದಾಖಲಿಸಿದ್ರೆ ಮುಂಬೈ ಮೊದಲ ಪಂದ್ಯವನ್ನ ಕಳೆಕೊಂಡ್ರು. ಮತ್ತೆ ವಿಘ್ನೇಶ ದಾಳಿಯ ಎರಡು ಡಿಫೆಂಡರ್ಗಳನ್ನ ಕಾಣಬಹುದಾಗಿದೆ. ವಿಘ್ನೇಶನ ಬಂಧನ ಅಸಾಧ್ಯವಾಗುತ್ತಾ ಇದೆ. ಎಳೆಯ ಪ್ರತಿಭೆಯ ತಾಕತ್ತನ್ನು ತೋರ್ಪಡಿಸುವಂತಹ ಅಂತಾರಾಷ್ಟ್ರೀಯ ಮಟ್ಟದ ಈ ಒಂದು ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ಭಿನ್ನ ಭಿನ್ನ ಪ್ರದೇಶಗಳಲ್ಲಿರತಕ್ಕಂತಹ ಸಮಾಜದ ಪ್ರತಿಭೆಗಳನ್ನ ಗುರುತಿಸುವಂತಹ ಅವಕಾಶ, ಅವರ ಪ್ರತಿಭೆಯನ್ನ ಕಣ್ತುಂಬ ಕಾಣುವಂತಹ ಅವಕಾಶ ಮತ್ತು ಪರಿಚಯವನ್ನ ಮಾಡುವಂತಹ ಅವಕಾಶ. ವಿಘ್ನೇಶ ಪ್ರತಿ ದಾಳಿಯಲ್ಲೂ ಅಂಕ ಲಿಂಗು. ನಾನಾ ಕಡೆಗಳಲ್ಲಿ ನಾನಾ ಕಾರ್ಯಕ್ರಮಗಳು ನಡೀತಾ ಇದೆ. ಆದರೆ ಕಬಡ್ಡಿ ಅಂಕಣದಲ್ಲಿ ವೀಕ್ಷಕರ ದೊಡ್ಡ ಸಂಖ್ಯೆಯನ್ನ ಕಾಣಬಹುದಾಗಿದೆ. ತಂಡದಿಂದ ಹೊರಬಿದ್ದ ದಾಳಿಗಾರ ಆಲ್ ಔಟ್ ಆಗಿದೆ, ಬೋನಸ್ ನೀಡಲಾಗಿದೆ. 3 ಅಂಕ ಮುಂಬೈಗೆ, 1 ಅಂಕ ದುಬೈ. ಎಂಟನೇ ಪಂದ್ಯಕ್ಕಾಗಿ ಕರೆಯನ್ನ ನೀಡ್ತಾ ಇದ್ದಾರೆ ಒಮಾನ್ ಮತ್ತು ಬೆಂಗಳೂರು. ವಿಳಂಬವನ್ನ ಮಾಡಲು ತಮ್ಮ ಪೂರ್ವ ಸಿದ್ಧತೆಯನ್ನು ಪೂರ್ಣಗೊಳಿಸುವಂತೆ. ಬೆಂಗಳೂರು ಮುಂಬೈ ನಡುವೆ, ಕ್ಷಮೆಯಿರಲಿ, ಬೆಂಗಳೂರು ಒಮಾನ್ ನಡುವೆ. ಮುಂಬೈ ತಂಡದಲ್ಲಿ ವಿಘ್ನೇಶನದ್ದೇ ಹವ. ದಕ್ಷಿಣ ಕನ್ನಡ ಜಿಲ್ಲೆಯ ಬೋನಸ್ ನೀಡಲಾಗಿದೆ. ವಿಘ್ನೇಶನಿಗೆ ಬೋನಸ್. ತರ್ಕರಹಿತವಾದಂತಹ ಪಂದ್ಯವನ್ನು ನೆರವೇರಿಸಲು ತೀರ್ಪುಗಾರರೊಂದಿಗೆ ತಾವುಗಳು ಕೂಡ ಜೋಡಿಸುವಂತೆ. ಬಂಧುಗಳೇ, ಇದು ಪರಸ್ಪರ ಪ್ರತಿರೋಧಿಯಲ್ಲದ ಪ್ರತಿಸ್ಪರ್ಧಾಳು ಮಾತ್ರ ಶತ್ರುವಲ್ಲ ಎಂಬ ಭಾವನೆಯೊಂದಿಗೆ ಆಡುವಂತೆ. ಆಟದಲ್ಲಿ ಕೇವಲ ಪ್ರತಿಸ್ಪರ್ಧಿ ಮಾತ್ರ.
12 16th ball in favor of Mumbai. ಜಗ್ಗಾಟವಿದು. ಎಸ್ 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 ಲಕ 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 ಐತೆ ಲಕ್ಕ ಹೋ 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 ಎಸ್ ಲೋಡ್ಯ ಬಾಹುಗಳು ಮೊಣಕಾಲು ಊರ್ಬೇಡಿ ಮೊಣಕಾಲು ಊರ್ಬೇಡಿ ಮೊಣಕಾಲು ಊರುವುದಕ್ಕೆ ಸೊಂಟಕ್ಕೆ ಹಗ್ಗ ಸುತ್ತಿಕೊಳ್ಳುವುದಕ್ಕೆ ಹೆಗಲ ಮೇಲೆ ಏರಿಸಿಕೊಳ್ಳುವುದಕ್ಕೆ ಅವಕಾಶಗಳಿರೋದಿಲ್ಲ. ಎಸ್ ಮುಂದಿನ ಪಂದ್ಯಕ್ಕಾಗಿ ಕರೆಯನ್ನ ಒಮಾನ್ ಮತ್ತು ಬೆಂಗಳೂರು ಉದ್ಯಾನ ನಗರಿ ಬೆಂಗಳೂರು ಬಣ್ ಸಂಘ ಮತ್ತು ಒಮಾನ್ ಬಣ್ ಸಂಘ. ವಿಘ್ನೇಶ ಬಣ್ ಸಮಾಜದಲ್ಲಿ ಹುಟ್ಟಿ ಬೆಳೆದಂತಹ ವಿಘ್ನೇಶ ಈ ಪಂದ್ಯಾಕೂಟದುದ್ದಕ್ಕೂ ಅಮೋಘ ಆಟವನ್ನ ತೋರ್ಪಡಿಸಿ ಸಮಾಜಕ್ಕೆ ಜೊತೆ ಎತ್ತಂತಹ ಊರು ಬೆಳ್ತಂಗಡಿಗೆ ಕೀರ್ತಿಯನ್ನು ತರ್ತಾ ಇದ್ದಾರೆ ವಿಘ್ನೇಶ ಬೆಳ್ತಂಗಡಿ. ಬ್ಯಾಕ್ ಟು ಬ್ಯಾಕ್ ಪಾಯಿಂಟ್ 17-12. ಮುಂಬೈ leading by 5 points. Again Bharat. ಕಳ್ಳದಿಂದ ಹೊರಬಿದ್ದ ಭರತ ಪೂರ್ಣೇಶ್ ಆಟವನ್ನ ನೋಡುವಾಗ ಆಡುವ ಆಸೆ ಆಗ್ತಾ ಇದೆ ಪೂರ್ಣೇಶ್ ಏನಿಗೆ. ಆದರೆ ಎಕ್ಸಲೆಂಟ್ ರೈಡ್. ಹಗ್ಗ ಜಗ್ಗಾಟದಲ್ಲಿ ಕ್ವಾರ್ಟರ್ ಫೈನಲ್ ಆರಂಭವಾಗಿದೆ. ಕಬಡ್ಡಿಯಲ್ಲಿ 5 ಲೀಗ್ ಪಂದ್ಯಗಳು ಬಾಕಿ ಇದೆ, 3 ನಾಕ್ಔಟ್ ಸ್ಪರ್ಧೆಯೂ ಕೂಡ ಬಾಕಿ ಇದೆ. 1 ಗಂಟೆ ದುಬೈ ರಿಟರ್ನ್ಸ್.
ಎಸ್ ಗುರುಪುರ ವರ್ಸಸ್ ಉಳ್ಳಾಳ ನೆಕ್ಸ್ಟ್ ಮ್ಯಾಚ್ ಗುರುಪುರ ವರ್ಸಸ್ ಉಳ್ಳಾಳ 20-14 ಮುಂಬೈ ಮುನ್ನಡೆಯಲ್ಲಿ ಅಂತರ 6 ಅಂಕಗಳಾಗಿವೆ 2014 ಸಂದೇಶ್ ರಾಜೇಶ್ ಸುನೀಲ್ 200 ಮೀಟರ್ 37 ವರ್ಷ ಡೈಮಂಡ್ ಬೀಚರು ಸರ್ ಬೀಚರು ಟೀಮ್ ಪ್ಲೇಯರ್ ಬೀಚರು ಟೀಮ್ ಪ್ಲೇಯರ್ 200 ಮೀಟರ್ 42 ಬಿಸರೋಡ್ ದೇವಿ ಪ್ರಸಾದ್ ರೈ ಕಳೆದ ಸ್ಪರ್ಧೆಯನ್ನ ಕಳೆದುಕೊಂಡಿರತಕ್ಕಂಥ ತಂಡ ನಾವು ಡ್ಯೂ ಆರ್ ಡೈ ರೈಟ್ अंक ತರಲೇಬೇಕಾಗಿದೆ ವಿಘ್ನೇಶ್ವರಿಗೆ क्या कर पाएंगे नई उमंग का नई खिलाड़ी है और देखना है कि क्या इस बार नतीजा संदेश कारकड़ा निकल पाते रसी प्ले करना पाते रहे यस नंबर पॉइंट फॉर मुंबई 21-14 राइट सर 21-14 मुंबई 15 21-15ರಲ್ಲಿ 6 ಅಂಕಗಳ ಅಂತರವನ್ನು ಸ್ಥಿರವಾಗಿ ಕಾಪಾಡಿಕೊಳ್ಳುತ್ತಾ ಮುಂಬೈ Second call again for Bangalore Buns and Oman Buns for match number 8. Successful with a point. मुंबई से है 0 से नंबर रोहित शेट्टी फिलहाल खाली हाथ लौटे हैं फिर से आक्रमण की मोर्चा पर विघ्नेश इस पूरी मैच पर मुंबई की ओर से लगातार सबसे ज्यादा राइड करने वाले विघ्नेश अगेन लास्ट प्लेयर रोहित मुंबई ಸರ್ ಸರ್ ಸೊಂಟಕ್ಕೆ ಹಾಕೊಳ್ಬೇಡಿ ಹಗ್ಗ ಹಗ್ಗ ಸೊಂಟಕ್ಕೆ ಹಾಕೊಳ್ಬೇಡಿ ಅನಿತಾ ರೈ ಬಬಿತಾ ಇಜಿ ಸರ್ ಸೊಂಟ ಪಾಡ್ದಿಜರ್ ಸೊಂಟಕ್ಕೆ ಪಾಡ್ದಿಜರ್ ಹಗ್ಗ ಹಾಕೊಳ್ಬೇಡಿ ಹೆಗಲ ಮೇಲೆ ಹಗ್ಗ ಹಾಕೊಳ್ಬೇಡಿ ಅಂಗೈಯಲ್ಲಿ ಮಾತ್ರ ಹಿಡ್ಕೊಳ್ಳಿ ಪಂಟರ ಸ್ಪರ್ಧಾ ನಿಯಮ ಎಲ್ಲೆಲ್ಲಿ ಯಾವ ನಿಯಮ ಇದೆಯೋ ನಮ್ಗೆ ಗೊತ್ತಿಲ್ಲ ಅಲ್ಲಿ ಈ ನಿಯಮ Yes! Hogga Jaggoto! Oh! Wala Budiyaro! YB! Oh! Palli Ninjur! ಹಬ್ಬ ಜಗ್ಗಾಟಕ್ಕೆ ಬನ್ನಿ ಹೇಮಲತ ಕಾವೇರಿ ಅನಿತಾ ರಾಯ್ ಒಬ್ಬ ಹೇಮಲತ ಮುಲ್ಕಿ ಜಿರಾ ಮುಲ್ಕಿ 200 ಮೀಟರ್ ಕಾವೇರಿ ಅನಿತಾ ರಾಯ್ ಹೇಮಲತ ಮುಲ್ಕಿ ಉಜಿರೆ
ಮುಂಬೈ ಇಷ್ಟರವರೆಗೆ ನಡೆದಂತಹ ಪಂದ್ಯದಲ್ಲಿ ಕ್ಯಾಪ್ಟನ್ ಯೆಸ್ ಆಗುತ್ತೆ ಆಗುತ್ತೆ ಯೆಸ್ ಕಮ್ ಆನ್ ಆಗೋದಿಲ್ಲ ಎಂದು ಕೈಕಟ್ಟಿ ಕುಳಿತಿದ್ದರೆ ಅಬ್ಬಕ್ಕ ರಾಣಿ ಪೋರ್ಟುಗೀಸರನ್ನ ಓಡಿಸುವುದಕ್ಕೆ ಸಾಧ್ಯವಾಗುತ್ತಿತ್ತು. ಈ ಪಂದ್ಯದಲ್ಲಿ ಸ್ಥಿತಿ ಸ್ವಲ್ಪ ಕ್ಷೀಣವಾಗಿದೆ ದುಬೈಗೆ. ಮತ್ತೆ ವಿಘ್ನೇಶ ಕೊನೆಯ 3 ನಿಮಿಷಗಳಲ್ಲಿ ಲಾಸ್ಟ್ 3 minutes 26-19 26-19 ಅಫಿಷಿಯಲ್ ಟೈಮ್. Mumbai leading by 7 points. ಮತ್ತೆ ಭರತ ಸುಂದರತೆಯ ಹಿಡಿತ, ಭರತನ ಭರ್ಜರಿ ಬಂಧನ. 27-19 27-19 ಪಂದ್ಯ ಕೊನೆಯ ಘಳಿಗೆಗೆ ಮುಂದುವರಿಯುವ ವೇಳೆಯಲ್ಲಿ ಏಕಾಂಗಿ ದಾಳಿ, ಸತತವಾದ ದಾಳಿ. ವಿಘ್ನೇಶ ತಂಡವನ್ನ ವಿಜಯದ ದಡವನ್ನ ಏರಿಸುವಲ್ಲಿ ಯುವ ಆಟಗಾರ ಅದ್ಭುತ. 2 minutes 26-19 time out for Mumbai. ಇದು 19 BC ರೋಡ್ ವಿನ್ ಆಯ್ತಲ್ಲ. ಇಲ್ಲ ಆಗಿದೆ. ಇಲ್ಲ ಸುರತ್ ಕಲ್ಲ ಬಜ್ಗೋಳಿ ಕೊಡ್ಬೇಕು. ಇದೊಂದು ಕೊಡ್ಬೇಕು. ಇನ್ನು 3 ಮ್ಯಾಚ್ ಆಯ್ತಾ? ಹೌದು. ಸುಳ್ಯ ಮತ್ತೆ ಬಂಟ್ವಾಳ ಕೊಡಿ. ನೆಕ್ಸ್ಟ್ ಯಾವ್ದು ಕೊಡೋದು? ಇದೇ ಕೊಡಿ. ನಾವು ಅಲ್ಲಿ ಮಂಜೇಶ್ವರ ತರುತ್ತಲ್ಲ. ಯೆಸ್ ಒಲಬುಡಿಯರಿಗೆ ವೈಪಿ ದಬಕ್ಕು ದಬ ಐಸ. ಯೆಸ್ 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 ಪ್ರಥಮ ಸುತ್ತಿನ ಮುನ್ನಡೆಯನ್ನ ಮೂಲ್ಕಿ ತಮ್ಮದಾಗಿಸಿಕೊಂಡಿದೆ. ಲಾಸ್ಟ್ ಮಿನಿಟ್ ಆಫ್ ಮ್ಯಾಚ್. ಅಂತಿಮ ನಿಮಿಷದಲ್ಲಿ ಗೆಲುವಿನ ಕಡೆ ಮುಂಬೈ. 27-21 6 ಅಂಕಗಳಲ್ಲಿ ಮುಂಬೈ ಗೆದ್ದಲ್ಲಿ ಅವರ ಪ್ರಥಮ ಜಯವಾಗಲಿದೆ. ದುಬೈ ಸೋತಲ್ಲಿ ಆ ತಂಡದ ಪ್ರಥಮ ಸೋಲು ಆಗಲಿದೆ. An official time out. ಬ್ಯಾಂಗ್ಳೂರು ನೆಕ್ಸ್ಟ್ ಮ್ಯಾಚ್ ನೆಕ್ಸ್ಟ್ ಮ್ಯಾಚ್ ಅವತ್ತು 5 ಗೊತ್ತಿಲ್ಲ ಮ್ಯಾಚ್ ಅವತ್ತು 5 ಗೊತ್ತ 5 ಗೊತ್ತ ಮುಂಬೈಲ 5 ಗೊತ್ತ ಸತತವಾಗಿ ಸಾಯಂಕಾಲ 5 ಗಂಟೆಯಿಂದ ಈ ಕಾರ್ಯಕ್ರಮವನ್ನ ಕಬಡ್ಡಿ ಅಂಗಣದಲ್ಲಿ ನೋಡ್ತಾ ಇದ್ದಾರೆ. ಬೆಳಿಗ್ಗಿನಿಂದ ನಾನಾ ಕಾರ್ಯಕ್ರಮಗಳು ಈ ಮೈದಾನ ಸುತ್ತಕ್ಕೂ ನಡೀತಾ ಇದೆ. ಎಲ್ಲಿಗೆ ವಿಘ್ನೇಶನ ಹೆಗಲೇರಿ ಮುಂಬೈ ತಂಡಕ್ಕೆ
ಮೊದಲ ಜಯ. Congratulations to Mumbai and thank you for Dubai. Match number 7 is comes on it. Yes, ಮುಂದಿನ ಪಂದ್ಯಕ್ಕಾಗಿ ಒಳಾಂಗಣಕ್ಕೆ ಪ್ರವೇಶವನ್ನು ಮಾಡುವಂತೆ ಕೋರಿಕೆ. ಬೆಂಗಳೂರು ಬನ್ಸ್ ಮತ್ತು ಒಮಾನ್ ಮಸ್ಕತ್ ಬನ್ಸ್ ಬನ್ನಿ. ಇದರ ಬಳಿಕ 9-10 ಮಂಜೇಶ್ವರ ವರ್ಸಸ್ ಕುಂಬಳೆ. ನೆಕ್ಸ್ಟ್ ಮ್ಯಾಚ್ ಆಗಬೇಕು 11-9. ಸಂಭ್ರಮದ ವಾತಾವರಣ ನಮ್ಮ ಹೆಮ್ಮೆಯ ಪ್ರೇಕ್ಷಕರ ಗ್ಯಾಲರಿಯಲ್ಲಿ. ನಾವು ಬಂಟರು ಎಂಬ ಅಭಿಮಾನ ನಿರಂತರ 2 ಸುತ್ತು ಮೂಲ್ಕಿ ಜಯವನ್ನ ಸಾಧಿಸಿಕೊಂಡಿದೆ. ನಿರಂತರ 2 ಸುತ್ತುಗಳ ಮುನ್ನಡೆಯಲ್ಲಿ ಮೂಲ್ಕಿ ಜಯವನ್ನ ಸಾಧಿಸಿಕೊಂಡಿದೆ. ನೆಕ್ಸ್ಟ್ ಲಾಂಗ್ ಜಂಪ್ 12-16 ಸಾತ್ವಿಕ್ ಶರತ್ ಶೆಟ್ಟಿ. ಸೆಕೆಂಡ್ ಭೂಮಿಕಾ. ಥರ್ಡ್ ಸ್ವಾತಿ. ಮುಗಿಲು ವಿಕೃಷ್ಣಂದರೆ ಬರೋದು. ಲಾಂಗ್ ಜಂಪ್ 12-16 ಸಾತ್ವಿಕ್ ಶರತ್ ಶೆಟ್ಟಿ, ಭೂಮಿಕಾ ಮತ್ತು ಸ್ವಾತಿ. ಮುಗಿಲು ವಿಕೃಷ್ಣಂದರೆ ಬರೋದು. ಡಾಕ್ಟರ್ ರೋಷನ್ ಶೆಟ್ಟಿ ಅವರ ಇದನ್ನು ಸಾತ್ವಿಕ್ ಶರತ್ ಶೆಟ್ಟಿ, ಭೂಮಿಕಾ ಮತ್ತು ಸ್ವಾತಿ. ಗೆದ್ದರೆ ಬಂಗಾರದ ಬಣ್ಣದ ಪದಕ ಪಾರಿತೋಷಿಕ. ಎಸ್ ಕ್ಯಾಪ್ಟನ್ ರೊಕ್ಕ ಕೊಡ್ಕೊಳ್ಳಿ. ಬಿದ್ದರೆ ಅಜ್ಜರೆ ಕಾಡಿನ ಧೂಳಿನ ಕಡಗಡೆ ಬಂಗಾರ. ವರ್ಸಸ್ ಮೂಲ್ಕಿ. ಉಜಿರೆ ಮೂಲ್ಕಿ ಎಸ್, ಒಮಾನ್ ತಂಡ ಮೊದಲ ಪಂದ್ಯವನ್ನ ಕಳೆದುಕೊಂಡಿತು. ಬೆಂಗಳೂರು ಮೊದಲ ಪಂದ್ಯವನ್ನ ಗೆಲುವನ್ನು ದಾಖಲಿಸಿತು. ಒಂದು ತಂಡ ಸೋಲನ್ನ ಕಂಡ್ರೆ ಇನ್ನೊಂದು ತಂಡ ಗೆಲುವನ್ನ ಕಂಡಂತಹ ತಂಡಗಳ ನಡುವೆ ಕದನ. ಎಸ್, ಬೆಂಗಳೂರಿಗೆ ನಾಟ್ಯ ಬೆಂಗಳೂರು ಪಾಲಾಗಿದೆ.
ಒರ್ಪೆ ಮುಕ್ಕಾಲಾಯ್ನಾತೆ ಜನಕುಲು ಭಾರಿಯ ಸಂಖ್ಯೆ ಕಡಿಮೆ ಆಗುದು ಮಲ್ಲ ಮಲ್ಲ ಪೀಲಿಕುಲು ಬರಡಾತೆ ಅಂತ ಮಲ್ಲ ಮಲ್ಲ ಗೊಬ್ಬುಲು ಶುರುವಾಪನ ಬರ್ತು ಸೆಮಿಫೈನಲ್ ಪಟ್ಟ ಭಾರಿ ಗೌಜಿದ ಮ್ಯಾಚ್ ಆಗ ನಿತಿನ್ ಶೆಟ್ಟಿ ಶಂಭೂರು ತಾವು ಇತ್ತ ಕಡೆ ಚಿತ್ತವನ್ನು ಬೆಳೆಸುವಂತೆ ಶಂಭೂರು ನೀತು ಶೆಟ್ಟಿ ಬನ್ನಿ. ಗಮನಿಸಿ, ಮುಂದಿನ ಪಂದ್ಯದಲ್ಲಿ ಬದಲಾವಣೆಯನ್ನು ಗಮನಿಸುವಂತೆ ಕುಂದಾಪುರ ಬಣ್ಸ್ ಮತ್ತು ಗುಜರಾತ್ ಬಣ್ಸ್ ನಡುವೆ ಮುಂದಿನ ಪಂದ್ಯವಾಗಿರುತ್ತದೆ. ಗಮನಿಸುವಂತೆ. Kindly note for the captains and the team managers, Kundapura Buns and Gujarat Buns will play play upcoming match, which is the 9th match of the competition. ದಾಳಿ ಮತ್ತೆ ಮುಂದುವರಿಯುತ್ತ ಸುಶಾಂತ್. ಉಡುಪಿ ಜಿಲ್ಲೆಯ ಮುಡ್ಲುಪಾಡಿ ತಂಡಕ್ಕಾಗಿ ಅನೇಕ ವರ್ಷಗಳ ಕಾಲ ಕಬಡ್ಡಿ ಆಡಿದಂತಹ ಪ್ರತಿಭೆ ಸುಶಾಂತ್. ಈ ಬಾರಿ ಅಕ್ಷಿತ್ ಮಗು ಕಾಸರಗೋಡು ಮಾಡುವಿಲ್ಲವೇ ಮಡಿ ದಾಳಿಯೊಂದಿಗೆ ಜಸ್ ನಂಬರ್ 25 ಬೆಂಗಳೂರು ಒಮಾನ್ ನಡುವೆ ಕದನ. ವೇಗ ವೇಗ
ಪ್ರಮುಖ ಆಟಗಾರನಾಗಿದ್ದುಕೊಂಡು ಕಳೆದ ಸ್ಪರ್ಧೆಯಲ್ಲಿ ಶ್ರೇಷ್ಠ ಸ್ಪರ್ಧೆಯನ್ನ ಆಟವನ್ನು ತೋರ್ಪಡಿಸಿದಂತಹ ಕಾರ್ತಿಕ್. ಎರಡು ತಂಡಗಳು ಸಮಾನ ಶಕ್ತಿ ಉಳ್ಳಂತಹ ತಂಡಗಳ ನಡುವೆ ಕದನ. ನಡೆದಂತಹ ಎಲ್ಲ ಸ್ಪರ್ಧೆಗಳು ಅತ್ಯಂತ ಸನಿಹದ ಹೋರಾಟ. ಈ ನಡುವೆ ಕಾರ್ತಿಕ್ പത്ത് ഗಂಟೆ അതിനകത്ത് മാത്രമല്ല മനസ്സിന് പൊതുപ്പിരത്തെ മനസ്സാದ ಕೂಡ ಇಚ್ಛೆಗೆ ಬರ್ಬರ್ಬಂಬ ನಂಬಾಡಿಗಳಿಲ್ಲ. So let's back again. Here is right from the side of Bengaluru, Sonit Ullad. ಕಬಡ್ಡಿ ಮತ್ತು ಟೈಗರ್ ಡ್ಯಾನ್ಸ್ ಇವರಿಗೆ ಪಂಚಪ್ರಾಣ. ಸೋನಿತ್ ಉಳ್ಳಾಡ್ ಸುಶಾಂತ್ ಆಲ್ ಇಂಡಿಯಾ ಯೂನಿವರ್ಸಿಟಿ ಪ್ರತಿಭೆ ಸುಶಾಂತ್ SDM ರೈಟ್ ಕಾರ್ನರ್ ಅಲ್ಲಿ. मुंबई की खिलाड़ी है शाहिल और यहां मुंबई पहुंचने से पहले टैकल कर दिया गया है. कबड्डी की दुनिया में अपने नाम कमाने वाले ढेर सारा समाज की कबड्डी प्रतियोगिताओं की संगम है ये श्रृंखला. अक्षित क्या लंबाई है इनकी. अक्षित मुगु का सरगुड़ बहुत लंबाई हाथ और पैरों के इस्तेमाल करता हुआ, लेकिन अब तक कोई सफलता उनका चेहरे पर नहीं बता रहे. जहां तक कि ये जीतना जरूरी है दोनों टीमों के लिए. अगर सेमीफाइनल तक पहुंचे यहां सुशांತ್ ಈ ಪಂದ್ಯಾವಳಿಯಲ್ಲಿ ಸೆಮಿಫೈನಲ್ಗೆ ತಲುಪಿದಲ್ಲಿ 1,00,000, ಅಲ್ಲಿಂದ ಫೈನಲ್ಗೆ ತಲುಪಿದಲ್ಲಿ ಕನಿಷ್ಠ 75,000, 3,00,000, ಫೈನಲ್ ಗೆದ್ದಲ್ಲಿ ಪೂರ್ಣ 1,00,000. ಈ ರೀತಿಯ ಪುರಸ್ಕಾರಗಳನ್ನು ಕೊಡುವಂತಹ ಅಪರೂಪದ ಕ್ರೀಡೋತ್ಸವ. ಡು ಆರ್ ಡೈ. ಸುಶಾಂತ್ 4 ಡಿಫೆಂಡರ್ಗಳು ಗಟ್ಟಿಮುಟ್ಟಿಯ ಸುಶಾಂತನ ದಾಳಿ. ಆಳ ಸಮುದ್ರದಲ್ಲಿ ದಾಳಿ. ಉಡುಪಿಯ ಸುಶಾಂತ ಬಂಧನದ ಮುಖೇನ ಒಮಾನ್ ಖಾತೆಗೆ ಅಂಕ. ಮತ್ತೆ ಪಾಯಿಂಟ್ ಪ್ಲೀಸ್. 3 each. 3-3ರ ಜೊತೆಯಲ್ಲಿ ಪಯಣ. 4ನೇ ಅಂಕ ಒಮಾನಿಗೆ. ಒಮಾನ್ ಮಸ್ಕತ್ ಮತ್ತು ಬೆಂಗಳೂರು ನಡುವೆ ಪಂದ್ಯ. ವಿಶ್ರಾಂತಿಯಲ್ಲಿ ಒಮಾನ್. ಅನಿಲ್ ಇರಾ ಕೋಚ್ ಆಫ್ ಒಮಾನ್ ಮಸ್ಕತ್. 4-3 in favor of Oman.
Lovely decision of our official umpire. This occasion, Mr. Shashidhar, Mr. Chetan, Mr. Ratish Tukut. Ball is given for Shishant. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದ ಪವನ ಅಖಿಲ ಭಾರತದಿಂದ ಮೂಲೆ ಮೂಲೆಗಳಿಂದ ಬಂದಿರುವಂತಹ ಕಾರ್ಯಗಳು ಕಬಡ್ಡಿಯಲ್ಲಿ. ಇದು ಕೊಪ್ಪದ ತರುಣ ಪವನ್ ಕೊಪ್ಪ. ಟೈಮ್ ಔಟ್ ಫಾರ್ ಬೆಂಗಳೂರು ಬೈಟ್ಸ್. ಪಾಯಿಂಟ್ಸ್ 5-5. ಕಾರ್ಯಕ್ರಮವನ್ನ ಆಯೋಜನೆ ಮಾಡುವುದು ಸುಲಭ, ಆ ಆಯೋಜನೆ ಯಶಸ್ಸನ್ನು ಕಾಣುವುದು ಬಹಳಷ್ಟು ಕಷ್ಟ. ಟೈಮ್ ಔಟ್ ಇಸ್ ಓವರ್. ಬೆಂಗಳೂರು ಟೈಮ್ ಔಟ್ ಇಸ್ ಓವರ್. ಆ ಆಯೋಜನೆ 100% ಜಯವನ್ನ ದಾಖಲಿಸಬೇಕಿದ್ರೆ ಬಹಳಷ್ಟು ಶ್ರಮ. ಅಂತದ್ರಲ್ಲಿ ಇಷ್ಟೆಲ್ಲ ವಿಭಾಗಗಳಲ್ಲಾಗಿ ಸ್ಪರ್ಧೆ ನಡೆಯುವುದು ದೊಡ್ಡ ಸವಾಲು. ಆ ಸವಾಲುಗಳನ್ನೆಲ್ಲ ಮೆಟ್ಟಿ ನಿಂತು ಕಾರ್ಯಕ್ರಮವನ್ನು ನೆರವೇರಿಸಿಕೊಡುವವರು ನಮ್ಮ ಈ ಕಾರ್ಯಕ್ರಮದ ಆಯೋಜಕರಲ್ಲಿ ಪ್ರಮುಖರು ಶ್ರೀ ಗಿರೀಶ್ ಶೆಟ್ಟಿ ತೆಳ್ಳಾರು. ಕೆಲವೊಂದು ವರ್ಷಗಳ ಹಿಂದೆ ಕಾರ್ಕಳದಲ್ಲಿ ಆಲ್ ಇಂಡಿಯಾ ಕಬಡ್ಡಿ, ಮುಂಬೈಯಲ್ಲಿ ಅನೇಕ ವರ್ಷಗಳಿಂದ ಕಬಡ್ಡಿ ಅನೇಕ ಕಾರ್ಯಕ್ರಮಗಳನ್ನು ನೀಡುವಂತಹ ಸಕ್ರಿಯ ಕಾರ್ಯಕರ್ತ, ಸಕ್ರಿಯ ಸಮಾಜ ಸೇವಕ ಗಿರೀಶ್ ಶೆಟ್ಟಿ ತೆಳ್ಳಾರು ಅವರ ದಕ್ಷ ನೇತೃತ್ವದಲ್ಲಿ ಇತಿಹಾಸದಲ್ಲಿಯೇ ಕಂಡು ಕೇಳರಿಯದಂತಹ ಬಂಟ್ಸ್ ಸಮಾಜದ ದೊಡ್ಡ ಕಾರ್ಯಕ್ರಮ ಇದೀಗ ಸಂಪನ್ನಗೊಳ್ಳುತ್ತಾ ಇದೆ. ಮತ್ತೆ ಸೋನಿದು ದಾಳಿಯಲ್ಲಿ 5-6 ಒಂದು ಅಂಕದ ಮುನ್ನಡೆಯಲ್ಲಿ ಬಂಟ್ಸ್ ಒಮಾನ್. Third ride. Karthik again with a do or die ride. 6-5 in favor of Oman. Another unpredictable match in progress. Karthik from Oman. 6-5 do or die. A double tie hold. ಇದು ಸಾಧಾರಣ ಬಲೆಯಲ್ಲ, ಕಬ್ಬಿಣದಿಂದ ಮಾಡಿದ ಬಲೆ. 6-6 ಸಮಬಲದಲ್ಲಿ ಬೆಂಗಳೂರು ಬಲೆ ಬಲಿಷ್ಠವಾಗಿದೆ. 6-6 ಸೋನಿತ್ ಮತ್ತೆ ದಾಳಿಯ ಮುಂದಿನ ಪಂದ್ಯದಲ್ಲಿ ಇರುವ ಬದಲಾವಣೆಯನ್ನು ಗಮನಿಸುವಂತೆ ಸಿದ್ಧರಾಗಿರುವಂತೆ ಕೋರಿಕೆ. ಮುಂದಿನ ಪಂದ್ಯದಲ್ಲಿ ಕುಂದಾಪುರ ಬಂಟ್ಸ್ ವಿರುದ್ಧ ಗುಜರಾತ್, ಕುಂದಾಪುರ ವಿರುದ್ಧ ಗುಜರಾತ್ ಮುಂದಿನ ಪಂದ್ಯವಾಗಿರುತ್ತದೆ. ತಾವುಗಳು ರೆಡಿಯಾಗಿರುವಂತೆ. ಮತ್ತೆ ಕೊಪ್ಪದ ಆಟಗಾರ 7-6 ಬೆಂಗಳೂರು ಮುನ್ನಡೆಯಲ್ಲಿ. ಒಮಾನ್ ಹಿನ್ನಡೆ, ಬೆಂಗಳೂರು ಮುನ್ನಡೆ. ಆದರೆ ಅಂತರ ಏಕ ಅಂಕವಾಗಿದೆ. ಬೋನಸ್ ಅಂಕದೊಂದಿಗೆ ಅಂತರ ಸಮ. ಅಂತರದಲ್ಲಿ 7-7 ಸುರುವಾಯಿನಡಿದಿಂಚಿ ನಮ್ಮ ಒಟ್ಟೊಟ್ಟದು ಪೋವುದಿಲ್ಲ. 7-7
ಸೋನಿತ ಮತ್ತೆ ದಾಳಿಯಲ್ಲಿ ಮತ್ತೆ ಪವನ್ ಕೊಪ್ಪ. ನಿಧಾನಗತಿಯಲ್ಲಿ ಪಂದ್ಯ ಸಾಗುತ್ತಾ ಇದೆ. ಎಕೆಎಫ್ಐಯ ಎಲ್ಲ ನಿಯಮಗಳನ್ನ ಬಳಸಿಕೊಂಡು ನಡೆಸುವಂತಹ ಪಂದ್ಯ. ಆದ್ದರಿಂದಲೇ ಇಲ್ಲಿ 7 ಅಂಕಗಳ ಅಥವಾ ಅದಕ್ಕೆ ಕಡಿಮೆ ಸೋತಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಗೆದ್ದಲ್ಲಿ ಪೂರ್ಣ ಪ್ರಮಾಣದ 5 ಅಂಕ. ಪ್ರಾರಂಭ. ಇನ್ನೊಂಚೂರು ರೆಡಿ 1 2 3 ಪ್ರೇಕ್ಷಕರ ಗ್ಯಾಲರಿಯಿಂದ ಒಮ್ಮೆ ನಿಮ್ಮ ಸಟ್ಟನ್ನ ಮೊಳಗಿಸುವುದಲ್ಲಿ ನಮ್ಮ ನಾರಿ ಶಕ್ತಿ ಮತ್ತಷ್ಟು ಜಾಸ್ತಿ ಆಗ್ಲಿಕ್ಕಿದೆ. ಎಸ್ ಕಮಾನ್, ಹೋಗಿ ಹೋಗಿ. ಮೊದಲ ಸುತ್ತಿನ ಮುನ್ನಡೆಯನ್ನ ಬೀಸಿರೋರು ತಮ್ಮದಾಗಿಸಿಕೊಂಡು ದ್ವಿತೀಯ ಸುತ್ತಿಗಾಗಿ ದಿಕ್ಕನ್ನ ಬದಲಿಸಿಕೊಳ್ಳುತ್ತಿರುವಂತಹ ಸ್ಪರ್ಧಾಳುಗಳು. ಮಧ್ಯಂತರ ವಿರಾಮ. 8-12 ಫಸ್ಟ್ ಹಾಫ್ ಇಸ್ ಓವರ್. 12-8 ಇನ್ ಫೇವರ್ ಆಫ್ ಬೆಂಗಳೂರು ಬನ್ಸ್. Yes, sir. Thank you. Thank you. Thank you. ನೋಡಿ, ಅಂಕಪಟ್ಟಿಯ ಸ್ಥಿತಿಯನ್ನ ಮತ್ತೊಮ್ಮೆ ಅವಲೋಕನ ಮಾಡಿಕೊಳ್ಳುವಂತೆ 15-9 15-9 ಇನ್ ಫೇವರ್ ಆಫ್ ಬೆಂಗಳೂರು ಬನ್ಸ್. ಅಂತರ 6 ಅಂಕಗಳಾಗಿವೆ. Second call for the next match. I repeat it. Second call, Gujarat Buns and Kundapura Buns. Gujarat Buns and Kundapura Buns. 15 ಅಂಕಗಳೊಂದಿಗೆ ಬೆಂಗಳೂರು ಈ ಪಂದ್ಯದಲ್ಲಿ ಹಿಡಿತವನ್ನ ಸಾಧಿಸಿದೆ. Second over. Official timeout. ದಾಳಿಯಲ್ಲಿ ಮತ್ತೆ ಕಾರ್ತಿಕ್. ಹಿನ್ನಡೆಯಲ್ಲಿರುವಂತಹ ತಂಡವನ್ನ ಮುನ್ನಡೆಸುವ ಪ್ರಯತ್ನದಲ್ಲಿ ಒಮಾನ್ ತಂಡದ ಪರವಾಗಿ ಕಾರ್ತಿಕ್. ಕಳೆದ ಸ್ಪರ್ಧೆಯನ್ನ ಕಳಕೊಂಡಿರತಕ್ಕಂತಹ ಒಮಾನ್ ಮಸ್ಕತ್ ಈ ಪಂದ್ಯವನ್ನ ಗೆಲ್ಲಲೇಬೇಕಾಗಿದೆ. ಒತ್ತಡದಲ್ಲಿದೆ ಒಮಾನ್.
ಉಡುಪಿ ಜಿಲ್ಲೆಯ ಮುನಿಯಾಲಿನ ಪ್ರತಿಭೆ ಶರತ್ ಮುನಿಯಾಲ್ ಅತ್ಯಂತ ಶ್ರೇಷ್ಠ ಮಟ್ಟದ ಚತುರತೆಯ ಆಟವನ್ನ ಕಳೆದ ಅವಧಿಯಲ್ಲಿ ತೋರಿಸಿಪಡಿಸಿದಂತಹ ಶರತ್ ಮುನಿಯಾಲ್. ಮತ್ತೆ ಆಫಿಷಿಯಲ್ ಟೈಮ್ 9:15. ನೆಕ್ಸ್ಟ್ ಫೈನಲ್ ಮಾಡ್ಬಿಡೋಣ ಸೇಫ್ ಓರಿಲೆ ಪೆರಲ್ ಬನ್ನಿ ಸರಿ ಓರಿಲೆ ಪೆರಲ್ ವಾಲಂಟಿಯರ್ಲ ಬರಿಕೊಂತಾರೆ ಮೂರು ತೆರಲ್ ಏರ್ಲಿ ವಾಲಂಟಿಯರ್ ಒಂದೆಡೆಯಲ್ಲಿ ಮುಂಬೈ, ಮತ್ತೊಂದೆಡೆಯಲ್ಲಿ ಬಜ್ಪೆ. ಮುಂಬೈ ಅವರು ವಿಮಾನದಲ್ಲಿ ಬಂದ್ರೆ ಬಜ್ಪೆಯಲ್ಲಿ ಇಳಿಬೇಕು. बजपे वलय वर्सेस दंबेली करने में ताकत है और माहिर भी है और ये प्रयास जरूर किया लेकिन फंस गया जाल पर. 16 थर्ड राय 16-9 अंतर 7ಕ್ಕೆ ಏರಿಕೆ ಕಾಣ್ತಾ ಇದೆ. 16-9 ಸುಶಾಂತ. Yes, do or die, Sushant. Do or die, right away, Sushant title. 10-60. ಊಟವನ್ನ ಸ್ವೀಕರಿಸಿ ಮತ್ತೆ ಮರಳುವಂತಹ ಕಬಡ್ಡಿ ಆಸ್ವಾದಕರು. 16-10 ಅಲ್ಲಿ ಬಂಧನವಾದ್ರೆ ಇಲ್ಲಿ ಬಂಧನ, ಬಂಧನಗಳ ಆಟ. ಬಜ್ಪೆಗೆ ಹೋಗುತ್ತೋ ದೊಂಬೆಲಿಗೆ ಬರುತ್ತೋ ಕಾದು ನೋಡ್ಬೇಕು. ಇದು ನಾರಿಯರ ಹಗ್ಗ ಜಗ್ಗಾಟ, ಬಂಟ ನಾರಿಯರ ಹಗ್ಗ ಜಗ್ಗಾಟ. ಆಚೆಗೆ ಹೋಗೋದೋ ಇಲ್ಲ, ಈಚೆಗೆ ಬರೋದೋ ಇಲ್ಲ. ಏನಾಗುತ್ತೋ ಅವಕಾಶ ಸುಧಣ್ಣ, 3 ನಿಮಿಷಗಳ ಕಾಲಾವಕಾಶ. ಮೊದಲ ಸುತ್ತಿನ ಮುನ್ನಡೆಯನ್ನ ಮುಂಬಯಿಯ ದೊಂಬೆಯಲ್ಲಿ ತಮ್ಮದಾಗಿಸಿಕೊಂಡಿದ್ದಾರೆ. ದ್ವಿತೀಯ ಸುತ್ತಿಗಾಗಿ ದಿಕ್ಕನ್ನ ಬದಲಿಸಿಕೊಳ್ಳುತ್ತಿರುವಂತಹ ಸ್ಪರ್ಧಾಳುಗಳು. ಹಗ್ಗ ಜಗ್ಗಾಟ
ಕೇವಲ ಒಬ್ಬ ಮಾತ್ರ ತರಬೇತಿ ಕೊಡಬೇಕು. ಉದ್ದನೆಯ ಅಕ್ಷಿತ್ ಕಾಸರಗೋಡಿನ ಪುತ್ತಿಗೆ ಗ್ರಾಮದಲ್ಲಿ ಎಂಪ್ಯಾಡ್ ಪಿಪ್ಯಾಡ್ ಮಾಡಿದ ಏಕ ವ್ಯಕ್ತಿ ಅಕ್ಷಿತ್ ಮಗು. ಇದು ಇಂತಹ ಟ್ಯಾಕಲ್ಗಳು ಕಬಡ್ಡಿಯಲ್ಲಿ ಕಾಣಬಹುದು. ಅಂತಹ ಟ್ಯಾಕಲ್ಗಳಿಂದ ಬಚಾವಾಗಲು ಬಹಳಷ್ಟು ಕಷ್ಟ ಇದೆ. ಟೈಮ್ ಔಟ್. ಊರಿನವರು ಬಚ್ಪನ್ ಇಂದು ಬಾರೂರಿನವರು 17-12ರಲ್ಲಿ ಕಬಡ್ಡಿಯಲ್ಲಿ ಸಾಧನೆಯನ್ನ ಅನೇಕ ಮಂದಿ ಮಾಡ್ತಾರೆ. ಸಾಧನೆಯ ಜೊತೆ ಮನಸ್ಸನ್ನ ಉತ್ತಮವಾಗಿ ಕಾಪಾಡಿಕೊಳ್ಳುವ ಅಪರೂಪದ ಆಟಗಾರರಲ್ಲಿ ಓರ್ವ ಈ ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿ ನಮ್ಮ ಜೊತೆ ಇರತಕ್ಕಂಥ ಸಾಧಕ ಪ್ರಶಾಂತ್ ರೈ ಕೈಕಾಡ್, ಬ್ಯಾಂಕ್ ಆಫ್ ಬರೋಡಾ ತಂಡದ ಸೈಲೆಂಟ್ ಕ್ಯಾಪ್ಟನ್, ಕೂಲ್ ಕ್ಯಾಪ್ಟನ್. ಅಂತಿಮ 5 ನಿಮಿಷಗಳ ಅವಧಿ ಬಾಕಿ ಇದೆ. ಲಾಸ್ಟ್ 5 ಮಿನಿಟ್ಸ್. ಒಮಾನ್ ತಂಡ ಮರಳುವ ಸೂಚನೆಯನ್ನ ನೀಡ್ತಾ ಇದೆ. ಸುಶಾಂತ ರೈಟ್ ಕಾರ್ನರ್ ಅಲ್ಲಿ SDM ಪರವಾಗಿ ಆಡಿ ಅನೇಕ ಸಾಧನೆಗಳನ್ನ ಆಲ್ ಇಂಡಿಯಾ ಯೂನಿವರ್ಸಿಟಿ ತನಕ ಆಟವನ್ನ ಬೆಳೆಸಿದ ಸುಶಾಂತ್ ಮತ್ತೆ ಕಾರ್ತಿಕ್. ಅಂತಿಮವಾಗಿ ಕಾರ್ತಿಕ್ ಇಂತಹ ಟಕಲ್ಗಳು ಅಂತರ ಮತ್ತೆ ಅಧಿಕ ಮಾಡ್ತಾ ಇದೆ. 18-30. ಅಂತಿಮ 4 ನಿಮಿಷಗಳು. ಸೋಲಿದ ದಾಳಿಯಲ್ಲಿ ಬೆಂಗಳೂರು ಮುನ್ನಡೆ 18-13, ಲೀಡಿಂಗ್ ಬೈ 5 ಪಾಯಿಂಟ್ಸ್. ಅಂತಿಮ ಕರೆಯನ್ನು ಕೊಡ್ತಾ ಇದ್ದಾವೆ ತಂಡಗಳು. ಬನ್ನಿ, ಗುಜರಾತ್ ಮತ್ತು ಕುಂದಾಪುರ ಬಣ್ಸ್ ಮತ್ತು ಗುಜರಾತ್ ಬಣ್ಸ್ ಪ್ರವೇಶ ದ್ವಾರಕ್ಕೆ ಬರುವಂತೆ. ನಿಧಾನಗತಿಯಲ್ಲಿ ಸೋಲಿ, ಯಾವುದೇ ತರಾತುರಿ ಇಲ್ಲ. ಪವನ ಮಾಡುವೆಲ್ಲವೇ ಮಡಿದಾಳಿ. ಬೆಂಗಳೂರು ಕಡೆಯಿಂದ ದಾಳಿಯನ್ನ ಸಂಘಟಿಸುವಂತಹ ಯುವ ಆಟಗಾರ. ದೂರದಲ್ಲಿ ಕಬಡ್ಡಿಯ ವೀಕ್ಷಣೆಯಲ್ಲಿ ಕಬಡ್ಡಿಯಲ್ಲಿ ಸಾಧನೆಯನ್ನು ಮೆರೆದಂತಹ ಮತ್ತೋರ್ವ ಸಾಧಕ ವಿಕ್ರಾಂತ. ವೀಕ್ಷಣೆಯಲ್ಲಿ ವೈದ್ಯ ಬರ್ತೀರ. ಎಂಚೆಂಚಿನ ಪ್ರತಿಭೆಯೂ ಇಲ್ಲ ನಮ್ಮ ಸಮಾಜ.
ಹುಬ್ಬಳ್ಳಿ ಧಾರವಾಡ ವರ್ಸಸ್ ಮಂಜೇಶ್ವರ. ನೆಕ್ಸ್ಟ್ ಮ್ಯಾಚ್ ಹುಬ್ಬಳ್ಳಿ ಧಾರವಾಡ ವರ್ಸಸ್ ಮಂಜೇಶ್ವರ. ಒಮಾನ್ ಈ ತಂಡಕ್ಕೆ ಇನ್ನು ವಿಶ್ರಾಂತಿಯ ಅನುಮತಿ ಇರೋದಿಲ್ಲ. ಚಿರಾಗ್ ಇನ್ ಆಕ್ಷನ್. ತರುವಾಗ ಒಂದು 3-4 ಅಂಕ ತರಬಲ್ಲ ಆಟಗಾರ ಚಿರಾಗ್ ಮಾಡಿ ತಂದ್ರೆ ಮಾತ್ರ 3-4. ಸೋನಿತ್ ಮತ್ತೆ ದಾಳಿಯಲ್ಲಿ ಮತ್ತೋರ್ವ ಕ್ರೀಡಾರಂಗದ ಉಡುಪಿ ಜಿಲ್ಲೆಯ ಸಾಧಕ ಹಗ್ಗ ಜಗ್ಗಾಟದ ಮೂಲಕ ತಮ್ಮ ಕ್ರೀಡೆಯನ್ನು ಆರಂಭಿಸಿ ರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಕಬಡ್ಡಿ ಪಂದ್ಯಾಟಗಳಲ್ಲಿ ಭಾಗವಹಿಸಿ ಕೊಲ್ಲಿ ರಾಷ್ಟ್ರದಲ್ಲೂ ಕೂಡ ತಮ್ಮ ಕಂಪನ್ನ ಪಸರಿಸಿದಂತಹ ಉಡುಪಿ ಕಾಪುವಿನ ಮಿಥುನ್ ಸುವರ್ಣ ಇದೀಗ ನಮ್ಮ ಜೊತೆ ಇದ್ದಾರೆ. ಅಂತಿಮ 2 ನಿಮಿಷಗಳಿಗ 20 ಯುಎಸ್ ವಿಜಯಣ್ಣ ಪುತ್ತೂರು ವಿನ್ ಪುತ್ತೂರು ಮುಲ್ಕಿ ಹುಬ್ಬಳ್ಳಿ ಧಾರವಾಡ ಬನ್ನಿ ಪ್ಲೀಸ್. ಸಂತೆಗಟ್ಟೆ ಸುಶಾಂತ್ ಸೂಪರ್ ಟೇಕಲ್ ಆನ್ ಆಗಿದೆ. ಪ್ರಸ್ತುತ ಅಂತಿಮ ನಿಮಿಷದಲ್ಲಿ ಪಂದ್ಯ, ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್. ಪಾಯಿಂಟ್ಸ್ 21-13 21-13 ಬೆಂಗಳೂರು. ಎಲ್ಲಿ ತಂಡಗಳು ಬಂದಿವೆ? ಗುಜರಾತ್ ಮತ್ತು ಕುಂದಾಪುರ. ಬನ್ನಿ, ಗುಜರಾತ್ ಮತ್ತು ಕುಂದಾಪುರ ಪ್ರವೇಶ ದ್ವಾರಕ್ಕೆ ಬನ್ನಿ. ಅಂತಿಮ ನಿಮಿಷದಲ್ಲಿ ಗೆಲುವಿನ ಕಡೆ ಬೆಂಗಳೂರು ಬಂಟ್ಸ್ ತಂಡ ಹೆಜ್ಜೆಗಳನ್ನ ಇಡುವುದಿದೆ. ಇಲ್ಲಿ ಒಮಾನ್ ಮಸ್ಕತ್ ತಂಡ ಪ್ರಾಯಶಃ ಈ ಪಂದ್ಯ ಸೋತಲ್ಲಿ ಅವರ 2ನೇ ಸೋಲಾಗಲಿದೆ. ಥರ್ಡ್ ರೈಟ್, ಡೂ ಆರ್ ಡೈ ರೈಟ್, ಸೂಪರ್ ಟೇಕಲ್ ಆನ್. ತಂಡದ ತರಬೇತುದಾರ ಅನಿಲ್ ಇರಾ ನಿರಾಶೆಯ ಮುಖವನ್ನು ಕಾಣಬಹುದು ಅನಿಲ್ ಅವರಲ್ಲಿ. ಆದರೆ ಪಂದ್ಯ ಅಂದ್ರೆ ಇದೆ, ಒಂದು ತಂಡ ಸೋತಲ್ಲಿ ಮಾತ್ರ ಇನ್ನೊಂದು ತಂಡ ಗೆಲ್ಲುತ್ತೆ, ಒಂದು ತಂಡ ಗೆದ್ದಲ್ಲಿ ಮಾತ್ರ ಇನ್ನೊಂದು ತಂಡ ಸೋಲುತ್ತೆ. ಸೂಪರ್ ಟೇಕಲ್ ಮೂಲಕ 2 ಅಂಕಗಳು ಒಮಾನ್ ಬಂಟ್ಸ್ ಖಾತೆಗೆ. ಇನ್ನೇನೋ ದೊಡ್ಡ ವಿಸಿಲ್ ಬರಲು ಮಾತ್ರ ಬಾಕಿ, ಬಂದಿದೆ, ಮುಗಿದಿದೆ. So second consecutive victory for Bangalore Bunts and second consecutive loss for Team Oman Muscat. Anyhow, thank you very much. Gujarat and Kundapura.
ಎಸ್, ಇದೀಗ ಮೊದಲ ತಂಡ ಬರ್ತಾ ಇದೆ ದೂರದ ಗುಜರಾತ್ ನಿಂದ. ಆಡಿದ 2 ಸ್ಪರ್ಧೆಗಳಲ್ಲಿ 1 ಸೋಲು 1 ಟೈ ಆಗಿದೆ. ಗುಜರಾತ್ ತಂಡದ ಆಟಗಾರ ಪ್ರವೇಶವನ್ನು ಕಾಣಬಹುದು. ಇದೀಗ ಲೆಟ್ಸ್ ವೆಲ್ಕಮ್ ಗುಜರಾತ್. ದೇ ಪ್ಲೇಡ್ 2 ಮ್ಯಾಚಸ್, 1 ಲಾಸ್ 1 ಟೈ. ಕುಂದಾಪುರ ಬನ್ನಿ, ಕುಂದಾಪುರ ಟೀಮ್, ಕುಂದಾಪುರ. Against team is here. They played 2 matches. ಮಂಜೇಶ್ವರ ಮೊದಲ ಸುತ್ತಿನ ಮುನ್ನಡೆಯನ್ನ ಮಂಜೇಶ್ವರ ತನ್ನದಾಗಿಸಿಕೊಂಡಿದೆ. ದ್ವಿತೀಯ ಸುತ್ತಿಗಾಗಿ ದಿಕ್ಕನ್ನ ಬದಲಿಸಿ Captain, thank you. DJ, thank you. The captain joined with us for the tossing ceremony. What a DJ sounds and lighting arrangement by the organizing committee. Really, it is the greatest event. Captain, Australia. ಕುಂದಾಪುರ ಆಸ್ಟ್ರೇಲಿಯಾ ನಾಯಕರು ಇದೀಗ ನಾಣ್ಯ ಚೆಂಬುಗೆಯ ಪ್ರಕ್ರಿಯೆ ನಡೀತಾ ಇದೆ. ಪಾವಲ್ಲಿ ರಾಪಾವನಲ್ಲಿ ಕಳೆದುಕೊಂಡು ಲಾಸ್ಟ್ 1 ಮ್ಯಾಚ್ 1 ಟೈ. ಗುಜರಾತಿಗೆ ಅನುಗುಣವಾದಂತಹ ನಾಣ್ಯ ಅಂಕಣವನ್ನು ಆಡಿಕೊಂಡಿದೆ. ಬಂಧುಗಳೇ, ಈ ಸ್ಪರ್ಧೆಯ ಆರಂಭದಿಂದಲೂ ಇಲ್ಲಿಯ ತನಕ ಅಂಕಣವನ್ನ ಒಂದಷ್ಟು ಕದಲದೆಯೇ ಕಬಡ್ಡಿಗಾಗಿಯೇ ಬಹಳಷ್ಟು ಕೊಡುಗೆಗಳನ್ನು ನೀಡಿದಂತಹ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ದಂಪತಿಗಳು ಜಯ ಶೆಟ್ಟಿ ಮುಂಬೈ ಮತ್ತು ಛಾಯಾ ಶೆಟ್ಟಿ ಮುಂಬೈ ಛತ್ರಪತಿ ಅವಾರ್ಡಿಗಳು. ಕಬಡ್ಡಿಯಲ್ಲಿ ಆಡಿ ಮಹಾರಾಷ್ಟ್ರದ ದೊಡ್ಡ ಬಹುಮಾನವಾದಂತಹ ಛತ್ರಪತಿ ಶಿವಾಜಿ ಅವಾರ್ಡಿ ಗೆದ್ದಿರತಕ್ಕಂತಹ ಹಿರಿಯರು ಜಯ ಶೆಟ್ಟಿ ಮತ್ತು ಛಾಯಾ ಶೆಟ್ಟಿ, ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಮೂರು ಅಂಕಣಗಳಲ್ಲಿ ವಾಲಿಬಾಲ್ ನಡೀತಾ ಇದೆ. 1 ಅಂಕಣದಲ್ಲಿ ಕಬಡ್ಡಿ, ಇನ್ನೊಂದು ಅಂಕಣದಲ್ಲಿ ಹಗ್ಗ ಜಗ್ಗಾಟ ಅಂತಿಮ ಘಟ್ಟಕ್ಕೆ ಬಂದು ನಿಂತಿವೆ. ಕಬಡ್ಡಿ ಮುಗಿಯೋಡಾಂಡ ನಾನೊಂಜಿ ಮೋಜಿಗಂತೆ ಹೋದ. ಮಂಜೇಶ್ವರ ವಿನ್.
ಉಳ್ಳಾಳ ವರ್ಸಸ್ ಬಿಸಿ ರೋಡ್. ಆಸ್ಟ್ರೇಲಿಯಾ ಇದೆ, ಒಮಾನ್ ಮಸ್ಕತ್ ಇದೆ, ದುಬೈ ಇದೆ. ಪ್ರಾಯಶಃ ಬರುವ ಬಾರಿ ಇಂತಹ ಕಾರ್ಯಕ್ರಮ ಮಾಡುವಾಗ ಅಮೆರಿಕವು ಕೂಡ ಇರುವ ಸಾಧ್ಯತೆ ಇದೆ. ದಯವಿಟ್ಟು ನೊಂದ ನೀತು ಶೆಟ್ಟಿ ಭರವಸೆಯ ಜೊತೆ ಅನುಭವವುಳ್ಳಂತಹ ಆಟಗಾರ. ನೀತು ಶೆಟ್ಟಿ ಪ್ರಸ್ತುತ ಎಬೌವ್ 35 ಮ್ಯಾಚ್ ಕೇರಳದಲ್ಲಿ ಸರಾಗವಾಗಿ ಆಡ್ತಾ ಇದ್ದಾರೆ. ರೂಪಿತನಿಂದ ಪ್ರತಿರೋಧ ಸ್ವಲ್ಪ ಮಟ್ಟಿಗೆ ಗಾಯ. ಶ್ರೀ ಅಕ್ಷಿತ್ ಮುಗು ಅವರು ದಯವಿಟ್ಟು ಈ ಕಡೆ ಬರಬೇಕು. ಅಕ್ಷಿತ್ ನಮ್ಮನ್ನ ಭೇಟಿಯಾಗುವಂತೆ. ನಾಲ್ಕು ಸೊನ್ನೆಯಲ್ಲಿ ಆಸ್ಟ್ರೇಲಿಯಾ. ಸೂಪರ್ ಟೇಕಲ್ ಆನ್. ಅಮೋಘವಾದಂತಹ ಆಟ. ಇಲ್ಲಿ ಭಾಸ್ಕರ್ ಪೇಡಿ ಮತ್ತು ಪ್ರವೀಣ್ ಶೆಟ್ಟಿಯ ಇಬ್ಬರು ತರಬೇತುದಾರರಿದ್ದಾರೆ ಆಸ್ಟ್ರೇಲಿಯಾ ತಂಡದ ಪರವಾಗಿ. ಇನ್ನೊಂದು ಕಡೆ ಸಚಿನ್ ಸುವರ್ಣ ಮತ್ತು ಅವರ ಜೊತೆಯಲ್ಲಿ ಇನ್ನೋರ್ವ ಕಬಡ್ಡಿಯ ಸಾಧಕ ಜಸ್ವಂತ ಸೇರಿಕೊಂಡಿದ್ದಾರೆ. ಕಬಡ್ಡಿಯಲ್ಲಿ ಕಾರ್ನರ್ ಅಲ್ಲಿ ಆಟವನ್ನ ಆಡಿ ಅಸಂಖ್ಯಾತ ಅಭಿಮಾನಿಗಳನ್ನ ಪಡೆದುಕೊಂಡಿರತಕ್ಕಂತಹ ಜಸ್ವಂತ. Tackle. Oh, each point. Bonus given. ಆರು ಒಂದರಲ್ಲಿ ವಿಜಯಣ್ಣ ನೆಕ್ಸ್ಟ್. 9 10-2 ಪ್ರಥಮ ಚಿಕಿತ್ಸಾ ವಿಭಾಗ ಇರಬೇಕಾಗಿದೆ. ಪ್ರಥಮ ಚಿಕಿತ್ಸಾ ವಿಭಾಗಕ್ಕೆ ಸಂಬಂಧಪಟ್ಟವರು ತಾವುಗಳು ಕಬಡ್ಡಿ ಅಂಗಣದಲ್ಲಿ ಇರಲೇಬೇಕಾಗಿದೆ ಎಂಬ ಸೂಚನೆಯನ್ನ ಕೊಡ್ತಾ ಇದ್ದಾರೆ. 3-10 ಆಸ್ಟ್ರೇಲಿಯಾದಿಂದ ಪ್ರಸಾದ್ ಶೆಟ್ಟಿ ಆರಂಭದಿಂದಲೇ ಮತ್ತೆ ಪ್ರಯತ್ನ ಕೈಕೊಡ್ತಾ ಇದ್ದ ರೂಪಿತ್ ವಿಡ್ಲದ ರೂಪಿತ್ಕು ಆಸ್ಟ್ರೇಲಿಯಾ ವಿರುದ್ಧವಾಗಿ ತಾನಾಡಿದ 2 ಸ್ಪರ್ಧೆಗಳಲ್ಲಿ 1 ಗೆಲುವು 1 ಸೋಲು ಆಸ್ಟ್ರೇಲಿಯಾದ ಸಂಪಾದನೆ. ಈ ನಡುವೆ ಮಧ್ಯಭಾಗದಿಂದ ಬಂದಿರತಕ್ಕಂತಹ ಆಕ್ರಮಣಕ್ಕೆ ದಾಳಿಗಾರ ಬಲಿಯಾಗಿದ್ದಾರೆ. 12-3 12-3 है
समय रात के 10:30 हो चुके हैं। लगातार जब से ये खेल शुरू हुआ है कबड्डी, बगैर किसी विश्राम से मैच आगे बढ़ता हुआ। प्रसाद हर एक राइड पर अपने नाम अंक प्राप्त करते हुए 13-3 13-3 है। ಸವರ್ಣಾಲುನ ಕಾರ್ತಿಕ್ ರವರ ಬಂಧನ, ಸೂಪರ್ ಟೇಕಲ್ ಆನ್ ಆಗಿದೆ। ಈ ಪಂದ್ಯದ ಬಳಿಕ ನಡೆಯುವಂತಹ ಮುಂದಿನ ಸ್ಪರ್ಧೆಗಾಗಿ ಕರೆ ಹೆಬ್ರಿ ಬಣ್ಸ್ ಮತ್ತು ಪುಣೆ ಬಣ್ಸ್। ಆಹಾ, ಸೂಪರ್ ಟೇಕಲ್, lovely super tackle, much needed point for team Gujarat Bans. 14-5 14-5 ಪಾದ ಚಾಲನೆ, ಆಕ್ರಮಣ, ತಲೆವಾಯ ಲಂಕ ಧನುಷ್ ಮಾಡಿ ಕರ್ ಒರಿಯ ಕೋಚ್ ಮಾಡ್ಕೊಡು, ಒರಿಯ ಕೋಚ್ ಮಾಡ್ಕೊಡು, ಒರಿಯ ಕೋಚ್ ಮಾಡ್ಕೊಡು। ಮೊದಲ ಸುತ್ತನ್ನ ಈ ಸುತ್ತನ್ನ ಉಳ್ಳಾಳ ತಮ್ಮದಾಗಿಸಿಕೊಂಡಿದ್ದಾರೆ। ಇದೀಗ ನಿರ್ಣಾಯಕ ಸೆಟ್ 15-8 ಆಸ್ಟ್ರೇಲಿಯಾ। ಹಡಗು ಉಳ್ಳಾಳ ಹೋಗುತ್ತೋ ಬಿಸಿ ರೋಡಿನಲ್ಲಿ ನಿಲ್ಲುತ್ತೋ ತಾನು ನೋಡಬೇಕು। ದಯವಿಟ್ಟು ಒಲಿಬೋದು ಮಾತಾಡ್ಕೊಂಡು ಉಳ್ಳಾಳಿ ಹದಿನೈದು 10ರಲ್ಲಿ ನೋಡಿ ತಂಡ ಮರಳುವ ಸಂಕೇತ ಗುಜರಾತ್। ರೂಪಿತ್ ರೈವಿಟ್ಲ ರೂಪಿತನಿಂದ ಮತ್ತೊಂದು ಬಂಧನ, ಕೆಲವೊಮ್ಮೆ ಪ್ರಯತ್ನ ಫಲ ಸಿಗ್ತಾಳೆ। ಪ್ರಸಾದ್ ರವರ ಬಂಧನ ಮಾಡಿ ಆಲ್ ಔಟ್ ಕಡೆ 14-15
ಎಸ್ 14-15 ಅಂತರ ಒಂದೇ ಒಂದಂಕ ಗುಜರಾತ್ ಹಿನ್ನಡೆಯಲ್ಲಿ ಆಸ್ಟ್ರೇಲಿಯಾ ಮುನ್ನಡೆ 15-14. What a comeback of team Gujarat Bunts. Here is Dhanush Manik. ಬೋನಸ್ ಅಂಕದೊಂದಿಗೆ ಅಂತರ 2ಕ್ಕೆ ಏರಿಕೆ ಕಾಣ್ತಾ ಇದೆ. ಮತ್ತೆ ಸುಲ್ಕೇರಿಯ ವರುಣ ಗಾಯ ಇದೀಗ ವಾಸಿಯಾಗಿದೆ. ವರುಣನ ಆಕ್ರಮಣ 16-14 16-14 ಆಸ್ಟ್ರೇಲಿಯಾ ಮತ್ತೆ ವರುಣನ ಬಂಧನ. ನಿತಿನ್ ಶೆಟ್ಟಿ ಮೂರ್ಛೆ ರೈಟ್ ಕಾರ್ನರ್ ಅಲ್ಲಿ ಇದ್ದಾರೆ. ನಿತಿನ್ ಮೂರ್ಛೆ. ಹತ್ತೊಂಬತ್ತು 15 ಮತ್ತೆ ಅಂತರ ಏರಿಕೆ ಕಾಣ್ತಾ ಇದೆ. Yes, ready. Team ready. ನಾಡಿನ ವಿಶೇಷ ಖಾದ್ಯಗಳನ್ನ ನಾವು ನೀಡಿದ್ದೇವೆ. ಭರ್ಜರಿ ಊಟ. ರಾತ್ರಿಯೂ ಕೂಡ ರಾತ್ರಿಯ ವಿಶೇಷ ಖಾದ್ಯಗಳೊಂದಿಗೆ ಊಟ ವಿತರಣೆ ನಡೀತಾ ಇದೆ. ಎಕ್ಸಲೆಂಟ್ ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್ ಬೈ ಧನುಷ್ ಮಾಣಿ. ಇಲ್ಲಿ ವರುಣ್ ಒಂದು ಹಂತದಲ್ಲಿ ಚೇತರಿಕೆಯನ್ನ ಕಂಡಿರತಕ್ಕಂಥ ಗುಜರಾತ್ ಮತ್ತೆ ಮುಗ್ಗರಿಸ್ತಾ ಇದ್ದಾರೆ. ನಿರೀಕ್ಷೆಯನ್ನ ಕೈ ಬಿಡದೆ ಪ್ರಸ್ತುತ ವಿಶ್ರಾಂತಿಯಲ್ಲಿ ನೀತು ಶೆಟ್ಟಿ ಶಂಭು ಬೋನಸ್ ಒಂದಿಗೆ 17-21 18-21 21-18 ಕೇವಲ 3 ಅಂಕಗಳ ಅಂತರ. ಮತ್ತೆ ಪ್ರಸಾದ್ ದಾಳಿಯಲ್ಲಿ ಸೂಪರ್ ಟೇಕಲ್ ಆನ್ ಆಗಿದೆ. ಎಸ್, ಇಲ್ಲಿಗೆ ಮಧ್ಯಂತರ ವಿರಾಮವಾಗಿದೆ. 21-18. ಸೊ ಮಧ್ಯಂತರ ವಿರಾಮದ ವೇಳೆಯಲ್ಲಿ ಆಸ್ಟ್ರೇಲಿಯಾ ಮುನ್ನಡೆ. ಅಂತರ ಕೇವಲ 100 ಅಂಕಗಳಾಗಿದೆ. ಮುಂದಿನ ಪಂದ್ಯಕ್ಕಾಗಿ ಮತ್ತೊಮ್ಮೆ ಕರೆ. ಸೆಕೆಂಡ್ ಕಾಲ್ ಫಾರ್ ದ ನೆಕ್ಸ್ಟ್ ಮ್ಯಾಚ್. ಹೆಬ್ರಿ ಬನ್ಸ್ ಅಂಡ್ ಪುಣೆ ಬನ್ಸ್. ಟೀಮ್ ಮ್ಯಾನೇಜರ್ can you not hear a second call for you? ಸೊ ದ್ವಿತೀಯ ಅವಧಿ ಆರಂಭವಾಗುವ ಮೊದಲು ಬಂಧುಗಳೇ ಮತ್ತೊಬ್ಬ ಸಾಧಕನ ಪರಿಚಯ ಮಾಡ್ತಾ ಇದ್ದೇವೆ. ಬಂಧುಗಳೇ ನೋಡಿ, ನಮ್ಮ ಸಮಾಜದಲ್ಲಿ ಮಾತ್ರವಲ್ಲ ಅನೇಕ ಕಡೆಗಳಲ್ಲಿ ಅನೇಕ ಸಾಧನೆಗಳನ್ನು ಮೆರೆದಂತಹ ಸಾಧಕರಲ್ಲಿ ಟಾರ್ಗೆಟ್ ಬಾಲ್ ಅಲ್ಲಿ ನ್ಯಾಷನಲ್ ಪ್ರತಿಭೆ, ಕ್ಯಾಟಲ್ ಬಾಲ್ ಅಲ್ಲಿ ಸ್ಟೇಟ್ ಅಲ್ಲಿ ಚಿನ್ನ. ಲೆಟ್ಸ್ ವೆಲ್ಕಮ್ ಒನ್ ಆಫ್ ದ ವೆರಿ ಗುಡ್ ಪ್ಲೇಯರ್ ಆಫ್ ಕಾಸರಗೋಡು ಕುಂಜತ್ತೂರು ಮಿಸ್ಟರ್ ಜಿತೇಶ್ ಶೆಟ್ಟಿ. ಮುಂದೆ ಬನ್ನಿ. ನಮ್ಮ ಸಮಾಜದಲ್ಲಿ ಕ್ರೀಡೆಯಲ್ಲಿ ಸಾಧನೆಯನ್ನು ಮೆರೆದಂತಹ ಸಾಧಕ, ಟಾರ್ಗೆಟ್ ಬಾಲ್ ಅಲ್ಲಿ ಸ್ಟೇಟ್ ಅಲ್ಲಿ ಚಿನ್ನ, ಕ್ಯಾಟಲ್ ಬಾಲ್ ಅಲ್ಲಿ ಸ್ಟೇಟ್ ಅಲ್ಲಿ ಚಿನ್ನ, ಟಾರ್ಗೆಟ್ ಬಾಲ್ ಅಲ್ಲಿ ನ್ಯಾಷನಲ್ ಪ್ರತಿಭೆ. ಒಂದು ಚಪ್ಪಾಳೆಯಲ್ಲಿ
ನಮ್ಮ ಕಾಸರಗೋಡಿನ ಗಡಿನಾಡ ಕುಂಜತ್ತೂರಿನ ಜಿತೇಶ್ ಶೆಟ್ಟಿ. ಕಂಗ್ರಾಚುಲೇಷನ್ ಅಂಡ್ ಕೀಪ್ ರಾಕ್ಸ್. ಮತ್ತೆ ವರುಣ್ ಸುಲ್ಕೇರಿಯ ಆಕ್ರಮಣದೊಂದಿಗೆ ಸೆಕೆಂಡ್ ಹಾಫ್ ಆರಂಭವಾಗ್ತಾ ಇದೆ. ಗುಜರಾತ್ ತಾನಾಡಿದ 2 ಸ್ಪರ್ಧೆಗಳಲ್ಲಿ ಒಂದು ಟೈ, ಒಂದು ಸೋಲ್. ಏಕಾಂಗಿ ಪ್ರತಿರೋಧ. ಆಸ್ಟ್ರೇಲಿಯಾಗೆ ಅಂಕ. ಪುಣೆ ಮತ್ತು ಹೆಬ್ರಿ ತಂಡ ಮತ್ತೆ ಬರುವಂತೆ. ಸೂಪರ್ ಟೇಕಲ್ ಆನ್ ಆಗಿದೆ ಪ್ರಸಾದ್. ಇಲ್ಲಿ ಡಬಲ್ ಥೈ, ಡಬಲ್ ಆಂಕಲ್. ಜೀತು ಬಂಧನ. ಸೂಪರ್ ಟೇಕಲ್ ಮೂಲಕ ಗುಜರಾತಿಗೆ 2 ಅಂಕಗಳ ಜೋಡಣೆ. 20-20. ಎಸ್ 10 ಗಂಟೆ 45 ನಿಮಿಷಗಳು. ಧ್ವನಿವರ್ಧಕ ಅಧಿಕೃತವಾಗಿ ಬಳಸುವಂತೆ ಇಲ್ಲ. ಆದ್ದರಿಂದಲೇ ಧ್ವನಿವರ್ಧಕದ ಶಬ್ದವನ್ನು ಕ್ರಮೀಕರಿಸಲಾಗಿದೆ. Again super taken on, and this occasion Rupit Dwigla unsuccessful. So 1 more point for rider Dhanush Mai. Bravo. ಆಸ್ಟ್ರೇಲಿಯಾ ಮತ್ತೆ 25-22 3 ಅಂಕಗಳ ಅಂತರದಲ್ಲಿ ಪಂದ್ಯ ಇದೆ. ಚೂರು ಬಲ ಕಡಿಮೆ ಅಣ್ಣ. ಆಲ್ ಔಟ್. 28-22. 28-22ರಲ್ಲಿ Australia.
ಬೋನಸ್ ಗುಜರಾತಿಗೆ. ಬೋನಸ್ ಪ್ಲಸ್ ಸಿಂಗಲ್. ಅಂತಿಮ 5 ನಿಮಿಷ. ಈ ಪಂದ್ಯಕ್ಕಾಗಿ ಗುಜರಾತ್ ಬಣ್ಸ್ ತಂಡ ವಿಶೇಷವಾದ ತರಬೇತುದಾರ ಕರಿಚಿರತೆ ಜಸ್ವಂತ್ ಅವರನ್ನ ತರಿಸಿದ್ದಾರೆ. ಆದರೆ ಚಿರತೆಯ ಉಪಸ್ಥಿತಿ ಮೌನದಲ್ಲಿಯೇ ಕಳಿಸಿಕೊಡ್ತಾ ಇದೆ. ಮೂವತ್ತ 27ರಲ್ಲಿ 6 ಅಂಕಗಳು ಆಸ್ಟ್ರೇಲಿಯಾ, ಕುಂದಾಪುರ ಆಸ್ಟ್ರೇಲಿಯಾ ತಂಡ 6 ಅಂಕಗಳ ಮುನ್ನಡೆಯನ್ನು ಪಡೆದುಕೊಂಡಿದೆ. ನೋಡಿ, ಮುಂದಿನ ಪಂದ್ಯಕ್ಕಾಗಿ ಹೆಬ್ರಿ ಮತ್ತು ಪುಣೆ ತಂಡವನ್ನು ಕರೆಕೊಟ್ಟಾಗಿದೆ. ತಾವುಗಳ ಪ್ರವೇಶ ದ್ವಾರಕ್ಕೆ ಬರಬಹುದು. ಪುಣೆ ಬಣ್ಸ್ ಮತ್ತು ಹೆಬ್ರಿ ಬಣ್ಸ್ ಪ್ರವೇಶ ದ್ವಾರಕ್ಕೆ ತಲುಪುವಂತೆ. 33 ಲಾಸ್ಟ್ 4 ಮಿನಿಟ್ಸ್. ಅಂತಿಮ 4 ನಿಮಿಷಗಳ ಅವಧಿಯಲ್ಲಿ ಪಂದ್ಯ. ಲೀಗಲ್ಲಿ ಇನ್ನು 3 ಸ್ಪರ್ಧೆಗಳು ಬಾಕಿ ಇದೆ. ಆ ಬಳಿಕ ನಾಕ್ಔಟ್ ಅಲ್ಲಿ 3 ಸ್ಪರ್ಧೆ, ಒಟ್ಟು 6 ಸ್ಪರ್ಧೆ ಬಾಕಿ ಇದೆ. 11 ಗಂಟೆ ಆಗ್ತಿದೆ. $34-29. 5 ಅಂಕಗಳಲ್ಲಿ ಮುನ್ನಡೆ ಕುಂದಾಪುರ ಆಸ್ಟ್ರೇಲಿಯಾ. ಗೆದ್ದಲ್ಲಿ ಆ ತಂಡದ 2ನೇ ಗೆಲುವಾಗಲಿದೆ. 1 ಗೆಲುವು 1 ಸೋಲೊಂದಿಗೆ ಆಸ್ಟ್ರೇಲಿಯಾ. ಅಂತಿಮ 3 ನಿಮಿಷಗಳಲ್ಲಿ 34-29. ವರುಣ್ ಸುಲ್ಕೇರಿ 34-29ರಲ್ಲಿ ಕೊನೆಯ ಕೆಲವೊಂದು ನಿಮಿಷಗಳ ಉಳಿಕೆಯಲ್ಲಿ ಆಸ್ಟ್ರೇಲಿಯಾ ಮುನ್ನಡೆಯಲ್ಲಿ ಗುಜರಾತ್ ತಂಡದ ಜೊತೆ ಸೇರುವಾಗ, ಗುಜರಾತ್ ತಂಡದ ಜೊತೆ ಕರಿಚಿರತೆ ಸೇರುವಾಗ ವಿಳಂಬವಾಯಿತು. Each point, good decision. 35-30. 35-30.
ನಿತಿನ್ ಶೆಟ್ಟಿ, ಬೋರ್ಸಿಯ ನಿತಿನ್, ಬೆಳ್ತಂಗಡಿಯ ಬಂಟ್ವಾಳದ ಈ ಪಂದ್ಯ ಮುಗಿದೊಡನೆ ಹೆಬ್ರಿ ಮತ್ತು ಅಂತಿಮ 2 ನಿಮಿಷಗಳಲ್ಲಿ ಪಂದ್ಯ ಹೆಬ್ರಿ ಮತ್ತು ಪೂನೆ ನಡುವೆ. ಕೆಲವು ಸಮಯಗಳ ದೂರ ಈ ಪಂದ್ಯ ಮುಕ್ತಾಯಗೊಳ್ಳಲು 11 ಗಂಟೆಯ ಸಮೀಪದಲ್ಲಿ ಮತ್ತೆ 6 ಸ್ಪರ್ಧೆಗಳು ಬಾಕಿ ಇದ್ದು ಹಿಡಿತಕ್ಕೆ ಇನ್ನೊಂದು